ಪಠ್ಯ ಪುಸ್ತಕಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲೂ ಕೂಡ ವ್ಯಾಲ್ಯೂ ಎಜುಕೇಶನ್ ನ ಒಂದು ಮೌಲ್ಯಗಳನ್ನ ಜನಗಳು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ವ್ಯಾಲ್ಯೂ ಎಜುಕೇಶನ್ ಅನ್ನ ಕಂಪಲ್ಸರಿ ಮಾಡಬೇಕು ಶಾಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ಅಂತ ಸರ್ಕಾರಕ್ಕೆ ಪ್ರೆಷರ್ ತರೋದು ಅನ್ನೋದೇ ಆಗಿದೆ. ಇದು ಇನ್ನು 20-25 ವರ್ಷ ಆಗಲ್ಲ ಈ ಕೆಲಸ. ಆದ್ರೆ ಭಗವಂತನ ಕೃಪೆ 7 ವರ್ಷದಲ್ಲಿ ಅದಾಗೋಯ್ತು. ನಮ್ಮ ದೇಶ ತುಂಬಾ ಗುರುತಿಸಿಕೊಂಡಿದ್ದ ಇತಿಹಾಸ ಕಾಲದಿಂದ ಜ್ಞಾನ. ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅನ್ನ, ಯಾವುದು ವ್ಯಾಲ್ಯೂ ಎಜುಕೇಶನ್ ಗೆ ಥ್ರೆಟ್ ಆಗಿದೆಯೋ ಆ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ನ ಇನ್ನು 10 years ಅಲ್ಲಿ ನಾವು ಧ್ವಂಸ ಮಾಡಾಕ್ತೀವಿ ಅಂತ ತುಂಬಾ ಅಗ್ರೆಸಿವ್ ಆಗಿ ಮಾತಾಡಿದ್ದಾರೆ ಮೋದಿ. ಈ ದೇಶನ ಇನ್ವೈಡ್ ಮಾಡಿದ್ರು ಇದನ್ನ ಆಳೋದು ತುಂಬಾ ಕಷ್ಟ ಇತ್ತು. ಹಾಗಾಗಬಾರ್ದು ಅಂತ ಬ್ರಿಟಿಷರು ಏನ್ ಮಾಡಿದ್ರು, ತುಂಬಾ ಪ್ಲಾನ್ಡ್ ಆಗಿ ಈ ದೇಶದ ಎಜುಕೇಶನ್ ಸಿಸ್ಟಮ್ ಅನ್ನ ಬದಲಾಯಿಸಿಬಿಟ್ರೆ ಈ ದೇಶದ ಜನರನ್ನ ಗುಲಾಮರನ್ನ ಮಾಡಬಹುದು, ಸ್ಲೇವ್ಸ್ ಆಗಿ ಮಾಡ್ಕೊಳ್ಬಹುದು ಅಂತ ಪ್ಲಾನ್ ಮಾಡಿದ್ರು. ಅದರ ಬ್ರೈನ್ ಬಂದು ಮೆಕಾಲೆ. ಆತ ಬಂದು ಇಂಡಿಯಾದಲ್ಲಿ ಈ ಗುರುಕುಲ ಎಜುಕೇಶನ್ ಸಿಸ್ಟಮ್ ನ ನಾಶ ಮಾಡಿ ಆ ಜಾಗದಲ್ಲಿ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅಂತ ತಂದ್ರು. ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ಇಷ್ಟು ವರ್ಷ ಆಯ್ತು ಅಂದ್ರೆ ಅವ್ರು ಮಾಡಿದಂತಹ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇಷ್ಟೊಂದೆಲ್ಲ ಲೂಪ್ ಹೋಲ್ಸ್ ಇದೆ ಅಂತ ಗೊತ್ತಿದ್ರು ಕೂಡ ನಾವು ಇದನ್ನೇ ಫಾಲೋ ಮಾಡ್ಕೊಂಡು ಯಾಕೆ ಅಗೇನ್ ಇದು ಪೊಲಿಟಿಕಲ್ ಆಗುತ್ತೆ, ಬಟ್ ಸ್ಟಿಲ್ ಸತ್ಯವಾಗಿ ಹೇಳಬೇಕಾಗಿರೋದ್ರಿಂದ ಆಳುವಂತ ಸರ್ಕಾರಗಳ ಇಂಟೆನ್ಷನ್ಸ್ ಏನಿರುತ್ತೋ ಅದರ ಆಧಾರದ ಮೇಲೆ ಎಜುಕೇಶನ್ ಸಿಸ್ಟಮ್ ರೂಪುಗೊಳ್ಳುತ್ತೆ. ಪ್ರಾಣಿಗಳು ಸರ್ಕಸ್ ಅಲ್ಲಿ ಹೆಂಗೆ ಕೆಲಸ ಮಾಡಿಸ್ತೀವೋ ಆತರ ಮನುಷ್ಯರ ಕೈಲಿ ಕೆಲಸ ಮಾಡಿಸೋದಕ್ಕೆ ಅವರು ಅಪೇಕ್ಷೆ ಪಟ್ಟಿದ್ರು. ಬಟ್ ಬಹುತೇಕ ಮಕ್ಕಳು ಇವತ್ತಿನ ದಿನ ನೋಡ್ತಾ ಇರೋದು 100 ಮಾರ್ಕ್ಸ್ ತಗೊಂಡಿರ್ತಾರೆ, ಬಟ್ ಪ್ರಪಂಚ ಜ್ಞಾನ ಇಲ್ಲ. ನಮ್ಮ ಎಜುಕೇಶನ್ ಸಿಸ್ಟಮ್ ಹಂಗೆ ಶುರುವಾಗುತ್ತಲ್ಲ, ಸ್ಕೂಲ್ಗೆ ಮಗು ಯಾಕೆ ಹೋಗ್ತಿದೆ ಅಂತ ಹೇಳಿದ್ರೆ ಮಾರ್ಕ್ಸ್ ತಗೊಳಕ್ಕೆ. ಅಂಡ್ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇರುವಂತಹ ಕಂಟ್ರಿಲಿ ಒಲಿಂಪಿಕ್ಸ್ ಅಲ್ಲಿ ಎಷ್ಟು ಮೆಡಲ್ ಗಳನ್ನ ಗೆಲ್ತೀವಿ ಅಥವಾ ಆಂಟರ್ಪ್ರಿನರ್ಸ್ ಗಳನ್ನ ಎಷ್ಟು ಡೆವಲಪ್ ಮಾಡ್ತೀವಿ. ಒಬ್ಬ ಸಚಿನ್ ತೆಂಡೂಲ್ಕರ್ ಆಗೋ ಹುಡುಗನ್ ನಾವು ಹೇಳ್ತಾ ಇದೀವಿ, ನೀನ್ 100 ಮಾರ್ಕ್ಸ್ ತಗೊಂಡ್ರೆ ನೀನ್ ಗ್ರೇಟ್. ರಿಷಬ್ ಶೆಟ್ಟಿ ಅವರು ಬಹುಶಃ ಅವ್ರ ಮೇಸ್ಟ್ಗಳು ಅವ್ರನ್ನ ಹೊಗಳಿದ ದಿನಗಳು ಇರಲಿಕ್ಕಿಲ್ಲ, ಬಟ್ ಈಗ ಇಡೀ ಪ್ರಪಂಚ ಹೊಗಳ್ತಾ ಇದೆ. ಬಟ್ ಎಂತ ಕಾಂಪಿಟೇಷನ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ 1 ಮಾರ್ಕ್ಗಳಲ್ಲಿ ಮಕ್ಕಳ ಯೋಗ್ಯತೆ ಡಿಸೈಡ್ ಆಗುತ್ತೆ. ಹಿಂಗಾಗಿ ಆ ದಂಧೆ, ದುಡ್ಡು ಮಾಡೋ ಒಂದು ದಂಧೆ ಇವೆಲ್ಲ ಮಕ್ಕಳನ್ನು ಇಂಜಿನಿಯರ್, ಡಾಕ್ಟರ್ ಆಗೋ ತರನೇ ಪ್ರೇರೇಪಣೆ ಕೊಡ್ತಾ ಇದೆ. ವೆಸ್ಟರ್ನ್ ಎಜುಕೇಶನ್ ಸಿಸ್ಟಮ್ ಬರೋದಕ್ಕಿಂತ ಮುಂಚೆ ಗುರುಕುಲ ಇತ್ತಲ್ಲ, ಅದರ ಎಜುಕೇಶನ್ ಸಿಸ್ಟಮ್ ನ ಮೌಲ್ಯಗಳೇನು, ಅಥವಾ ಗುರುಕುಲ ಎಜುಕೇಶನ್ ಕಲಿಸ್ತೀವಿ ಅಂದ ಮಾತ್ರಕ್ಕೆ ಅಲ್ಲಿ ಗುರುಕುಲದಲ್ಲಿ ಏನ್ ವ್ಯಾಲ್ಯೂ ಕಲಿಸ್ತಾ ಇತ್ತೋ ಅದನ್ನು ಕೊಡ್ತಿದ್ದಾರೆ ಅಂತ ನಂಬಬೇಕಾಗಿಲ್ಲ. ವಿವೇಕಾನಂದ ನಮ್ಗೆ ಮುಟ್ಟಲ ಗಗನಚುಂಬಿ ಕಟ್ಟಡ, ಆ ಗಗನಚುಂಬಿ ಕಟ್ಟಡದಂತ ಲಕ್ಷಾಂತರ ಗಗನಚುಂಬಿ ಕಟ್ಟಡಗಳನ್ನ ತಯಾರು ಮಾಡಬಲ್ಲಂತ ಗುರು ರಾಮಕೃಷ್ಣರಾಗಿದ್ರು ಅಂತ ಶಿಷ್ಯ. ಬಟ್ ನನಗೆ KGF ಸಿನಿಮಾ ನೋಡಿದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಟ್ ಆಗೋದಕ್ಕೆ ರೀಸನ್ ಏನು ಅನ್ನೋದು ನನಗೆ ನಿಜ ಗೊತ್ತಾಗಿಲ್ಲ. ಅಂದ್ರೆ ಅದರಲ್ಲಿ ಹಿಂಸಾತ್ಮಕ ದೃಶ್ಯಗಳು ವಿಪರೀತ ಅನ್ನಿಸುವಷ್ಟು ಮಟ್ಟಿಗೆ. ನಿಮ್ಗೆ ಅನ್ಸುತ್ತೆ ಭಗವದ್ಗೀತೆ ಇಂಪಾರ್ಟೆನ್ಸ್ ಮಕ್ಕಳಲ್ಲಿ ಮಿಸ್ ಆಗ್ತಿದೆ ಅಂತ ಅನ್ಸುತ್ತಾ? ಸನಾತನ ಧರ್ಮ ಯಾವುದೇ ಒಂದು ವ್ಯಕ್ತಿಗೆ, ಒಂದು ಚೌಕಟ್ಟಿಗೆ ಅಧಿಕಾರಕ್ಕೆ ಒಳಪಟ್ಟಿದ್ದಲ್ಲ, ವಿಶ್ವವ್ಯಾಪಿ. ವಿವೇಕಾನಂದ ಹೇಳ್ತಾರೆ, ಒಳ್ಳೆಯದು ಜಗತ್ತಿನ ಯಾವ ಮೂಲೆಯಿಂದ ಬಂದರೂ ಸ್ವೀಕರಿಸಿ ಅಂತ. ವ್ಯಾಲ್ಯೂಯಬಲ್ ಥಿಂಗ್ಸ್ ಅನ್ನ, ವ್ಯಾಲ್ಯೂ ಎಜುಕೇಶನ್ ಅನ್ನ ಫೀಡ್ ಮಾಡೋದು ದಿ ಬೆಸ್ಟ್ ಮೆಥಡ್. ಸಮಾಜವನ್ನ, ದೇಶವನ್ನ, ಮಕ್ಕಳನ್ನ, ಇಡೀ ಜನರೇಷನ್ ಅನ್ನ ಉತ್ತಮವಾಗಿ ತಗೊಳ್ಳೋದು. ಅನ್ನಕ್ಕೆ ಸಂಸ್ಕಾರ ಕೊಡೋದ್ರಿಂದ ಅನ್ನ ಪ್ರಸಾದವಾಗುವುದಾದ್ರೆ, ಮನುಷ್ಯನಿಗೆ ಸಂಸ್ಕಾರ ಕೊಡೋದ್ರಿಂದ ಮಾನವ ದೇವಮಾನವನಾಗಬಲ್ಲ ಅಂತ. ಅಂದ್ರೆ ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ. ಕಡಕ್ ಟಾಕ್ಸ್ ನ ಈ ಪಾಡ್ಕಾಸ್ಟ್ ಗೆ ನಿಮಗೆ ಸುಸ್ವಾಗತ. ನಮಸ್ತೆ. ಥ್ಯಾಂಕ್ ಯು, ಧನ್ಯವಾದ. ಹೇಗಿದ್ದೀರಾ? ಆರಾಮಿದ್ದೀನಿ. ಎಸ್. ಅಂಡ್ ವ್ಯಾಲ್ಯೂ ಎಜುಕೇಶನ್ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರ. ಇತ್ತೀಚೆಗೆ ಆ ಟರ್ಮ್, ಆ ವಿಷಯ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಎಲ್ಲ ಪಠ್ಯ ಪುಸ್ತಕಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲೂ ಕೂಡ ವ್ಯಾಲ್ಯೂ ಎಜುಕೇಶನ್ ನ ಒಂದು ಮೌಲ್ಯಗಳನ್ನ ಜನಗಳು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಿಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲೂ ಕೂಡ ಸಾಕಷ್ಟು ದೂರಕ್ಕೆ ಪ್ರಯಾಣಿಸಿ ಮತ್ತೆ ಅಲ್ಲಿರುವಂತಹ ಒಂದು ಅರಿವನ್ನ ಪಡೆದು ಈ ವ್ಯಾಲ್ಯೂ ಎಜುಕೇಶನ್ಗೂ ಕೂಡ ಬಂದಿದ್ದೀರಾ. ಸ್ಪಿರಿಚುವಲ್ ಜರ್ನಿ ಎಲ್ಲಿವರೆಗೂ ಬಂದಿದೆ? ಬಹುಶಃ ನಾನು ಎಲ್ಲ ಮೊದಲಿಂದ ಹೇಳಬೇಕಾಗುತ್ತೆ. ಮೊದಲನೇ ಆರಂಭ ತುಂಬಾ ಚೆನ್ನಾಗಾಯ್ತು ಒಂದು ಒಳ್ಳೆ ವಿಷಯದಿಂದ. ಅದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬದಲಾವಣೆ ಕಾಣ್ತಾ ಇದೆ. ವ್ಯಾಲ್ಯೂ ಎಜುಕೇಶನ್ ಎಲ್ಲ ಕಡೆ ಬೇಕು ಅನ್ನೋದೊಂದು ಮನಸ್ಥಿತಿ. ನಾವು ಒಂದು 7 ವರ್ಷದ ಹಿಂದೆ ಈ ಕೆಲಸ ಆರಂಭ ಮಾಡಿದ್ದು, ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ವ್ಯಾಲ್ಯೂ ಎಜುಕೇಶನ್ ಅನ್ನ ಕಂಪಲ್ಸರಿ ಮಾಡಬೇಕು ಅಂತ ಒಂದು 21 ಅಂಶಗಳು ಹಾಕೊಂಡಿದ್ವಿ ನಾವು. ನಿಮ್ಮ ಗುರಿಗಳೇನು ಅಂತ ಕೇಳಿದ್ರೆ ಈ 21 ಅಂಶ ತೋರಿಸೋದಕ್ಕೆ. ಅದರಲ್ಲಿ ಫಸ್ಟ್ ಅಂಶನೇ ನಾವು ಹಾಕೊಂಡಿದ್ದು ವ್ಯಾಲ್ಯೂ ಎಜುಕೇಶನ್ ಅನ್ನ ಕಂಪಲ್ಸರಿ ಮಾಡಬೇಕು ಶಾಲಾ ಮಟ್ಟದಲ್ಲಿ, ಕಾಲೇಜು ಮಟ್ಟದಲ್ಲಿ ಅಂತ ಸರ್ಕಾರ ಪ್ರೆಷರ್ ತರೋದು ಅನ್ನೋದೇ ಆಗಿತ್ತು. ಅದನ್ನ ಬರಿಬೇಕಾದ್ರೆ ನನಗೆ ಅನ್ಸಿತ್ತು ಇದು ಇನ್ನು 20-25 ವರ್ಷ ಆಗಲ್ಲ ಈ ಕೆಲಸ ಅಂತ. ಆದ್ರೆ ಭಗವಂತನ ಕೃಪೆ 7 ವರ್ಷದಲ್ಲಿ ಅದಾಗೋಯ್ತು. ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ಒಂದು ತಿಂಗಳ ಹಿಂದೆ ಬಹುಶಃ ಮಾಹಿತಿ ಬಂತು, ಎಲ್ಲ ರಾಜ್ಯದ ಎಲ್ಲ ಸರ್ಕಾರಿ ಅಥವಾ ಪ್ರೈವೇಟ್ ಶಾಲೆಗಳಲ್ಲಿ
ವ್ಯಾಲ್ಯೂ ಎಜುಕೇಶನ್ ಅನ್ನ ಕಂಪಲ್ಸರಿ ಮಾಡಿದ್ದಾರೆ ಮತ್ತು ಅದಕ್ಕೆ ಟೆಕ್ಸ್ಟ್ ಬುಕ್ ನ ಬಿಟ್ಟಿದ್ದಾರೆ. ಸರ್ಕಾರದ ವತಿಯಿಂದ ಅಧಿಕೃತವಾಗಿ ತೀರ್ಮಾನ ಆಗಿದೆ. ಸೊ ಇದು ದೊಡ್ಡ ಬೆಳವಣಿಗೆ ಅಂತ ನನ್ನ ಭಾವನೆ. ಇದು ಅಕಾಡೆಮಿಕ್ಸ್ ಅಲ್ಲೇ ಬರುತ್ತಾ? ಅಕಾಡೆಮಿಕ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಮಾರ್ಕ್ಸ್ ಆ ತರದ್ದು ಏನು ಇರಲ್ಲ ಅಂತ ಅನ್ಸುತ್ತೆ, ಬಟ್ ಕಡ್ಡಾಯವಾಗಿ ಆ ಮಗು ಕಲಿಬೇಕು ಅನ್ನೋ ತರದ್ದು. ಮತ್ತೆ ಇನ್ನೂ ಖುಷಿ ವಿಚಾರ ಏನಂದ್ರೆ ಯಾವುದೇ ಕಾಂಟ್ರವರ್ಸಿಗೆ ಆಸ್ಪದ ಇಲ್ಲದಂತೆ ಈ ಸರ್ಕಾರ ನಿರ್ಧಾರ ತಗೊಂಡಿದೆ. ಅದು ತುಂಬಾ ಖುಷಿ. ನಾನು ಈ ವೇದಿಕೆ ಮುಖಾಂತರ ಕರ್ನಾಟಕ ಗವರ್ಮೆಂಟ್ಗೆ ಮತ್ತೆ ಎಜುಕೇಶನ್ ಮಿನಿಸ್ಟರ್ ಅವರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ದೊಡ್ಡ ಕೆಲಸ ಇವರು ಮಾಡಿದ್ದಾರೆ. ಸಿದ್ಧಾಂತಗಳದ್ದು ಮತ್ತೊಂದು ಏನೇ ವಿರೋಧಾಭಾಸಗಳಿದ್ರೂ ಸಹ ನಾನು ವೈಯಕ್ತಿಕವಾಗಿ ಇವ್ರು ಮಾಡಿರೋ ಕೆಲಸವನ್ನ ಹಿಸ್ಟಾರಿಕಲ್ ಅಂತ ನಾನು ಕರೆದಕ್ಕೆ ಇಷ್ಟಪಡ್ತೀನಿ. ಇನ್ನು ಅಟ್ ದ ಸೇಮ್ ಇದರಲ್ಲೇ ಸಿಚುಯೇಷನ್ ಅಲ್ಲೇ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ. ನಾವು ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅನ್ನ ಯಾವುದು ವ್ಯಾಲ್ಯೂ ಎಜುಕೇಶನ್ಗೆ ಥ್ರೆಟ್ ಆಗಿದೆಯೋ ಅಥವಾ ವ್ಯಾಲ್ಯೂ ಎಜುಕೇಶನ್ ಕೊಡದಂತೆ ಮಾಡಿತ್ತೋ ಆ ಮೆಕಾಲೆ ಎಜುಕೇಶನ್ ಸಿಸ್ಟಮ್ನ ಇನ್ನು 10 years ಅಲ್ಲಿ ನಾವು ಉದ್ವಸ್ತಗೊಳಿಸ್ಬಿಡ್ತೀವಿ, ಅಂದ್ರೆ ಅದನ್ನ ಧ್ವಂಸ ಮಾಡಾಕ್ತೀವಿ ಅಂತ ತುಂಬಾ ಅಗ್ರೆಸಿವ್ ಆಗಿ ಮಾತಾಡಿದ್ದಾರೆ ಮೋದಿ. ಅಂದ್ರೆ ಈ ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಏನರ್ಥ? ಮೆಕಾಲೆ ಎಜುಕೇಶನ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ದೇಶ ತುಂಬಾ ಗುರುತಿಸ್ಕೊಂಡಿದ್ದ ಇತಿಹಾಸ ಕಾಲದಿಂದಲೂ ಜ್ಞಾನಕ್ಕೆ, ಈ ದೇಶ ಸಂಪತ್ತಿಗೆ, ಸೈನ್ಯಕ್ಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನಕ್ಕೆ ಗುರುತಿಸ್ಕೊಂಡಂತ ದೇಶ. ಜ್ಞಾನವೇ ಈ ದೇಶದ ಒಂದು ತಿರುಳು ಅಂತ ಹೇಳ್ಬೋದು. ಆ ಜ್ಞಾನ ಇದ್ರೆ ಭಾರತ. ಈ ಜ್ಞಾನಕ್ಕೋಸ್ಕರ ಯೂನಿವರ್ಸಿಟಿಗಳಿದ್ವು ಹಿಂದಿನ ಕಾಲದಲ್ಲಿ, ನಾಲಂದ, ತಕ್ಷಶಿಲಾ, ಈ ಥರದ್ದೆಲ್ಲ ಗುರುಕುಲಗಳಿದ್ವು. ಇದೆಲ್ಲ ಭಾರತವನ್ನ ಎಂತ ಸ್ಟ್ರಾಂಗ್ ನೇಷನ್ ಮಾಡಿತ್ತು ಅಂತ ಹೇಳಿದ್ರೆ, ಈ ದೇಶನ ಇನ್ವೈಡ್ ಮಾಡಿದ್ರು ಇದನ್ನ ಆಳೋದು ತುಂಬಾ ಕಷ್ಟ ಇತ್ತು. ಹೀಗಾಗಿ ಎಲ್ಲರೂ ಸೋತ್ ಹೋಗ್ಬಿಟ್ರು. ಯಾರ್ಯಾರು ಈ ದೇಶದ ಮೇಲೆ ದಾಳಿ ಮಾಡಿದ್ರು ಎಲ್ಲರೂ ಸೋತ್ ಹೋದ್ರು. ಕಾಲಕ್ರಮದಲ್ಲಿ ಒಂದಷ್ಟು ದಿನ ಆಳ್ವಿಕೆ ಮಾಡಿದ್ರು, ರಾಜ್ಯಗಳನ್ನು ನಡೆಸಿದ್ರು, ಸಿಂಹಾಸನವನ್ನು ಅನುಭವಿಸಿದ್ರು, ಬಟ್ ಸ್ಟಿಲ್ ಒಂದು ದಿನ ಸೋತ್ ಹೋಗ್ಬಿಟ್ರು. ಆದರೆ ಹಾಗಾಗಬಾರ್ದು ಅಂತ ಬ್ರಿಟಿಷರು ಏನು ಮಾಡಿದ್ರು, ತುಂಬ ಪ್ಲ್ಯಾಂಡ್ ಆಗಿ ಈ ದೇಶದ ಎಜುಕೇಶನ್ ಸಿಸ್ಟಮ್ ಅನ್ನ ಬದಲಾಯಿಸಿಬಿಟ್ರೆ ಈ ದೇಶದ ಜನರನ್ನ ಗುಲಾಮರನ್ನ ಮಾಡಬಹುದು, ಸ್ಲೇವ್ಸ್ ಆಗಿ ಮಾಡ್ಕೊಳ್ಬಹುದು ಅಂತ ಪ್ಲಾನ್ ಮಾಡಿದ್ರು. ಅದರ ಬ್ರೈನ್ ಬಂದು ಮೆಕಾಲೆ, ಲಾರ್ಡ್ ಮೆಕಾಲೆ ಅಂತ ಕರೀತಾರೆ, ಬಟ್ ನಾವು ಲಾರ್ಡ್ ಅಂತ ಕರೆಯಲ್ಲ. ಯಾಕಂದ್ರೆ ನಮ್ಗೆ ಲಾರ್ಡ್ ಕೃಷ್ಣ ವಿಷ್ಣು ಎಲ್ಲ ಇರ್ಬೇಕಾದ್ರೆ, ಶಿವ ಎಲ್ಲ ಇರ್ಬೇಕಾದ್ರೆ ಯಾಕೆ ಇವನನ್ನ ಲಾರ್ಡ್ ಅಂತ ಕರೆಯೋಣ. ಬಟ್ ಮೆಕಾಲೆ ಇಂಗ್ಲಿಷ್ ಆಫೀಸರ್, ಆತ ಬಂದು ಇಂಡಿಯಾದಲ್ಲಿ ಈ ಗುರುಕುಲ ಎಜುಕೇಶನ್ ಸಿಸ್ಟಮ್ನ ನಾಶ ಮಾಡಿ ಆ ಜಾಗದಲ್ಲಿ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅಂತ ತಂದರು. ಆ ತಂದಿದ್ದರ ಪರಿಣಾಮನೇ ಆವತ್ತಿನಿಂದ ಇವತ್ತಿನವರೆಗೂ ಇಂಡಿಯನ್ಸ್ ಏನು ಎಜುಕೇಷನ್ ಸಿಸ್ಟಮ್ನಲ್ಲಿ ಅದನ್ನು ಪಡ್ಕೊಂಬಂದಿದ್ದಾರೋ ಅವರಿಗೆ ಅವನ ಉದ್ದೇಶನೇ ಅದಾಗಿತ್ತು, ಈ ಎಜುಕೇಷನನ್ನು ಯಾರು ತಗೊಳ್ತಾರೋ ಅವರು ಕ್ಲರ್ಕ್ಗಳಾಗಿ ಕೆಲಸ ಮಾಡೋದಕ್ಕೆ ಯೋಗ್ಯರಾಗಿರಬೇಕು ಅಂತ, ಲೀಡರ್ಸ್ಗಳಾಗೋದಕ್ಕಲ್ಲ, ನಾಯಕರಾಗೋದಕ್ಕಲ್ಲ, ಅವ್ರನ್ನ ಕ್ಲರ್ಕ್ಗಳನ್ನಾಗಿ ಅವ್ರಿಗೆ ಹೇಳಿದಕ್ಕೆ ಕೇಳಿಕೊಂಡು ಬರೆಯುವಂಥ ಒಂದು ಗುಮಾಸ್ತರ ಕೆಲಸಗಳನ್ನ ಮಾಡೋದಕ್ಕೆ ಬೇಕಾದಂಥ ವ್ಯಕ್ತಿಗಳನ್ನು ತಯಾರು ಮಾಡೋದೇ ಅದರ ಇಂಟೆನ್ಷನ್ ಆಗಿತ್ತು. ಕ್ರಿಯೇಟಿವಿಟಿಗೆ ಅವಕಾಶ ಇಲ್ಲ, ಹೊಸದೊಂದು ಏನೋ ಸೃಷ್ಟಿ ಮಾಡಬೇಕು ಅನ್ನೋದಕ್ಕೆ ಆಸ್ಪದ ಇಲ್ಲ. ಹೀಗಾಗಿ ಆ ಎಜುಕೇಷನ್ ಸಿಸ್ಟಮು ಸ್ವತಂತ್ರ ನಂತರವೂ ಮುಂದುವರ್ಕೊಂಡು ಬಂದ್ಬಿಡ್ತು. ಬಟ್ ಈಗ ಅದಕ್ಕೊಂದು ಎಂಡ್ ಹಾಕೋ ಸಮಯ ಬಂದಿದೆ. ಭಾರತ ಇವಾಗ ತುಂಬ ಎಲ್ಲ ಕಡೆ ಬೆಳೀತಾ ಇದೆ, ಗ್ರೇಟ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆ ಎಜುಕೇಷನ್ ಸಿಸ್ಟಮ್ನ ಕಂಟಿನ್ಯೂ ಮಾಡೋದು ದೇಶದ ಪ್ರಗತಿಗೆ ಮಾರಕ. ಹೀಗಾಗಿ ಮೋದಿ ಒಂದು ಖಡಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು 10 ವರ್ಷಗಳಲ್ಲಿ ಅದನ್ನು ಧ್ವಂಸ ಮಾಡಿ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ನ ವಾಪಸ್ ತರ್ತೀವಿ ಅಂತ. ಸೊ ಇದು ಒಂದು ಹಿಸ್ಟಾರಿಕಲ್ ನಿರ್ಧಾರ. ಇನ್ ಕೇಸ್ 10 ವರ್ಷಗಳಲ್ಲಿ ಅವರು ಸಕ್ಸಸ್ಫುಲ್ ಆದರೆ ಇನ್ನು 20-30 ವರ್ಷಗಳಲ್ಲಿ ದೇಶನ ನಾವು ಈಗೇನಿದೆಯೋ ಅದರ 100 ಪಟ್ಟು ವಿಸ್ತಾರವಾಗಿ ಒಂದು ವಿಶೇಷವಾಗಿ ನೋಡ್ಬೋದು ಅಂತ ನನಗನ್ಸುತ್ತೆ. ನಾನು ನನ್ನ ಸ್ನೇಹಿತರೆಲ್ಲ ಮಾತಾಡ್ಬೇಕಾರೆ ಸುಮಾರು ಸಲ ಈ ಪ್ರಸ್ತಾಪ ಆಗುತ್ತೆ. ಅಂದ್ರೆ ಸ್ಕೂಲಲ್ಲಿ ಹಿಸ್ಟ್ರಿ ಬಗ್ಗೆ ಏನು ಓದಿದ್ವಿ, ಇಲ್ಲ ಮ್ಯಾಥ್ಸ್ ಅಂತ ಏನು ಓದಿದ್ವಿ, ಇಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ ಏನು ಓದ್ಕೊಂಡ್ಬಂದ್ವಿ, ಜೀವನಕ್ಕೆ ಅದು ಹೆಲ್ಪೇ ಆಗ್ಲಿಲ್ವಲ್ಲ. ಅಮೀಬಾ ಬಗ್ಗೆ ಮಾತಾಡಿದ್ವಿ, ಇನ್ಯಾರೋ ಬರ್ತಾರೆ ಇದು ಮಾಡಿದ್ರು, ಇನ್ವೇಡ್ ಮಾಡಿದ್ರು, ಅಥವಾ ಇನ್ಯಾರ್ದು ರಾಜ್ಯದ ಕಾಂಟ್ರಿಬ್ಯೂಷನ್, ಈ ತರ ಎಲ್ಲ ಹೇಳೋದು A+B² ಸೂತ್ರ, A+B² ಸೂತ್ರಗಳು, ಈ ತರದ ವಿಷಯಗಳೆಲ್ಲವೂ ನಿಜ ಜೀವನಕ್ಕೆ ಎಲ್ಲೂನು ಆ ಎಕ್ಸ್ಪೀರಿಯನ್ಸ್ಗೆ ಅಥವಾ ಬದುಕಿಗೆ ಎಲ್ಲೂನು ಒಂದು ವ್ಯಾಲ್ಯೂ ಆ್ಯಡ್ ಮಾಡಲೇ ಇಲ್ವಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ನೀವು ಹೇಳ್ದಂಗೆ ಆ ಎಜುಕೇಶನ್ ಸಿಸ್ಟಮ್ಮು ಪ್ರಾಬಬ್ಲಿ ಅಂದ್ರೆ ನಮ್ಮ ಕ್ರಿಯಾಶೀಲತೆಗೆ ಅಥವಾ ಸ್ಕಿಲ್ಗೆ, ಕ್ರಿಯೇಟಿವ್ನೆಸ್ಗೆ ಮಾರ್ಗವಾಗಿ ಇತ್ತ ಆ ಥರದನ್ನ ಕ್ರಿಯೇಟ್ ಮಾಡಿದ್ದ ಅವರು. ಹೌದು, ಅವರು ಪ್ರೋಗ್ರಾಮ್ಡ್ ವ್ಯಕ್ತಿಗಳನ್ನ ತಯಾರು ಮಾಡಬೇಕಾಗಿತ್ತು. ಅವರು ಅಂದ್ರೆ ನೀನು ಇಷ್ಟೊತ್ತಿಗೆ ಬರಬೇಕು, ಇಷ್ಟು ಕೆಲಸ ಮಾಡಬೇಕು, ಇಷ್ಟೊತ್ತಿಗೆ ಹೋಗಬೇಕು. ಈ ಥರದ ಒಂದು ಪ್ರಾಣಿಗಳು ಹೆಂಗೆ ಕೆಲಸ ಮಾಡುತ್ತೋ, ಒಂದು ಪ್ರಾಣಿಗಳ ಸರ್ಕಸಲ್ಲಿ ಹೆಂಗೆ ಕೆಲಸ ಮಾಡಿಸ್ತೀವೋ ಆ ಥರ ಮನುಷ್ಯರ ಕೈಲಿ ಕೆಲಸ ಮಾಡಿಸೋದಕ್ಕೆ ಅವರು ಅಪೇಕ್ಷೆ ಪಟ್ಟಿದ್ರು. ಒಂದು ಕಂಪ್ನಿಯಲ್ಲಿ ಹೆಂಗೆ ದುಡಿಸ್ಬೇಕು, ಅದಕ್ಕೆ ಪ್ರೋಗ್ರಾಮ್ಗಳು ಸಿಟ್ಟಾಗಿರುತ್ತೋ ಆ ಥರ. ಹೀಗಾಗಿ ಆ ಎಜುಕೇಷನ್ ಸಿಸ್ಟಮ್ಮೇ ಆಗಿತ್ತು, ಅದರ ಇಂಟೆನ್ಷನ್ಸೇ ಹಂಗಿತ್ತು. ಮನುಷ್ಯನನ್ನ, ಇಂಡಿಯನ್ಸ್ನ ಸ್ವಾಭಿಮಾನಹೀನರನ್ನಾಗಿ ಮಾಡಿ ಅವನಿಗೆ ಸೆಲ್ಫ್ ಪ್ರೈಡ್, ತನ್ನ ಮೇಲೆ ತನಗೆ ಅಭಿಮಾನ ಇಲ್ಲದಂತೆ, ತನ್ನ ಹಿಸ್ಟ್ರಿ ಮೇಲೆ ಅಭಿಮಾನ ಇಲ್ಲದಂತೆ, ತನ್ನ ಪೂರ್ವಜರ ಮೇಲೆ ಅಭಿಮಾನ ಇಲ್ಲದಂತೆ ಬ್ರಿಟಿಷರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಕ್ಕಂಥ ಒಬ್ಬ ಸ್ಲೇವ್ಸನ್ನ ತಯಾರು ಮಾಡೋ ಇಂಟೆನ್ಷನ್ನೇ ಆ ಎಜುಕೇಷನ್ ಸಿಸ್ಟಮ್ಗೆ ಆಗಿದ್ದರಿಂದ ಅದು ಹಿಂಗಾಯಿತು. ಇವತ್ತು ನಮಗೆ ಸಬ್ಜೆಕ್ಟ್ಸಲ್ಲಿ ಏನು ಕಲಿಸ್ತಾರೋ ಅಥವಾ ಕಲಿತಿದೀವೋ ನಾವೆಲ್ಲ, ಅದೆಲ್ಲ ವಿಷಯ ಜ್ಞಾನ ಅಂತ ಕರೀತಾರೆ. ಜ್ಞಾನದಲ್ಲಿ ತುಂಬ ಪ್ರಕಾರಗಳು ಉಂಟು. ವಿಷಯ ಜ್ಞಾನಗಳು ಅಂದರೆ ಸಬ್ಜೆಕ್ಟ್ ನಾಲೆಡ್ಜು, ಕನ್ನಡ, ಇಂಗ್ಲೀಷ್, ಹಿಂದಿ, ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಇದೆಲ್ಲ ಸಬ್ಜೆಕ್ಟ್ಸು. ಒಂದು ವಿಷಯ, ಆ ವಿಷಯದ ನಾಲೆಡ್ಜು ತಪ್ಪು ಅಂತ ನಾನು ಹೇಳಲ್ಲ ಅಥವಾ ಕಡಿಮೆ ಅಂತ ಹೇಳಲ್ಲ, ಅದಕ್ಕೋದ್ರದ್ದೇ ಅಂತ ಮಹತ್ವ ಇದೆ. ಬಟ್ ಅದು ಅಷ್ಟೇ ಜೀವನ ಅಲ್ಲ ಅಂತ. 100ಕ್ಕೆ 100 ಮಾರ್ಕ್ಸ್ ತಗೊಂಡಿರುವಂಥ ಒಬ್ಬ ಹುಡುಗ ಮಾರ್ಕೆಟಿಗೆ ಹೋಗಿ
ಅವನು ಖರೀದಿ ಮಾಡ್ಬೇಕಾದ್ರೆ, ಪೂಜೆ ಸಾಮಾನು ಖರೀದಿ ಮಾಡ್ಬೇಕಾದ್ರೆ ಅಮ್ಮ ಹೇಳಿದ್ಲು ಹೂವು ಹಣ್ಣು ಕಾಯಿ ಮೂರನ್ನು ತಗೊಂಡ್ ಬಾ ಅಂತ. ಇವನು ಹೋದ ಅಂಗಡಿಗೆ, ಫಸ್ಟ್ ಹೂ ಅಂಗಡಿಗೆ ಹೋದ, ಒಂದು ಮಾರು ಹೂ ತಗೊಂಡ, ಬ್ಯಾಸ್ಕೆಟ್ಗೆ ಹಾಕೊಂಡ. ನೆಕ್ಸ್ಟ್ ಹಣ್ಣು ಅಂಗಡಿಗೆ ಹೋದ, ಒಂದು 5 kg ಹಣ್ಣು ತಗೊಂಡ, ಅದೇ ಬ್ಯಾಸ್ಕೆಟ್ಗೆ ಹಾಕೊಂಡ. ನೆಕ್ಸ್ಟ್ ತೆಂಗಿನಕಾಯಿ ಅಂಗಡಿಗೆ ಹೋದ, ಒಂದು 4-5 ತೆಂಗಿನಕಾಯಿ ತಗೊಂಡ, ಅದನ್ನು ಅದೇ ಬ್ಯಾಸ್ಕೆಟ್ಗೆ ಹಾಕೊಂಡ. ಅಲ್ಲಿ ಅರ್ಥ ಆಯ್ತು ಅವನು ಫಸ್ಟ್ ರ್ಯಾಂಕ್ ಅಂತ. ಯಾಕೆ ಅಂತಂದ್ರೆ ಅವನು ಹೂವಿನ ಮೇಲ್ಗಡೆ ಹಣ್ಣು ಹಾಕಿದ ತಕ್ಷಣ ಹೂ ಹಾಳಾಗೋಯ್ತು, ಹಣ್ಣಿನ ಮೇಲೆ ತೆಂಗಿನಕಾಯಿ ಹಾಕಿದ ತಕ್ಷಣ ಹಣ್ಣು ಹಾಳಾಗೋಯ್ತು. ಸೊ ಅಂದ್ರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ದಿರ್ತಕ್ಕಂಥ ಅಥವಾ ಕಾಮನ್ ಸೆನ್ಸ್ ಇಲ್ದಿರ್ತಕ್ಕಂಥ ಎಜುಕೇಶನ್ ಅನ್ನ ನಾವು ಇವತ್ತು ಕಲಿಸ್ತಾ ಇದ್ದೀವಿ ಅಂತ. ಇದು ಜನರಲ್ ಆಗಿ ಹೇಳ್ತಾ ಇದೀನಿ ಅಷ್ಟೇನೆ. ಕೆಲವರು ಸಬ್ಜೆಕ್ಟ್ ನಾಲೆಡ್ಜ್ ತಗೊಂಡು ಪ್ರಾಕ್ಟಿಕಲ್ ಆಗು ಶಾರ್ಪ್ ಇರ್ಬೋದು, ಬಟ್ ಬಹುತೇಕ ಮಕ್ಕಳು ಇವತ್ತಿನ ದಿನ ನೋಡ್ತಾ ಇರೋದು 100 ಮಾರ್ಕ್ಸ್ ತಗೊಂಡಿರ್ತಾರೆ, ಬಟ್ ಪ್ರಪಂಚ ಜ್ಞಾನ ಇರಲ್ಲ. ಕೆಲಸದಿಂದ ತೆಗೆದಾಕ್ಬಿಟ್ರು ಅಂದ್ರೆ ಸೂಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ, ಯಾರೋ ಒಬ್ರು ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಹೇಳಿದ್ರೆ ತಲೆ ತಪ್ಪಿಸ್ಕೊಂಡು ಹೋಗತಕ್ಕಂಥ ಪರಿಸ್ಥಿತಿ, ಹೆದರ್ಕೊಳ್ತಕ್ಕಂಥ ಈ ತರದನ್ನ ಶಿಕ್ಷಣ ಕಲಿಸಬಾರ್ದಾಗಿತ್ತು. ಹಾಗಾಗಿ ಒರಿಜಿನಲ್ ಶಿಕ್ಷಣ ಅಂದ್ರೆ ಅದು ವ್ಯಾಲ್ಯೂ ಎಜುಕೇಶನ್. ಈ ವ್ಯಾಲ್ಯೂ ಎಜುಕೇಶನ್ ಅನ್ನ ಕೊಡದೆ ಇನ್ ಯಾವುದೇ ಎಜುಕೇಶನ್ ಕೊಟ್ಟರು ಅದರಿಂದ ದೇಶಕ್ಕೂ ಉಪಯೋಗ ಇಲ್ಲ, ವಿದ್ಯಾರ್ಥಿಗೂ ತುಂಬಾ ಮಟ್ಟಿಗೂ ಉಪಯೋಗ ಇಲ್ಲ. ಅದು ಕೇವಲ ಅಂಕಗಳಿಕೆ, ಹೊಟ್ಟೆಪಾಡಿನ ಜೀವನ. ಅಂದ್ರೆ ನಾನು ಎಲ್ಲೋ ಕೆಲ್ಸಕ್ಕೆ ಸೇರ್ಕೊಳ್ಬೇಕು, ಅದಕ್ಕೆ ಈ ಮಾರ್ಕ್ಸ್ ತಗೊಳ್ಬೇಕು ಅಂತ. ನಮ್ಮ ಎಜುಕೇಶನ್ ಸಿಸ್ಟಮ್ ಹಂಗೆ ಶುರುವಾಗುತ್ತಲ್ಲ. ಸ್ಕೂಲ್ಗೆ ಮಗು ಯಾಕೆ ಹೋಗ್ತಿದೆ ಅಂತ ಹೇಳಿದ್ರೆ ಮಾರ್ಕ್ಸ್ ತಗೊಳಕ್ಕೆ. ಮಾರ್ಕ್ಸ್ ಯಾಕೆ ಬೇಕು ಅಂತ ಹೇಳಿದ್ರೆ ರ್ಯಾಂಕ್ ಬರೋದಕ್ಕೆ. ರ್ಯಾಂಕ್ ಯಾಕಂದ್ರೆ ಒಳ್ಳೆ ಕಾಲೇಜಲ್ಲಿ ಸೀಟು, ಒಳ್ಳೆ ಕಾಲೇಜಲ್ಲಿ ಯಾಕೆ ಸೀಟು, ಒಳ್ಳೆ ಕೆಲಸ ತಗೊಳ್ಬೇಕು, ಕ್ಯಾಂಪಸ್ ಇಂಟರ್ವ್ಯೂ ಆಗಬೇಕು, ಒಳ್ಳೆ ಕೆಲಸ ಹಾಕಬೇಕು, ಒಳ್ಳೆ ಸಂಪಾದನೆ ಆಗಬೇಕು. ಅಲ್ಟಿಮೇಟ್ ಸಂಪಾದನೆ ಹಾಕಬೇಕು, ಸುಖವಾಗಿರೋದಕ್ಕೆ ಬೇಕು. ಅಲ್ಟಿಮೇಟ್ ನಮ್ಮ ಶಿಕ್ಷಣದ ಉದ್ದೇಶ ಸುಖವನ್ನ ಗಳಿಸೋದಾಗಿದೆ, ಬಟ್ ಅದಾಗಿಲ್ಲ. ಶಿಕ್ಷಣದ ಉದ್ದೇಶ ಜ್ಞಾನವನ್ನ ಗಳಿಸೋದಾಗಿದೆ. ಅಂಡ್ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇರುವಂತಹ ಕಂಟ್ರಿಲಿ ಒಲಿಂಪಿಕ್ಸ್ ಅಲ್ಲಿ ಎಷ್ಟು ಮೆಡಲ್ಗಳನ್ನ ಗೆಲ್ತೀವಿ, ಇಲ್ಲಾಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಜನ ಡೆವಲಪ್ ಮಾಡ್ತೀವಿ, ಅಥವಾ ಆಂಟರ್ಪ್ರಿನರ್ಸ್ ಗಳನ್ನ ಎಷ್ಟು ಡೆವಲಪ್ ಮಾಡ್ತೀವಿ, ಅದು ನಮ್ಮ ಕಾಂಟ್ರಿಬ್ಯೂಷನ್ ವರ್ಲ್ಡ್ ಮಾರ್ಕೆಟ್ಗೆ ಎಷ್ಟಿದೆ ಅಂತ ನೋಡಿದಾಗ ಬಹುಶಃ ನಾವು ತುಂಬಾ ಹಿಂದೆ ಉಳಿತೀವಿ ಅಂತ ಯಾವಾಗ್ಲೂ ಅನ್ಸುತ್ತೆ. ಅದು ಎಜುಕೇಶನ್ ಸಿಸ್ಟಮ್ ಇಂದ ಆಗ್ತಿರುವಂತಹ ಒಂದು ಪರಿಣಾಮನೇನಾ? 100%. ನಾನು ಇತ್ತೀಚಿನ ದಿನಗಳಲ್ಲಿ ಬಹಳ ಜನ ಸ್ಕೂಲ್ ಕಳಿಸ್ತಾ ಇಲ್ಲ ಮಕ್ಕಳನ್ನ, ಹೋಮ್ ಸ್ಕೂಲಿಂಗ್ಸ್ ಅಂತ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕರ್ಕೊಂಡು ಅವರ ಸ್ಕಿಲ್ಗಳನ್ನ ಕಲಿಸೋ ಪ್ರಯತ್ನ ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಬಿಕಾಸ್ ಅದು ಎಜುಕೇಶನ್ ಸಿಸ್ಟಮ್ ವಿಫಲ ಆಗಿರೋದಕ್ಕೆ ಒಂದು ನಿದರ್ಶನ. ಮಕ್ಕಳನ್ನ ಎಷ್ಟು ವೀಕ್ ಮಾಡ್ಬೋದು ಅಷ್ಟು ವೀಕ್ ಮಾಡ್ತಾ ಇದೆ. ಅಂದ್ರೆ ನನಗೆ ಒಂದು ₹100 ಸಂಪಾದನೆ ಮಾಡೋ ಹಣದ ವಿಷಯದಲ್ಲಿ ಅಂತ ಅನ್ಕೊಂಡು ₹100 ಸಂಪಾದನೆ ಮಾಡೋ ಕೆಪಾಸಿಟಿ ನನಗಿದೆ. ₹100 ಸಂಪಾದನೆ ಮಾಡತಕ್ಕಂಥ ತಾಕತ್ತಿರೋ ಮನುಷ್ಯನಿಗೆ ಎಜುಕೇಶನ್ ಸಿಸ್ಟಮ್ ಏನ್ ಮಾಡ್ತಾ ಇದೆ, ನೀನು ₹5 ಗಳಿಸಿರೋದು ತುಂಬಾ ದೊಡ್ಡದು ಅಂತ ₹5 ಗಳಿಸೋದನ್ನೇ ಅದನ್ನ ಟಾರ್ಗೆಟ್ ಆಗಿ ಇಟ್ಕೊಬಿಟ್ಟಿದೆ. ಅಂದ್ರೆ ನೀನು ₹5 ಗಳಿಸಿದ್ರೆ ಸಾಕು, ನಿನ್ನ ಜೀವನ ಪಾವನ, ನಿನ್ನ ಜೀವನ ಧನ್ಯ ಅಂತ. ಬಟ್ ಅದಕ್ಕೆ 100 ಮಾರ್ಕ್ಸ್ ತಗೊಳ್ಳೋ ಕೆಪಾಸಿಟಿ, ₹100 ಗಳಿಸೋ ತಾಕತ್ತಿದೆ. ಅಂದ್ರೆ ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಪ್ರತಿಯೊಂದು ಆತ್ಮವು ಆಂತರ್ಯದಲ್ಲಿ ದಿವ್ಯವಾಗಿದೆ ಅಂತ. ಆಂತರ್ಯದಲ್ಲಿ ಎಷ್ಟು ದಿವ್ಯವಾಗಿದೆ ಅಂತ ಹೇಳಿದ್ರೆ ಪ್ರತಿ ಮಗುನು ಶಾಲೆಯಲ್ಲಿ ನಾನು ನೋಡಬೇಕಾದ್ರೆ ನನಗೆ ಅನಿಸುತ್ತೆ, ಅಲ್ಲಿ ಎಷ್ಟು ಜನ ಆ ಶಾಲೆಯಲ್ಲಿರೋ ಮಕ್ಕಳಲ್ಲಿ ಅಂಬೇಡ್ಕರ್ ಇದ್ದಾರೋ, ಎಷ್ಟು ಜನ ವಿವೇಕಾನಂದರ್ ಇದ್ದಾರೋ, ಎಷ್ಟು ಜನ ಬಸವಣ್ಣ ಇದ್ದಾರೋ, ಎಷ್ಟು ಜನ ಅಕ್ಕಮಹಾದೇವಿ ಇದ್ದಾರೋ, ಅದೆಲ್ಲ ಆ ಆತ್ಮದಲ್ಲಿ ಸುಪ್ತವಾಗಿದೆ, ಹಿಡನ್ ಆಗಿದೆ. ಆ ಶಕ್ತಿಯನ್ನು ಹೊರ ತೆಗಿಬೇಕಾಗಿದ್ದು ಶಿಕ್ಷಣದ ಕೆಲಸ. ವಿವೇಕಾನಂದ ಆಗ ಕೊಟ್ಟರು ಹುಡುಗನ್ಗೆ ನಾವು ಹೇಳ್ತಾ ಇದೀವಿ, ನೀನ್ 100 ಮಾರ್ಕ್ಸ್ ತಗೋ ಸಾಕು, ನಿನಗೆ ಇನ್ನೇನು ಬೇಕಾಗಿಲ್ಲ ಅಂತ. ಒಬ್ಬ ಸಚಿನ್ ತೆಂಡೂಲ್ಕರ್ ಆಗೋ ಹುಡುಗನ್ ನಾವು ಹೇಳ್ತಾ ಇದೀವಿ, ನೀನ್ 100 ಮಾರ್ಕ್ಸ್ ತಗೊಂಡ್ರೆ ನೀನ್ ಗ್ರೇಟ್. ಬಟ್ 100 ಮಾರ್ಕ್ಸ್ ತಗೊಳ್ಳೋದು ಸಚಿನ್ ಜೀವನದ ಗೋಲ್ ಆಗ್ಬಿಟ್ಟಿದ್ರೆ ಸಚಿನ್ ಆಗಿರ್ತಾ ಇರಲಿಲ್ಲ, ಕೊಹ್ಲಿ ಆಗಿರ್ತಾ ಇರಲಿಲ್ಲ, ಅಥವಾ ಇನ್ಯಾವುದು ಪಿ.ಟಿ. ಉಷಾ ಆಗಿರ್ತಾ ಇರಲಿಲ್ಲ, ಅಥವಾ ಡಾಕ್ಟರ್ ರಾಜ್ಕುಮಾರ್ ಆಗ್ತಾ ಇರಲಿಲ್ಲ. ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್. ಮತ್ತು ಪ್ರತಿಯೊಂದು ಆತ್ಮವು ವೈವಿಧ್ಯಮಯವಾಗಿದೆ, ಅದರದಂತ ಶಕ್ತಿ ಆ ಮಕ್ಕಳಿಗಿದೆ. ಬಟ್ ಎಲ್ಲರ ಗುರಿಯೂ ಕೇವಲ ಮಾರ್ಕ್ಸ್ ತಗೊಳ್ಳೋದೆ ಅಂತ ತೋರಿಸ್ತಾ ಇರ್ತಕ್ಕಂಥ ಶಿಕ್ಷಣ ಪದ್ಧತಿನೇ ಬೆಳೆಯುವಂತ ಮಕ್ಕಳ ಕುತ್ತಿಗೆ ಹಿಸಕಿ ಅವ್ರನ್ನ ಸಂಕುಚಿತ ಮಾಡ್ತದೆ, ಸಪ್ರೆಸ್ ಮಾಡ್ಬಿಡ್ತಾ ಇದೆ ಆ ಮಕ್ಕಳನ್ನ ಅಂತ ನನ್ಗನ್ಸುತ್ತೆ. ಹೀಗಾಗಿ ಎಜುಕೇಶನ್ ಸಿಸ್ಟಮ್ ಆ ಮಕ್ಕಳಲ್ಲಿರೋ ಡಿವಿನಿಟಿ ಹೊರತೆಗಿಬೇಕಾಗಿತ್ತು. ಸಾಧ್ಯತೆಗಳು, ಪಾಸಿಬಿಲಿಟೀಸ್ ಏನಿದೆ ಆ ಹುಡುಗನಲ್ಲಿ, ಸ್ಪೋರ್ಟ್ಸ್ ಮ್ಯಾನ್ ಆಗೋದಕ್ಕೆ ಅವಕಾಶ ಇದೆಯಾ, ಚಿತ್ರನಟ ಆಗೋದಕ್ಕೆ ಅವಕಾಶ ಇದೆಯಾ, ಕ್ರಿಯೇಟರ್ ಆಗೋಕ್ಕೆ ಅವಕಾಶ ಇದೆಯಾ. ಇವಾಗ ಯೂಟ್ಯೂಬ್ ಎಲ್ಲ ಶುರುವಾದ ಮೇಲೆ ಎಷ್ಟು ಜನ ಕ್ರಿಯೇಟರ್ಸ್ ಹೊರಗಡೆ ಬಂದಿದ್ದಾರೆ. ಯಾವ ಇಂಜಿನಿಯರ್ಸ್, ಡಾಕ್ಟರ್ಗಳು ಸಂಪಾದನೆ ಮಾಡದಿರುವಷ್ಟು ಹಣ ಸಂಪಾದನೆ ಯೂಟ್ಯೂಬರ್ಗಳು ಸಂಪಾದನೆ ಮಾಡ್ತಾ ಇದ್ದಾರೆ. ಕ್ರಿಯೇಟಿವ್ ಅವ್ರ ಮೈಂಡ್ ಅಷ್ಟು, ಅಂದ್ರೆ ಅವ್ರು ಅಷ್ಟು ಕ್ರಿಯೇಟಿವ್ ಆಗಿದ್ರು ಅಂತ. ಬಟ್ ತರಗತಿಲಿ ಅವರು ಬಹುಶಃ ಎಷ್ಟು ಮಾರ್ಕ್ಸ್ ತಗೊಳ್ತಾ ಇರೋ ನನಗೆ ಗೊತ್ತಿಲ್ಲ. ಬಟ್ ಅವರು ಮೇಸ್ಟರ್ ಕಣ್ಣಲ್ಲಿ ಅವ್ನು ದಡ್ಡನೇ ಆಗಿರ್ತಾನೆ. ಇನ್ನೊಂದು ರಿಷಬ್ ಶೆಟ್ಟಿ ಎಕ್ಸಾಂಪಲ್ ಕೊಡೋದಾದ್ರೆ, ರಿಷಬ್ ಶೆಟ್ಟಿ ಅವರು ಬಹುಶಃ ಅವ್ರ ಮೇಸ್ಟ್ರುಗಳು ಅವ್ರನ್ನ ಹೊಗಳಿದ ದಿನಗಳು ಇರಲಿಕ್ಕಿಲ್ಲ. ಬಟ್ ಈಗ ಇಡೀ ಪ್ರಪಂಚ ಹೊಗಳ್ತಾ ಇದೆ. ಅವ್ರು ನೀವು ಹಣ ಸಂಪಾದನೆ ಮಾರ್ಗನಾದ್ರು ತಗೊಳ್ಳಿ ಅಥವಾ ಆರ್ಟ್ ಅಲ್ಲಾದ್ರೂ ತಗೊಳ್ಳಿ, ಸಕ್ಸಸ್ ತಗೊಂಡ್ಮೇಲೆ ಆ ವ್ಯಕ್ತಿನ ನಾವ್ ಇವಾಗ ನೋಡೋ ದೃಷ್ಟಿ ಚೇಂಜ್ ಆಗಿದೆ. ಬಟ್ ತರಗತಿಲಿ ಅದೇ ಹುಡುಗ ಮೂರ್ಖ, ಅದೇ ಹುಡುಗ ಏನು ಕೆಲ್ಸಕ್ಕೆ ಬಾರದವನು. ಹಿಂಗಾಗಿ ತರಗತಿಲೇ ಮಕ್ಕಳ ಕಾನ್ಫಿಡೆನ್ಸ್ ನಾವು ಕಿಲ್ ಮಾಡ್ತಾ ಇದೀವಿ ಡ್ಯೂ ಟು ಈ ಎಜುಕೇಶನ್ ಸಿಸ್ಟಮ್ ನ ಕಾರಣದಿಂದಾಗಿ. ಆಮೇಲೆ ನಮ್ಮನ್ನ ಫೀಡ್ ಮಾಡೋದು ಹೇಗಿರುತ್ತೆ ಅಂತಂದ್ರೆ, ಕಾಮರ್ಸ್ ತಗೋತಿಯಾ ಅಂದ್ರೆ ನೀನ್ ದಡ್ಡನ, ಆರ್ಟ್ ಯಾರು ತಗೊಳ್ತಾರ, ಅವ್ರಿಗೆ ಕೆಲಸ ಸಿಗುತ್ತಾ ಅನ್ನತ್ರ. ಸೈನ್ಸ್ ತಗೊಂಡ್ರೆ ಓಕೆ, ಹುಡುಗ ಬ್ರಿಲಿಯಂಟ್ ಇದಾನೆ, ಇಂಜಿನಿಯರಿಂಗ್ ಮಾಡ್ಬೋದು, ಮೆಡಿಕಲ್ ಮಾಡ್ಬೋದು. ಇದು ಒಂಥರ ಇಂಡೈರೆಕ್ಟ್ಲಿ ಆ ಮಕ್ಕಳ ಮೈಂಡ್ ಅಲ್ಲಿ ಫೀಡ್ ಮಾಡ್ತಿರೋ ಮಾಫಿಯಾ ಅಲ್ವಾ? ಮೂಢನಂಬಿಕೆ, 100% ಮೂಢನಂಬಿಕೆ ಮತ್ತು ಮಾಫಿಯಾ ಕೂಡ ಹೌದು. ಮೂಢನಂಬಿಕೆ ಏನಂತಂದ್ರೆ ಕಣ್ ಮುಚ್ಕೊಂಡು ನಂಬಿಡೋದು. ಈಗ ಹೇಳ್ತಿದ್ದಾರೆ ಮಾರ್ಕ್ಸ್ ತಗೊಂಡ್ರೆ ಜಾಸ್ತಿ ದೊಡ್ಡವರು ಅಂತ, ಅದನ್ನ ನಂಬಿಟ್ಟಿದೀವಿ ಎಲ್ರು, ಇಡೀ ಸಮಾಜ ನಂಬಿಟ್ಟಿದೆ.
ನನ್ನ ಪ್ರಕಾರ ಮಾರ್ಕ್ಗಳು ಅವ್ರ ಜೀವನದ ಮೇಲೆ ತುಂಬ ಪ್ರಭಾವ ಬೀರಲ್ಲ. ಅವ್ರಿಗೊಂದು ಕೆಲಸ ಕೊಡಿಸೋದ್ರಲ್ಲಿ ಹೆಲ್ಪ್ ಮಾಡ್ಬೋದು, ಅಥವಾ ಅವರಿಗೆ ಒಂದು ಯಾವುದೋ ಕಾಲೇಜಲ್ಲಿ ಸೀಟ್ ಕೊಡಿಸೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ಬಿಟ್ಟರೆ ಜೀವನಕ್ಕೆ ತುಂಬ ಮಾರ್ಕ್ಸ್ಗಳು ಹೆಲ್ಪ್ ಮಾಡೋದಿಲ್ಲ. ಜೀವನಕ್ಕೆ ಹೆಲ್ಪ್ ಮಾಡೋದು ಜ್ಞಾನ. ಅದು ಕೇವಲ ಸಬ್ಜೆಕ್ಟ್ ನಾಲೆಡ್ಜ್ ಅಲ್ಲ, ಎಲ್ಲ ಥರದ ನಾಲೆಡ್ಜು. ನೀವು ಹೇಳ್ತೆ ಆಸ್ಟ್ರೇಲಿಯಾದಂಥ ಅಥವಾ ಇನ್ಯಾವುದೋ ಮುಂದುವರೆದ ದೇಶಗಳಲ್ಲಿ ನಾವು ನೋಡ್ತೀವಿ, ಅವ್ರಿಗೆಲ್ರಿಗೂ ಅವರಿಗೆ ಅವರ ಅಭಿರುಚಿಗಳಿಗೆ ಅವಕಾಶ ಇರ್ತದೆ. ಕರೆಕ್ಟ್. ಅವ್ರನ್ನ ಗುರುತಿಸ್ತಾರೆ, ಈ ಮಗುಗೆ ಯಾವ್ದ್ರಲ್ಲಿ ಅಭಿರುಚಿ ಇದೆ ಅಂತ. ಬಟ್ ನಮ್ಮಲ್ಲಿ SSLC ಎಕ್ಸಾಮ್ ಬಂತು ಅಂದ್ರೆ ಭರತನಾಟ್ಯ ಬಿಡಿಸ್ಬಿಡ್ತೀವಿ ಮಗುನ, ಬೇಡ SSLC ಪಬ್ಲಿಕ್ ಎಕ್ಸಾಮ್, ಕರಾಟೆ ಕೇಬಲ್ ತೆಗಿಸ್ತೀವಿ, ಕರಾಟೆ ಕ್ಲಾಸ್ ಬಿಡಿಸ್ಬಿಡ್ತೀವಿ, ಸಂಗೀತ ಕ್ಲಾಸ್ ಬಿಡಿಸ್ಬಿಡ್ತೀವಿ. ಫೋಕಸ್ ಓನ್ಲಿ ಮಗು ಅದಕ್ಕೊಂದಕ್ಕೆ ಫೋಕಸ್ ಮಾಡಬೇಕು, ಬರೀ ಮಾರ್ಕ್ಗಳಿಗಷ್ಟೇ ಅಂತ. ಇದು ಹ್ಯಾರಾಸ್ಮೆಂಟ್ ಅಂತ ನನ್ನ ಭಾವನೆ. ಪೋಷಕರು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸಮಾಜ ಎಲ್ಲವೂ ಸೇರಿ ಅರಳುತ್ತಿರೋ ಮಕ್ಕಳ ಮನಸ್ಸುಗಳ ಮೇಲೆ ಹ್ಯಾರಾಸ್ಮೆಂಟ್ ಮಾಡ್ತಾ ಇದೆ ಈ ಮಾರ್ಕ್ಸ್ಗಳಿಗೋಸ್ಕರ. ಈ ಡಿಪ್ರೆಷನ್ ಇಂದ ಎಷ್ಟು ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಹೌದು, ಪ್ರಾಣ ಕಳ್ಕೊಂಡಿದ್ದಾರೆ. ಮತ್ತೆ ಅವ್ರಿಗೆ ಕುದುರೆಗೆ ಹೆಂಗೆ ಪಟ್ಟಿ ಕಟ್ಟಿ ಮಾಡ್ತಾರೋ ಹಂಗೆ ಪಟ್ಟಿ ಕಟ್ಟಿಬಿಡ್ತಾರೆ, ತೆಗಿಯಕ್ಕೆ ಬರಲ್ಲ ಅವರಿಗೆ. ಮುಂದೆ ಯಾರು ತೆಗಿಯೋರು? ಈಗ ಪಟ್ಟಿ ಕಟ್ಟಿದ್ದಾರೆ, ಜೀವನ ಅಂದ್ರೆ ಇಷ್ಟು, ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತಗೊಳ್ಬೇಕು, ಓದಬೇಕು, ಮಾರ್ಕ್ಸ್ ತಗೊಳ್ಬೇಕು. ಈ ಪಟ್ಟಿಯನ್ನು ಮತ್ತೆ ಬಿಚ್ಚೋರು ಯಾರು? ಅವ್ರ ಜೀವಮಾನ ಪರ್ಯಂತ ಆ ಕಡೆ ಈ ಕಡೆ ನೋಡಿದ್ರೆ ಸ್ಟ್ರೈಟ್ ಹೋದಂಥ ಒಬ್ಬ ಹುಡುಗ ಒಂದು ಹಂತಕ್ಕೆ ಹೋದ್ಮೇಲೆ ಮಾರ್ಕ್ಸ್ ಮುಗಿಯುತ್ತೆ. ಡಿಗ್ರಿ ಮಾಡ್ಕೊಂಡು ಡಬಲ್ ಡಿಗ್ರಿ ಮಾಡ್ಕೊಳ್ತಾರೆ, PhD ಮಾಡ್ತಾರೆ, ಇನ್ನೇನೋ ಮಾಡಲಿ. ಅದಾದ್ಮೇಲೆ ಮುಂದಕ್ಕೇನು ಅಂತ ಕಲಿಸಿರಲ್ಲ ಅವರಿಗೆ, ಭಾಳ ಜನ ಮಕ್ಕಳಿಗೆ. ಹೀಗಾಗಿ ಎಜುಕೇಷನ್ ಮೇಲೆ ಏನು ಫೋಕಸ್ ಬೀಳ್ತಾ ಇದೆಯೋ ಇದು ತುಂಬ ಕೆಟ್ಟ ಪರಿಸ್ಥಿತಿ ಮಾಡಿದೆ. ಇದಕ್ಕೆ ಕಾರಣಗಳಿದೆ, ಹೌದು, ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ನಮ್ಮ ದೇಶ ಬಡತನದಲ್ಲಿ ಇದ್ದಂಥ ದೇಶ, ಊಟ ಬಟ್ಟೆಗೆ ಸಮಸ್ಯೆ ಇತ್ತು, ಇವತ್ತಿಗೂ ಇದೆ ತುಂಬ ಕಡೆಗಳಲ್ಲಿ. ಹೀಗಾಗಿ ಒಂದು ಮಗು ಚೆನ್ನಾಗಿ ಓದಿ ಒಂದು ಗೌರ್ಮೆಂಟ್ ಕೆಲಸ ತಗೊಂಡ್ಬಿಡ್ಲಿ, ಒಂದೊಂದು ಜೀವನ ಹೊಟ್ಟೆಪಾಡಿಗೆ ಒಂದು ದಾರಿ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ಓದಿಸ್ಬೇಕು ಅನ್ನೋ ಥರದ್ದು ಇನಿಷಿಯಲ್ ಸ್ಟೇಜಲ್ಲಿ ಒಳ್ಳೆ ಇಂಟೆನ್ಷನ್ನೇ ಅದು. ಎಲ್ಲ ಓದಲಿ, ಎಲ್ಲ ಅಕ್ಷರಸ್ಥರಾಗಲಿ, ಎಲ್ಲ ಕೆಲಸ ತಗೊಳ್ಳಿ ಅಂತ. ಬಟ್ ಇವತ್ತಿನ ಪ್ರಪಂಚ ತುಂಬ ಮುಂದುವರೆದಿದೆ, ಮಕ್ಕಳು ಅದಕ್ಕಿಂತಲೂ ಮುಂದೆ ಆಗಿದೆ. ನಾವು ಸಮಾಜವು ಕೂಡ ಆಸ್ ಎ ಸಿಟಿಜನ್ಸ್, ನಮ್ಮ ದೇಶದ ಜನಗಳು ಬಡತನ ರೇಖೆನ ಮೀರಿ ತುಂಬ ಜನ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಶ್ರೀಮಂತರು ಬಹಳಷ್ಟು ಜನ ಇದ್ದಾರೆ. ಈ ಶ್ರೀಮಂತರು ಮಕ್ಕಳಿಗೂ, ಮಿಡ್ಲ್ ಕ್ಲಾಸಲ್ಲಿರೋ, ಹೈಯರ್ ಮಿಡ್ಲ್ ಕ್ಲಾಸಲ್ಲಿರೋ ಮಕ್ಕಳಿಗೂ ನಾವು ಇನ್ನೂ ಊಟ ಬಟ್ಟೆ ಸಮಸ್ಯೆಗೆ ಕ್ರಿಯೇಟ್ ಆದಂಥ ಗೋಲ್ನೇ ಹಾಕೊಡ್ತಿದ್ದೀವಿ ಅಂತಂದರೆ, ಜಾಸ್ತಿ ಮಾರ್ಕ್ಸ್ ತಗೋ ಅಂತ ಮುಂದಕ್ಕೆ ಯೋಚನೆ ಮಾಡೋದಿಲ್ಲ. ಸೊ ಅಲ್ಲಿಂದ ಆಚೆಗೆ ಆ ಮಕ್ಕಳನ್ನ ಏರಿಸೋ ಕೆಲಸ ಆಗಬೇಕು. ಬಟ್ ಅದಕ್ಕೆ ಪ್ಯಾರಲಲ್ ಆಗಿ ಒಂದು ಸಮಸ್ಯೆ ಆಗ್ತದೆ, ರಿಯಾಲಿಟಿ ಶೋಗಳು. ಈ ಕಡೆ ಓದೋದನ್ನ ಬಿಟ್ಟು ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ರಿಯಾಲಿಟಿ ಶೋಗೆ ಹೋಗಬೇಕು ಅನ್ನೋ ಥರದ್ದು. ಅದು ಅಲ್ಲ, ಈ ನಡುವೆ ಇದೆ, ಎಲ್ಲದರ ಮಧ್ಯದಲ್ಲಿ ಇದೆ, ಅದು ವ್ಯಾಲ್ಯೂ ಎಜುಕೇಶನ್. ಜ್ಞಾನದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು, ಸ್ಪಿರಿಚುಯಾಲಿಟಿ ಕಡೆಗೆ ಆಸಕ್ತಿ ಮೂಡಿಸ್ತಕ್ಕಂಥದ್ದು. ಈ ಕುರಿತಂತೆ ಮಕ್ಕಳ ಗಮನವನ್ನು ಸೆಳೆಯಬಲ್ಲಂತ ಎಜುಕೇಶನ್ ಅನ್ನ ನಾವು ಇವತ್ತು ಕೊಡಬೇಕಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ, ಈಗ ನನ್ನ ಚೈಲ್ಡ್ಹುಡ್ ಅಲ್ಲಿ ನಾನು ಹೋದಂತಹ ಟ್ರಾಮಾ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ, ಈಗ ನನಗೆ ಕ್ರಿಕೆಟ್ ಆಡೋದಕ್ಕೆ ಇಷ್ಟ, ಪರ್ಸ್ನಲಿ ತುಂಬಾ ಚೆನ್ನಾಗಿ ಕ್ರಿಕೆಟ್ ಆಡ್ತಿದ್ದೆ. ಬಟ್ PT ಪೀರಿಯಡ್ ಅಂತ ಒಂದಿಡೋರು, ವಾರಕ್ಕೆ ಒಂದು ದಿನ, ಅವತ್ತಿನ ದಿನ ಮಾತ್ರ ನೀವು ಆಡಬೇಕು. ಅದರಲ್ಲಿ ನನ್ನಲ್ಲಿ ಒಳ್ಳೆ ಪ್ರತಿಭೆ ಇದೆ, ಎಲ್ಲರೂ ನೋಡಿ ಇವ್ನು ಚೆನ್ನಾಗಿ ಕ್ರಿಕೆಟ್ ಆಡ್ತಾನೆ ಅಂತ ಅಂದ್ರೂ ಅದಕ್ಕೆ ಸಿಗುವಂತಹ ಟೈಮು, ಸ್ಕೋಪು, ಗೌರವ ಎಲ್ಲವೂ ತುಂಬಾ ಕಮ್ಮಿ. ಈಗ ನನಗೆ ಇನ್ಯಾವುದೋ ವಿಷಯದಲ್ಲಿ ಇಷ್ಟ ಇಲ್ಲ, ಸೋಷಿಯಲ್ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ, ಏನೊಂದಿಲ್ಲ. ಬಟ್ ನಾನು ಫೋರ್ಸ್ಫುಲಿ ಅದನ್ನೇ ಓದಬೇಕು, ಅದನ್ನೇ ಮಾಡಬೇಕು. ಇಲ್ಲಿ ಎಜುಕೇಷನ್ ಅನ್ನೋದು ಮಕ್ಕಳಿಗೆ ಅವರಲ್ಲಿರುವಂತಹ ಕ್ರಿಯೇಟಿವಿಟಿ ಅಥವಾ ಅವರಲ್ಲಿರುವಂತಹ ಟ್ಯಾಲೆಂಟನ್ನು ಪುಷ್ ಮಾಡೋಕ್ಕೆ ಎಜುಕೇಷನ್ ಬೇಕಾ, ಇಲ್ಲ ಎಜುಕೇಷನ್ಗೆ ಸ್ಲೇವ್ಸ್ ಆಗೋದಕ್ಕೆ ಮಕ್ಕಳು ಬೇಕಾ? ಬಿಕಾಸ್ ಎಜುಕೇಷನ್ ಕೊಡ್ತಾ ಇರೋದೇ ಸ್ಲೇವ್ಸ್ ಮಾಡಕ್ ಆಗಿರೋದ್ರಿಂದ ಮಕ್ಕಳ ವೈಯಕ್ತಿಕ ಭಾವನೆಗಳಿಗೆ ಅಲ್ಲಿ ಬೆಲೆ ಇಲ್ಲ ಅಷ್ಟೇ. ಮಕ್ಕಳು ಕ್ರಿಕೆಟರ್ ಆಗೋದು, ಸಂಗೀತಗಾರ ಆಗೋದು, ಅಥವಾ ಡ್ಯಾನ್ಸರ್ ಆಗೋದು, ಅಥವಾ ಇನ್ನೇನೋ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಳ್ಳೋದು, ನನಗೆ ಕಲೆಯಲ್ಲಿ ಆಸಕ್ತಿ ಇದೆ, ಹಿಸ್ಟ್ರಿಲಿ ಆಸಕ್ತಿ ಇದೆ, ಅವನ ಆಯ್ಕೆ ಅಲ್ಲ ಅದು ಸಮಾಜ ಏನು ನಂಬ್ಕೊಂಡು ಬಂದಿದೆ ಮೂಢನಂಬಿಕೆ, ಆ ಮೂಢನಂಬಿಕೆಗೆ ಅನುಗುಣವಾಗಿದೆ. ಅಂದ್ರೆ ಸೈನ್ಸ್ ಅಂದ್ರೆ ಜಾಸ್ತಿ, ಆರ್ಟ್ಸ್ ಅಂದ್ರೆ ತುಂಬಾ ಕಡಿಮೆ, ಎರಡಕ್ಕೂ ಸಲ್ದಿರೋರು ಕಾಮರ್ಸ್ಗೆ ಹೋಗ್ತಾರೆ, ಇದು ಮೂಢನಂಬಿಕೆ. ಈ CBSE ICSE ಎಲ್ಲ ಹೇಗೆ ಉಟ್ಕೊಳ್ತಾ ಹೋಯ್ತು, ಇನ್ ಮುಂದಕ್ಕೆ ಮತ್ತೆ ಇನ್ನೂ ಬೇರೆ ಬೇರೆ ದಂಧೆ. ಈಗ ನೋಡಿ, ಇಂಜಿನಿಯರಿಂಗ್ ಕಾಲೇಜ್ಗಳು, ಮೆಡಿಕಲ್ ಕಾಲೇಜನ್ನು ಇನ್ನೂ ಬೇಕು ಅನ್ಕೊಳ್ಳೋಣ. ಬಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ಇವಾಗ ಸಾಕಷ್ಟು ಆಗೋಗಿದೆ, ಕೆಲಸನೇ ಇಲ್ಲ, ಇಂಜಿನಿಯರ್ಸ್ ಕೆಲಸ ಇಲ್ಲ. ಈಗ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ, ನಾನು ಕೆಲಸ ಕೊಡಿ ಅಂತ ಹೇಳಿದ್ರೆ ಅವ್ರು ಇದ್ರ ಮೇಲೆ ಇನ್ನೊಂದಷ್ಟು ಕೋರ್ಸ್ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ಅದ್ರ ಮೇಲೆ ಇನ್ನೊಂದಷ್ಟು ಕೋರ್ಸ್ ಮಾಡೋದ್ರೆ ಇಂಜಿನಿಯರಿಂಗ್ ಕಲ್ತಿದ್ಯಾಕೆ? ಮತ್ತೆ ತುಂಬಾ ಕಂಪ್ನಿಗಳು ಹೇಳ್ತಾ ಇದಾವೆ, ನಿಮ್ ಡಿಗ್ರಿನ ಪಕ್ಕಕ್ಕೆ ಇಟ್ಬಿಡಿ, ನಾವು ಕೊಡೋ ಟ್ರೈನಿಂಗ್ ತಗೊಳ್ಳಿ ಸಾಕು ಅಂತ. ಸೊ ಇಂಜಿನಿಯರಿಂಗ್ಗೆ ಬೆಲೆ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ಕಾರಣ ಇಂಜಿನಿಯರಿಂಗ್ ಕಾಲೇಜ್ಗಳು ಅಷ್ಟೊಂದು ಸ್ಥಾಪನೆ ಮಾಡಿದ್ದು. ಮತ್ತು ಅದ್ರ ಉದ್ದೇಶ ಇಂಜಿನಿಯರ್ಸ್ ಮಾಡಿ ನಮ್ಮ ದೇಶಕ್ಕೆ ನಾವು ವಿಶ್ವೇಶ್ವರನ್ನು ಕೊಡಬೇಕು ಅನ್ನೋದಾಗಿರಲಿಲ್ಲ. ಜಸ್ಟ್ ದುಡ್ಡು ಮಾಡಬೇಕು, ಅವ್ರು ಹಣ ಮಾಡಬೇಕು, ಅದಕ್ಕೋಸ್ಕರ ಕಾಲೇಜ್ಗಳ ಮೇಲೆ ಕಾಲೇಜು ಓಪನ್ ಮಾಡ್ತಾ ಹೋದ್ರು. ಅದಕ್ಕೆ ಬೇಕಂತ ಟೀಚರ್ಸ್ ಇದ್ದಾರಾ, ಏನು ಕೆಪಾಸಿಟಿ ಇರ್ತಕ್ಕಂಥ ಪ್ರೊಫೆಸರ್ಸ್ಗಳಿದ್ದಾರಾ, ಅಧ್ಯಯನ ಮಾಡೋರು ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ. ಅಷ್ಟು ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಿದ್ರಾಯ್ತು, ಜಾಗ ವ್ಯವಸ್ಥೆ ಮಾಡ್ಕೊಂಡ್ರಾಯ್ತು, ಸ್ಕೂಲ್ ಪರ್ಮಿಷನ್ ಕೊಡೋದು, ಈ ಥರದ್ದು ಅವರೆಲ್ಲ ಜನರ ಮನಸ್ಸಿನಲ್ಲಿ ತುಂಬಿದ್ರು. ನೀವು ಇಂಜಿನಿಯರ್ಸ್ ಆದರೆ, ಡಾಕ್ಟರ್ಸ್ ಆದ್ರೆ ನಿಮಗೆ ಬೆಲೆ ಸಮಾಜದಲ್ಲಿ ಅನ್ನೋ ಥರ. ಹೀಗಾಗಿ ಆ ದಂಧೆ, ದುಡ್ಡು ಮಾಡೋ ಒಂದು ದಂಧೆ ಇವೆಲ್ಲ ಮಕ್ಕಳನ್ನು ಇಂಜಿನಿಯರ್ ಡಾಕ್ಟರ್ ಆಗೋ ಥರನೇ ಪ್ರೇರೇಪಣೆ ಕೊಡ್ತಾ ಇದೆ. ಎಲ್ಲ ಮಕ್ಕಳು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಾಗಿಲ್ಲ, ಆಗೋಕ್ಕಾಗಲ್ಲ, ಬೇರೆ ಪ್ರಶ್ನೆ, ಆಗ್ಬೇಕಾಗಿಲ್ಲ. ಈಗ ನಾವೆಲ್ಲ ಇಂಜಿನಿಯರಿಂಗ್ ಮಾಡಿ ಬೇರೆ ಏನೋ ಮಾಡ್ತಿದೀವಲ್ಲ, ಇದೆಲ್ಲ
ಅಲ್ಲೂ ಕೆಲಸ ಮಾಡಿ ಅಲ್ಲಿ ಆ ತೃಪ್ತಿ ಇಲ್ಲದೆ ಇರೋದಕ್ಕೇನೆ ಬಿಟ್ಟು ಬಂದು ಬೇರೆ ಹಾಗಾದ್ರೆ ಏನೋ ಇಷ್ಟು ವರ್ಷ ಮಾಡ್ತಾ ಇರೋದು. ಇಂಜಿನಿಯರಿಂಗ್ ಮಾಡಿದ್ರ ಇದೇನು ಉದ್ದೇಶ ಏನಾಯ್ತು? ಮತ್ತೆ ಚಿಕ್ಕ ವಯಸ್ಸಿನಲ್ಲಿ ಕಲಿಯೋ ಶಕ್ತಿ ಸಿಕ್ಕಾಪಟ್ಟೆ ಇರುತ್ತೆ. ಆ ಕಲಿಯೋ ಶಕ್ತಿ ಇದ್ದಾಗ ಅದಕ್ಕೇನು ಪ್ಯಾಷನ್ ಆಗಿರುತ್ತೋ, ಅದಕ್ಕೇನು ಪ್ಯಾಷನ್ ಅಂತ ಭಾವಿಸಿರುತ್ತೋ ಆ ದಿಕ್ಕಲ್ಲಿ ಅದನ್ನು ಬಿಟ್ಟುಬಿಟ್ರೆ ಅದು ಎಕ್ಸ್ಪರ್ಟ್ ಆಗಿಬಿಡುತ್ತೆ, ಅದ್ಭುತ ಆಗಿಬಿಡುತ್ತೆ. ನೀವು ಫೋರ್ಸ್ ಮಾಡೋದೇ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಲರ್ನಿಂಗ್ ಫೋರ್ಸ್ಫುಲಿ ಆಗಬೇಕಾಗಿಲ್ಲ, ಅದು ಸಹಜವಾಗಿ ಬಂದ್ಬಿಡುತ್ತೆ. ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ನಾವು ತೊಗೊಂಡು ಇಂಡಿಯನ್ ನಾಲೆಡ್ಜ್ ಹೆಂಗೆ ತೊಗೊಳ್ತಾರೆ ಅಂತಂದ್ರೆ ಅದು ಕ್ವಶನ್ಸ್ ಆಧಾರದ ಮೇಲೆ. ಆ ಮಗುವಿಗೆ ಕ್ವಶನ್ಸ್ ಹುಟ್ಟುತ್ತೆ, ಕ್ವಶನ್ಸ್ ಕೇಳುತ್ತೆ, ಆನ್ಸರ್ ತಗೊಳುತ್ತೆ. ಫೋರ್ಸ್ಫುಲಿ ಇಲ್ಲ, ನೀವು ಇದನ್ನು ಕಲಿಬೇಕು, ಇದನ್ನು ಈ ಥರದ್ದಿಲ್ಲ. ಈ ಜ್ಞಾನವನ್ನು ಲಭ್ಯ ಮಾಡ್ಕೊಳ್ಳೋದೇ ಪ್ರಶ್ನೋತ್ತರಗಳ ಆಧಾರದ ಮೇಲೆ. ಸೊ ಇವತ್ತಿನ ಸಿಸ್ಟಮಲ್ಲಿ ಪ್ರಶ್ನೋತ್ತರಗಳ ಅವಕಾಶನೇ ಇಲ್ಲ. ಪ್ರಶ್ನೆ ಕೇಳೋದು ಬರೀ ಕ್ವಶನ್ ಪೇಪರ್, ಆನ್ಸರ್ ಮಾಡೋದು ಹುಡುಗ. ಒಂದು ಎಲ್ಲೋ ಒಂದ್ ಕಡೆ ಒಳ್ಳೆ ಸೇಯಿಂಗ್ ಇದೆ, ಮಕ್ಕಳನ್ನ ಹುಟ್ಟಾಕೋದು ನಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕಲ್ಲ, ಹುಟ್ಟಿರೋ ಮಗುನ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಾವು ತಂದೆ ತಾಯಿ ಆಗೋದು ಅಂತ. ಹೌದು ಹೌದು, 100% ಕರೆಕ್ಟ್. ಮಕ್ಕಳನ್ನ ನಾವು ಪೇರೆಂಟ್ಸ್ ಎಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಜೀವನದಲ್ಲಿ ಏನೋ ಕನಸಿರುತ್ತೆ, ನಾನೇನೋ ಆಗಬೇಕು ಅಂತ, ಅದಾಗ್ಲಿಲ್ಲ. ನನ್ನ ಲೆಕ್ಕದಲ್ಲಿ ಅದೇ ದೊಡ್ಡ ಸಾಧನೆ ಅಂತ. ನನ್ನ ಕೈಲಾಗ್ಲಿಲ್ಲ, ನನ್ನ ಮಗ ಮಾಡ್ಲಿ, ನನ್ನ ಮಗಳು ಮಾಡಲಿ. ಮತ್ತು ಆ ಮಗುಗೆ ಹೇಳೋದು, ನನಗೆ ಓದಬೇಕಾದ್ರೆ ಈ ವ್ಯವಸ್ಥೆಗಳಿರಲಿಲ್ಲ, ನಿನಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀನಿ, ನೀನು ಓದ್ಬಿಡು ಅಂತ. ಅರ್ಥ ಮಾಡ್ಕೊಳ್ಬೇಕು ಪೇರೆಂಟ್ಸು ಕೂಡ. ಅದೊಂದು ಇಂಡಿವಿಜುವಲ್ ಸೋಲ್, ಅದರದ್ದೇ ಆದಂಥ ಥಾಟ್ಸ್ ಇದೆ, ಅದರದ್ದೇ ಆದಂಥ ಐಡಿಯಾಸ್ ಇದೆ. ಪೂರ್ವ ಜನ್ಮದಿಂದ ಅದು ತಗೊಂಡು ಬಂದಿರತಕ್ಕಂಥ ಆಸೆ ಆಕಾಂಕ್ಷೆಗಳ ಮೂಟೆ ಅದರ ಹೆಗಲ ಮೇಲೆ ಸಾಕಷ್ಟಿದೆ. ಅದ್ರ ಮಧ್ಯೆ ನಾನು ಹೊತ್ಕೊಂಡು ಬಂದಿರೋ ಆಸೆಗಳ ಮೂಟೆನ ಅದ್ರ ಮೇಲೆ ಹೇರಿದ್ರೆ ಆ ಮಗು ಏನಾಗಬೇಕು? ಅದರ ಶಕ್ತಿ ಎಷ್ಟು ಅಂತ ತಡ್ಕೊಳ್ಳುತ್ತೆ. ಹೀಗಾಗಿ ಪೇರೆಂಟ್ಸ್ ಯಾರಾದರೂ ಅವರ ಆಸೆಗಳನ್ನ ಮಕ್ಕಳ ಮೇಲೆ ಹೇರ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಆ ಪೇರೆಂಟ್ಸು ಮಕ್ಕಳಿಗೆ ಶೋಷಣೆ ಮಾಡ್ತಿದ್ದಾರೆ ಅಂತ ಅರ್ಥ. ಆ ಮಗುವಿನ ಬಾಲ್ಯನವ್ರು ಕಿತ್ಕೋತಾ ಇದ್ದಾರೆ ಅಂತ. ಮಕ್ಕಳಿಗೆ ಏನು ಆಸೆ ಇದೆ ಫಸ್ಟ್ ಅದನ್ನು ಗುರುತಿಸಬೇಕು. ಅವರಿಗೆ ಒಂದು ಬೀಜ ಇದ್ದಂತೆ ಮಗು ಬೀಜಕ್ಕೆ ನಾವು ಹಿಂಗೆ ಬೆಳಿ ಹಂಗೆ ಬೆಳಿ ಅಂತ ಹೇಳ್ಕೊಡ್ಬೇಕಾಗಿಲ್ಲ. ಅದು ಬೆಳೆಯೋದು ಹೆಂಗೆ ಅಂತ ಅದಾಗಲೇ ಒಳಗಡೆ ಪ್ರೋಗ್ರಾಮ್ ಆಗೋಗಿದೆ. ನಾವು ಜಸ್ಟ್ ಅದಕ್ಕೆ ಬೇಕಾದಂಥ ನೀರು, ಗೊಬ್ಬರ, ವಾತಾವರಣ, ಸನ್ಲೈಟನ್ನು ಅದಕ್ಕೆ ಕೊಡಬೇಕು. ಅಂದರೆ ವಾತಾವರಣ ಕ್ರಿಯೇಟ್ ಮಾಡಿಕೊಡ್ಬೇಕು ಅಷ್ಟೇ. ಬಟ್ ಪೇರೆಂಟ್ಸ್ ಏನು ಮಾಡ್ತಿದ್ದಾರೆ, ತಮ್ಮ ಇಚ್ಛೆಗಳನ್ನು ಮಕ್ಕಳ ಮೇಲೆ ಹೇರ್ತಾ ಇದ್ದಾರೆ. 100% ತಪ್ಪು ಇದು. ನಮ್ಮ ಅಪ್ಬ್ರಿಂಗಿಂಗ್ ಅಲ್ಲಿ ದುಡ್ಡು ಮಾಡೋದೇ ನಮ್ಮ ಅಲ್ಟಿಮೇಟ್ ಗೋಲ್ ಆಗಿದೆ. ಅಥವಾ ನೀನು ಚೆನ್ನಾಗಿರ್ಬೇಕು, ಸುಖವಾಗಿರೋದು ಅಂದ್ರೆ ಏನು? ದುಡ್ಡು ಮಾಡೋದು, ತಿಂಗಳಿಗೆ ಒಂದು ಸಂಬಳ ಬರೋದು. ಆ ತಿಂಗಳು ಸಂಬಳ ಬರೋದೇ ನೀನ್ ಯೋಗ್ಯತೆ ಅಂತ ನಾವೇನೆ ಹಣೆಪಟ್ಟಿ ಆಗ್ತಾ ಇದೀವಿ. ಬೋನ್ಸಾಯಿ ಟ್ರೀ ಮಾಡ್ತಾ ಇದೀವಿ. ಒಂದ್ ಅರ್ಥದಲ್ಲಿ ಅದಾದ್ರೆ, ಇನ್ನೊಂದ್ ಅರ್ಥದಲ್ಲಿ ಎಲ್ಲಾ ಕೆಲಸವೂ ದುಡ್ಡಿಂದಾನೇ ನಡೀತೀವಿ. ಈಗ ನಾವು ಮಾತಾಡೋದು, ಈಗ ಮದರ್ ತೆರೇಸಾ ದುಡ್ಡು ಬರುತ್ತೆ ಅಂತಾನೆ ಕೆಲಸ ಮಾಡಿದ್ರೆ ಅವರು ರಿಚೆಸ್ಟ್ ಪರ್ಸನ್ ವರ್ಲ್ಡ್ ಅಲ್ಲಿ. ಬಟ್ ಎಲ್ಲವನ್ನು ದುಡ್ಡಿಂದಾನೇ ಅಳಿಯೋ ಅಪ್ಬ್ರಿಂಗಿಂಗ್ನೆಸ್ಸು ಎಷ್ಟು ತಪ್ಪಿದೆ. ಮತ್ತೆ ದುಡ್ಡು ಅನ್ನೋದನ್ನ ಯಾಕೆ ಎಲ್ಲದಕ್ಕೂ ತರ್ತೀವಿ? ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಅಪ್ಬ್ರಿಂಗಿಂಗ್ ಅಲ್ಲಿ ಆಗಿರ್ಬೋದು, ದುಡ್ಡು ಅನ್ನೋ ತರೋದ್ರಿಂದಾನೇ ಈ ಸೋಷಿಯಲ್ ರಿಫಾರ್ಮಿಂಗ್ ಆಕ್ಟಿವಿಟೀಸ್ ಆಗಲಿ, ಒಬ್ರಿಗೊಬ್ರು ಸಹಾಯ ಮಾಡೋ ಗುಣ ಆಗಲಿ, ಅಥವಾ ಮಾನವವಾದ ಆಗಲಿ, ಮನುಷ್ಯತ್ವಗಳು, ಮೌಲ್ಯಗಳು ಎಲ್ಲವನ್ನ ಕಳ್ಕೊತಿದೀವಿ ಅಂತ ಅನ್ಸಲ್ಲ? 100%. ನನಗನ್ಸುತ್ತೆ, ನನ್ನ ಅಂದಾಜಿನಲ್ಲಿ ನಾನು ರಿಸರ್ಚ್ ಮಾಡಿದಂತೆ, ನನ್ನ ತಿಳುವಳಿಕೆ ಮಟ್ಟಕ್ಕೆ ತಕ್ಕಂತೆ ಬಹುಶಃ ಬಡತನ ಇದಕ್ಕೆ ಕಾರಣ ಅಂತ ನಾನು ಅನ್ಕೊಳ್ತೀನಿ. ಬಿಕಾಸ್ ದೇಶ ಸ್ವತಂತ್ರ ಬಂದಾಗ ತುಂಬಾ ಬಡತನದಲ್ಲಿತ್ತು. ಆಹಾರ, ಬಟ್ಟೆಗೆ ತುಂಬಾ ಸಮಸ್ಯೆ ಇದ್ದಿದ್ದರಿಂದಾಗಿ ಮನುಷ್ಯರ ಪೂರ್ತಿ ಫೋಕಸ್, ಸರ್ಕಾರಗಳು, ಮನುಷ್ಯರು ಎಲ್ಲರ ಫೋಕಸ್ ಏನಾಗಿತ್ತು ಪ್ರಜೆಗಳದೆಲ್ಲ ಅಂತ ಹೇಳಿದ್ರೆ, ಈಗ ರೋಟಿ ಕಪಡ ಅವ್ರ ಮಕಾನ್, ಆಹಾರ, ಬಟ್ಟೆ ಮತ್ತು ಮನೆ, ಇದು ಬೇಸಿಕ್ ಗುರಿಯಾಗಿತ್ತು ಮನುಷ್ಯಂದು. ಹಿಂಗಾಗಿ ಎಲ್ಲ ತನ್ನ ಎನರ್ಜಿಯನ್ನ ಅದ್ರ ಮೇಲೆ ಹಾಕಿದ. ತಪ್ಪಿಲ್ಲ, ನೀಡಿದ್ದಾಗ ಅದ್ರ ಮೇಲೆ ಎನರ್ಜಿ ಹಾಕೋದು, ಅದ್ರ ಮೇಲೆ ಫೋಕಸ್ ಮಾಡೋದು 100% ಸತ್ಯವೇ. ಬಟ್ ಒಂದು ಹಂತಕ್ಕೆ ಅದು ಕಳೆದ ಮೇಲೆ, ನಾನು ಸಂಪಾದನೆ ಮಾಡ್ಕೊಳ್ತೀನಿ ಅನ್ನೋ ಶಕ್ತಿ ನನಗೆ ಬಂದ ಮೇಲೆ ನಾನು ಇನ್ನೊಂದಷ್ಟು ಮುಂದುವರಿಬೇಕು. ಈ ಪ್ರಾಣಿಗಳು ಕೂಡ ಅದನ್ನ ಯೋಚನೆ ಮಾಡೋದು. ರೋಟಿ ಕಪಡ ಅವ್ರ ಮಕಾನ್ ಅಂತ ನಾವೇನು ಬೇಸಿಕ್ ನೀಡ್ಸ್ ಹೇಳ್ತೀವೋ, ಪ್ರಾಣಿಗಳಿಗೂ ಸೇಮ್. ಹಂಗಾರೆ ಪ್ರಾಣಿಗಳು ನಾವು ಒಂದೇ ಆಗ್ಬಿಟ್ರೆ ನಮ್ಮ ಮನುಷ್ಯತ್ವಕ್ಕೆ ಬೆಲೆ ಎಲ್ಲಿ? 100 ವರ್ಷ ನಾನು ಪ್ರಾಣಿ ಥರ ಕಳೆದ್ಬಿಟ್ಟು ಜೀವನ ಮುಗಿಸ್ಬಿಟ್ರೆ ಅಲ್ಲಿ ನನ್ನ ಪ್ರಾಣಿಯಾಗ ಹುಟ್ಟುಬೋಯ್ತು, ಮನುಷ್ಯನಾಗಿ ಹುಟ್ಟಿದ್ವಿ ಅಷ್ಟಲ್ಲ. ಸ್ವತಂತ್ರ ಚಿಂತನೆ ಇದೆ, ಕ್ರಿಯೇಟಿವಿಟಿ ಇದೆ, ಡಿಸಿಷನ್ ಮಾಡೋ ಸಾಮರ್ಥ್ಯ ಇದೆ, ಎಲ್ಲವೂ ಇದ್ದರೂ ನಾನು ಪ್ರಾಣಿಗಳ ಥರ ಬದುಕ್ಬಿಟ್ಟೆ ಅಂತ ಆದರೆ ನನ್ನ ಮನುಷ್ಯ ಜನ್ಮ ವ್ಯರ್ಥ ಆಗ್ಬಿಡುತ್ತಲ್ಲ. ಸೊ ಎಜುಕೇಷನ್ ಸಿಸ್ಟಮ್ ಒಂದು ಹಂತಕ್ಕೆ ಏನನ್ನು ಕಲಿಸ್ಕೊಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ಬಡತನವನ್ನು ಮೀರೋದಕ್ಕೋಸ್ಕರ ನಾವು ಒಂದಷ್ಟು ಸ್ಟ್ರಗಲ್ ಮಾಡಲೇಬೇಕು. ಆದರೆ ಆ ಸ್ಟ್ರಗಲ್ನ ಆಚೆಗೆ ಇನ್ನೊಂದಷ್ಟು ಕನಸನ್ನು ಹುಟ್ಟಿಸ್ಬೇಕಾಗಿತ್ತು. ಬಹುತೇಕ ಕನಸುಗಾರರೆಲ್ಲ ಬಂದಿದ್ದು ಬಡತನದಿಂದಲೇ. ಕರೆಕ್ಟ್. ಅಂಬೇಡ್ಕರ್ ಏನು ಎಲ್ಲ ಅನುಕೂಲಗಳನ್ನ ಇಟ್ಕೊಂಡು ಬಂದಿದ್ದಲ್ಲ, ವಿವೇಕಾನಂದರೇನೆಲ್ಲ ಅನುಕೂಲ, ಎಲ್ಲ ಮಹಾತ್ಮರು ಇವತ್ತೇನು ಮಹಾಪುರುಷರು ಅಂತ ನಾವು ಗುರುತಿಸ್ತೀವೋ ಅನುಕೂಲಗಳೆಲ್ಲ ಅವ್ರ ಹತ್ರ ಇರಲಿಲ್ಲ, ಸ್ಟ್ರಗಲ್ ಮಾಡೇ ಬಂದಿದ್ದು. ಬಟ್ ಆ ಸ್ಟ್ರಗಲ್ ಮಾಡ್ತಾ ಜೊತೆಗೆ ಅವ್ರಿಗೂ ಐಡಿಯಾಸ್ ದೊಡ್ಡದಾಗಿತ್ತು. ನೀನು ಹುಟ್ಟಿರೋದು ಬರೀ ಅನ್ನ, ಬಟ್ಟೆ, ನೀರು ಇದನ್ನ ಸಂಪಾದನೆ ಮಾಡ್ಕೊಳಕ್ಕಲ್ಲ, ಅದಕ್ಕೂ ಮೀರಿದ್ದೇನೋ ಇದೆ ಅಂತ. ಯಾವಾಗ ನಾವು ದೊಡ್ಡ ಕನಸುಗಳನ್ನ ಕಾಣ್ಕೊಳ್ತೀವೋ, ಈ ಉಳಿದದ್ದು ಅದಾಗದೆ ಯೂನಿವರ್ಸ್ ನಮ್ಗೆ ಕೊಡುತ್ತೆ. ಅಥವಾ ನಾವು ಮಾಡೋಂಥ ಪ್ರಯತ್ನಕ್ಕೆ, ಅಂದರೆ 10 ರೂಪಾಯಿ ಸಂಪಾದನೆ ಮಾಡೋದು ನಾನು ಗೋಲಾಗಿ ಹಾಕೊಳ್ದೆ 100 ರೂಪಾಯಿ ಸಂಪಾದನೆ ಮಾಡೋದು ಗೋಲ್ ಹಾಕೊಂಡಾಗ 10 ರೂಪಾಯಿ ತಾನೇ ಬರುತ್ತೆ, 90 ರೂಪೀಸ್ ಉಳಿಯುತ್ತೆ. ಬಟ್ ನಾವು 10 ರೂಪಾಯಿನೇ ಫೋಕಸ್ ಮಾಡಿ ಬ್ರೈನನ್ನು ಎಲ್ಲಿಗೆ ಲಿಮಿಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ, ನಿನಗೆ ಕೆಪಾಸಿಟಿ ಇರೋದೇ 10 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಅಂತ. ಹೀಗಾಗಿ ಬದಲಾದಂಥ ಪರಿಸ್ಥಿತಿಯಲ್ಲಿ ಬಡತನದಿಂದ ದೇಶ ಮೇಲ್ ಬಂದಂತೆ ಐಡಿಯಾಸ್ಗಳು ಚೇಂಜ್ ಆಗಬೇಕಾಗಿತ್ತು. ಆ ಚೇಂಜ್ ಆಗಲಿಲ್ಲ. ಆ ಫೋಕಸ್ಸು ಬರೀ ಮಾರ್ಕ್ಸು ಅಥವಾ ಕೆಲಸ ಅಥವಾ ದುಡ್ಡಿನ ಮೇಲೆ ನಿಲ್ಲದೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಬೇಕಾಗಿತ್ತು. ದುಡ್ಡಿನ ನಂತರ ಏನು?
ತುಂಬ ಜನ ಕೋಟ್ಯಾಂತರ ರೂಪಾಯಿ ಗಳಿಸಿ ನೆಮ್ಮದಿಯಾಗಿದ್ದಾರೆ ಅಂತ ಕೇಳಿದ್ರೆ ಎಲ್ಲರೂ ನೆಮ್ಮದಿಯಾಗಿಲ್ಲ, ಕೆಲವರು ನೆಮ್ಮದಿಯಾಗಿರ್ಬೋದು ಹಣ ಇಟ್ಕೊಂಡು. ಬಟ್ ಹಣ ಇಟ್ಕೊಂಡಿರೋರೆಲ್ಲ ನೆಮ್ಮದಿಯಾಗಿಲ್ಲ. 10 ರೂಪಾಯಿ ದುಡಿತಾರೆ ಅನ್ಸುತ್ತೆ, 100 ರೂಪಾಯಿ ಇರೋನು ಚೆನ್ನಾಗಿದ್ದಾನೆ, ಖುಷಿಯಾಗಿದ್ದಾನೆ ಅಂತ. 100 ರೂಪಾಯಿನ ಕೇಳಿ ನೋಡಿ, ಅವ್ನು ಹೇಳ್ತಾನೆ ಇಲ್ಲ ಸರ್ 1000 ರೂಪಾಯಿ ಇದ್ರೆ ಚೆನ್ನಾಗಿರ್ತಿದೆ, ಅವ್ನು ಚೆನ್ನಾಗಿದ್ದಾನೆ ಅಂತ. 1000 ರೂಪಾಯಿ ಕೇಳಿದ್ರೆ ಅವ್ನು 10 ಕೋಟಿ. ವಿಜಯ್ ಮಲ್ಲಿಂಗೂ ಪ್ರಾಬ್ಲಮ್ ತಪ್ಪಿಲ್ಲ, ಅದಾನಿಗೂ ಪ್ರಾಬ್ಲಮ್ ತಪ್ಪಿಲ್ಲ, ಪ್ರಾಬ್ಲಮ್ಗಳು ಇದ್ದಿದ್ದೇನೆ. ದುಡ್ಡು ಅನ್ನೋದು ತುಂಬ ಚಿಕ್ಕದು ಅಂತ. ದುಡ್ಡು ಬೇಡ ಅಂತ ಹೇಳಲ್ಲ, ದುಡ್ಡಿಗೆ ಮಹತ್ವದ ಸ್ಥಾನ ಇದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥಗಳು 4. ದುಡ್ಡಿಗೆ ಅದರದಂಥ ಮಹತ್ವ ಇದೆ. 25% ಗಮನ ಕೊಟ್ಟರು ಪರವಾಗಿಲ್ಲ ಜೀವನದಲ್ಲಿ. 100% ಬರೀ ದುಡ್ಡಿಗೆ ಗಮನ ಕೊಟ್ಟಾಗ ಉಳಿದವೆಲ್ಲ ಸಾಧನೆ ಮಾಡೋದಕ್ಕೆ ಅವ್ನಿಗೆ ಅವಕಾಶ ಎಲ್ಲಿ ಬರುತ್ತೆ, ಅವನಿಗೆ ಥಾಟ್ಗಳು ಎಲ್ಲಿ ಬರುತ್ತೆ ಅದು ಅನ್ನೋದು. ಹೀಗಾಗಿ ಕಲೆ, ಸಾಹಿತ್ಯ, ಸಂಗೀತ, ಆಧ್ಯಾತ್ಮ, ಕ್ರೀಡೆ, ಬೇಕಾದಷ್ಟು ಕ್ಷೇತ್ರಗಳಿದ್ದಾವೆ. ಹೀಗಾಗಿ ಎಜುಕೇಷನ್ ಅಂತಂದರೆ ಇದಿಷ್ಟೇ ಆಗಲ್ಲ, ಎಲ್ಲ ಥರದ್ದು ನಾವು ಫೋಕಸ್ ಮಾಡಬೇಕಾಗುತ್ತೆ. ಅದರಲ್ಲೂ ದುಡ್ಡಿನ ಆಧಾರಿತ ಎಜುಕೇಷನ್ ಇದೆಯಲ್ಲ, ಇದಂತೂ ಎಜುಕೇಷನ್ನೇ ಅಲ್ಲ ನನ್ನ ಪ್ರಕಾರ. ದುಡ್ಡು ಗಳಿಸೋದಕ್ಕೆ ಅಂತ ನಾವು ಎಜುಕೇಷನ್ ಕಲಿತಾ ಇದ್ದೀವೋ, ಅದು ಎಜುಕೇಷನ್ನೇ ಅಲ್ಲ. ಅಂದ್ರೆ ದುಡ್ಡು ಜೀವನವನ್ನ ಈಸಿ ಮಾಡುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ನ ಕ್ರಿಯೇಟ್ ಮಾಡಿರೋದೇ ಒಂದು ಪ್ರಾಬ್ಲಮ್. ಪ್ರಾರಂಭದಲ್ಲಿ ಕ್ರಿಯೇಟ್ ಆಗಿದ್ದು ಅದಕ್ಕೆ ಕಾರಣಗಳಿದ್ದಿರ್ಬೋದು. ನಾನಾಗಲೇ ಹೇಳಿದೆ, ಬಡತನ ಕಾರಣ ಆಗಿದ್ದಿರ್ಬೋದು, ದೇಶದ ಫೋಕಸೇ ಹಂಗಾಗಿತ್ತು, ಹಣ ಸಂಪಾದನೆ ಮಾಡೋದು, ದುಡ್ಡು ಆಹಾರ ಸಂಪಾದನೆ ಮಾಡೋದಾಗಿತ್ತು, ಒಂದು ಸುಭದ್ರ ಜೀವನವನ್ನು ಕಟ್ಕೊಳ್ಳೋದಾಗಿತ್ತು. ಬಟ್ ಇವಾಗ ಕಾಲ ಮುಂದುವರೆದಿದೆ, ಮುಂದಕ್ಕೆ ಹೋಗ್ಬೇಕಾಗಿದೆ. ನನ್ನ ಪೀಳಿಗೆಗೆ ಮುಗೀತು, ಆಯ್ತಪ್ಪ ನಾನು ಸ್ಟ್ರಗಲ್ ಮಾಡಿದೆ ಊಟ ಬಟ್ಟೆಗೆ, ಬಟ್ ನನ್ನ ಮಗ ಅದಕ್ಕೆ ಸ್ಟ್ರಗಲ್ ಮಾಡ್ಬಾರ್ದು, ಮುಂದಕ್ಕೆ ಹೋಗ್ಬೇಕು ಸ್ವಲ್ಪ. ಈ ತರದನ್ನ ಫೋಕಸ್ ಮಾಡಬೇಕು. ಮುಂಚೆ ಅಂದ್ರೆ ಈ ಎಜುಕೇಶನ್ ಸಿಸ್ಟಮ್, ವೆಸ್ಟರ್ನ್ ಎಜುಕೇಶನ್ ಸಿಸ್ಟಮ್ ಬರೋದಕ್ಕಿಂತ ಮುಂಚೆ ಗುರುಕುಲ ಇತ್ತಲ್ಲ, ಅದರ ಎಜುಕೇಶನ್ ಸಿಸ್ಟಮ್ ನ ಮೌಲ್ಯಗಳೇನು ಮತ್ತೆ ಅದು ಹೇಗಿತ್ತು? ಬ್ಯೂಟಿಫುಲ್. ಗುರುಕುಲ ಎಜುಕೇಶನ್ ಸಿಸ್ಟಮ್, ತುಂಬ ಗುರುಕುಲಗಳನ್ನ ನಾವು ಕೇಳ್ತೀವಿ. ಚಿಕ್ಕದರಲ್ಲಿ ಕೃಷ್ಣ ಗುರುಕುಲದಲ್ಲಿ ಕಲ್ತ, ರಾಮ ಗುರುಕುಲದಲ್ಲಿ ಕಲ್ತ, ನಮ್ಮ ರಾಜ ಮಹಾರಾಜರ ಗುರುಕುಲದಲ್ಲಿ ಓದಿದ್ರು ಅಂತೆಲ್ಲ ನಾವು ಕೇಳ್ತೀವಿ. ಗುರುಕುಲದ ಮೂಲ ಮೌಲ್ಯಗಳೇನು ಅಂತ ಹೇಳಿದ್ರೆ, ಅಲ್ಲಿ ಏನು ಹೇಳ್ಕೊಡ್ತಾ ಇದ್ದು ಅಂತ ಹೇಳಿದ್ರೆ, ವೇದಗಳು, ಉಪನಿಷತ್ತುಗಳು ಹಿಂದೂ ಧರ್ಮದ ಅಥವಾ ಸನಾತನ ಧರ್ಮದ ಆಧಾರ. ವೇದ ಮತ್ತು ಉಪನಿಷತ್ತುಗಳು, ವೇದಗಳು ಯಾರೋ ಒಬ್ಬ ಬರ್ದಿದ್ದಲ್ಲ, ಕೂತ್ಕೊಂಡು ಹಿಂಗೆ ಒಬ್ಬ ವ್ಯಕ್ತಿ ಬರ್ದಿದ್ದಲ್ಲ, ಅದು ಅಪೌರುಷೀಯ ಅಂತ ಕರೀತಾರೆ. ಶ್ರುತಿ ಅಂತ ಕರೀತಾರೆ. ಶ್ರುತಿ ಅಂದ್ರೆ ಕೇಳಿಸ್ಕೊಳ್ತಕ್ಕಂಥದ್ದು. ಈ ಯೂನಿವರ್ಸಲ್ ಇರ್ತಕ್ಕಂಥ ಆಧ್ಯಾತ್ಮಿಕ ನಿಯಮಗಳನ್ನ ಋಷಿಗಳು ತಾವು ಕೂತು ತಪಸ್ಸು ಮಾಡಿ ಧ್ಯಾನದ ಒಂದು ಪರಾಕಾಷ್ಠೆಯಲ್ಲಿದ್ದಾಗ ಅದನ್ನ ಕನೆಕ್ಟ್ ಮಾಡ್ಕೊಂಡಿದ್ದು, ಆ ಮಂತ್ರಗಳನ್ನ ಕೇಳಿಸ್ಕೊಂಡಿದ್ದವರು. ಆ ಕೇಳಿಸ್ಕೊಂಡಿದ್ದನ್ನ ಶಿಷ್ಯಂದರಿಗೆ ಬೋಧಿಸ್ತಾ, ಅವ್ರ ಶಿಷ್ಯಂದರಿಗೆ ಬೋಧಿಸ್ತಾ ಹಂತವಾಗಿ ಅದು ಮುಂದುವರ್ಕೊಂಡು ಬಂತು. ಅದನ್ನು ವೇದವ್ಯಾಸರು ವಿಭಾಗಿಸಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳಾಗಿ ವಿಭಾಗಿಸಿದ್ರು. ಇದು ಈ ಸನಾತನ ಧರ್ಮದ ಬೇಸ್ ಮೌಲ್ಯಗಳು. ಇದು ಯಾವುದೇ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ, ಅಥವಾ ಯಾವುದೇ ಧರ್ಮ, ರಿಲಿಜನ್ ಅಂತ ನಾವು ಕರಿತೇವಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಈಕ್ವಲ್ ರೈಟ್ಸ್ ಇದೆ ಅದ್ರ ಮೇಲೆ. ಯಾವುದೋ ಒಂದು ಧರ್ಮಕ್ಕೆ ಒಂದು ಸಂಕುಚಿತ ಭಾವನೆ ಅಲ್ಲ, ಅದು ಆಧ್ಯಾತ್ಮಿಕ ನಿಯಮಗಳ ಸಂಗ್ರಹ, ಸಾರ್ವಕಾಲಿಕ ಸತ್ಯಗಳು ಅಂತ ಕರಿಬೋದು. ಇವತ್ತು ಸತ್ಯ ಆಗಿರುತ್ತೆ, ನಾಳೆನೂ ಸತ್ಯ ಆಗಿರುತ್ತೆ, ನಾಡಿದ್ದು ಸತ್ಯ ಆಗಿರುತ್ತೆ. ಆ ಥರದ ನಿಯಮಗಳನ್ನ ಕ್ರೋಢೀಕರಣ ಮಾಡಿ ವೇದಗಳು ಅಂತ ಮಾಡಿದ್ರು. ಅದನ್ನು ಇನ್ನೂ ಸರಳೀಕರಣಗೊಳಿಸಿ ಸಾಮಾನ್ಯ ಜನರಿಗೂ ಅರ್ಥ ಆಗೋ ಥರ ಉಪನಿಷತ್ತುಗಳು ಅಂತ ಮಾಡಿದ್ರು. ಕಥೆಗಳ ರೂಪದಲ್ಲಿ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದಾದಮೇಲೆ ಅದರಿಂದ ಪುರಾಣಗಳು ಅಂತ ಬಂತು. ಆ ಪುರಾಣಗಳ ನಂತರ ರಾಮಾಯಣ, ಮಹಾಭಾರತ ಅಂತ ಕಾವ್ಯಗಳು ಬಂದು, ಆ ರಾಮಾಯಣ ಮಹಾಭಾರತದೊಳಗಡೆ ಭಗವದ್ಗೀತೆ ಅನ್ನೋ ಥರದ್ದು ಒಂದು ಉದ್ಭವ ಆಯಿತು, ಕೃಷ್ಣ ಹೇಳ್ಕೊಟ್ಟಿತ್ತು. ಇದೆಲ್ಲ ಸನಾತನ ಧರ್ಮದ ಮೌಲ್ಯಗಳು ಅಂತ ಕರೆಸ್ಕೊಳ್ಳುತ್ತೆ. ಇದಲ್ಲದೆ ಇನ್ನೂ ಅನೇಕ ಬ್ರಹ್ಮಸೂತ್ರಗಳು ಅಥವಾ ಇನ್ನು ಏನೇನೆಲ್ಲ ನಾವು ಸ್ಪಿರಿಚುವಲ್ ಗ್ರಂಥಗಳು ಅಂತ ಕರಿತೀವೋ ಅದನ್ನೆಲ್ಲ ಗುರುಕುಲದಲ್ಲಿ ಕಳಿಸ್ಕೊಡ್ಲಾಗ್ತಾ ಇತ್ತು. ಮತ್ತು ಇದು ಥಿಯರಿ ಅಂತ ಅಂದ್ಕೊಳ್ಳಿ, ಇದೆಲ್ಲ ನಮಗೆ ಟೆಕ್ಸ್ಟ್ ಬುಕ್ಗಳು ಹೆಂಗೋ ಹಂಗೆ ಕಲಿಸ್ತಾ ಇದ್ದಿದ್ದು. ಬಟ್ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಇದಕ್ಕಿಂತ ಜಾಸ್ತಿ ನಾಲೆಡ್ಜ್ ಸಂಪಾದನೆ ಆಗ್ತಾ ಇತ್ತು. ಗುರು ಸೇವೆ ಮುಖಾಂತರ, ಗುರುವಿನ ಜೊತೆ ಬದುಕೋದ್ರ ಮುಖಾಂತರ, ಅಲ್ಲಿ ಹಸುಗಳನ್ನು ನೋಡ್ಕೊಳ್ಳೋದ್ರ ಮುಖಾಂತರ, ಆಹಾರವನ್ನು ತಯಾರು ಮಾಡೋದ್ರ ಮುಖಾಂತರ, ಗುರುವಿನ ಸೇವೆ ಮಾಡೋದ್ರ ಮುಖಾಂತರ ತುಂಬ ಪಾಠಗಳನ್ನು ಕಲಿತಾ ಇದ್ರು. ಬಡತನದಲ್ಲಿ ಬದುಕ್ತಾ ಇದ್ರು, ನೆಲದ ಮೇಲೆ ಮಲಗ್ತಾ ಇದ್ರು, ಕಷ್ಟಯುತವಾದಂಥ ಜೀವನ, ಸಂಯಮಯುತವಾದಂಥ ಜೀವನವನ್ನು ಅಲ್ಲಿ ಕಲಿತಾ ಇದ್ರು. ರಾಜನ ಮಗ ಆಗಲಿ, ಬಡವನ ಮಗ ಆಗಲಿ ಒಂದೇ ಥರ ಕಲಿತಾ ಇದ್ದಿದ್ದು. ಅವ್ರಿಗೆ ಜೀವನದ ಬೇಸಿಕ್ ಸ್ಕಿಲ್ಸ್ಗಳು, ಸರ್ವೈವಲ್ ಸ್ಕಿಲ್ಸ್ಗಳು ಅಲ್ಲೇ ಆಗ್ಬಿಡ್ತಾ ಇತ್ತು. ಅವ್ರಿಗೆ ಅವ್ರು ಕಷ್ಟಪಡಬೇಕಾಗಿರಲಿಲ್ಲ ಅದನ್ನೆಲ್ಲ ಕಲಿಯೋದಕ್ಕೆ, ಅಂದರೆ ಮುಂದಕ್ಕೆ ಕಷ್ಟಪಡಬೇಕಾಗಿರಲಿಲ್ಲ. ಜೊತೆಗೆ ಈ ವಿಷಯಗಳಲ್ಲಿ ಪ್ರಧಾನ ಮೌಲ್ಯ ಏನು ಅಂತ ಹೇಳಿದ್ರೆ ತ್ಯಾಗ ಮತ್ತು ಸೇವೆ, ಇದೆರಡನ್ನ ಮನುಷ್ಯನಿಗೆ ಕಲಿಸ್ಬಿಡ್ತಾ ಇದ್ರು. ಭಗವದ್ಗೀತೆ ಎಲ್ಲವೂ ಮಾತನಾಡೋದು, ನಮ್ಮ ಸ್ಪಿರಿಚುಯಾಲಿಟಿ ಟೋಟಲ್ ಮಾತಾಡೋದು ಆತ್ಮನ ಬಗ್ಗೆ. ಆಧ್ಯಾತ್ಮ ಅಥವಾ ಆಧ್ಯಾತ್ಮ ಅಂದ್ರೆ ಆತ್ಮ ಅಲ್ಲಿದೆ, ಆತ್ಮದ ಬಗ್ಗೆ ಮಾತಾಡೋದು. ಎಕ್ಸಾಕ್ಟ್ಲಿ. ನಮ್ಮ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ. ಭಗವದ್ಗೀತೆಯಲ್ಲಿ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ಅಂತ ಆ ಶ್ಲೋಕ ಶುರುವಾಗುತ್ತೆ. ಈ ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರವು, ಬೆಂಕಿ ಸುಡಲಾರದು, ಗಾಳಿ ಒಣಗಿಸಲಾರದು, ನೀರು ತೋಯಿಸಲಾರದು, ಇದನ್ನ ಯಾರು ನಾಶ ಮಾಡೋಕ್ಕೂ ಆಗಲ್ಲ, ಸಾಯಿಸೋಕ್ಕೂ ಆಗಲ್ಲ ಅಂತ. ಅದು ನಾನು ಅಂತ ಆತ್ಮ. ನಾನು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಆತ್ಮ ನಾನು ಅಂತ ಕಲಿಸ್ತಕ್ಕಂಥದ್ದೇ ಗುರುಕುಲ ಸಿಸ್ಟಮ್ನ ಪ್ರಧಾನ ಉದ್ದೇಶ. ಇದನ್ನ ಯಾವ ಮನುಷ್ಯ ಕಲ್ತ್ಕೊಂಡ್ಬಿಡ್ತಾನೋ ಅಥವಾ ಅರ್ಥ ಮಾಡ್ಕೊಂಡ್ಬಿಡ್ತಾನೋ, ನಾನು ಈ ಸಂಕುಚಿತ ಅಲ್ಲ, ಈ ದೇಹದೊಳಗಡೆ ಕಟ್ಟಾಕಿರಲ್ಪಟ್ಟಂಥ ಒಂದು ಎನರ್ಜಿ ಅಲ್ಲ, ನಾನು
ಸರ್ವವನ್ನು ಸಾಧಿಸಬಲ್ಲಂತ ಅನಂತ ವಿಶ್ವವ್ಯಾಪಿ ಸರ್ವಶಕ್ತನಾಗಿರ್ತಕ್ಕಂಥ ಆತ್ಮ ಅಂತ ಯಾರು ಅರ್ಥ ಮಾಡ್ಕೊಂಡ್ಬಿಡ್ತಾನೋ ಮನುಷ್ಯ, ಅವನನ್ನು ನಾವು ಕರಪ್ಟ್ ಮಾಡೋಕ್ಕಾಗಲ್ಲ. ಅವ್ನು ಕರಪ್ಟ್ ಆಗಲ್ಲ, ಬಿಕಾಸ್ ಅವ್ನಿಗೆ ಸತ್ಯ ಅರ್ಥ ಆಗಿರುತ್ತೆ. ಕರಪ್ಟ್ ಆಗೋದು ಯಾಕೆ ಅಂತ ಹೇಳಿದರೆ ಆಸೆಗಳಿಂದ. ಈ ಆತ್ಮ ನಾನು ಅಂತ ಕಂಡಿಡ್ಕೊಂಡವನಿಗೆ ಆಸೆಗಳಿಂದ ಭಾಗಶಃ ಮುಕ್ತಿ ಸಿಕ್ಬಿಟ್ಟಿರುತ್ತೆ, ಅಥವಾ ಅದರಿಂದ ಆಸೆಗಳಿಂದ ಹೊರಬರತಕ್ಕಂಥ ಶಕ್ತಿ ಅವನು ಸಂಪಾದನೆ ಆಗಿಬಿಟ್ಟಿರುತ್ತೆ. ಈ ಥರದ ಎಜುಕೇಷನ್ ಸಿಸ್ಟಮಿಂದಾಗಿ ಮನುಷ್ಯ ನಿಸ್ವಾರ್ಥಿ ಆಗ್ತಾ ಇದ್ದ, ಮಾನವೀಯ ಮೌಲ್ಯಗಳನ್ನ ಗಳಿಸ್ಕೊಳ್ತಾ ಇದ್ದ, ಮತ್ತು ಶಕ್ತಿವಂತನಾಗ್ತಾ ಇದ್ದ, ದುರ್ಬಲನಾಗ್ತಾ ಇರಲಿಲ್ಲ. ಹೀಗಾಗಿ ಆ ಗುರುಕುಲ ಸಿಸ್ಟಮ್ನಿಂದ ಹೊರಬಂದಂಥ ವ್ಯಕ್ತಿಗಳನ್ನು ನಾವು ಸುಲಭವಾಗಿ ಕರಪ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಸುಲಭವಾಗಿ ಅವ್ರನ್ನ ಸ್ಲೇವ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೀಗಾಗಿ ಬ್ರಿಟಿಷರು ಅದನ್ನು ಸ್ಟಾಪ್ ಮಾಡಿಸಿದ್ದು. ಈ ಸನಾತನ ಧರ್ಮದ ಮೌಲ್ಯಗಳನ್ನು ಏನು ತ್ಯಾಗ, ಸೇವೆ ಅಥವಾ ಆತ್ಮನ ಬಗ್ಗೆ ಏನು ಕಲಿಸ್ಕೊಡ್ತಾ ಇದ್ರೋ, ಮನುಷ್ಯನ ಸ್ವಸ್ವರೂಪವನ್ನು ಅರ್ಥ ಮಾಡಿಸ್ಬಿಡ್ತಾ ಇದ್ರೋ, ಅದನ್ನು ನಿಲ್ಲಿಸಬೇಕು ಅಂತಲೇ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ನ ಆರಂಭ ಮಾಡಿದ್ದು. ಈಗ ಮತ್ತೆ ವಾಪಸ್ಸು ಗುರುಕುಲ ಸಿಸ್ಟಮ್ ತರೋದು ಅಂದರೆ ಅರ್ಥ ಅರಳಿ ಮರದ ಕಡೆ ಕೂತ್ಕೊಂಡು ಆಲ್ದ ಮರದ ಕಡೆ ಕೂತ್ಕೊಂಡು ಓದೋದು ಅಂತ ಲಬರಿ ಪಂಚೆ ಹಾಕೊಂಡು ಈ ಥರದ್ದಲ್ಲ. ಇದೆಲ್ಲ ಹೊರ ತೋರಿಕೆ, ಹೊರಗಿನ ಅಂಶಗಳು ಅಷ್ಟೇನೆ. ಅದಕ್ಕೆ ಅದರದಂಥ ಮಹತ್ವ ಇದೆ, ಬಟ್ ತುಂಬ ಇಂಪಾರ್ಟೆಂಟ್ ಅಲ್ಲ. ತುಂಬ ಇಂಪಾರ್ಟೆಂಟ್ ಇರೋದು ಗಿಫ್ಟ್ ಕವರ್ ಅಲ್ಲ. ಗಿಫ್ಟ್ ಕವರ್ ಒಳಗಡೆ ಏನು ಗಿಫ್ಟ್ ಇದೆ ಅನ್ನೋದು. ಆ ಗಿಫ್ಟು ಆತ್ಮಜ್ಞಾನ. ಆತ್ಮಜ್ಞಾನವನ್ನೇ ಗುರುಕುಲದಲ್ಲಿ ಪ್ರಧಾನವಾಗಿ ಬೋಧಿಸಲಾಗ್ತಾ ಇದ್ದಿದ್ದು, ಅರ್ಥ ಮಾಡಿಸ್ಲಾಗ್ತಾ ಇದ್ದಿತ್ತು. ಅವ್ರವ್ರ ಕೆಪಾಸಿಟಿ ಎಷ್ಟಿದೆಯೋ ಅರ್ಥ ಮಾಡ್ಕೊಡ್ತಾ ಇದ್ರು. ಆತ್ಮಜ್ಞಾನ ಅಂದ ತಕ್ಷಣ ಹೇಳ್ಕೊಟ್ಟ ತಕ್ಷಣ ಆತ್ಮಜ್ಞಾನ ಆಗ್ಬಿಡ್ತಾ ಇರಲಿಲ್ಲ ಎಲ್ಲರೂ, ಬಟ್ ಆ ಜರ್ನಿಯಲ್ಲಿ ಇರ್ತಾ ಇದ್ರು. ಆತ್ಮಜ್ಞಾನವೇ ಜೀವನದ ಪ್ರಧಾನ ಗುರಿ ಅಂತ ಕಂಡಿಡ್ಕೊಳ್ತಾ ಇದ್ರು. ಹೀಗಾಗಿ ಅವ್ರಿಗೆ ಅದ್ರ ಮುಂದೆ ಹಣ, ಆಸ್ತಿ, ಮತ್ತೊಂದು ಎಲ್ಲ ತೃಣವಾಗಿ ಕಾಣ್ತಾ ಇತ್ತು. ಹಂಗಂತ ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ. ನಮ್ಮ ಧರ್ಮದ ವಿಶೇಷ ಅಥವಾ ನಮ್ಮ ಸಂಸ್ಕೃತಿಯ ವಿಶೇಷ ಏನು ಅಂತ ಹೇಳಿದ್ರೆ, ಈ ಜ್ಞಾನ ಪುರುಷಾರ್ಥಗಳನ್ನ ಹೇಳ್ಕೊಟ್ಟಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಎಷ್ಟು ಚೆನ್ನಾಗಿದೆ, ಯಾವುದನ್ನು ನೆಗ್ಲೆಕ್ಟ್ ಮಾಡಿಲ್ಲ. ನೀವು ತುಂಬ ಜನ ಕೇಳ್ಬೋದು, ನೀವು ದುಡ್ಡಿಲ್ಲದೆ ಬದುಕ್ಬಿಡ್ತೀರಾ ಹಂಗಿದ್ರೆ ಅಂತ. ಇಲ್ಲ, ಖಂಡಿತ ಆಗಲ್ಲ. ದುಡ್ಡಿಲ್ಲದೆ ಬದುಕಕ್ಕಾಗಲ್ಲ. ಯಾಕೆಂದರೆ ದುಡ್ಡನ್ನ ಅರ್ಥ ಅಂತ ಹೇಳಿದ್ದಾರೆ ಅದನ್ನೇ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಪ್ರತಿಯೊಬ್ಬ ಮನುಷ್ಯನಿಗೂ ಈ 4 ಪುರುಷಾರ್ಥಗಳು ಅವನು ಮಾಡಲೇಬೇಕಾಗಿರತಕ್ಕಂಥದ್ದು. ಧರ್ಮ ಮಾರ್ಗದಲ್ಲಿ ನಡೆಯೋದು, ಅರ್ಥ ಹಣ ಸಂಪಾದನೆ ಮಾಡೋದು, ಸಂಪತ್ತನ್ನು ಸಂಪಾದನೆ ಮಾಡೋದು, ಕಾಮ ಆಸೆಗಳನ್ನು ಪೂರೈಸ್ಕೊಳ್ಳೋದು. ಕಾಮ ಅಂತೇಳಿ ಎಲ್ಲ ಥರದ ಆಸೆಗಳು, ಒಡವೆ, ವಸ್ತ್ರ, ಏನೇನೆಲ್ಲ ಇದೆಯೋ ಸುಖ ಅಂತ ಎಲ್ಲವನ್ನು ಸುಖವನ್ನು ಅನುಭವಿಸೋದನ್ನ ಅಥವಾ ಹುಡುಕೋದನ್ನು ಕಾಮ ಅಂತ ಕರೀತಾರೆ, ಆಸೆಗಳನ್ನು ಕಾಮ ಅಂತ ಕರೀತಾರೆ. ಮೋಕ್ಷ ಅಂತ ಹೇಳಿದ್ರೆ ಈ ಬಂಧನಗಳಿಂದ ಬಿಡಿಸ್ಕೊಂಡು ಹೋಗೋದು. ನಾನು ಮನುಷ್ಯನ ಹುಟ್ಟಿದ್ದೀನಿ, ಇಲ್ಲಿಂದ ಬಿಡಿಸ್ಕೊಂಡು ನಾನು ಹೋಗಬೇಕು, ಮತ್ತೆ ಹುಟ್ಟದಂತೆ ಜನನ ಮರಣ ಚಕ್ರದಿಂದ ಮತ್ತೆ ಮುಂದೆ ಹುಟ್ಟದಂತೆ ನಾನು ಇದನ್ನು ಬಿಡಿಸ್ಕೊಂಡು ಹೋಗೋದನ್ನು ಮೋಕ್ಷ ಅನ್ನೋ ಪರಿಕಲ್ಪನೆ ಹೇಳ್ತಾರೆ. ಅಥವಾ ಎನ್ಲೈಟನ್ಮೆಂಟು, ಸಮಾಧಿ ಸ್ಥಿತಿ, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು, ಸತ್ಯ ಸಾಕ್ಷಾತ್ಕಾರ, ಈ ಥರದ್ದೆಲ್ಲ ಪದಗಳು ಕರೀತಾರೆ. ಅಥವಾ ಭಗವಂತನ ನೋಡೋದು ಕೂಡ ಇದೇ ವ್ಯಾಪ್ತಿಗೆ ಬರ್ತದೆ. ಇದು ಮನುಷ್ಯನ ಜೀವನದ ಅಲ್ಟಿಮೇಟ್ ಗುರಿ, ಮೋಕ್ಷ. ಆ ಮೋಕ್ಷಕ್ಕೆ ಕಾರಣ ಆಗೋದು ಆತ್ಮಜ್ಞಾನ. ಇದನ್ನ ಕಲಿಸ್ಕೊಡೋದು ಈ ಎಲ್ಲ ಪ್ರಪಂಚದ ಪ್ರಾಕ್ಟಿಕಾಲಿಟಿಗೆ ಧಕ್ಕೆ ಆಗದಂತೆ. ಅಂದರೆ ಇಲ್ಲಿ ದುಡ್ಡು ನೆಗ್ಲೆಕ್ಟ್ ಮಾಡಿಲ್ಲ, ಆಸೆಗಳನ್ನು ನೆಗ್ಲೆಕ್ಟ್ ಮಾಡಿಲ್ಲ. ಹೌದು, ನಿಂಗೆ ಆಸೆ ಇದೆಯಾ, ವೆರಿ ಗುಡ್, ಆಸೆ ಇರಲಿ. ಅದನ್ನು ಹೆಂಗೆ ಪೂರೈಸ್ಕೊಳ್ಬೇಕು? ಧರ್ಮ ಮತ್ತು ಮೋಕ್ಷದ ಚೌಕಟ್ಟಿನೊಳಗಡೆ ಪೂರೈಸ್ಕೊಳ್ಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಧರ್ಮಸಮ್ಮತವಾದ ಕಾಮ ನಾನೇ ಅಂತ. ಕಾಮವನ್ನು ಕೆಟ್ಟದ್ದು ಅಂತ ನಾವೆಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ. ಆಸೆ ಅಂದರೆ ಅದು ಕೆಟ್ಟದ್ದು, ಆಸೆ ಪಡೋದು ಅಂದರೆ ಕೆಟ್ಟದ್ದು ಅಂತ. ಅದು ಯಾವುದೇ ಆಗಿರ್ಬೋದು, ಹೆಣ್ಣು, ಹೊನ್ನು, ಮಣ್ಣು ಯಾವುದೇ ಆಗಿರಲಿ, ಆಸೆ ಅಂದರೆ ಕೆಟ್ಟದ್ದು ಅನ್ನೋದು ಭಾವನೆ. ಬಟ್ ಕೃಷ್ಣ ಹಂಗೆ ಹೇಳಿಲ್ಲ. ಆಸೆಯೇ ನಾನು ಅಂತ ಹೇಳಿ, ಕಾಮವೇ ನಾನು ಅಂತ ಹೇಳಿದ್ದಾನೆ. ಬಟ್ ಒಂದು ಕಂಡೀಷನ್ಸ್ ಅಪ್ಲೈ, ಧರ್ಮಸಮ್ಮತವಾದ ಕಾಮವೇ ನಾನು ಅಂತ. ಅಂದರೆ ಕಾಮಕ್ಕೆ ಎಂತ ಎತ್ತರದ ಸ್ಥಾನ ಕೊಟ್ಟಿದ್ದಾರೆ. ಹೀಗಾಗಿ ಈ ಎಜುಕೇಷನ್ ಸಿಸ್ಟಮ್ ಮನುಷ್ಯನನ್ನು ಈ ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಕಡೆ ಸ್ಟ್ರಾಂಗ್ ಮಾಡ್ತಾ ಇತ್ತು ಅವನನ್ನು. ಬಹಳ ಜನಕ್ಕೆ ಅಂದರೆ ಅವನ ಆಧ್ಯಾತ್ಮಿಕ ಜೀವನಕ್ಕೆ ಹೋದ ಅಂದರೆ ಲೌಕಿಕಕ್ಕೆ ಪ್ರಯೋಜನಕ್ಕೆ ಬಾರದವನು ಅಂತ. ಬಟ್ ಕೃಷ್ಣ ಎಕ್ಸಾಂಪಲ್ಲು, ಒಳ್ಳೆ ಎಕ್ಸಾಂಪಲ್ಲು. ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದಂಥ ಕೃಷ್ಣ ಪ್ಯಾರಲಲ್ ಆಗಿನೇ ಅಂಥ ಒಂದು ದೊಡ್ಡ ಯುದ್ಧಕ್ಕೆ ಕಾರಣ ಆದ, ಅಂಥ ದುಷ್ಟ ಸಂಹಾರಕ್ಕೆ ಕಾರಣ ಆದ, ಧರ್ಮ ಸಂಸ್ಥಾಪನೆ ಕಾರಣ ಆದ. ಅಷ್ಟಮಹಿಷಿಯರು, ಹೆಂಡತಿಯರು, 18,000 ಸ್ತ್ರೀಯರನ್ನು ಆತ ಮದುವೆ ಆಗಿದ್ದಂಥ ಕಥೆ, ಇದೆಲ್ಲದರ ನಡುವೆ ಪ್ರಪಂಚದೊಳಗಡೆ ಇದ್ದ. ಆತ ಎಲ್ಲವನ್ನೂ ಅನುಭವಿಸ್ದ, ಎಲ್ಲವನ್ನೂ ನೋಡ್ದ, ಎಲ್ಲವನ್ನೂ ಸಂತೋಷಪಟ್ಟ. ಆದರೆ ಅದೇ ಸಮಯದಲ್ಲಿ ಆತ ಒಬ್ಬ ಅದ್ಭುತ ಯೋಗಿಯೂ ಆಗಿದ್ದ. ಇದು ನಮ್ಮ ಧರ್ಮದ ಗುರಿ. ಆದರೆ ಬಹಳ ಜನ ಇದನ್ನ ತಪ್ಪು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಅಧ್ಯಾತ್ಮ ಅಂದ ತಕ್ಷಣ ಅವನು ಎಲ್ಲ ಬಿಟ್ಬಿಡ್ಬೇಕು, ಅವನು ಹಂಗಿಲ್ಲ. ಅಧ್ಯಾತ್ಮ ನಾವು ಈಗ ಬದುಕ್ತಾ ಇರೋದು ಅಧ್ಯಾತ್ಮ, ಉಸಿರಾಡ್ತಾ ಇರೋದು ಅಧ್ಯಾತ್ಮ, ಪ್ರತಿ ಕ್ಷಣವೂ ಅಧ್ಯಾತ್ಮವೇ. ಇದನ್ನ ನಮ್ಮ ಗುರುಕುಲಗಳಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಅವತ್ತು. ಸೊ ಈ ಗುರುಕುಲದ ಬಗ್ಗೆ ಈಗ ಮಾಹಿತಿ ಕೊಟ್ರಿ. ಅದೇ ತರದ ಗುರುಕುಲದ ಸ್ಕೂಲ್ಗಳು ಅಥವಾ ಎಜುಕೇಶನ್ ಸಿಸ್ಟಮ್ ಸುಮಾರು ಸ್ಕೂಲ್ಗಳಲ್ಲಿ ಬರ್ತಿದೆ ಅಂತೆಲ್ಲ ತುಂಬಾ ಟ್ರೆಂಡ್ ಆಗ್ತಿದೆ. ಗುರುಕುಲ ಅಂತಾನೆ ಹೆಸರಿಟ್ಟಿರ್ತಾರೆ, ಅಥವಾ ಬೇರೆ ಬೇರೆ ಗುರುಕುಲಗಳು, ಸಮಥಿಂಗ್ ಎಲ್ಸ್ ಗುರುಕುಲ, ಎ ಗುರುಕುಲ, ಬಿ ಗುರುಕುಲ, ಈ ಥರದ್ದೆಲ್ಲ ಬರ್ತಾ ಇದೆ. ಆದರೆ ಎಜುಕೇಶನ್ ಸಿಸ್ಟಮ್ಮು ಒಂಥರ ಈಗ AC ಮಕ್ಳಿಗೆ ಹೇಳ್ಕೊಡೋದು, ಎಲ್ಲ ಫೆಸಿಲಿಟೀಸ್ಗಳನ್ನ ಕೊಡೋದು, ಅವಕ್ಕೆಲ್ಲ ಒಂದು ಪ್ಯಾಕೇಜ್ನ ಕೊಟ್ಟು ಲಕ್ಷ ಲಕ್ಷ ಫೀಸ್ಗಳನ್ನ ಹಾಕೋದು, ಅದು ಪೇರೆಂಟ್ಸ್ಗೂ ಒಂದು ಒತ್ತಡ. ಅಂದರೆ ಇಷ್ಟು ಫೀಸ್ನ ಕೊಟ್ಟು ನಮ್ಮ ಮಕ್ಕಳು ಓದಿದ್ರೆ ಚೆನ್ನಾಗಿ ಓದ್ತಾರೆ, ಆಮೇಲೆ ಹೋಗಿದ ತಕ್ಷಣ ಅವ್ರು ಎಲ್ಲ ಭಾಷೆಗಳನ್ನ ಮಾತಾಡಬೇಕು, ಇಂಗ್ಲೀಷಲ್ಲೇ ಮಾತಾಡಬೇಕು ಮನೇಲಿ. ಇದು ನಮ್ಮ ಸಂಸ್ಕೃತಿನೂ ಸ್ವಲ್ಪ ಹಿಂದಕ್ಕಾಗ್ತಿದೆ ಅಂತ ಅನ್ಸಲ್ವ? ಎಲ್ಲೋ ಒಂದು ಕಡೆ ಕನ್ನಡನ ಮರಿತೀವಿ. ಕೆಲವೊಂದ್ಸಲಿ ಸುಮಾರು ನನ್ನ ಕಸಿನ್ಸ್ ಮಕ್ಕಳುಗಳು ಅಥವಾ ನನ್ನ ಫ್ರೆಂಡ್ಸ್ ಮಕ್ಕಳುಗಳೇ ಕನ್ನಡದಲ್ಲಿ ಅವ್ರ ಮಕ್ಕಳನ್ನ ಮಾತಾಡ್ಸಲ್ಲ, ಇಂಗ್ಲೀಷಲ್ಲಿ ಮಾತಾಡ್ಸಿದ್ರೆ ಯಾಕೆ
ಇಷ್ಟು ಡೊನೇಷನ್ ಕೊಟ್ಟು ಇಷ್ಟು ಫೀಸ್ ಕೊಟ್ಟು ನಾವು ಓದಿಸ್ತಾ ಇದೀವಿ, ಆ ಗುರುಕುಲ ಕಳಿಸ್ತಿದೀವಿ, ಈ ಗುರುಕುಲ ಕಳಿಸ್ತಿದೀವಿ ಅಂತ. ಬಟ್ ನೀವು ಹೇಳಿದಾಗ ಗುರುಕುಲದ ಉದ್ದೇಶ ಬೇರೆ ಇತ್ತು, ಇಲ್ಲಿ ಬೇರೆನೇ ಇದೆ. ಹೌದು, ಎಲ್ಲಿ ಹೋಗ್ತಿದೆ ಸಮಾಜ? ಈ ಮೈಸೂರು ಪಾಕಲ್ಲಿ ಮೈಸೂರು ಇರಲೇಬೇಕಿಲ್ಲ ಅನ್ನೋ ತರ ಹಾಗಾಗ್ತಿದೆ. ಈ ಆರ್ಗ್ಯಾನಿಕ್ ಅನ್ನೋದೊಂದು ಟ್ರೆಂಡ್ ಆಯ್ತು ಇತ್ತೀಚಿನ ದಿನಗಳಲ್ಲಿ. ಸೊ ಜನರಿಗೆ ಅರ್ಥ ಆಗ್ಬಿಡ್ತು ಆರ್ಗ್ಯಾನಿಕ್ ತುಂಬಾ ಒಳ್ಳೇದು, ನಾವು ಕೆಮಿಕಲ್ ಫುಡ್ನ ಯೂಸ್ ಮಾಡಬಾರ್ದು ಅಂತ. ಹೀಗಾಗಿ ಎಲ್ಲ ಕಡೆ ಆರ್ಗ್ಯಾನಿಕ್ 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 ಅಂತ ಶಾಪ್ಸ್ಗಳು ಶುರು ಆಗ್ಬಿಟ್ಟು. ಬಟ್ ಅಲ್ಲಿ ಆರ್ಗ್ಯಾನಿಕ್ ಅನ್ನೋದಕ್ಕೆ ಅವ್ರು ಇಟ್ಟಿರೋದು ಆರ್ಗ್ಯಾನಿಕ್ ವಸ್ತು ಅನ್ನೋದು ಗ್ಯಾರಂಟಿ ಇಲ್ಲ. ಬಟ್ ನೇಮ್ ಮಾತ್ರ ಆರ್ಗ್ಯಾನಿಕ್ ಅಂತಿದೆ, ನಾವು ಅದನ್ನ ತಗೊಳಕ್ ಶುರು ಮಾಡ್ಬಿಟ್ವಿ. ಎಲ್ಲಿ ಬಿಸ್ನೆಸ್ ಆಗುತ್ತೆ ಅಂತ ಗೊತ್ತಾಯ್ತೋ ಅಲ್ಲಿ ಶುರು ಆಗ್ಬಿಟ್ವು. ಹೀಗಾಗಿ ಗುರುಕುಲ ಅಂತ ಯಾರು ಹೆಸರಿಟ್ಕೊಂಡು ಶಾಲೆಗಳು ಶುರು ಮಾಡಿದಾರೋ, ಕಾಲೇಜ್ಗಳು ಶುರು ಮಾಡಿದಾರೋ, ನಾನು ಸಾರಾಸಕ್ಟಾಗಿ ತಿರಸ್ಕರಿಸ್ಬಿಡಲ್ಲ. ಆ ವ್ಯಾಲ್ಯೂಸ್ ಇರ್ಬೋದು, ಕೊಡ್ತಾ ಇರ್ಬೋದು ಕೆಲಸಗಳನ್ನ. ಬಟ್ ಬರೀ ಗುರುಕುಲ ಅಂತ ಹೆಸರಿಟ್ಬಿಟ್ಟು ಮಾತ್ರಕ್ಕೆ, ಅಥವಾ ಗುರುಕುಲ ಎಜುಕೇಶನ್ ಕಲಿಸ್ತೀವಿ ಅಂದ ಮಾತ್ರಕ್ಕೆ ಅಲ್ಲಿ ಗುರುಕುಲದಲ್ಲಿ ಏನು ಕಲಿಸ್ಲಾಗ್ತಾ ವ್ಯಾಲ್ಯೂ ಕಲಿಸ್ತಾ ಇತ್ತೋ ಅದನ್ನು ಕೊಡ್ತಿದ್ದಾರೆ ಅಂತ ನಂಬಬೇಕಾಗಿಲ್ಲ. ಯಾಕಂದರೆ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ. ನಾನೇ ಈಗ ಒಂದು 2 ವರ್ಷದ ಹಿಂದೆ ಹೇಳಿದ್ದೆ, ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ನೀಡು ಏನು ಕ್ರಿಯೇಟ್ ಆಗುತ್ತೆ ಸೊಸೈಟಿ ಒಳಗಡೆ, ಸ್ಕ್ಯಾರ್ಸಿಟಿ ಏನು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ವ್ಯಾಲ್ಯೂ ಎಜುಕೇಷನ್. ನಾನು ಇದನ್ನು ಮುಂದಿನ ಗುರುತಿಸ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ರೀತಿಲಿ ಬಿಸ್ನೆಸ್ಸಿನ ದಂಧೆ ಆಗ್ಬಿಡುತ್ತೆ ಫ್ಯೂಚರಲ್ಲಿ. ನಿಮ್ಮ ಮಕ್ಳಿಗೆ ನಾವು ವ್ಯಾಲ್ಯೂಸ್ ಕೊಡ್ತೀವಿ, ನೀವಿಷ್ಟು ಫೀಸ್ ಕಟ್ಟಿ ಅನ್ನೋ ಥರ. ನಿಮಗೆ ನಿಮ್ಮ ಮಕ್ಕಳಿಗೆ ಪ್ರಾಮಾಣಿಕತೆಯನ್ನು ವ್ಯಾಲ್ಯೂ ಕಲಿಸ್ಬೇಕಾ, 8,000 ರೂಪಾಯಿ ಫೀಸು. ನಿಮ್ಮ ಮಕ್ಕಳಿಗೆ ನಾವು ಏನು ತಂದೆ ತಾಯಿಗೆ ಗೌರವ ಕೊಡಿಸ್ಬೇಕು ಅನ್ನೋದನ್ನು ಕಲಿಸ್ಬೇಕಾ, 18,000 ರೂಪಾಯಿ ಫೀಸು. ಈ ಥರ ಆಗ್ಬಿಡುತ್ತೆ ಅಂತ ನನಗೆ ಮನಸ್ಸು ಹೇಳುತ್ತೆ. ವ್ಯಾಲ್ಯೂಸ್ ಅನ್ನೋದು ಆ ಥರ ಮಾರಾಟದ ವಸ್ತು ಆಗ್ಬಿಡ್ಬೋದು ಅಂತ. ಬಿಕಾಸ್ ತುಂಬ ಕಡೆ ಸ್ಕ್ಯಾರ್ಸಿಟಿ, ವ್ಯಾಲ್ಯೂ ಎಜುಕೇಷನ್ ಕುರಿತಂತೆ ತುಂಬ ದೊಡ್ಡ ಸೃಷ್ಟಿ ಆಗ್ಬಿಟ್ಟಿದೆ, ಬೇಡಿಕೆ ಸೃಷ್ಟಿ ಆಗ್ಬಿಟ್ಟಿದೆ. ನಾನು ಹೇಳ್ತೀನಿ, ಒಬ್ಬ ಸರಿಯಾಗಿರ್ತಕ್ಕಂಥ ಯೂತ್ ಯಾರಾದ್ರೂ, ಒಂದಷ್ಟು ಜನರು ಯೂತ್ಸು ತಯಾರು ಮಾಡಿ ಗುರುಕುಲ, ಈ ನಮ್ಮ ದೇಶದ ಶಿಕ್ಷಣ ಪದ್ಧತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಬೇಕಾದಂಥ ನಿಜವಾದ ಎಜುಕೇಷನ್ನ ಕೊಡೋದಕ್ಕೆ ಮುಂದಾದರೆ ಎಂಟರ್ಪ್ರೆನರ್ ಥರ ತುಂಬ ಚೆನ್ನಾಗಿ ಬೆಳೀತಾರೆ ಅವರು. ಬಟ್ ಸ್ಟ್ರಗಲ್ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಬೆಳೆಯೋದಕ್ಕೆ ಸಾಧ್ಯತೆಗಳೆಲ್ಲ ಮುಂದಿನ ದಿನಗಳಲ್ಲಿದೆ. ಪೇರೆಂಟ್ಸ್ ತುಂಬ ಕೇಳ್ತಿದ್ದಾರೆ, ನಮ್ಗೆ ಈ ಥರದ್ದು ಎಲ್ಲಿ ಸಿಗುತ್ತೆ ಅಂತ. ಇರೋ ಒಂದು 4-5 ಸ್ಕೂಲ್ಗಳಿಗೇನೆ ಸಾವಿರಾರು ಅರ್ಜಿಗಳು ಬರ್ತಾ ಇದ್ದಾವೆ. ಯಾವುದೋ ಗೊತ್ತಾಗಿರುತ್ತೆ, ಈ ಸ್ಕೂಲಲ್ಲಿ ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ, ತುಂಬ ಇದ್ದಾರೆ. ಬಟ್ ಪ್ರಪಂಚದ ನೀಡಿಗೆ ತುಂಬ ಕಡಿಮೆ. ಆನೆ ಹೊಟ್ಟಿಗೆ ಅರೆ ಕಾಸಿನ ಮಜ್ಜಿಗೆ ಅಂತ. ಆನೆ ಹೊಟ್ಟೆ ದೊಡ್ಡದು, ಬಟ್ ಮಜ್ಜಿಗೆ ಒಂದೊಂದು ಅರ್ಧ ಕಾಸಿನ ಮಜ್ಜಿಗೆ ಎಷ್ಟಾಗ್ಬಿಡುತ್ತೆ ಆನೆಗೆ. ಆ ಥರ ಇವತ್ತು ಸಿಗ್ತಾ ಇರ್ತಕ್ಕಂಥ ಎಜುಕೇಶನ್. ಬಟ್ ಅಲ್ಲಿ ಎಲ್ಲಾ ಮಕ್ಕಳಿಗೂ ಸೀಟು ಸಿಗಲ್ಲ. ಇರೋದು 100 ಸೀಟ್ ಇರುತ್ತೆ, 2,000 ಅರ್ಜಿ ಬರುತ್ತೆ. ಹೆಂಗೆ ಅದನ್ನ ಫಿಲ್ ಮಾಡಿ ಯಾವ ಆಧಾರದ ಮೇಲೆ ಕೊಡ್ತಾರ ಸೀಟ್ಗಳನ್ನ? ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಅವಾಗಲೂ ಅವ್ರು ಮೆರಿಟ್ ಆಧಾರದ ಮೇಲೆ ಕೊಡ್ಬೇಕಾಗುತ್ತೆ. ಮತ್ತೆ ಗೇನ್ ಮಾರ್ಕ್ಸ್ ಬಂತು, ಆ ಮಗು ಅನಿಸ್ಬೇಕು ನಾನು ವ್ಯಾಲ್ಯೂಸ್ ಕಲಿಬೇಕು ಅಂದ್ರೆ ಮಾರ್ಕ್ಸ್ ತಗೋಬೇಕಾಗಿತ್ತು 100 ಅನ್ನೋ ಥರನೇ ಆಗುತ್ತೆ. ಬಟ್ ಇದು ಜಾಸ್ತಿ ಆಗಬೇಕು, ಇನ್ನೂ ಹೆಚ್ಚಾಗಬೇಕು ಗುರುಕುಲ. ಅದಕ್ಕೆ ನಾನು ಹೇಳಿದೆ, ಯಾರು ಸ್ಕೂಲ್ಗಳನ್ನ ಶುರು ಮಾಡ್ತಾರೋ, ಕಾಲೇಜ್ಗಳನ್ನ ಶುರು ಮಾಡ್ತಾರೋ ಅವ್ರಿಗೆ ವ್ಯಾಲ್ಯೂ ಎಜುಕೇಷನ್ ಆಗಬೇಕು. ಪೊಲಿಟಿಷಿಯನ್ಸು ಬಂದು ಪೊಲಿಟಿಷಿಯನ್ಸ್ ಮಾಡಬಾರ್ದು ಅಂತ ನನ್ನ ಅರ್ಥ ಅಲ್ಲ. ಬಟ್ ಪಾಲಿಟಿಷಿಯನ್ನು ಎಜುಕೇಷನ್ ಬಗ್ಗೆ ತಿಳ್ಕೊಂಡಿರ್ಬೇಕು. ತುಂಬ ಕಡೆಗಳಲ್ಲಿ ಸುಮಾರು ಜನ ಮಾತಾಡ್ಬಿಟ್ಟಿದ್ದಾರೆ, ಎಜುಕೇಷನ್ ನಾನು ಈ ಫೀಲ್ಡ್ಗೆ ಯಾಕೆ ಬಂದೆ, ದುಡ್ಡು ಮಾಡಕ್ಕೆ ಬಂದೆ ಅಂತ. ದುಡ್ಡು ಮಾಡಕ್ಕೆ ಎಜುಕೇಷನ್ ಫೀಲ್ಡ್ ಅಲ್ಲ, ದುಡ್ಡು ಮಾಡಕ್ಕೆ ಬೇಕಾದಷ್ಟು ಫೀಲ್ಡ್ಗಳಿದೆ. ಎಜುಕೇಷನ್ ಫೀಲ್ಡ್ಗೆ ಯಾಕೆ ಬರಬೇಕಾಗಿತ್ತು ಅಂತ ಹೇಳಿದ್ರೆ ವಿದ್ಯೆ ಕೊಡೋದಕ್ಕೋಸ್ಕರ, ಜ್ಞಾನ ಕೊಡೋದಕ್ಕೋಸ್ಕರ. ಆ ಪ್ಯಾಷನ್ ಇದ್ದರೆ ಮಾತ್ರ ಆತ ಗುರುಕುಲ ಎಜುಕೇಷನನ್ನು ಅಥವಾ ಸನಾತನ ಧರ್ಮದ ಮೌಲ್ಯಗಳನ್ನು ಬಿಂಬಿಸುವಂಥ ಮೌಲ್ಯ ಶಿಕ್ಷಣವನ್ನು ಕೊಡಲು ಸಾಧ್ಯ. ಆ ವ್ಯಕ್ತಿ ಮೌಲ್ಯಯುತ ಆಗಿರಬೇಕು. ಅದಕ್ಕೆ ಗುರುಕುಲ ಅಂದರೆ ಹಿಂದೆ ಗುರುಗೃಹವಾಸ ಅಂತ, ಗುರುವಿನ ಜೊತೆ ಇದ್ದುಕೊಂಡು ಕಲಿಯೋದು ಗುರುಕುಲವಾಸ. ಗುರುಮನೇಲೆ ಇರಬೇಕು. ಹೌದು, ಅಂದ್ರೆ ಆ ವ್ಯಕ್ತಿನ ನೋಡಿ ಕಲಿಬೇಕು. ಮಕ್ಕಳು ನೋಡಿ, ನಾವು ಗಮನಿಸಿರ್ತೀವಿ, ನಾವು ಏನು ಹೇಳ್ತೀವೋ ಅದನ್ನ ಮಾಡಲ್ಲ ಮಕ್ಕಳು, ನಾವೇನು ಮಾಡ್ತೀವೋ ಅದನ್ನ ಮಾಡ್ತಾರೆ. ಇದು ಮಕ್ಕಳ ಸೈಕಾಲಜಿ. ಮಕ್ಕಳು ಬೆಳೆಯೋದೇ ಹಾಗೆ. ಅವ್ರ ತಂದೆ ತಾಯಿಗಳನ್ನ ನೋಡ್ಕೊಂಡು ಬೆಳಿತಾರೆ, ಗುರುಗಳನ್ನ ನೋಡ್ಕೊಂಡು ಬೆಳಿತಾರೆ. ಯಾರನ್ನ ಹೀರೋ ಅಂತ ಟೀನೇಜ್ ಬರೋಷ್ಟೊತ್ತಿಗೆ ಹೀರೋ ಕಾನ್ಸೆಪ್ಟ್ ಬಂದ್ಬಿಟ್ಟಿರುತ್ತೆ, ಹೀರೋ ವರ್ಷಿಪಿಂಗ್ ಏಜ್. ಸೊ ಯಾರು ತೆರೆ ಮೇಲೆ ಬರ್ತಾರೋ, ಸ್ಕ್ರೀನ್ ಮೇಲೆ ಬರ್ತಾರೋ, ದೊಡ್ಡವನು ಅಂತ ಕಾಣ್ತಾರೋ ಅವ್ರನ್ನ ಫಾಲೋ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಹೀಗಾಗಿ ಯಾರು ಹೇಳ್ಕೊಡ್ತಾರೋ ಆ ವ್ಯಕ್ತಿ ಆದರ್ಶ ವ್ಯಕ್ತಿ ಆಗಿರೋದು ತುಂಬ ಅವಶ್ಯಕ. ಬಟ್ ಎಷ್ಟು ಜನ ಆ ಥರ ಎಜುಕೇಷನಿಸ್ಟ್ಗಳು ಅಥವಾ ಸ್ಕೂಲ್ನ ನಡೆಸ್ತಾ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಇವತ್ತು? ಅವರ ಜೀವನಗಳು ಹೆಂಗಿದೆ, ಅವರ ನಾಲೆಡ್ಜ್ ಹೆಂಗಿದೆ ಅಂತ ಕೇಳಿದ್ರೆ ಬಹಳ ಕಡಿಮೆ. ಶಿಕ್ಷಕರು ಎಷ್ಟು ಜನ ಇದ್ದಾರೆ ಇವತ್ತು ವ್ಯಾಲ್ಯೂ ಎಜುಕೇಶನ್ ಕೊಡಬಲ್ಲಂತ ಕೆಪಾಸಿಟಿ ಇರೋ ಶಿಕ್ಷಕರು? ಸಬ್ಜೆಕ್ಟ್ ಬ್ಯೂಟಿಫುಲ್, ಫಿಸಿಕ್ಸ್ ಅದ್ಭುತ, ಅವ್ರ ಫಿಸಿಕ್ಸಲ್ಲಿ ಕ್ವಶನ್ ಮಾಡೋಕ್ಕಾಗಲ್ಲ, ಮ್ಯಾಥಮೆಟಿಕ್ಸಲ್ಲಿ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ, ಬೆರಳು ತೋರಿಸೋಕ್ಕಾಗಲ್ಲ, ಕನ್ನಡ ಸಾಹಿತ್ಯದಲ್ಲಿ, ಇಂಗ್ಲೀಷ್ ಸಾಹಿತ್ಯದಲ್ಲಿ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ, ಅಂತ ಅದ್ಭುತ ಮೇಧಾವಿಗಳಿದ್ದಾರೆ. ಬಟ್ ವ್ಯಾಲ್ಯೂಸ್ ಅಂತ ಬಂದಾಗ ಆ ಮನುಷ್ಯ ಬದುಕಿದ್ದರೆ ಮಾತ್ರ, ಆ ವ್ಯಾಲ್ಯೂಸ್ ಅನ್ನ ಬದುಕಿದ್ರೆ ಮಾತ್ರ ಆತ ಮಕ್ಕಳು ಕೊಡಬಲ್ಲ. ಆ ಥರದ್ದು ಎಷ್ಟು ಜನ ಇವತ್ತು ವ್ಯಾಲ್ಯೂಸ್ ಬದುಕ್ತಾ ಇರೋರು ಸಿಗ್ತಾರೆ ಟೀಚರ್ಸ್ ಆಗಿ ಅನ್ನೋದು. ಹಾಗೆ ಇನ್ನು ಆ ಜಾಗಕ್ಕೆ ಬರೋದಕ್ಕೆ ಟೀಚರ್ಸ್ಗೆ ಸ್ಯಾಲ್ರಿ ಇಲ್ಲ, ಒಳ್ಳೆ ಸ್ಯಾಲ್ರಿ ಇಲ್ಲ. ಟೀಚರ್ಸ್ಗಳು ಅತಿ ಕಡಿಮೆ ಸ್ಯಾಲ್ರಿ ಯಾವುದೊಂದು ಟೀಚರ್ ಕೆಲಸ. ನಾನು ಮೊನ್ನೆ BEd ಮಾಡ್ತಾರೆ ಹುಡುಗನ ಕೇಳಿದೆ ನಾನು, ನೆಕ್ಸ್ಟ್ ಏನು ಮಾಡಬೇಕು ಅಂತಿದ್ಯಾ ಅಂತ ಹೇಳಿದ್ರೆ ಅವನು ಏನೋ ಬೇರೆ ಕೆಲಸ ಹೇಳ್ತಾನೆ. ನಾನು ಟೀಚರ್ ಆಗಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದ್ರೆ ಡಿಗ್ರಿ ಮಾಡ್ಕೊಳ್ಳೋಕ್ಕೆ BEd ಮಾಡ್ಕೊಂಡಿದ್ದಷ್ಟೇ ನಾನು ಬೇರೆ ಕಡೆ ಕೆಲಸ ಮಾಡ್ತೀನಿ. ಯಾಕೆ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ಟೀಚರ್ಸ್ಗೆ 15,000 ಸ್ಯಾಲ್ರಿ ಕೊಡ್ತಾರೆ,
ಕಡೆಗೆ 10,000 ಕೊಡ್ತಾರೆ, 15 ಅನ್ಕೊಳ್ಳೋಣ ಸದ್ಯ, ಮರ್ಯಾದೆ ಅಷ್ಟು ಹೋಗ್ಬಾರ್ದು ಅನ್ನೋ ನೀವು ಜಾಸ್ತಿ ಮಾಡ್ತೀವಿ ದಿನಕ್ಕೆ 500 ರೂಪಾಯಿ ಲೆಕ್ಕ ಬರಲಿ ಅಂತ. ಬಟ್ ಮೊನ್ನೆ ನಮ್ಮನೆಯಲ್ಲಿ ಒಂದು ಸ್ಲ್ಯಾಬ್ ಕಟಿಂಗ್ ಮಾಡಿಸ್ದೆ, ಈ RCC ಕಟಿಂಗ್ ಸ್ಲ್ಯಾಬ್ ಕಟ್ಟರು ಇಬ್ರು ಬಂದ್ರು, ಒಬ್ಬ ಹೆಲ್ಪರು ಒಬ್ಬ ಮೈನ್ ವ್ಯಕ್ತಿ. 6 ಅಡಿ ಸ್ಲ್ಯಾಬ್ ಕಟ್ ಮಾಡಿ 10,000 ರೂಪಾಯಿ ತಗೊಂಡೋದ್ರು. 2,000 ರೂಪಾಯಿ ಖರ್ಚಾಗಿದ್ರು 8,000 ರೂಪಾಯಿ ನೆಟ್ ಪ್ರಾಫಿಟ್. ಎವ್ರಿ ಡೇ ಅವನಿಗೆ ಸಿಗಲಿಲ್ಲ ಅಂದ್ರೂ ಒಂದು 20 ದಿನ ಸಿಕ್ಕಿದ್ರು 20 ದಿನಕ್ಕೆ ಒಬ್ಬ ಸ್ಲ್ಯಾಬ್ ಕಟರ್ಗೆ ಉಳಿಸೋ ಪಾಸಿಬಿಲಿಟಿ ಇರೋದು ಎಷ್ಟು ಅಂತ ಹೇಳಿದ್ರೆ 8,000 ಥರ 2 8 1,60,000. ಟೀಚರು 15,000 ರೂಪಾಯಿ. ಟೀಚರ್ ಪ್ರೊಫೆಷನ್ನ ನಾವು ಯಾವ ಮಟ್ಟಕ್ಕೆ ತಂದುಬಿಟ್ಟಿದ್ದೀವಿ. ಬಡ ರೈತ ಬಡ ಶಿಕ್ಷಕ ಅಂತ ಅಲ್ಲ, ಇನ್ಫ್ಯಾಕ್ಟ್ ಶಿಕ್ಷಕ ಬಡವನಾಗಿರ್ಬೇಕು ಅನ್ನೋದು ಕಲ್ಪನೆ. ಬಟ್ ಪ್ರಾಕ್ಟಿಕಾಲಿಟಿನ ಯೋಚನೆ ಮಾಡ್ಬೇಕಲ್ಲ. ಪ್ರಾಕ್ಟಿಕಲ್ ಸಂದರ್ಭಗಳಲ್ಲಿ ಹೆಂಡತಿ ಮಕ್ಕಳು ಹೊಟ್ಟೆಗೆ ಅನ್ನ ಹಾಕಕ್ಕಾಗದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬೇರೆಯವ್ರಿಗೆ ಇನ್ನೇನು ಬೋಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಿಂಗಾಗಿ ನಾನು ಹೆಂಡತಿ ಮಕ್ಕಳು ಒಂದು ಗಂಡ ಮಕ್ಕಳು ಅಂತ ಅನ್ಕೊಳ್ಬಹುದು, ಬಿಕಾಸ್ ಇವಾಗ ಹೆಣ್ಮಕ್ಳು ದುಡಿಯಕ್ಕೆ ಹೊರಟಿದ್ದಾರೆ. ಹಿಂಗಾಗಿ ಅವನು ಆರ್ಥಿಕವಾಗಿ ಸಬಲನಾದಾಗ ಅವನು ಮುಂದಕ್ಕೆ ಏನಾದರೂ ಮಾಡ್ಬೋದು. ಹಿಂಗಾಗಿ ಟೀಚರ್ಸ್ಗಳನ್ನ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದೀವಿ, ಆ ಪ್ರೊಫೆಷನ್ನ ನೆಗ್ಲೆಕ್ಟ್ ಮಾಡ್ತಾ ಇದೀವಿ. ಅಂದರೆ ಮುಂಚೆ ಇಲ್ಲ, ಅಂದರೆ ನನಗೆ ಇವಾಗ ನೀವು ಹೇಳ್ಬೇಕಾದ್ರೆ ಒಂದು ಅನ್ನಿಸ್ತು. ಅಂದರೆ ಟೀಚರ್ಸ್ಗಳನ್ನ ಈಗ ಯಾರು ಪೊಲಿಟಿಷಿಯನ್ಸ್ಗಳನ್ನ ತೊಗೊಂಡ್ರೆ, ಇಲ್ಲ ಆ್ಯಕ್ಟರ್ಸ್ಗಳನ್ನ ತೊಗೊಂಡ್ರೆ, ಹೂ ಆರ್ ಸಮ್ವೇರ್ ಅರೌಂಡ್ 50, ಅವರೆಲ್ಲರೂ ಅವರು ಟೀಚರ್ಸ್ಗಳನ್ನ ನೇಮನ್ನ ಮೆನ್ಷನ್ ಮಾಡೋರು. ನಾನು ಅಬ್ಸರ್ವ್ ಮಾಡಿದಾಗ ಇವಾಗ ಯೋಚನೆ ಮಾಡ್ತೀನಿ, ನ್ಯಾಷನಲ್ ಕಾಲೇಜಲ್ಲಿ HN ಸರ್ ಇದ್ರು, ಈ ತರ ಇದ್ರು, ಇನ್ನೊಂದು ಕಾಲೇಜಲ್ಲಿ ಈ ಥರದವ್ರು ಇದ್ರು, ಮಾರ್ಗದರ್ಶನ ಮಾಡ್ತಿದ್ರು, ನಾಟಕ ಹೇಳ್ಕೊಡೋರು, ಆ ಥರದ್ದೆಲ್ಲ ಮಾಡ್ತಿದ್ರು. ಮೋಸ್ಟ್ಲಿ ಅದೆಲ್ಲವೂ ವ್ಯಾಲ್ಯೂ ಎಜುಕೇಶನ್ಗೆ ಸೇರ್ಕೊಡುತ್ತೆ ಅಂತ ಅನ್ಸುತ್ತೆ. ಪ್ರಾಬ್ಲಿ ಇವತ್ತಿನ ದಿನ ಎಲ್ಲವೂ ಹೆಂಗಾಗ್ಬಿಡಿದೆ ಅಂತಂದ್ರೆ ಕಮರ್ಷಿಯಲ್ ಆಗ್ಬಿಡಿದೆ. ಅಂಡ್ ಮಕ್ಕಳು ಇವತ್ತಿನ ದಿನ ನಿಜವಾಗ್ಲೂ ಟೀಚರ್ಸ್ಗೆ ಆ ಬೆಲೆ ಕೊಟ್ಟು ಅಥವಾ ಈ ಟೀಚರ್ಸ್ಗಳು ಕೂಡ ಮಕ್ಳ ಮೇಲೆ ಒಂದು ಮಾತಾಡಕ್ಕೆ ಇಲ್ಲ ಒಂದು ಕೈ ಮಾಡಕ್ಕೆ ಹೆದರ್ಕೋತಾರೆ. ನಾವೆಲ್ಲ ಪೆಟ್ಟು ತಿಂದೆ ಅಲ್ವಾ ಬೆಳೆದಿದ್ದು, ಹೆಂಗು ಹೊಡಿಯೋರು ಅಂತಂದ್ರೆ ಸ್ಕೇಲ್ ಮುರಿದೋಗ್ಬಿಡುತ್ತೆ ಒಂದ್ಸರಿ. ಇವತ್ತಿನ ದಿನ ಅದೆಲ್ಲವೂ ಇಲ್ವೇ ಇಲ್ಲ. ಈಗ ಏನಾಗಿದೆ, ಅದೇ ಸುಮಾರು ಯಾರೋ ತಮಾಷೆಗೆ ಹೇಳ್ತಾ ಇದ್ರು, ಟೀಚರ್ಸ್ ಸ್ಕೂಲಲ್ಲಿ ಹೊಡಿಯೋಕ್ ಬಿಟ್ಟ ಮೇಲೆ ಪೊಲೀಸ್ನವ್ರು ಹೊಡಿಯೋಕೆ ಶುರು ಮಾಡ್ಕೊಂಡಿದ್ದಾರೆ ಅಂತ. ಸ್ಕೂಲಲ್ಲಿ ಏಟ್ ತಿಂದಿಲ್ಲ ಮಗು, ಪೊಲೀಸ್ನವ್ರ ಕೈಲಿ ಬೆಳೆದವನು ದೊಡ್ಡನಾದ್ಮೇಲೆ ಅವನಿಗೆ ಭಯ ಇರಲ್ಲ, ಏನ್ ಕೆಲಸ ಬೇಕಿದ್ರು ಮಾಡ್ತಾನೆ, ಸ್ಟೇಷನ್ಗೆ ಹೋಗಿ ನಿಂತ್ಕೋತಾನೆ, ಪೊಲೀಸ್ನವ್ರು ಹೊಡ್ತಾ ಕೊಡ್ತಾರೆ ಅಂತ. ಹಿಂಗಾಗಿ ಶಿಕ್ಷೆ ಕೊಡೋದು ಒಂದು ವಿಧಾನ ಆಗಿತ್ತು, ಅದು ಕೊಡಲೇಬೇಕಾಗಿತ್ತು. ಈಗ ಮಿಲಿಟರಿಯಲ್ಲಿ ನಾಳೆ ದಿನ ಬ್ಯಾನ್ ಮಾಡಿಬಿಡ್ಲಿ, ಶಿಕ್ಷೆ ಕೊಡೋದನ್ನ ಮಿಲಿಟರಿಯಲ್ಲಿ ನಿಲ್ಲಿಸ್ಬೋಣ, ಪೊಲೀಸಲ್ಲಿ ನಿಲ್ಲಿಸ್ಬೋಣ ಅಂತ. ಶಿಕ್ಷೆ ಕೊಡೋದು ಬ್ಯಾನ್ ಮಾಡಿಬಿಟ್ರೆ ಪೊಲೀಸ್ ಇಲಾಖೆ ತಳ್ಕೊಂಡ್ರಲ್ಲ, ಅಥವಾ ಆರ್ಮಿ ಡಿಸಿಪ್ಲಿನ್ಡ್ ಒಂದು ಸಿಸ್ಟಮ್ ಆಗಿ ಉಳ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮಕ್ಕಳಿಗೆ ಹೊಡೆಯೋದು ಅಂತ ಹೇಳಿದ್ರೆ ತುಂಬಾ ಇದಾಗಿ ಹೊಡೆಯೋ ಥರದ್ದಲ್ಲ, ಅಟ್ಲೀಸ್ಟ್ ಒಂದು ಭಯ ಭಕ್ತಿ ಇರುವಷ್ಟಾದ್ರೂ ಅವ್ನಿಗೆ ಪನಿಷ್ಮೆಂಟ್ ಕೊಡಬೇಕಾಗಿರೋದು ತುಂಬಾ ಅವಶ್ಯಕ. ಹೊಡಿಲೇಬೇಕು ಅಂತಿಲ್ಲ, ಪನಿಷ್ಮೆಂಟ್ಗೆ ಬೇಕಾದಷ್ಟು ವಿಧಾನಗಳಿದೆ. ಬಟ್ ಇವತ್ತು ಮಕ್ಕಳು ಎಷ್ಟು ಸೂಕ್ಷ್ಮ ಆಗಿದ್ದಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ಅಪ್ಪ ಅಮ್ಮ ಹೊಡಿಯಲ್ಲ ಅಥವಾ ಶಿಕ್ಷೆ ಕೊಡಲ್ಲ, ಇನ್ನು ಟೀಚರ್ಸು ಶಿಕ್ಷೆ ಕೊಡಬಾರ್ದು ಅಂತ ಕಾನೂನು ಆಗ್ಬಿಟ್ಟಿದೆ. ಅನ್ಕಂಟ್ರೋಬಲ್, ಅವ್ರನ್ನ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ನಾನು ಟೀನೇಜಿಗೆ ಬಂದಾಗ ಮೊದಲೇ ಬಣ್ಣದ ಜಗತ್ತು, ಹಾರ್ಮೋನ್ಗಳು ವೈಪರೀತ್ಯ, ಅವ್ರು ಬುದ್ಧಿಯಿಂದ ಕೆಲಸ ಮಾಡ್ತಾರಲ್ಲ, ಹಾರ್ಮೋನ್ಸ್ಗಳು ಅವ್ರನ್ನ ಕೆಲಸ ಮಾಡಿಸ್ತಾ ಇರುತ್ತೆ, ಅವರು ದಾರಿ ತಪ್ತಾರೆ, ಅವರು ಅಗ್ರೆಸಿವ್ ಕೆಲಸಗಳಿಗೆ ಅಥವಾ ರಿಸ್ಕ್ ಕೆಲಸಗಳಿಗೆ ಕೈ ಹಾಕ್ತಾರೆ, ಪನಿಷ್ಮೆಂಟ್ ಅನುಭವಿಸ್ತಾರೆ. ಆದ್ರೆ ಆ ಪನಿಷ್ಮೆಂಟ್ ಅರ್ಗಿಸ್ಕೊಳಕ್ಕಾಗದಿರ್ತಕ್ಕಂಥ ಪನಿಷ್ಮೆಂಟ್ ಆಗ್ಬಿಟ್ಟಿರುತ್ತೆ ಅವತ್ತಿನ ದಿನಕ್ಕೆ. ಹಿಂಗಾಗಿ ಎಜುಕೇಶನ್ ಜೊತೆಗೆ ಎಜುಕೇಶನ್ ಅನ್ನೋದೇನೆ ಆ ಕಾನ್ಸೆಪ್ಟೇ ಗುರು ಶಿಷ್ಯ ಸಂಬಂಧದ ಮೇಲೆ ನಿಂತಿರುತ್ತೆ. ಗುರುವಿಗೆ ಶಿಷ್ಯನನ್ನ ತೀಡುವ ಎಲ್ಲ ಅಧಿಕಾರ ಇರಬೇಕು. ಬಟ್ ಇವತ್ತಿನ ದಿನ ಹೆಂಗಾಗಿದೆ, ನೀನು ಸ್ಯಾಲ್ರಿ ಕೊಡ್ತಾರೆ, ನಿನ್ನ ಕೆಲಸ ಕಂಪ್ಲೀಟ್ ಮಾಡು, ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದ್ರೆ ಸಾಕು, ಅವನ ಜವಾಬ್ದಾರಿ ಮುಗಿದೋಯ್ತು ಅಂತ. ಗಂಟೆ ಹೊಡಿ ಸಂಬಳ ತಗೊಂತ ಹಿಂದೆ ಹೇಳ್ತಿದ್ದಾರಲ್ಲ, ಆ ಥರ ನಿನ್ನ ಕೆಲಸ ನೀನು ಮಾಡು, ನೀನು ಹೊರಡು ಅಂತ. ಬಟ್ ವಿದ್ಯಾರ್ಥಿ ನೀವು ಹೇಳಂತೆ ಒಬ್ಬ ವ್ಯಕ್ತಿ ಗುರುತಿಸ್ಕೊಳ್ತಾ ಇದ್ದಿದ್ದೆ ಅವನ ಗುರುಗಳಿಂದಾಗಿ. ದ್ರೋಣಾಚಾರ್ಯ ಶಿಷ್ಯ ಅರ್ಜುನ ಅಂತ, ದ್ರೋಣಾಚಾರ್ಯರಿಂದ ನಾನು ಕಲ್ತಿದ್ದು, ಪರಶುರಾಮನ ಶಿಷ್ಯ ಕರ್ಣ ಅಂತ. ಆ ಗುರುಗಳ ಒಂದು ಲೆಗಸಿ ಬಿಟ್ಟು ಹೋಗ್ತಾ ಇದ್ದವರು, ನನ್ನ ಶಿಷ್ಯ ನನ್ನ ಮುಂದುವರ್ಸ್ಕೊಂಡು ಹೋಗ್ತಾನೆ, ನನ್ನ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂತ. ಈ ಸಂಬಂಧ ಇವರೊಬ್ಬರೇ ಅಂತಲ್ಲ, ರಾಮಕೃಷ್ಣ ವಿವೇಕಾನಂದರು ತಯಾರು ಮಾಡಿದ ರಾಮಕೃಷ್ಣರು ವಿವೇಕಾನಂದ ಹೇಳ್ತಾರೆ ಒಂದು ಕಡೆ, ರಾಮಕೃಷ್ಣರು ಎಷ್ಟು ಗ್ರೇಟ್ ಅಂತ ಹೇಳಿದ್ರೆ, ಅವರು ಒಂದು ಇಡೀ ಮಣ್ಣನ್ನ ಕೈಲಿ ತಗೊಂಡು ಏನಾದರೂ ಭೂಮಿಗೆ ಎಸೆದಿದ್ರೆ ಅದರಲ್ಲಿ ಎಷ್ಟು ಮರಳಿನ ಕಣಗಳಿತ್ತೋ ಅಷ್ಟು ಸಂಖ್ಯೆಯ ವಿವೇಕಾನಂದರನ್ನ ತಯಾರು ಮಾಡಬಲ್ಲಂತ ಶಕ್ತಿ ನನ್ನ ಗುರುಗಳಿಗಿತ್ತು ಅಂತ. ವಿವೇಕಾನಂದ ನಮ್ಗೆ ಮುಟ್ಟಲ ಗಗನಚುಂಬಿ ಕಟ್ಟಡ, ಆ ಗಗನಚುಂಬಿ ಕಟ್ಟಡದಂತ ಲಕ್ಷಾಂತರ ಗಗನಚುಂಬಿ ಕಟ್ಟಡಗಳನ್ನ ತಯಾರು ಮಾಡಬಲ್ಲಂತ ಗುರು ರಾಮಕೃಷ್ಣರಾಗಿದ್ರು ಅಂತ ಶಿಷ್ಯ ಹೇಳೋ ಮಾತು. ಈ ಥರದ ಅನೇಕ ಗುರು ಶಿಷ್ಯ ಪರಂಪರೆಯನ್ನು ನಾವು ಭಾರತದಲ್ಲಿ ನೋಡಿದ್ದೀವಿ. ಮತ್ತು ಜ್ಞಾಪಿಸ್ಕೊಳ್ಳೋದು ಅಂಥವರನ್ನೇ. ಯಾರು ಸಬ್ಜೆಕ್ಟ್ ಪಾಠ ಮಾಡಿದ್ರು ಜ್ಞಾಪಿಸ್ಕೊಳ್ಬೋದು, ನನಗೆ ಫಿಸಿಕ್ಸ್ ಹೆಲ್ಪ್ ಮಾಡಿದ್ರು, ಮ್ಯಾಥಮೆಟಿಕ್ಸ್ ಹೆಲ್ಪ್ ಮಾಡಿದ್ರು ಅಂತ. ಬಟ್ ಸ್ಟಿಲ್ ತುಂಬ ಜ್ಞಾಪಿಸ್ಕೊಳ್ಳೋದು ಮಕ್ಕಳು ವ್ಯಾಲ್ಯೂಸ್ಗೋಸ್ಕರ ಟೀಚರ್ಸ್ನ ಜ್ಞಾಪಕದಲ್ಲಿ ಇಟ್ಕೊಳ್ತಾರೆ. ಇವತ್ತಿಗೂ ನನಗೆ ಸುಮಾರು ಜನ ಟೀಚರ್ಸ್ಗಳು ಹೇಳಿರುವಂತಹ ಮಾತುಗಳು ಜ್ಞಾಪಕ ಇದೆ, ಅವ್ರು ಹೇಳಿರುವಂತಹ ಸಿಲೆಬಸ್ ಜ್ಞಾಪಕ ಇಲ್ಲ. ಕೆಲವೊಬ್ರು ಒಂದು 4 ಗಂಟೆ ಪಾಠ ಮಾಡಿ 3/4 ಗಂಟೆ ಜೀವನದ ಮೌಲ್ಯಗಳನ್ನ ಒಂದು ಕಥೆ ರೂಪದಲ್ಲಿ, ಒಂದು ಮೆಟಾಫರ್ ರೂಪದಲ್ಲಿ ಹೇಳೋರಲ್ಲ. ಹೌದು, ಅದೆಲ್ಲ ಎಂತ ಚೆನ್ನಾಗಿರ್ತಿತ್ತು ಅಂದ್ರೆ ಆ ಕಥೆಗಳನ್ನ ಕೇಳಕ್ ನಾವು ಹೋಗ್ತಿದ್ವಿ ಕ್ಲಾಸ್ಗೆ. ಯಾಕೆ ಅಂತಂದ್ರೆ ಇದು ಎಮೋಷನಲ್ ಡಿಪಾರ್ಟ್ಮೆಂಟ್ ಬರುತ್ತೆ. ಮನುಷ್ಯ ಎಮೋಷನಲ್ ಮತ್ತು ಬುದ್ಧಿ, ಇಂಟೆಲೆಕ್ಟ್ ಎರಡರ ಮಿಶ್ರಣ ಇವನು.
ಮನುಷ್ಯ ಒಂದು ಕಡೆ ಹೃದಯ ಮತ್ತು ಮೆದುಳು ಎರಡು ಪ್ರಮುಖ ಅಂಗಗಳು ಈ ಬಾಡಿಲಿ. ನಾವು ಫೀಲಿಂಗ್ಸ್ ಅಂದ ತಕ್ಷಣ, ಎಮೋಷನ್ಸ್ ಅಂದ ತಕ್ಷಣ ನಾವು ಹೃದಯದ ಮೇಲೆ ಕೈ ಇಟ್ಕೊಳ್ತೀವಿ, ನನ್ನ ಎಮೋಷನ್ಸ್, ನನ್ನ ಫೀಲಿಂಗ್ಸ್ ಅಂತ. ನನ್ನ ಬುದ್ಧಿ ಅಂದ ತಕ್ಷಣ ತಲೆ ಮೇಲೆ ಕೈ ಇಟ್ಕೊಳ್ತೀವಿ. ಸೊ ಮಿದುಳು, ಬುದ್ಧಿ ಎರಡು ಪ್ರಮುಖ ಅಂಗಗಳು ಮನುಷ್ಯನ ಕರೆಕ್ಟ್ ಅಂತ ದಾರಿಯಲ್ಲಿ ತಗೊಂಡು ಹೋಗ್ತಕ್ಕಂಥದ್ದು. ಎರಡು ಲಗಾಮ್ ತರ, ಕುದುರೆಗೆ ಎರಡು ಲಗಾಮ್ ಹೆಂಗೆ ಇಟ್ಕೊಂಡಿರ್ತೀವೋ ಆ ಥರದ್ದೊಂದು ಎರಡು ಚಕ್ರ ಅನ್ಕೊಳ್ಬೋದು. ಈ ಥರದ ಎಮೋಷನ್ಸ್ ಮತ್ತು ಇಂಟೆಲೆಕ್ಟ್ ಎರಡನ್ನೂ ತರಬೇತಿಗೊಳಿಸೋದು, ಟ್ರೈನಿಂಗ್ ಕೊಡೋದು ಎಜುಕೇಷನ್ ಆಗಬೇಕಾಗಿತ್ತು. ಬಟ್ ಇವತ್ತು ಇಂಟೆಲೆಕ್ಟ್ಗೆ ಸಿಕ್ಕಾಪಟ್ಟೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಬಾಕಸ್ ಅಂತೆ, ಸುಡೋಕು ಅಂತೆ, ಅಥವಾ ಎಕ್ಸ್ಟ್ರಾ ಕ್ಲಾಸ್ಗಳಂತೆ, ಸ್ಪೆಷಲ್ ಕ್ಲಾಸ್ಗಳಂತೆ, ಮೈಂಡ್ ಜಿಮ್ ಅಂತ ಏನೇನೋ ಮಾಡ್ತಾರೆ ಬ್ರೈನಿಗೆ ಶಕ್ತಿ ಕೊಡೋದಕ್ಕೆ. ಜ್ಞಾಪಕ ಶಕ್ತಿ ವೃದ್ಧಿ, ಗಾಂಧಾರ ಕಲೆ ಏನೇನೋ ಹೇಳ್ಕೊಡ್ತಾರೆ. ಬಟ್ ಎಮೋಷನ್ಸ್ಗೆ ಎಲ್ಲಿ ಕಲಿಸ್ತಾ ಇದ್ದಾರೆ, ಎಜುಕೇಷನ್ ಕೊಡ್ತಾ ಇದ್ದಾರೆ. ಸೊ ಇವ್ನು ಹೆಂಗಾಗ್ತಾನೆ ಅಂದರೆ, ಈ ಎಮೋಷನ್ಸ್ ಇಲ್ದಿರ್ತಕ್ಕಂಥ ಮಕ್ಕಳು ಈ ಕುರುಡನ ಮೇಲೆ ಹೆಳವ ಕೂತಂತೆ ಅಂತ. ಕುರುಡನ ಮೇಲೆ ಕಾಲಿಲ್ದವ್ರನ್ನ ಕೂತಿದ್ದಾನೆ, ಹೆಂಗೆ ಹೋಗೋದು ಹೆಂಗೆ ಅನ್ನೋ ಥರದ ದಾರಿ ಆ ಥರ ಆಗ್ಬಿಟ್ಟಿದ್ದಾರೆ. ಬಟ್ ಈ ನಿಜವಾದ ವಿದ್ಯಾಭ್ಯಾಸ ಎಮೋಷನ್ಸ್ಗೂ ಟ್ರೈನಿಂಗ್ ಕೊಡಬೇಕು ಮತ್ತು ಇಂಟೆಲೆಕ್ಟು ಟ್ರೈನಿಂಗ್ ಕೊಡಬೇಕು. EQ IQ ಅಂತ ಕರಿತೀವಿ, ಎಮೋಷನಲ್ ಕೋಶೆಂಟ್, ಇಂಟೆಲೆಕ್ಚುಯಲ್ ಕೋಶನ್ಸ್. ಈ IQಗೆ ನಾವು ಏನು ಬೆಲೆ ಕೊಡ್ತಾ ಇದ್ದೀವೋ ಅದನ್ನು EQ ಕೊಡ್ತಾ ಇಲ್ಲ. ಈ ಎರಡಕ್ಕೂ ಕೊಟ್ಟ ಮೇಲೂ ಮನುಷ್ಯನಿಗೆ ಇನ್ನೊಂದು ಮುಂದೆ ಒಂದು ದಾರಿ ಇದೆ. ಅದೇನಂದರೆ ಈ ಎರಡನ್ನೂ ಸಮತೋಲನ ತಗೊಂಡೋಗೋದು ಹೆಂಗೆ, ಎಮೋಷನ್ಸ್ ಮತ್ತು ಇಂಟೆಲೆಕ್ಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಹೆಂಗೆ, ಅದು SQ, ಸ್ಪಿರಿಚುವಲ್ ಕೋಶೆಂಟ್. ಸೊ IQ ಮತ್ತು EQ ಎರಡನ್ನೂ ಸ್ಪಿರಿಚುವಲ್ ಕೋಶೆಂಟ್ ಬ್ಯಾಲೆನ್ಸ್ ಮಾಡಿದಾಗ ಆ ಮನುಷ್ಯ ತನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ತಾನೆ ಅಥವಾ ಸಾರ್ಥಕತೆ ಗಳಿಸ್ಕೊಳ್ತಾನೆ. ಅವ್ನು ಹುಟ್ಟಿದ್ದಕ್ಕೊಂದು ಅರ್ಥ ಇರುತ್ತೆ. ಬಟ್ ಇವತ್ತಿನ ನಾವು ಇಂಟೆಲೆಕ್ಚುಯಲ್ ಜೈಂಟ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಬಟ್ ಎಮೋಷನಲಿ ವೀಕ್ ಮಾಡ್ತಿದ್ದೀವಿ, ಎಮೋಷನಲಿ ಬಡವ್ರನ್ನ ಮಾಡ್ತಾ ಇದ್ದೀವಿ ಮಕ್ಕಳನ್ನು. ಬಿಕಾಸ್ ಎಮೋಷನಲ್ಸ್ಗೆ ಟ್ರೈನಿಂಗೇ ಇಲ್ಲ. ಎಮೋಷನ್ಸ್ ಟ್ರೈನಿಂಗ್ ಇಲ್ಲ, ಮಕ್ಕಳನ್ನು ಶುಷ್ಕವಾಗಿ ಬೆಳೆಸ್ತಾ, ಡ್ರೈ ಆಗಿ ಬೆಳೆಸ್ತಾ ಇದ್ದೀವಿ. ಒಂದು ಒಳ್ಳೆ ಮಾತಿಲ್ಲ, ಒಂದು ಪ್ರೀತಿ ಇಲ್ಲ, ಒಂದು ವಿಶ್ವಾಸ ಇಲ್ಲ. ಅಪ್ಪ ಅಮ್ಮ ಇಬ್ಬರು ಕೆಲಸ ಕೊಟ್ಬಿಡ್ತಾರೆ ಮಾರ್ನಿಂಗು, ಮಕ್ಕಳಂತಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೋ ಅಥವಾ ಬಸ್ ಹತ್ತಿಸ್ಬಿಡ್ತಾರೆ. ಮಕ್ಕಳು ಬಸ್ಸಲ್ಲಿ ಬರ್ತಾರೆ, ಆ ಮಗುಗೆ ಒಂದು ಪ್ರೀತಿ ಮಾತನ್ನು ಕೇಳಿಸ್ಕೊಂಡಿರಲ್ಲ. ಆ ಮಗು ಜೀವನದಲ್ಲಿ ಫೇಕ್ ಕೇಳಿಸಿರುತ್ತೆ. ಬಂದ ತಕ್ಷಣ ಕೇಕ್ ಕೊಡಿಸೋದು, ಚಾಕ್ಲೇಟ್ ಕೊಡಿಸೋದು, ಅಥವಾ ವೀಕೆಂಡ್ಸಲ್ಲಿ ಟ್ರಿಪ್ ಕರ್ಕೊಂಡು ಹೋಗೋದು, ಇವೆಲ್ಲ ಫೇಕ್ ಅಂತ ಅಂದ್ಕೊಳ್ಬೋದು. ನಮ್ಮ ಗಿಲ್ಟನ್ನು ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಮಕ್ಕಳು ತೋರಿಸ್ತಾ ಇರ್ತಕ್ಕಂಥ ಆಸೆಗಳು ಅಷ್ಟೇ. ಬಟ್ ಒರಿಜಿನಲ್ ಪ್ರೀತಿಯಲ್ಲಿ ಬರುತ್ತೆ ಅಂದರೆ ನಮ್ಮ ವ್ಯಾಲ್ಯೂಯಬಲ್ ಟೈಮ್ನ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿದಾಗ ಅಲ್ಲಿ ಮಕ್ಕಳಿಗೆ ಎಮೋಷನಲ್ ಗ್ರೋತ್ ಆಗುತ್ತೆ. ತಾಯಿ ಜೊತೆ, ತಂದೆ ಜೊತೆ, ಸಂಬಂಧಿಕರ ಜೊತೆ, ಸ್ನೇಹಿತರ ಜೊತೆ, ಟೀಚರ್ಸ್ ಜೊತೆ ಆತ್ಮೀಯವಾಗಿ ಮಾತನಾಡಿದಾಗ, ಅತ್ತಾಗ, ಆ ಅಳುವನ್ನು ಸಂತೈಸಿದಾಗ ನಮಗೆಲ್ಲ ಜ್ಞಾಪಕ ಇದೆ. ತಾಯಿ ಮಡಲಲ್ಲಿ ಮಲ್ಕೊಂಡಿರೋದು ಎಷ್ಟು ಮಕ್ಕಳಿಗೆ ಜ್ಞಾಪಕ ಇದೆ. ಅದು ಜೀವನದಲ್ಲಿ ಒಂದು ಮರೆಯಲಾಗಂಥ ಮೆಮೊರಿ. ಅದು ಎಷ್ಟು ವರ್ಷಗಳು ಕಳೆದ್ರೂ ಅದು ಹಂಗೆ ಇರುತ್ತೆ. ತಾಯಿ ಸೀರೆ ಸೆರಗು, ಅದರ ಸ್ಮೆಲ್ಲು, ಆ ಪರಿಮಳ, ಅದನ್ನು ಇನ್ನೂ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ಅಂಥದ್ದೊಂದು ಮೆಮೊರಿ. ಅದು ಇವತ್ತಿನ ಎಷ್ಟು ಮಕ್ಕಳಿಗೆ ಅದು ಸಿಗ್ತಾ ಇದೆ. ತಂದೆಯ ಒಂದು, ನಮ್ಮ ತಂದೆ ಇದ್ದಾನೆ ನನ್ನ ಜೊತೆ ಅನ್ನೋದೊಂದು ಇದು ಕಾನ್ಫಿಡೆನ್ಸು. ನಮ್ಮಪ್ಪ ಇದ್ದಾರೆ ಅಥವಾ ನಮ್ಮ ಅಪ್ಪನ ಕಂಡ್ರೆ ಭಯ ಪಡ್ತಕ್ಕಂಥದ್ದು. ಅಪ್ಪ ಬಂದರೆ ಬೈತಾರೆ, ನಾನು ತಪ್ಪು ಮಾಡಬಾರ್ದು ಅನ್ನೋ ಹೆದರಿಕೆ. ಕೂರಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದು, ಜಾತ್ರೆಗಳನ್ನು ತೋರಿಸ್ತಾ ಇದ್ದಿದ್ದು, ಈ ಥರದ್ದೆಲ್ಲ ಈಗಿನ ಕಾಲದ ಮಕ್ಕಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ತಂದೆ ತಾಯಿ ಕರ್ತವ್ಯ ಏನು ಅಂದರೆ ಒಳ್ಳೆ ಸ್ಕೂಲ್ಗೆ ಸೇರಿಸೋದು, ಫೀಸ್ ಕಟ್ಟೋದು, ಅಲ್ಲಿ ಮುಗಿದೋಯ್ತು. ಆ ಗ್ಯಾಪನ್ನು ಅಟ್ಲೀಸ್ಟು ಟೀಚರ್ಸ್ ಆದರೂ ಫೀಲ್ ಮಾಡ್ತಾರೆ ನಂತರ. ಆದರೆ ಟೀಚರ್ಸ್ ಕೈ ಕಟ್ಟಾಕ್ಬಿಟ್ಟಿದ್ದಾರೆ. ಟೀಚರ್ಸ್ಗೆ ಹೊಡಿಯೋಂಗಿಲ್ಲ, ಬಡಿಯೋಂಗಿಲ್ಲ, ಗದರು ಹಂಗಿಲ್ಲ, ತಿದ್ದೋಂಗಿಲ್ಲ, ಬುದ್ಧಿ ಹೇಳೋಂಗಿಲ್ಲ, ಬರೀ ಪಾಠ ಮಾಡುವಂಥ. ಅವ್ರಿಗೆ ಹೆಂಗೆ ಕಾಣ್ತಾನೆ, ಅಪ್ಪ ಒಂದು ಮಿಷನ್ನು, ಅಮ್ಮ ಒಂದು ಮಿಷನ್ನು, ಟೀಚರ್ ಒಂದು ಮಿಷನ್ನು. ಸೊ ಬಟ್ ಈ ಮಗು ಎಮೋಷನಲ್ಲಿ ಎಷ್ಟು ಲ್ಯಾಕ್ ಆಗಿರುತ್ತೆ, ಅದ್ರ ಕೊರತೆ ಇರುತ್ತೆ ಅಂತ ಹೇಳಿದ್ರೆ ಖಾಲಿ ಬಂದ್ಬಿಟ್ಟಿರುತ್ತೆ. 14 ವರ್ಷ ಬರೋಷ್ಟೊತ್ತಿಗೆ ಟೀನೇಜ್ಗೆ ಹಾರ್ಮೋನ್ಸ್ ಕೆಲಸ ಶುರು ಮಾಡಿಬಿಡುತ್ತೆ. ಹಾರ್ಮೋನ್ಸ್ ಕೆಲಸನೇ ಎಮೋಷನ್ಸ್ನ ಉದ್ದೀಪನ ಮಾಡೋದು. ನಮ್ಮ ಬಾಡಿಲಿ ಏನಿದೆಯೋ ಎಲ್ಲ ಥರವನ್ನು ನಮ್ಮನ್ನು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಆ ಟೀನೇಜ್ ಅನ್ನೋದು. ಈ ಟೀನೇಜಲ್ಲಿ ಉದ್ಭವ ಆಗ್ತಕ್ಕಂಥ ಎಮೋಷನಲ್ ಸಪೋರ್ಟನ್ನ ಕೊಡೋದು ಯಾರು? ಅವಾಗಲೇ ಹುಟ್ಕೊಳ್ಳೋದು ಈ ಅಪ್ರಾಪ್ತ ಪ್ರೇಮ ಪ್ರಕರಣಗಳು, ಅಥವಾ ಇನ್ನೊಂದು ಮತ್ತೊಂದು ಏನೆಲ್ಲ ನಾವು ನೋಡ್ತಾ ಇದ್ದೀವೋ ಅನ್ನೆಸರಿ ಮಾದಕ ವಸ್ತು ವ್ಯಸನಗಳು, ದುಶ್ಚಟಗಳು, ಇವೆಲ್ಲ ಕ್ರಿಯೇಟ್ ಆಗೋದು ಅಲ್ಲಿ. ಪ್ರೀತಿಯ ಕೊರತೆ, ಎಮೋಷನ್ಸ್ನ ಕೊರತೆ, ಭಾವನೆಗಳ ಕೊರತೆ. ಕೆಲವರು ಸಕ್ಸಸ್ ಆಗಿಬಿಡ್ತಾರೆ, ಆ ಜಾಗದಲ್ಲಿ ಏನೋ ಒಂದು ದೇಶಭಕ್ತಿ ಅನ್ನೋದು ಕೆಲವ್ರಿಗೆ ಸಿಗ್ಬೋದು. ಯಾವುದೋ ಆರ್ಗನೈಸೇಷನ್ ಸೇರಿಕೊಂಡು ಯಾವುದೋ ಪುಸ್ತಕಗಳನ್ನು ಓದಿ ದೇಶಭಕ್ತಿ ಕ್ರಿಯೇಟ್ ಆಗ್ಬೋದು, ಅವ್ರು ಸ್ವಲ್ಪ ಎಮೋಷನಲ್ಲಿ ಸಪೋರ್ಟ್ ಸಿಗುತ್ತೆ. ನೆಕ್ಸ್ಟ್ ಇನ್ನು ಕೆಲವರಿಗೆ ಕಲೆ ಮೇಲೆ ಪ್ರೀತಿ ಹುಟ್ಬಿಡ್ಬೋದು, ಕ್ರಿಕೆಟ್ ಮೇಲೆ ಪ್ರೀತಿ ಹುಟ್ಬೋದು, ಸ್ಪೋರ್ಟ್ಸ್ ಮೇಲೆ ಪ್ರೀತಿ ಹುಟ್ಬೋದು, ಅಥವಾ ಇನ್ನೇನೋ ಒಂದು ಜರ್ನಲಿಸಮ್ ಮೇಲೆ, ಇನ್ಯಾವುದೋ ಒಂದು ವಿಷಯದ ಮೇಲೆ ಪ್ರೀತಿ ಹುಟ್ಟಿದ್ರೆ ಆ ಎಮೋಷನ್ಸ್ ಲ್ಯಾಕ್ ಏನಾಗಿದೆ, ಕೊರತೆ ಆಗಿದೆಯೋ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತಾನೆ. ಬಟ್ ಅದು ಸಿಗದಿರೋರ ಕಥೆ ಏನು? ಸುಮಾರು ಜನ ಈಗಿನ ಕಾಲದ ಯೂತ್ಸ್ ಎಲ್ಲ ಇಂಟ್ರೋವರ್ಟ್ಸ್ಗಳು, ಮಾತಾಡಲ್ಲ, ಪ್ರಶ್ನೆ ಕೇಳಕ್ಕೂ ಬರಲ್ಲ, ಪ್ರಶ್ನೆಗೆ ಉತ್ತರ ಕೊಡಲ್ಲ, ಮಾತಾಡಲ್ಲ. ಮತ್ತು ಅವ್ರನ್ನ ನಾನು ಸುಮಾರು ಮಕ್ಕಳನ್ನ ಮಾತಾಡ್ಸಿದ್ದೀನಿ, ಗಾಬರಿ ಆಗಿಬಿಡುತ್ತೆ ನನಗೆ. ಅವರಿಗೆ ರಿಯಾಕ್ಷನ್ ಕೊಡೋ, ನಗೋದು ಅಳೋದು ಕೂಡ ಸಹಜವಾಗಿರಲ್ಲ ಅವರಿಗೆ. ಟೋಟಲ್ ಇಂಟ್ರೋವರ್ಟ್ಸ್. ಪೇರೆಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ, ನನ್ನ ಹತ್ರ ಹೇಳ್ತಾರೆ ನನ್ನ ಮಗಳು ತುಂಬ ಇಂಟ್ರೋವರ್ಟು. ರೀಸನ್ಸ್ ನೋಡಿ ಈ ಥರ ಆಗಿರುತ್ತೆ ಕಾರಣಗಳು. ಮತ್ತು ಇತ್ತೀಚೆಗೆ ಸಿಂಗಲ್ ಪೇರೆಂಟಿಂಗ್ ತುಂಬ ಆಗ್ತಿದೆ. ನಾನು ತಪ್ಪು ಅಂತ ಹೇಳಲ್ಲ, ಎಲ್ಲರ ಸಮಸ್ಯೆಗಳು ಅವ್ರಿಗೆ ದೊಡ್ಡದಾಗಿರುತ್ತೆ. ಹೀಗಾಗಿ ನಾವು ಯಾರನ್ನೂ ಬ್ಲೇಮ್ ಮಾಡೋ ಸ್ಥಿತಿ ಇಲ್ಲ. ಇವತ್ತು ಸೊಸೈಟಿ ತುಂಬ ಡ್ರಾಸ್ಟಿಕ್ ಚೇಂಜಸ್ನ ಕಾಣ್ತಾ ಇದೆ. ಆಫ್ಟರ್ ಗ್ಲೋಬಲೈಸೇಷನ್ನು, ಆಫ್ಟರ್ ಮೊಬೈಲ್ ಇನ್ವೆನ್ಷನ್ ನಾವು ಸಿಕ್ಕಾಪಟ್ಟೆ ಚೇಂಜಸ್ ಆಗಿದ್ದೀವಿ ಸೊಸೈಟಿ ಒಳಗಡೆ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ಅದು ತಪ್ಪು ಸರಿ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಬಟ್ ಸಿಂಗಲ್ ಪೇರೆಂಟಿಂಗ್ ಆಗ್ತಿರೋ ಕಡೆಗಳಲ್ಲಿ ಮಕ್ಕಳಿಗೆ ಈ ಭಾವನೆಯ
ಕೊರತೆ ತುಂಬ ಆಗ್ತಾ ಇದೆ. ಅದಕ್ಕೆ ಅಲ್ಟಿಮೇಟ್ ಕಾರಣ ಸೊಸೈಟಿನೇ, ಸಮಾಜವೇ ಕಾರಣ ಆಗಿರುತ್ತೆ. ಅದಕ್ಕೆ ತಂದೆ ತಾಯಿಯ ಪ್ರೀತಿ ಈಕ್ವಲಿ ಇಂಪಾರ್ಟೆಂಟ್ ಅಲ್ಲ? 100%. ತಂದೆ ತಾಯಿ ಇಬ್ಬರ ಪ್ರೀತಿಯೇ ಮೊದಲನೇ ಪ್ರೀತಿ ಮಗುಗೆ. ಅಮ್ಮನ ಪ್ರೀತಿ ಆದ್ಮೇಲೆ ತಂದೆ ಪ್ರೀತಿ, ತಂದೆ ಆದ್ಮೇಲೆ ಅಜ್ಜಿ ತಾತ, ಅವ್ರ ನೆಂಟರಿಷ್ಟು ಬಂಧು ಬಳಗದ ಪ್ರೀತಿ ಆ ಮಗುಗೆ ಒಂದು ಸೆಕ್ಯೂರ್ ಭಾವನೆ ಕಲ್ಪಿಸುತ್ತೆ. ನಾನು ಸೇಫ್ ಆಗಿದ್ದೀನಿ. ಬಡತನ ದೊಡ್ಡ ಮ್ಯಾಟ್ರ್ ಆಗಲ್ಲ ಸರ್. ಊಟಕ್ಕಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಆಗಲ್ಲ. ಊಟಕ್ಕೆ ಗಂಜಿ ಕಾಯಿಸಿ ಕುಡಿದ್ಬಿಟ್ರು ಹೊಟ್ಟೆ ತುಂಬಿಡುತ್ತೆ. ಎಷ್ಟು ಮಕ್ಕಳು ಬಿದ್ದಿಲ್ ಬೆಳ್ಕೊಂಡಿಲ್ಲ. ನಾವು ಸುಮಾರು ಮಕ್ಕಳು ಕಬ್ಬು ಕಟಾವ್ ಮಾಡಕ್ ಬರ್ತಾರೆ. ಮಂಡ್ಯದಲ್ಲಿ ಕಬ್ಬು ಬೆಳೆ ತುಂಬಾ ಜಾಸ್ತಿ. ಕಬ್ಬು ಕಟಾವ್ ಮಾಡಕ್ ಬರ್ತಾರೆ. ತಂದೆ ತಾಯಿ ಮಕ್ಕಳನ್ನ ಕರ್ಕೊಂಡ್ಬಿಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳು ರಸ್ತೆಯಲ್ಲಿ ಆಡಕ್ ಬಿಟ್ಬಿಡ್ತಾರೆ. ಆ ಕಬ್ಬಿಗೆ 2 ಕಬ್ಬಿಗೆ ಸೇರಿಸಿ ಜೋಕಾಲಿ ಕಟ್ಟಿ ಅಲ್ಲಿ ಮಲಗಕ್ಕೆ ಬಿಟ್ಬಿಡ್ತಾರೆ. ಮಕ್ಕಳು ಬದುಕ್ತವೆ. ಇನ್ಫ್ಯಾಕ್ಟ್ ನಮ್ಮ ಮಕ್ಕಳಿಗಿಂತೂ ಸ್ಟ್ರಾಂಗ್ ಆಗಿರುತ್ತೆ ಆ ಮಕ್ಕಳು. ಯಾಕೆಂದ್ರೆ ಕಷ್ಟಪಟ್ಟು ಬೆಳೀತಾ ಇರ್ತವೆ. ಹೀಗಾಗಿ ಊಟ ಬಡತನ ತುಂಬಾ ದೊಡ್ಡ ವಿಚಾರ ಆಗಲ್ಲ. ಪ್ರೀತಿಯ ಕೊರತೆ ತುಂಬಾ ದೊಡ್ಡ ವಿಚಾರ ಆಗಿದೆ. ಹೀಗಾಗಿ ಈ ಪ್ರೀತಿ ಹುಡುಕೋ ಕೆಲಸ ಇವತ್ತಾಗಬೇಕಾಗಿದೆ. ಶಿಕ್ಷಣದಲ್ಲಿ ಆಗ್ತಾ ಇಲ್ಲ, ಶಿಕ್ಷಕರಿಂದ ಆಗ್ತಾ ಇಲ್ಲ, ಪೇರೆಂಟ್ಸಿಂದ ಆಗ್ತಾ ಇಲ್ಲ ಅಂದ್ರೆ ಇನ್ಯಾರು ಪ್ರೀತಿ ಕೊಡ್ತಾರೆ? ಅಂದ್ರೆ ಪ್ರೀತಿಯನ್ನ ಯಾರು ಗಳಿಸ್ಲಿಲ್ವೋ ಆ ಮಗು ಪ್ರಾಣಿ ರೂಪದಲ್ಲಿ ಇರ್ತಾನೆ ಅಥವಾ ಪ್ರಾಣಿಗಿಂತಲೂ ಒಂದು ಸ್ಟೆಪ್ ಕೆಳಗಡೆ ಹೋಗ್ತಾನೆ. ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಹಿಂಸೆಯನ್ನು ವೈಭವೀಕರಿಸ್ತಕ್ಕಂಥ ಸಿನಿಮಾಗಳು ಕ್ಲಿಕ್ ಆಗ್ತಾ ಇದಾವೆ ಅಂತ ಹೇಳಿದ್ರೆ, ನಾನು KGF ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡೆ. ಆಸ್ ಎ ಮೂವಿ KGF ನ ತುಂಬಾ ಜನ ಇಷ್ಟಪಡ್ಬೋದು, ಅದನ್ನ ಹೊಗಳ್ಬೋದು, ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲರ ಅವ್ರವ್ರ ಟೇಸ್ಟ್ ಅವ್ರವರಿಗೆ. ಬಟ್ ನನಗೆ KGF ಸಿನಿಮಾ ನೋಡಿದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಟ್ ಆಗೋದಕ್ಕೆ ರೀಸನ್ ಏನು ಅನ್ನೋದು ನನಗೆ ನಿಜ ಗೊತ್ತಾಗ್ಲಿಲ್ಲ. ನಾನು ಸಿನಿಮಾ ಪ್ರೇಮಿ, ಸಿನಿಮಾ ತುಂಬಾ ಇಷ್ಟಪಡ್ತಾಗ ಎಲ್ಲ ಸಿನಿಮಾಗಳನ್ನ ನೋಡ್ತೀನಿ. ಬಟ್ KGF ತುಂಬ ಕ್ವಾಲಿಟಿ ಸಿನಿಮಾ ನಾನು ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆ ಮಟ್ಟಿಗೆ ಹಿಟ್ ಆಗೋದಕ್ಕೆ ಏನು ರೀಸನ್? ಬೇರೆ ಯಾವುದು ಹಿಟ್ ಆಗಿಲ್ಲ, ಇದೊಂದು ಹಿಟ್ ಆಯಿತು ಯಾಕೆ ಅಂತ. ಅದಾದ್ಮೇಲೆ ಬಂದಂಥ ಸಿನಿಮಾಗಳು ಪುಷ್ಪ ಆಗ್ಬೋದು, ಪುಷ್ಪ 2 ಆಗ್ಬೋದು, ಅಥವಾ ಈಗ ಬಂದಂಥ ದುರಂಧರ್ ನಡೀತಾ ಇದೆ, ಅನಿಮಲ್ ಆಗಿರ್ಬೋದು. ಈ ಥರದ ಸಿನಿಮಾಗಳು ಯಾಕೆ ಕ್ಲಿಕ್ ಆಗ್ತಾ ಇದಾವೆ ಅಂದರೆ ಅದರಲ್ಲಿ ಹಿಂಸಾತ್ಮಕ ದೃಶ್ಯಗಳು ವಿಪರೀತ ಅನ್ನಿಸುವಷ್ಟು ಮಟ್ಟಿಗಿದೆ. ರಕ್ತಪಾತ ಜಾಸ್ತಿ ಇದೆ. ಅಂದರೆ ಒಂದು ಹಂತಕ್ಕೆ ಈಗಿನ ಜನರೇಷನ್ ಹಿಂಸೆಯನ್ನ ತುಂಬ ಪ್ರೀತಿಸ್ತಾ ಇದ್ದಾವೆ ಅಂತ, ಗ್ಲೋರಿಫೈ ಮಾಡೋದನ್ನ ಇಷ್ಟಪಡ್ತಾ ಇದ್ದಾವೆ ಅಂತ. ಅದು ಏನು ಟ್ರೆಂಡ್ ಏನಾಗ್ತಾ ಇದೆ ಇದು? ನನ್ಗನ್ಸುತ್ತೆ ಇದು ಮೇಜರ್ ರೀಸನ್ ಪ್ರೀತಿಯ ಕೊರತೆ ಮನುಷ್ಯನನ್ನ ಪಶುವನ್ನಾಗಿ ಮಾಡುತ್ತೆ. ಅಂಡ್ ನಮ್ಮ ಮಕ್ಕಳು ಇವಾಗ ಆಗ್ತಾ ಇದ್ದಾರೆ. ಸೊ ಮಕ್ಕಳು ನಾವು ಹೇಳ್ತೀವಿ, ನಮ್ಮ ಸ್ವಾಮೀಜಿ ಯಾವಾಗಲೂ ಹೇಳ್ತಾ ಇದ್ರು ಒಂದು ಮಾತು ಆಶ್ರಮದಲ್ಲಿ, ನಂಗೆ ಅದು ತುಂಬ ಜ್ಞಾಪಕ ಇದೆ. ನೀರಿಗೆ ಸಂಸ್ಕಾರ ಕೊಟ್ಟರೆ ತೀರ್ಥ ಆಗುತ್ತೆ ಅಂತ. ಈಗ ನೀರು ನಮ್ಮಲ್ಲಿ ನೀರು ಕುಡಿತೀವಿ, ಬಟ್ ಅದನ್ನು ದೇವಸ್ಥಾನದಲ್ಲಿ ಕೊಟ್ಟರೆ ತೀರ್ಥ ಅಂತೀವಿ. ಬಿಕಾಸ್ ಒಂದು ಸಂಸ್ಕಾರಗಳಾಗಿರುತ್ತೆ. ದೇವಸ್ಥಾನದಲ್ಲಿ ಇಟ್ಟಿರ್ತಾರೆ, ದೇವ್ರ ಮುಂದೆ ಇಟ್ಟಿರ್ತಾರೆ, ಮಂತ್ರಗಳನ್ನ ಹೇಳಿರ್ತಾರೆ, ತುಳಸಿ ಎಲೆ ಹಾಕಿರ್ತಾರೆ. ನಮಗೆ ಕೊಡಬೇಕಾದ್ರೆ ಶುದ್ಧವಾದ ಭಾವನೆಗಳಿಂದ ಒಳ್ಳೇದಾಗಲಿ ಅಂತ ಕೊಟ್ಟಿರ್ತಾರೆ. ಸೊ ನೀರು ತೀರ್ಥ ಆಗ್ಬಿಡುತ್ತೆ. ಅನ್ನವೂ ಅಷ್ಟೇ, ನಾವು ಎಲ್ಲ ಕಡೆ ತಿನ್ನೋದು ಅನ್ನ, ಬಟ್ ಮಠಕ್ಕೆ ಹೋದ್ರೆ ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಸಿಗೋದು ಪ್ರಸಾದ. ಬಿಕಾಸ್ ಅದು ನೈವೇದ್ಯ ಮಾಡಿರ್ತಾರೆ, ಒಂದು ಸಂಸ್ಕಾರ ಆಗಿರುತ್ತೆ. ನೀರಿಗೆ ಸಂಸ್ಕಾರ ಕೊಟ್ಟರೆ ನೀರು ತೀರ್ಥ ಆಗಬಹುದಾದ್ರೆ, ಅನ್ನಕ್ಕೆ ಸಂಸ್ಕಾರ ಕೊಡೋದ್ರಿಂದ ಅನ್ನ ಪ್ರಸಾದವಾಗಬಹುದಾದ್ರೆ, ಮನುಷ್ಯನಿಗೆ ಸಂಸ್ಕಾರ ಕೊಡೋದ್ರಿಂದ ಮಾನವ ದೇವಮಾನವನಾಗಬಲ್ಲ ಅಂತ. ಸೊ ದೇವಮಾನವನಾಗೋದಕ್ಕೆ ಲಾಯಕ್ಕಿರ್ತಕ್ಕಂಥ ಮನುಷ್ಯ ಇವತ್ತು ಪ್ರೀತಿಯ ಕೊರತೆಯಿಂದ ದಾನವನಾಗ್ತಾ ಇದ್ದಾನೆ. ಇದು ನಮ್ಮ ಇಡೀ ಸಮಾಜ ಅಡ್ರೆಸ್ ಮಾಡಬೇಕಾಗಿರೋದು ಇದನ್ನ. ದುಡ್ಡು ಹುಟ್ಟತ್ತೆ, ಹೊಟ್ಟೆಪಾಡು ಹೆಂಗೋ ನಡೆಯುತ್ತೆ, ಜೀವನ ನಡೆಯುತ್ತೆ, ಇಲ್ಲ ಅಂತಿಲ್ಲ, ಸೆಕ್ಯೂರಿಟಿ ಹೆಂಗೋ ಸಿಗುತ್ತೆ. ಬಟ್ ಈ ಪ್ರೀತಿಯ ಸೆಕ್ಯೂರಿಟಿ ಇದೆಯಲ್ಲ, ಇದನ್ನು ಕೊಡುವಲ್ಲಿ ಎಲ್ಲ ಪೇರೆಂಟ್ಸು ವಿಫಲ ಆಗ್ತಾ ಇದ್ದಾರೆ. ಹಿಟ್ಲರ್ಗೆ ಒಳ್ಳೆ ಬಾಲ್ಯ ಸಿಕ್ಕಲಿಲ್ಲ, ಅದಕ್ಕೆ ಅವನು ನರಹಂತಕ ಆಗ್ಬಿಟ್ಟ. ಅಥವಾ ಯಾರೇ ನೋಡಿ, ವೀರಪ್ಪನ ಆಗ್ಬೋದು, ಇನ್ಯಾರೇ ನಾವು ಕೆಲವೊಂದು ನಟೋರಿಯಸ್ ಕ್ರಿಮಿನಲ್ಗಳು ಅಂತ ಕಂಡುಹಿಡಿತೀವೋ, ಅಥವಾ ಕ್ರೌರ್ಯವನ್ನೇ ಮೈವೆತ್ತಂತ ಯಾರಿದ್ರು ಭೂಮಿ ಮೇಲೆ, ಅವರಿಗೆ ಬಾಲ್ಯದಲ್ಲಿ ಪ್ರೀತಿಯ ಕೊರತೆ ಆಗಿರುತ್ತೆ, ಅಗಾಧವಾದಂಥ ಪ್ರೀತಿಯ ಕೊರತೆ ಆಗ್ಬಿಟ್ಟಿರುತ್ತೆ. ನಾವು ಅನ್ನೋಯಿಂಗ್ಲಿ ನಮ್ಮ ಮಕ್ಕಳಿಗೆ ಆ ಥರದ ವಾತಾವರಣ ಕ್ರಿಯೇಟ್ ಮಾಡ್ಬಿಡ್ತಾ ಇದ್ದೀವಿ. ಎಲ್ಲ ಕಡೆ ಪ್ರೀತಿಯ ಕೊರತೆ. ಸ್ಕೂಲಲ್ಲಿ ಪ್ರೀತಿ ಇಲ್ಲ, ಸ್ಕೂಲಲ್ಲಿ ಸಿಟ್ ಗೋ ಬರೀ ಆರ್ಡರ್ಗಳಷ್ಟೇ, ಕಮಾಂಡ್ಸ್ ಕೊಡೋದು, ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಹೋಗಬೇಕು. ಆ ಮಕ್ಕಳಿಗೆ ಟೀಚರ್ಸ್ ನಗು ಮುಖ ಜ್ಞಾಪಕನೇ ಇರಲ್ಲ. ಯಾವಾಗಲೂ ಕೋಪ ಮಾಡ್ಕೊಂಡಿರೋ ಮುಖ, ಯಾವಾಗಲೂ ಆರ್ಡರ್ ಮಾಡ್ತಾರೋ ಮುಖ, ಯಾವಾಗಲೂ ಪ್ರೆಷರ್ ಮಾಡ್ತಾ ಇರ್ತಕ್ಕಂಥ ಮುಖ. ಅಪ್ಪ ಅಮ್ಮನೂ ಅಷ್ಟೇ, ಬೆಳಗ್ಗೆ ಬೇಗ ಹೇಳು, ರೆಡಿ ಆಗು, ಬಸ್ ಬಂದ್ಬಿಡ್ತು, ಲೇಟ್ ಆಯಿತು. ನನ್ನ ಮಗನ ಸ್ಕೂಲ್ ಕಳಿಸ್ಬೇಕಾದ್ರೆ ಭಾಳ ಬೇಸರ ಆಗುತ್ತೆ ನನಗೆ. ಆ ಮಗು ಹೇಳೋದು ಲೇಟ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಹೋಮ್ವರ್ಕ್ ಮಾಡೋಲ್ಲ. ಬೆಳಗ್ಗೆ ತಕ್ಷಣ ಮಾರ್ನಿಂಗ್ ಶುರು ಆಗೋದೇ ಟೆನ್ಷನಲ್ಲಿ, ಹೋಮ್ವರ್ಕ್ ಮಾಡು. ಆ ಮಗು ಹೋಮ್ವರ್ಕ್ ಮಾಡಬೇಕು, ತಿಂಡಿ ತಿನ್ಸಕ್ಕೆ ನಮಗೆ ಪುರ್ಸತ್ತಿಲ್ಲ, ತಿನ್ನಕ್ಕೆ ಅದಕ್ಕೆ ಆಗ್ತಾ ಇಲ್ಲ. ತುರ್ಕಿ ಹೆಂಗೋ ಬಾಯಿಗೆ ರೆಡಿ ಮಾಡಿ ಬಟ್ಟೆ ಹಾಕಿ ನಿದ್ದೆಗಳಿರುತ್ತೆ ಮಗು. ಇನ್ನು ಎದ್ದ ತಕ್ಷಣ ಸ್ನಾನ ಮಾಡಿಸ್ಬಿಟ್ಟಿರ್ತೀವಿ, ಕರ್ಕೊಂಡೋಗಿ ಬಸ್ ಗೆತ್ತಾಕ್ಬಿಟ್ಟ ಅಂದರೆ ಮುಗಿದೋಯ್ತು ನಮ್ಮ ಕೆಲಸ. ಮತ್ತೆ ಸಂಜೆ ನಾವು ಬರೋಷ್ಟೊತ್ತಿಗೆ ಆಫೀಸ್ ಬರೋದು, ಮಗು 4 ಗಂಟೆಗೆ ಮನೆಗೆ ಬರುತ್ತೆ. ಮಗು ಬಂದು ಫ್ರೆಂಡ್ಸ್ ಇರಲ್ಲ. ಎಷ್ಟು ಜನ ಮಕ್ಳಿಗೆ ಫ್ರೆಂಡ್ಸ್ ಇದ್ದಾರೆ ಇವತ್ತು? ಅಕ್ಕಪಕ್ಕದ ಮನೆಗಳಲ್ಲಿ ಯಾರು ಮಾತಾಡಲ್ಲ, ಯಾರು ಮಕ್ಕಳ ಜೊತೆ ಬೆರೆಯೋದಕ್ಕೆ ಬಿಡಲ್ಲ. ಸೊ ಅಲ್ಲಿ ಪ್ರೀತಿಯ ಕೊರತೆ. ಮನೆ ಬೆಳಗ್ಗೆ ಎದ್ದ ತಕ್ಷಣ ಪ್ರೀತಿ ಇಲ್ಲ, ಸ್ಕೂಲಲ್ಲಿ ಪ್ರೀತಿ ಇಲ್ಲ, ಟೀಚರ್ಸ್ ಪ್ರೀತಿ ತೋರಿಸ್ತಾ ಇಲ್ಲ. ಟೀಚರ್ಸ್ ಆರ್ಡರ್ ಮಾಡ್ತಾ ಇದ್ದಾರೆ, ಬರೀ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ನಿಮ್ಮ ಮಗು 1 ಮಾರ್ಕ್ ಕಮ್ಮಿ ಬಂದ್ಬಿಡ್ತು, 2 ಮಾರ್ಕ್ಸ್ ಕಮ್ಮಿ ಬಂದ್ಬಿಡ್ತು ಅಂತ. ಇನ್ನು ಸಂಜೆ ಬಂದರೆ ಅಜಿತಾ ತಂದ್ರಿಲ್ಲ ಮನೆಯಲ್ಲಿ. ಟಿವಿ ಫ್ರೆಂಡ್ಸು, ಟಿವಿಲಿ ಏನು ಸಿಗ್ತಾ ಇದೆ ಗೊತ್ತಿಲ್ಲ ನಮಗದು, ಇಂಟರ್ನೆಟಲ್ಲಿ ಏನು ಸಿಗ್ತಾ ಇದೆ ಗೊತ್ತಿಲ್ಲ, ಕಂಟೆಂಟ್ ಏನು ಮಗು ನೋಡ್ತಿದೆಯೋ ನಮಗೆ ಗೊತ್ತಿಲ್ಲ. ಎಲ್ಲ ಮಕ್ಕಳ ಕೈಯಲ್ಲೂ ಮೊಬೈಲ್. ಹೌದು, ಕಾರ್ಟೂನ್ ನೋಡಿದ್ರೆ ವಾಸಿ ಅನಿಸ್ಬಿಟ್ಟಿದೆ ಇವತ್ತೊಂದು ದಿನ. ಯಾಕಂದ್ರೆ ಎಲ್ಲ ಯೂಟ್ಯೂಬಲ್ಲಿ ಎಲ್ಲ ಬರುತ್ತೆ ನಮಗೆ. ಈಗ ದುರಂಧರ್ ಮೂವಿಲಿ ಸ್ಟಾರ್ಟಿಂಗ್ ಒಂದು ಸೀನ್ ಇದೆ, ಬಹಳ ಹಿಂಸಾತ್ಮಕವಾಗಿದೆ. ಅದನ್ನ A+ ಅಂತ ಹಾಕಿದ್ದಾರೆ ಥಿಯೇಟ್ರಲ್ಲಿ. ಬಟ್ ಯೂಟ್ಯೂಬಲ್ಲಿ ಸಿಗುತ್ತಲ್ಲ, ಅದಕ್ಕೆ A+ ಹಾಕೋರು ಯಾರು? ಅದನ್ನ ಮಕ್ಕಳು ನೋಡಿದಿರೋ ಥರ ಕಂಟ್ರೋಲ್ ಮಾಡೋದು ಯಾರು? ಚೈಲ್ಡ್ ಲಾಕ್ ಅನ್ನೋ ಫೆಸಿಲಿಟಿ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಅದನ್ನ ಅಪ್ಲೈ ಮಾಡೋದಕ್ಕೆ ಎಷ್ಟು ಜನಕ್ಕೆ ಗೊತ್ತು? ಮೊಬೈಲಿಗೆ ಅಥವಾ ಟಿವಿಗೆ ಇಂಟರ್ನೆಟ್ ಕೈ ಸಿಗಿರುತ್ತೆ, ಅಪ್ಪ ಅಮ್ಮ ಇರಲ್ಲ, ಆನ್ ಮಾಡ್ಕೊಂಡಿರ್ತಾರೆ ಮಕ್ಕಳು.
ಸಿನಿಮಾಗಳು ಏನ್ ಬೇಕಾದ್ರೂ ನೋಡ್ಬೋದು. 12-13 ವಯಸ್ಸಿಗೆ ಮಕ್ಕಳು ಏನೇನು ನೋಡಬೇಕು ಏನೇನು ನೋಡಬಾರ್ದು ಎಲ್ಲ ನೋಡಿರ್ತಾರೆ. ಬಟ್ ಎಮೋಷನ್ಸ್ ಬೆಳವಣಿಗೆ ಆಗಿರಲ್ಲ. ಆ ಜಾಗದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಏನು ಬೇಡ ಅಂತೀವೋ ಅದೇ ತುಂಬ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಆ ಮಕ್ಕಳು ಫೇಸ್ ಮಾಡ್ತಾರೋ ಸಮಸ್ಯೆ ನಾವು ಮುಖ್ಯವಾಗಿ ಅಡ್ರೆಸ್ ಮಾಡಬೇಕಾಗಿರೋ ಸಮಸ್ಯೆ. ಇನ್ನು ಎಲ್ಲ ಸಮಸ್ಯೆಗಳನ್ನು ಸೈಡ್ಗೆ ಇಟ್ಬಿಡೋಣ. ಇಡೀ ಸಮಾಜವಾಗಿ ನಾನು ನೋಡೋದಾದರೆ ಎಲ್ಲ ಸಮಸ್ಯೆಗಳನ್ನು ಸೈಡಿಗೆ ಇಟ್ಟು ಮಕ್ಕಳ ಬೆಳವಣಿಗೆ ಕುರಿತಂತೆ ನಾವು ಥಿಂಕ್ ಮಾಡಬೇಕಾಗಿದೆ. ಅದ್ರ ಮೇಲೆ ರಿಸರ್ಚ್ ಆಗಬೇಕಾಗಿದೆ. ಅದ್ರ ಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ R&D ಅದ್ರ ಮೇಲೆ ಆಗಬೇಕು. ಬಟ್ ಏನದ್ರ ಮೇಲೆ ಆಗ್ತಾಯಿದೆ, ಸರ್ಕಾರಿ ಶಾಲೆಗಳನ್ನ ಮುಚ್ಚೋ ಸ್ಥಿತಿ ಆಗ್ತಾಯಿದೆ. ಖಾಸಗಿ ಅವ್ರ ಕೈಗೆ ಇಡೀ ಎಜುಕೇಷನ್ ಸಿಸ್ಟಮ್ನ ಕೊಟ್ಟುಬಿಡ್ತಾ ಇದ್ದೀವಿ. ಫೀಸ್ ಜಾಸ್ತಿ ಮಾಡೋದು ಸ್ಕೂಲ್ಗಳಿಗೆ ಮತ್ತೆ ತಗೊಂಡೋಗಿ ಸೇರಿಸ್ತಾ ಇದ್ದಾರೆ. ಕೂಲಿ ಮಾಡೋರು ಕೂಡ ಅವ್ರ ಮಕ್ಕಳನ್ನ ತಿಂಗಳಿಗೆ ವರ್ಷಕ್ಕೆ 50,000 ರೂಪಾಯಿ 1 ಲಕ್ಷ ಡೊನೇಷನ್ ಕೊಟ್ಟು ಸ್ಕೂಲಿಗೆ ಸೇರಿಸ್ತಾ ಇದ್ದಾರೆ. ಯಾವ ಹುಚ್ಚಾಟ ಇದು? ನನ್ನ ಪ್ರಕಾರ ಇದು ಹುಚ್ಚಾಟವೇ, ಅತಿರೇಕ. ಹುಚ್ಚಾಟದ ಅತಿರೇಕ. ಇಡೀ ಸಮಾಜ ಒಂಥರ ಅಸ್ವಸ್ಥ ಮಾನಸಿಕತೆಗೆ ಬಂದ್ಬಿಟ್ಟಿದೆ ಅಂತ ನನ್ನ ಭಾವನೆ. ಅದ್ರ ಬದಲು ಈ ಥರದ್ದೇ ಪ್ಯಾರಲಲ್ ಆಗಿ ಎಜುಕೇಷನ್ ಸಿಸ್ಟಮ್ನ ಡೆವಲಪ್ ಮಾಡ್ತಾ ಅತಿ ಹೆಚ್ಚು ಖರ್ಚಾಗದೇ ಇರೋ ಥರದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ತಯಾರಾಗಬೇಕು. ವ್ಯಾಲ್ಯೂಸ್ನ ಕಲಿಸ್ಬೇಕು. ಸಬ್ಜೆಕ್ಟ್ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳಿ, ತೊಂದರೆ ಇಲ್ಲ. ಸಬ್ಜೆಕ್ಟ್ ಜೊತೆಗೆ ವ್ಯಾಲ್ಯೂಸ್ ಕಲಿಸ್ತಾ ಪ್ರೀತಿಯಿಂದ ಮಗು ಒಡನಾಡ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಡ್ಬೇಕು. ಅದರ ಮನಸ್ಸಲ್ಲಿ ಏನು ಆಸೆ ಇದೆಯೋ, ಕಲೆ, ಸಾಹಿತ್ಯ, ಕ್ರೀಡೆ, ಸಂಗೀತ, ಅಲ್ಲಿ ಮುಂದುವರಿಯೋದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಥರದೊಂದು ಕನಸಿನ ಎಜುಕೇಷನ್ ಸಿಸ್ಟಮನ್ನು ಇಂಡಿಯಾದಲ್ಲಿ ತರಬೇಕಾಗಿದೆ. ಜಪಾನಲ್ಲಿ ನಾನು ಇತ್ತೀಚೆಗೆ ಕೇಳಿದ್ದು ವಿಷಯ, ಒಂದು ವರ್ಷದಿಂದ ಕೇಳಿದ ವಿಷಯನ, ಜಪಾನಲ್ಲಿ ಬಾಲ್ಯದಲ್ಲೇ ಮಕ್ಕಳಿಗೆ ಸಬ್ಜೆಕ್ಟ್ ತುಂಬ ಇರಲ್ಲ, ತುಂಬ ತಲೆ ಕೆಡಿಸ್ಕೊಳ್ಳಲ್ವಂತೆ ಅವ್ರು ಸಬ್ಜೆಕ್ಟ್ಸ್ಗೆ. ಅದಾದಮೇಲೆ ನಂತರನೇ ಬೇಸಿಕಲಿ ಅವ್ರು ಹೇಳ್ಕೊಡ್ತಕ್ಕಂಥದ್ದು ಹೈಜೀನು, ಪರ್ಸನಲ್ ಹೈಜೀನು, ಪಬ್ಲಿಕ್ಕಲ್ಲಿ ಹೆಂಗೆ ಬದುಕಬೇಕು, ನಯ ವಿನಯ ಹೇಗಿರಬೇಕು, ವಿಧೇಯತೆ ಹೇಗಿರಬೇಕು, ಇನ್ನೊಬ್ರಿಗೆ ಹೆಂಗೆ ಗೌರವ ಕೊಡಬೇಕು, ಇನ್ನೊಬ್ರಿಗೆ ಹೇಗೆ ಸಹಾಯ ಮಾಡಬೇಕು, ಇದನ್ನು ಹೇಳ್ಕೊಡ್ತಾರಂತೆ. ವಿಶ್ವೇಶ್ವರ ಭಟ್ ಅವರು, ವಿಶ್ವವಾಣಿ ಸಂಪಾದಕರು, ಮೊನ್ನೆ ಒಂದು ಆರ್ಟಿಕಲ್ ಬರೆದಿದ್ರು ವಿಶ್ವವಾಣಿಯಲ್ಲಿ ಜಪಾನಿನ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ. ಬಹಳ ಜನ ಜಪಾನಿಯರು ಯಾರೇ ಆಗಿರಲಿ, ಅವರು ಹೊರಗಡೆ ದೇಶದಿಂದ ಯಾರಾದರೂ ಬಂದರೆ ಅವರಿಗೆ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರಂತೆ. ಅಡ್ರೆಸ್ ಒಂದು ಕೇಳಿದ್ರೆ ಪೂರ್ತಿ ಅವ್ರಿಗೆ ಅರ್ಥ ಆಗೋರ್ಗೂ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗಿ ಬಿಟ್ಟು ಏನೇನು ಸಾಧ್ಯವೋ ಅವ್ರ ಕಡೆಯಿಂದ ಏನೇನು ಸಾಧ್ಯನೋ ಎಲ್ಲ ಥರ ಹೆಲ್ಪ್ ಮಾಡ್ತಾರಂತೆ. ಆ್ಯಂಡ್ ದೇರ್ ಇಸ್ ನೋ ಎಕ್ಸ್ಪೆಕ್ಟೇಷನ್. ಆ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ನಮ್ಮಲ್ಲಿ ಅದ್ರ ಟಿಪ್ಸ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಅಂತ ಇರ್ಬೋದೇನೋ. ಬಟ್ ಜಪಾನಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಸಮಯನೇ ಇಲ್ಲ. ನಮಸ್ಕಾರ ಮಾಡಿ ಹೊಟ್ಬಿಡ್ತಾರಂತೆ. ಎಷ್ಟು ಕಾಮ್ ಆಗಿ, ಕೂಲ್ ಆಗಿ. ನಮ್ಮಲ್ಲಿ ಸಮಯ ಇಲ್ಲ ಅಂತ ಒದ್ದಾಡ್ತಿದ್ದೀವಿ. ಬಟ್ ಯಾರೋ ಅಪರಿಚಿತ ತಗೊಬ್ಬನಿಗೆ, ಬೇರೆ ದೇಶದಿಂದ ಬಂದಿರತಕ್ಕಂಥ ಪರದೇಶಿಗೆ ಅವರು ನಿಲ್ಲಿಸಿ ಗೌರವ ಕೊಟ್ಟು ನಮಗಿಂತ ಮುಂಚೆ ನಮಸ್ಕಾರ ಮಾಡ್ತಾರಂತೆ ಅವರು. ಸೊ ಎಷ್ಟು ಎಜುಕೇಷನ್ ಕೆಲಸ ಮಾಡಿದೆ ಅಂತ. ಸೊ ಬಾಲ್ಯದಲ್ಲಿ ಕೊಡ್ತಕ್ಕಂಥ ಎಜುಕೇಷನ್ ದೇಶ ಕನ್ಸರ್ಟ್ ಮಾಡುತ್ತೆ. ಅದಕ್ಕೆ ಅಬ್ದುಲ್ ಕಲಾಂ ಹೇಳಿದ್ದು, ನಮ್ಮ ದೇಶವನ್ನು ನಿರ್ಮಾಣ ಮಾಡ್ತಿರೋದಿಲ್ಲ ಅಂದರೆ 4 ಗೋಡೆಗಳ ಮಧ್ಯದಲ್ಲಿ ಅಂತ. ಕಪ್ಪು ಹಲಗೆಯ ಮೇಲೆ ಬಿಳಿಯ ಬಣ್ಣದ ಬಳಪ ಹಿಡ್ಕೊಂಡು ದೇಶದ ಹಿಸ್ಟ್ರಿನ ಕ್ರಿಯೇಟ್ ಮಾಡಿ, ದೇಶದ ಫ್ಯೂಚರ್ನ ಬರಿತಾ ಇದ್ದಾನೆ ಬ್ರಹ್ಮ ಅಂತ. ಇದು ಆಗ್ತದೆ. ಬಟ್ ನಾವು ಅತ್ಯಂತ ನೆಗ್ಲೆಕ್ಟ್ ಮಾಡಿರೋ ಏರಿಯಾನೇ ಎಜುಕೇಷನ್. ಆ್ಯಂಡ್ ಈ ಒಂದು ಎಮೋಷನಲ್ ಕೋಶೆಂಟ್ ಅಂತ ಮಾತಾಡ್ತಾ ಇದ್ವಿ, ಹಾರ್ಮೋನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವೆಲ್ಲದರ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಇದೆಲ್ಲದೊಂದು ಏರಿಳಿತ. ಮಕ್ಕಳುಗಳು ಬೇಗ ದೊಡ್ಡವರಾಗ್ತಾರೆ, ಅಡಲ್ಟ್ಸ್ ಆಗಿ ಬದಲಾಗ್ತಾ ಇದ್ದಾರೆ. ಮುಂಚೆ ನೋಡೋದಕ್ಕೂ ಈಗಲೂ ಸಖತ್ ಬೇಗ ಅಡಲ್ಟ್ಸ್ ಆಗಿ ಬದಲಾಗ್ತಾರೆ, ನಾಟ್ ಕಿಡ್ಸ್ ಎನಿಮೋರ್. ಸೊ ಇದು ಎಜುಕೇಶನ್ ಸಿಸ್ಟಮೇ ಕಾರಣನ ಇದಕ್ಕೆ. ಅಂದರೆ ಅದು ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಅಂತ. ಒನ್ ಆಫ್ ದ ಫ್ಯಾಕ್ಟರ್, ಮೇಜರ್ ಫ್ಯಾಕ್ಟರ್. ಮೇಜರ್ ಇದು ಮಕ್ಕಳು ಯಾಕೆ ಬೇಗ ದೊಡ್ಡವರಾಗ್ತಿದ್ದಾರೆ. ಒಂದು ಕೆಲವೊಬ್ರು ಹೇಳೋ ಪ್ರಕಾರ ಈ ಫುಡ್ ನಾವು ತಗೊಳ್ತಾ ಇರೋದು, ಫುಡ್ ಕಂಟೆಂಟ್ಗಳಲ್ಲಿ ತುಂಬ ಸಮಸ್ಯೆಗಳಿದೆ ಅಂತ ಹೇಳಿ. ಹಾಲು ಮ್ಯಾನುಫ್ಯಾಕ್ಚರ್ ಮಾಡೋ ಇದನ್ನೆಲ್ಲ ನಾವು ನೋಡಿರ್ತೀವಿ. ಅದಕ್ಕೆ ಹಾರ್ಮೋನ್ ಇಂಜೆಕ್ಷನ್ಸ್ ಕೊಟ್ಟು ಹಸುಗಳಿಗೆ ಅದಕ್ಕೆ ಫೀಡ್ ಮಾಡ್ತಕ್ಕಂಥ ಆಹಾರ, ಇವೆಲ್ಲವೂ ಕೂಡ ಆಹಾರದ ಮುಖಾಂತರ ನಮ್ಮನ್ನು ಬೇಗ ಪ್ರೌಢಾವಸ್ಥೆಗೆ ತರೋ ಥರ ಮಾಡ್ತಾ ಇದೆ ಹೆಣ್ಮಕ್ಳನ್ನ, ಗಂಡು ಮಕ್ಕಳನ್ನ. ಇನ್ನುಳಿದಂತೆ ಅವ್ರು ಕೇಳ್ತಕ್ಕಂಥ ವಿಷಯಗಳು, ಹಿಂದಿನ ದಿನಗಳಲ್ಲಿ ಬಹಳ ವಿಷಯಗಳು ಮಕ್ಳಿಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಅಥವಾ ಅವ್ರಿಗೆ ಗೊತ್ತು ಮಾಡಿಸ್ತಾ ಇರಲಿಲ್ಲ ನಾವು. ಇವತ್ತು ಎಲ್ಲ ಪಬ್ಲಿಕ್, ಪ್ರತಿಯೊಂದು ಪಬ್ಲಿಕ್ ಆಗುತ್ತೆ. ಜಗಳ ಆದರೂ ಪಬ್ಲಿಕ್ ಆಗುತ್ತೆ, ಸರಸ ಆದರೂ ಪಬ್ಲಿಕ್ ಆಗುತ್ತೆ, ವಿರಸ ಆದರೂ ಎಲ್ಲವೂ ಪಬ್ಲಿಕ್. ಹೀಗಾಗಿ ಮತ್ತು ಟಿವಿ, ಇಂಟರ್ನೆಟ್, ಮೊಬೈಲ್ಗಳೆಲ್ಲ ಮಕ್ಕಳಿಗೆ ಅತಿ ಶೀಘ್ರದಲ್ಲಿ ಸಿಗ್ತಾ ಇರೋದ್ರಿಂದ ಅವರ ಇನ್ಪುಟ್ಸು, ಅವರ ಮೆದುಳಿಗೆ ಅಥವಾ ಅವರ ಮನಸ್ಸಿಗೆ ಏನು ವಸ್ತುಗಳನ್ನ ಕೊಡ್ತಾ ಇದೀವೋ, ವಿಚಾರವನ್ನು, ಆಹಾರ ಅಂದ್ರೆ ನಾವು ಬರೀ ಹೊಟ್ಟೆಗೆ ಅನ್ಕೊಂಡ್ಬಿಟ್ಟಿರ್ತೀವಿ. ದೇಹಕ್ಕೆ ಮಾತ್ರ ಆಹಾರ ಅಲ್ಲ, ಮನಸ್ಸಿಗೂ ಆಹಾರ ಇದೆಯಲ್ಲ. ಮನಸ್ಸಿಗೆ ಆಹಾರ ವಿಚಾರ. ಈ ವಿಚಾರಗಳು ಏನು ಕೊಡ್ತಾ ಇದೀವೋ ಅದು ಮಕ್ಕಳನ್ನ ಬೇಗ ಪ್ರೌಢಾವಸ್ಥೆಗೆ ತಯಾರು ಮಾಡ್ತಾ ಇದೆ, ಪ್ರಿಪೇರ್ ಮಾಡ್ತಾ ಇದೆ. ಇದು ಮೇಜರ್ ರೀಸನ್ನು. ಮಕ್ಕಳು ತುಂಬ ಬೇಗ ದೊಡ್ಡವರಾಗ್ತಾ ಇದ್ದಾರೆ. ಇದು ಬಹಳ ಕೆಟ್ಟ ಸಂಗತಿ. ಮಕ್ಕಳು ಜಾಸ್ತಿ ವರ್ಷಗಳ ಕಾಲ ಮಕ್ಕಳಾಗಿದ್ರೆ ಅವರು ತುಂಬ ವಿಷಯಗಳನ್ನ ಗ್ರಹಿಸೋದಕ್ಕೆ ಸಾಧ್ಯ ಇರುತ್ತೆ ಅವರಿಗೆ. ಆ ವಯಸ್ಸಿನಲ್ಲೇ ಅವ್ರಿಗೆ ಕೊಡಬೇಕಾದಂಥ ಶಿಕ್ಷಣವನ್ನು ಕೊಟ್ಟುಬಿಟ್ರೆ ಆ ಮಕ್ಕಳು, ಮತ್ತು ಇನ್ನೊಂದು ಎಲ್ಲ ಅಷ್ಟೇ, ಸಸಿಗಳಾಗಲಿ, ಪ್ರಾಣಿಗಳಾಗಲಿ, ಅಥವಾ ಏನೇ ಜೀವರಾಶಿಗಳಾಗಲಿ, ಬಾಲ್ಯದಲ್ಲಿ ಗ್ರೋತ್ ತುಂಬ ಸ್ಪೀಡಾಗಿರುತ್ತೆ. ಮತ್ತು ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಗ್ರಹಿಕೆ ಶಕ್ತಿ ಇರುತ್ತೆ. ನೀವು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ಳಿ, ನೀನು ಕೇಳಿಸ್ಕೊಂಬಿಟ್ಟಿದ್ದೀನಾ ಅಂತಂದಿರ್ತೀವಿ ಮಕ್ಕಳಿಗೆ. ಅದು ಕೇಳಿಸ್ಕೊಂಡಿರುತ್ತೆ. ಯಾಕಂದ್ರೆ ಈಚ್ ಅಂಡ್ ಎವ್ರಿ ಪಾಯಿಂಟು ಅದ್ರ ಗಮನಕ್ಕೆ ಬರ್ತಾ ಇರುತ್ತೆ. ನಮ್ಗೆ ಹಂಗಲ್ಲ, ನಮ್ಮ ಮೈಂಡ್ ಎಲ್ಲ ಓಡ್ತಾ ಇರುತ್ತೆ. 10 ಪದ ಹೇಳಿದ್ರೆ ನಮಗೆ 2 ಪದ ಜ್ಞಾಪಕ ಇರುತ್ತೆ, 8 ಪದ ಮರ್ತೋಗಿರುತ್ತೆ. ಬಟ್ ಮಕ್ಕಳಿಗೆ 10 ಪದ ಜ್ಞಾಪಕ ಇರುತ್ತೆ. ನಾವು ಏನು ಕೊಡ್ತಾ ಇದೀವಿ ಅನ್ನೋ ಕುರಿತಂತೆ ಬಾಲ್ಯದ ತುಂಬಾ ಎಚ್ಚರಿಕೆ ವಹಿಸಿರ್ಬೇಕು. ಸ್ಪೀಡ್ ಗ್ರೋತ್ ಆಗ್ತಾ ಇರುತ್ತೆ ಮಕ್ಕಳದು, ಎವ್ರಿ ಡೇ ಗ್ರೋತ್ ಆಗ್ತಾ ಇರ್ತಾರೆ, ಎವ್ರಿ ಸೆಕೆಂಡ್ ಗ್ರೋತ್ ಆಗ್ತಾ ಇರುತ್ತೆ. ಆ ಏಜಲ್ಲಿ ಮಕ್ಕಳಿಗೆ ಕೊಡಬೇಕಾದಂಥ ವಿಚಾರ ಅವ್ರನ್ನ ಪ್ರೌಢಾವಸ್ಥೆಗೆ ತಯಾರು ಮಾಡೋದು ಆಗಿರದೆ ಅವರಿಗೆ
ಜ್ಞಾನವನ್ನು ತಗೊಳ್ಳೋದಕ್ಕೋಸ್ಕರ ಕೊಡೋ ಥರದ್ದಾಗಿದ್ರೆ ಎಜುಕೇಷನ್ ಅವ್ರಿಗೆ ಜಾಸ್ತಿ ಲಾಭ ಇದೆ. 15 ವರ್ಷ 20 ವರ್ಷ ಆದ್ಮೇಲೆ ಪ್ರಯೋಜನ ಇಲ್ಲ. ಬಟ್ ದುರದೃಷ್ಟವಶಾತ್ 13-12 ವಯಸ್ಸಿಗೆ ಮಕ್ಕಳು ಅದನ್ನ ಮೆಚ್ಯೂರ್ಡ್ ಅಂತ ಕರಿತಾ ಇದೀವಿ ನಾವು. ಅದು ಅಪ್ರಾಪ್ತ ಪ್ರೌಢಾವಸ್ಥೆ. ಅದು ಆ ಟೈಮ್ ಬರದೆ ಪ್ರೌಢಾವಸ್ಥೆಗೆ ಬರ್ತಾ ಇರೋದು ಮಕ್ಕಳು ಅಂತ ಅರ್ಥ. ಅದನ್ನ ಖುಷಿ ಪಡ್ತಾ ಇದ್ದಾರೆ. ನನ್ನ ಮಗು ಚಿಕ್ಕ ವಯಸ್ಸಿಗೆ ಏನು ಮೊಬೈಲ್ ಆಪ್ರೇಟ್ ಮಾಡುತ್ತೆ, ಕಂಪ್ಯೂಟರ್ ಆಪ್ರೇಟ್ ಮಾಡುತ್ತೆ, ಅದನ್ನೆಲ್ಲ ತುಂಬ ದೊಡ್ಡಸ್ತಿಕೆ ಅನ್ನೋ ಥರ ಹೇಳ್ಕೊಳ್ಳೋದು. 5 ವಯಸ್ಸಿಗೆ ಇಷ್ಟು ಕಂಠಪಾಠ ಮಾಡಿಬಿಟ್ಟಿದೆ, ಇಷ್ಟು ಮೆಮೊರಿ ಪವರ್ ಇದೆ. ಅದು ದೊಡ್ಡ ವಿಚಾರ ಅಲ್ಲ. ರಾಜಧಾನಿಗಳ ಹೆಸರು ಹೇಳೋದು ಇದೆಲ್ಲ ಮೆಮೊರಿ ಪವರ್ ಇರ್ಬೋದು ಸ್ಟ್ರಾಂಗ್, ಬಟ್ ಅದು ತುಂಬ ದೊಡ್ಡ ವಿಷಯ ಅಲ್ಲ. ಆ ಮಗುವಾಗಿ ಬೆಳೆಯೋದಕ್ಕೆ ಬಿಡಬೇಕು. ಆ ಮಗು ತುಂಬ ಡಿಸಿಪ್ಲಿನ್ ಮೇಂಟೈನ್ ಮಾಡೋದ ಮಗು ಅಲ್ಲ ಅದು. ಚಿಕ್ಕ ಮಕ್ಕಳು ಗಲಾಟೆ ಮಾಡಬೇಕು, ಅದ್ರ ಪ್ರಪಂಚದಲ್ಲಿ ಅದಿರಬೇಕು. ಬಟ್ ನಾವೇನು ಮಾಡ್ತಾ ಇದೀವಿ, ನಮ್ಮ ದೊಡ್ಡಸ್ತಿಕೆಗೆ ನೆಂಟರ ಎದುರುಗಡೆ ಅಥವಾ ಫ್ರೆಂಡ್ಸ್ ಎದುರುಗಡೆ ನಮ್ಮ ಮಕ್ಕಳು ತುಂಬ ಡಿಸಿಪ್ಲಿನ್ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಅನೈಸರ್ಗಿಕವಾಗಿ ಬದುಕೋದನ್ನು ಕಲಿಸ್ತಾ ಇದ್ದೀವಿ. ಆ ಮಕ್ಕಳು ತುಂಬ ಗಂಭೀರ ಆಗ್ಬಿಡ್ಬಾರ್ದು ಚಿಕ್ಕ ವಯಸ್ಸಿಗೆ. ನ್ಯಾಚುರಲ್ ಆಗಿ ಬಂದಿದ್ರೆ ಓಕೆ ಪರವಾಗಿಲ್ಲ, ಬಟ್ ನಾವು ಪ್ರೆಷರೈಸ್ಡ್ ಅವ್ರನ್ನ ಗಂಭೀರ ಮಾಡಕ್ಕೆ ಹೋಗ್ಬಾರ್ದು. ಆ ಮಗು ಹಾಸ್ಯ ಮಾಡಬೇಕು, ನಗಬೇಕು, ಅದಕ್ಕೆ ಅಕ್ಕಪಕ್ಕ ಏನು ನಡೀತದೆ ಅಂತ ಗೊತ್ತಿಲ್ಲದಿರೋ ಸ್ಥಿತಿಲಿ ಅವ್ರಿಗೆ ಅದು ಆತ್ಮಾನಂದ, ಆತ್ಮರಾಜ್ಯದಲ್ಲಿ ಇರ್ತಾವೆ, ಖುಷಿಯಾಗಿರ್ತವೆ, ಆನಂದವಾಗಿರ್ತವೆ, ನಮ್ಗಿಂತೂ ಸುಖಮಯವಾಗಿರ್ತವೆ. ಬಟ್ ಅವ್ರನ್ನ ಕರ್ಕೊಂಬಂದು ಇದಕ್ಕೆ ಸೆಟ್ ಮಾಡ್ತಿದ್ವಿ ನಾವು, ಈ ಪ್ರಪಂಚಕ್ಕೆ ಹಿಂಗಿರ್ಬೇಕು ಅಂತ. ಒಂದು ಹಂತಕ್ಕೆ ಹೋದಾಗ ಓಕೆ, ಪ್ರೌಢಾವಸ್ಥೆಗೆ ಬಂದಾಗ, ಹೈಸ್ಕೂಲಿಗೆ ಬಂದಾಗ ಅದೆಲ್ಲ ಕಲಿಸೋದು ಓಕೆ. ಬಟ್ ಪ್ರಾಥಮಿಕ ಹಂತದಲ್ಲಿ ನರ್ಸರಿ ಬೇಬಿ ಸಿಟ್ಟಿಂಗ್ ಟೈಮಲ್ಲೂ ಮಕ್ಕಳನ್ನ ಹಿಂಗೆ ಹೋಗು, ಹಿಂಗೆ ಬಾ, ಹಿಂಗೆ ಲೆಫ್ಟ್ ತಿರ್ಕೋ, ರೈಟ್ ತಿರ್ಕೋ, ಅದು ಸರಿ ಹೋಗಲ್ಲ. ಆ ಮಕ್ಕಳು ನ್ಯಾಚುರಲ್ ಆಗಿ ಬೆಳಿಬೇಕು, ಸಹಜವಾಗಿ ಬೆಳಿಬೇಕು. ಮಕ್ಕಳಾಗಿ ಕಾಂಟ್ರಿಬ್ಯೂಷನ್ ಆ ಮಕ್ಕಳು ಕೂಡ, ಆ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮ ಮಾಡೋ ತುಂಬಾ ದೊಡ್ಡ ಉಪಕಾರ ಅದು. ಮಕ್ಕಳಾಗಿ ಬೆಳೆಯೋದಕ್ಕೆ ಬಿಟ್ರೆ ಇದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕೊರತೆ ಆಗಿರತಕ್ಕಂಥ ಸಂಗತಿ. ಬೇರೆ ದೇಶದ ಎಜುಕೇಶನ್ ಸಿಸ್ಟಮ್ಗಳೆಲ್ಲ ಹೇಗಿದೆ ಕಂಪೇರ್ ಟು ಇಂಡಿಯಾ? ನೀವು ಅದ್ರ ಬಗ್ಗೆ ಕೂಡ ಗಮನ ಹರಿಸಿರ್ತೀರಾ. ಹೌದು. ಬೇರೆ ಕಡೆ ಅಂದ್ರೆ ಇಲ್ಲಿಗಿಂತ ವ್ಯವಸ್ಥೆ ಬೇರೆ ರೀತಿ ಇದೆಯಾ? ಅಂಡ್ ಅವ್ರುಗಳು ಮುಂದುವರೆದಿರುವಂತಹ ರೀತಿ, ಇದರ ವ್ಯತ್ಯಾಸಗಳೇನು? ಇತ್ತೀಚಿನ ದಿನಗಳಲ್ಲಿ ನನಗೆ ಜಪಾನ್ದು ನನಗೆ ತುಂಬ ಪ್ರಭಾವ ಬಂತು. ಅಂದರೆ ಅವರು ಒಂದು ಎಕ್ಸಾಂಪಲ್ಲು ನಾವು ಇದಕ್ಕೆ ಉದಾಹರಣೆ ಕೊಡ್ಬೋದಾದರೆ, 1945 1945 ಹಿರೋಶಿಮಾ ಮೇಲೆ ಬಾಂಬ್ ಹಾಕಿದ್ದು ಅಮೆರಿಕ, ಅಣು ಬಾಂಬ್ ಹಾಕಿದ್ದು, ಅಟಾಮಿಕ್ ಬಾಂಬ್ ಹಾಕಿದ್ದು. ಮತ್ತೆ ಜಪಾನ್ ಮೇಲೇಳುತ್ತೆ ಅಂತ ಯಾರಿಗೂ ಕನಸಿರಲಿಲ್ಲ. ಅಂಥ ಒಂದು ದೇಶ ಇವಾಗ ಪ್ರಪಂಚದ ಅತಿ ಶ್ರೇಷ್ಠ ದೇಶಗಳಲ್ಲಿ ಒಂದಾಗಿದೆ ಅಂತ ಹೇಳಿದ್ರೆ, ಈ 50 ಇಯರ್ಸಲ್ಲಿ ಅಂಥದ್ದೇನು ಮಿರಾಕಲ್ ಆಗ್ಬಿಡ್ತು ಅಂದರೆ, ಮಿರಾಕಲ್ ಇನ್ನೆಲ್ಲೂ ಆಗಿದ್ದಲ್ಲ, ಅವ್ರ ಎಜುಕೇಷನ್ ಸಿಸ್ಟಮಲ್ಲೇ ಆಗಿರೋದು. ಮಕ್ಕಳನ್ನ ಬಾಲ್ಯದಲ್ಲೇ ಸ್ವಾಭಿಮಾನಿಗಳನ್ನು ಮಾಡಬೇಕು. ಅವರ ಇರುವಿಕೆ ಕುರಿತಂತೆ ಅವ್ರಿಗೆ ಹೆಮ್ಮೆ ಇರಬೇಕು. ನಾನು ಬಡವ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬ ತುಂಬಿಕೊಂಡು ಮನುಷ್ಯ ಜಾಸ್ತಿ ಸಾಧನೆ ಮಾಡಲಾರ. ಬಟ್ ನಮಗೆ ಬಾಲ್ಯದಲ್ಲೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ತುಂಬಿಡ್ಲಾಗ್ತಾ ಇದೆ. ಬಟ್ ಜಪಾನ್ ಎಜುಕೇಷನ್ ಸಿಸ್ಟಮಲ್ಲಿ ಅವರು ಸ್ವಾಭಿಮಾನಿಗಳನ್ನಾಗಿ ಮಾಡ್ತಾರೆ, ಹೈಜೀನ್ಗೆ ಜಾಸ್ತಿ ಮಹತ್ವ ಕೊಡ್ತಾರೆ, ಅಥವಾ ಅವನ ಕರ್ತವ್ಯಗಳೇನು, ಬೇಸಿಕ್ ಕರ್ತವ್ಯಗಳೇನು, ಲೈಫ್ ಸ್ಕಿಲ್ಸ್ ಏನು, ಯಾರು ಇಲ್ದಿದ್ರು ನೀನು ಹೆಂಗೆ ಬದುಕ್ಬೋದು, ಅಥವಾ ಏನು ಇಲ್ದಿದ್ದಾಗಲೂ ನೀನು ಹೆಂಗೆ ಬದುಕ್ಬೋದು, ಬಡತನದಲ್ಲಿ ಹೆಂಗೆ ಬದುಕ್ಬೋದು, ಅಥವಾ ಅವ್ರ ಟಾಯ್ಲೆಟ್ಸ್ನ ಅವರೇ ಕ್ಲೀನ್ ಮಾಡ್ತಾರೆ. ನಮ್ಮಲ್ಲಿ ದೊಡ್ಡ ಗಲಾಟೆ ಆಗ್ಬಿಡುತ್ತೆ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ರು ಅಂತ ಹೇಳಿ. ಅರ್ಥ ಆಗಲ್ಲ. ಅದಕ್ಕೆ ಪೊಲಿಟಿಕಲ್ ರೀಸನ್ಸ್ ಇರ್ತವೆ. ಬಟ್ ನಮ್ಮ ಟಾಯ್ಲೆಟ್ನ ನಾವು ಕ್ಲೀನ್ ಮಾಡೋದು, ಅಥವಾ ನಾನು ಸ್ಕೂಲಲ್ಲಿ ಓದ್ತಾ ಇದ್ದೀನಿ, ನಮ್ಮ ಸ್ಕೂಲ್ ಟಾಯ್ಲೆಟ್ಸ್ನ ನಾನು ನನ್ನ ಶಿಕ್ಷಕರು ಎಲ್ಲ ಸೇರಿಕೊಂಡು ಪ್ರಿನ್ಸಿಪಲ್ ಸಮೇತ ಕ್ಲೀನ್ ಮಾಡೋದು ತುಂಬ ಆರೋಗ್ಯಕರ ಬೆಳವಣಿಗೆ ಅದು. ಯಾಕಂದ್ರೆ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಇನ್ನೊಬ್ರನ್ನ ಯಾಕೆ ಹೊರಗಡೆಯಿಂದ ಕರ್ಕೊಂಡ್ಬರ್ಬೇಕು? ಹಂಗಾದ್ರೆ ಅವ್ನು ಕ್ಲೀನ್ ಮಾಡೋನು ಕಳಪೆ ಅಂತಲ್ಲ, ಅಸಮಾನತೆ ಆಯ್ತಲ್ಲ. ನಾನು ಟಾಯ್ಲೆಟ್ ಯೂಸ್ ಮಾಡಿದ್ದೀನಿ, ನಾನೇ ಕ್ಲೀನ್ ಮಾಡಬೇಕು. ಜಪಾನಲ್ಲಿ ಮಕ್ಕಳಿಗೆ ಚಿಕ್ಕದಿಂದ ಅದನ್ನು ಹೇಳ್ಕೊಡ್ತಾರೆ. ಸ್ಕೂಲ್ಸ್ ರೂಮ್ಸ್ ಕ್ಲೀನ್ ಮಾಡಿಸ್ತಾರೆ, ಅವ್ರ ವಸ್ತುಗಳನ್ನ ಅವರು ಅಚ್ಚುಕಟ್ಟಾಗಿ ಎತ್ತಿಡೋದು ಹೇಳ್ಕೊಡ್ತಾರೆ. ತುಂಬ ಜನ ನೋಡಿರ್ತೀವಿ ನಾವು, ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ತಾರೆ, ಒಳ್ಳೆ ಪೊಸಿಷನಲ್ಲಿ ಇರ್ತಾರೆ. ಅವ್ರ ರೂಮನ್ನು ನೋಡಬೇಕು ನಾವು, ಅಸ್ತವ್ಯಸ್ತವಾಗಿರುತ್ತೆ, ಆರ್ಗನೈಸ್ಡ್ ಆಗಿರೋಕ್ಕೆ ಬರೋದೇ ಇಲ್ಲ, ಯಾಕಂದರೆ ಟ್ರೈನಿಂಗ್ ಕೊಡಲಿಲ್ಲ. ಅದೇ ಒಬ್ಬ ಮಿಲಿಟರಿ ಒಂದು ರೂಮ್ ನೋಡಿ, ಒಬ್ಬ ಪೊಲೀಸ್ ರೂಮ್ ನೋಡಿ ಹೆಂಗಿಟ್ಟಿರ್ತಾರೆ, ಯಾಕಂದ್ರೆ ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ. 1 ವರ್ಷಗಳ ಕಾಲ ಅವರು ಬಟ್ಟೆ, ಸಾಕ್ಸು, ಶೂನ ಹೆಂಗಿಡಬೇಕು, ಲೇಸ್ ಹೆಂಗೆ ಕಟ್ಟಬೇಕು ಅನ್ನೋದನ್ನು ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ಟ್ರೈನಿಂಗ್ ಕೊಡದೇ ಇರೋದ್ರಿಂದಲೇ ನಾವು ಇವತ್ತು ನಮ್ಮ ದೇಶ ಹಿಂಗೆ ಬದುಕ್ತಾ ಇದೆ ಅಂತ. ನಮ್ಮ ರಸ್ತೆ ಸಂಚಾರ ಸುರಕ್ಷತೆ DL ಎಲ್ರಿಗೂ ಸಿಕ್ಬಿಡುತ್ತೆ. ಬಟ್ ಎಷ್ಟು ಜನಕ್ಕೆ ರಸ್ತೆಯಲ್ಲಿರ್ತಕ್ಕಂಥ ಸಿಂಬಲ್ಸ್ಗಳ ಬಗ್ಗೆ ಗೊತ್ತು, ಎಲ್ಲಿ ಬ್ರೇಕ್ ಹಾಕಬೇಕು, ಎಷ್ಟು ಕಿಲೋಮೀಟರ್ ಹೋಗಬೇಕು ಏನು ಗೊತ್ತಿಲ್ಲ. CCTVಗೆ ಎದುರ್ಕೊಳ್ತೀವಿ ಅಷ್ಟೇ ನಾವು, ಬಟ್ ಟ್ರಾಫಿಕ್ ರೂಲ್ಸ್ಗಳು ನಮ್ಗೆ ಗೊತ್ತಿಲ್ಲ. ಬಟ್ DL ಇಟ್ಕೊಂಡಿದ್ದೀವಿ, ಓಡಿಸ್ತಾ ಇದ್ದೀವಿ. ಎಜುಕೇಷನ್ ಕೊರತೆ, ಯಾವುದೇ ಕ್ಷೇತ್ರ ತಗೊಳ್ಳಿ, ಎಜುಕೇಷನ್ ಸರಿ ಕೊಡದೇ ಇರೋದ್ರಿಂದಲೇ ಎಲ್ಲ ಪ್ರಾಬ್ಲಮು ಕಾರಣ. ಸೊ ನಾವು ಗಿಡವಾಗಿ ಸರಿ ಮಾಡಬಹುದಾದನ್ನ ಮರ ಬೆಳೆಯೋರ್ಗೂ ಬಿಟ್ಕೊಳ್ತಾ ಇದ್ದೀವಿ. ರೀಸನ್ ಎಜುಕೇಷನ್. ಎಲ್ಲ ಕ್ಷೇತ್ರಗಳಲ್ಲೂ, ಟ್ರಾಫಿಕ್, ನಾಟ್ ಓನ್ಲಿ ಟ್ರಾಫಿಕ್, ರಿಲೇಷನ್ಶಿಪ್ಸಲ್ಲಿ ನಮಗೆ ಮಗು ಹುಟ್ಟಿದ್ರೆ ಬೆಳೆಸೋದು ಹೆಂಗೆ, ಎಲ್ಲಿ ಶಿಕ್ಷಣ ಕೊಟ್ಟಿದ್ದಾರೆ? ಇಲ್ಲ. ಮದುವೆ ಆದಂಥ ನವದಂಪತಿಗಳು 1 ವರ್ಷ ಅಥವಾ 2 ವರ್ಷ ಹೇಗೆ ಬದುಕಬೇಕು ಅಂತ ಎಲ್ಲಿ ಟ್ರೈನಿಂಗ್ ಇದೆ? ಅನ್ನೆಸರಿ ಕಿತ್ತಾಟಗಳಾಗ್ತವೆ ಮದುವೆಯಾದ ಹೊಸದರಲ್ಲಿ. ಬಿಕಾಸ್ 2 ಸಂಪೂರ್ಣ ಅಪರಿಚಿತ ವಿಭಿನ್ನ ವ್ಯಕ್ತಿತ್ವದ 2 ವ್ಯಕ್ತಿಗಳು ಒಂದು ಕಡೆ ಕೂತಾಗ ಅಲ್ಲಿ ಸಹಜವಾಗಿ ಘರ್ಷಣೆ ಆಗುತ್ತೆ, ಅಲ್ಲಿ ಸಹಜವಾಗಿ ಕಿತ್ತಾಟಗಳಾಗುತ್ತೆ. ಪ್ರೀತಿಯ ಜೊತೆಗೆ, ಪ್ರೇಮದ ಜೊತೆಗೆ ಕಿತ್ತಾಟಗಳು ಇರುತ್ತದೆ. ಹ್ಯಾಂಡಲ್ ಮಾಡೋದು ಹೆಂಗೆ? ಎಲ್ಲಿ ಟ್ರೈನಿಂಗ್ ಇದೆ ನಮಗೆ? ಯಾರು ಗುರುಗಳು, ಯಾರು ಸಿಲೆಬಸ್ ಏನಿದೆ?
ಹುಟ್ಟಿದ ಮಗುನ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಬೆಳೆಸಬೇಕು, ದೊಡ್ಡದಾದ್ಮೇಲೆ ಟ್ರೈನಿಂಗ್ ಏನಿದೆ, ಎಜುಕೇಷನ್ ತುಂಬ ಕೊರತೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಈ ಥರದ್ದು ಎಲ್ಲದಕ್ಕೂ ಕೂಡ ಕ್ರಮಬದ್ಧವಾದಂಥ ಸಿಲೆಬಸ್ಗಳು ಮತ್ತು ಅದನ್ನು ಹೇಳ್ಕೊಡೋಕ್ಕೆ ಟ್ರೈನರ್ಸ್ಗಳು ಎಲ್ಲವನ್ನು ತಯಾರು ಮಾಡತಕ್ಕಂಥ ಒಂದು ವ್ಯವಸ್ಥೆಗಳು ಇದೆ. ಇದನ್ನು ನಮ್ಮ ದೇಶದಲ್ಲೂ ಕೂಡ ನಾವು ಶುರು ಮಾಡಬೇಕಾಗತ್ತೆ. ಎಜುಕೇಷನ್ ಕಡೆ ತುಂಬ ಗಮನ ಕೊಡಬೇಕಾಗತ್ತೆ. ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನಮ್ಮ ದೇಶದ ಎಜುಕೇಷನ್ ಸಿಸ್ಟಮ್ನ ಉಪಯೋಗಿಸ್ಕೊಂಡು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ಅವರು. ಯೋಗವನ್ನು ಅವ್ರು ನಮಗಿಂತಲೂ ಮುಂಚೆ ಸಿಲೆಬಸ್ ಮಾಡಿಕೊಂಡ್ರು. ಯೋಗ ಟ್ರೈನಿಂಗ್ ಅವ್ರು ಕೊಡ್ತಿದ್ದಾರೆ. ಆ ಅಷ್ಟಾಂಗ ಯೋಗ, ಪತಂಜಲಿ ಅಷ್ಟಾಂಗ ಯೋಗಗಳನ್ನು ಅಲ್ಲಿ ಸಿಲೆಬಸ್ ಮಾಡಿಕೊಂಡು ಯೂನಿವರ್ಸಿಟಿಗಳಲ್ಲಿ ಬೋಧಿಸ್ತಾರೆ. ನಮ್ಮ ಬ್ರಹ್ಮಸೂತ್ರಗಳನ್ನು, ಭಗವದ್ಗೀತೆನ ಅವರು ಟೆಕ್ಸ್ಟ್ ಬುಕ್ಗಳಾಗಿ ಇಟ್ಕೊಳ್ತಾರೆ. ನಮ್ಮ ದೇಶದಲ್ಲಿ ಕಂಟ್ರೋವರ್ಸಿ ಮಾಡ್ತಾರೆ ಭಗವದ್ಗೀತೆನ. ಮೊನ್ನೆ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು, ಉಕ್ಕು ಸಚಿವರು, ಹೌದು, ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಗವದ್ಗೀತೆನ ಸ್ಕೂಲ್ಗಳಲ್ಲಿ ಮಾಡಿ ಅಂತ. ಒಳ್ಳೆ ಸ್ಟೇಟ್ಮೆಂಟ್ ಅದು. ಮೊನ್ನೆ ರಷ್ಯಾದ ಅಧ್ಯಕ್ಷರು ಭಾರತಕ್ಕೆ ಬಂದಾಗ ಗೀತೆನ ಅವರು ಕೊಟ್ಟಿದ್ದು ಗಿಫ್ಟ್ ಆಗಿ. ಪ್ರೀಶಿಯಸ್ ಗಿಫ್ಟ್. ಹೌದು, ಒಂದು ಸೈಕಾಲಜಿಕಲ್ ಗ್ರಂಥ, ಒಂದು ರಿಲಿಜಿಯಸ್ ಅಂತ ಬ್ರ್ಯಾಂಡ್ ಮಾಡಬಾರ್ದು ಆ ಗ್ರಂಥವನ್ನ. ಅದು ವಿಶ್ವಮಾನ್ಯ, ವಿಶ್ವವ್ಯಾಪಕ. ಮತ್ತು ಅದಕ್ಕೇನು ಕೃಷ್ಣ ಕಾಪಿರೈಟ್ಸ್ ಹಾಕೊಂಡಿಲ್ಲ, ನನ್ನನ್ನು ಕೇಳೇ ನೀವು ಓದಬೇಕು, ನನಗೆ ಕ್ರೆಡಿಟ್ಸ್ ಕೊಡಬೇಕು ಅಂತೇನಿಲ್ಲ. ಅದು ಮನುಕುಲಕ್ಕೆ ಗಿಫ್ಟ್. ಅದು ಅದನ್ನ ನಮ್ಮ ದೇಶದ ಮಕ್ಕಳು ಕಲಿಸಬೇಕು ಅಂತಂದ್ರೆ ಇಲ್ಲಿ ಕಾಂಟ್ರವರ್ಸಿ ಆಗುತ್ತೆ. ವಿದೇಶಗಳಲ್ಲಿ ಅದನ್ನ ಸಿಲೆಬಸ್ ಆಗಿಟ್ಟು ಓದಿಸ್ತಾ ಇದ್ದಾರೆ. ಮತ್ತು ಆ ಮಕ್ಕಳು ಅದ್ರ ಬಗ್ಗೆ ಹೆಚ್ಚಿನ ಅಧ್ಯಯನಕ್ಕೆ ಭಾರತಕ್ಕೆ ಬರ್ತಾರೆ. ಏನು ವ್ಯತ್ಯಾಸ. ನೀವು ಹೇಳಿದಾಗೆ ಕುಮಾರಸ್ವಾಮಿ ಅವರು ಭಗವದ್ಗೀತೆನ ಅಕಾಡೆಮಿಕ್ಸ್ ಅಲ್ಲಿ ಬರಬೇಕು. ಇವತ್ತಿನ ಯೂತ್ಸ್ಗೆ, ಟೀನೇಜರ್ಸ್ಗೆ ಮೌಲ್ಯಗಳ ಒಂದು ಕೊರತೆ ತುಂಬಾ ಇದೆ. ಅದರ ಒಂದು ಇಂಪಾರ್ಟೆನ್ಸ್ ತುಂಬಾನೇ ಬೇಕು. ಅದಕ್ಕೋಸ್ಕರ ಭಗವದ್ಗೀತೆ ಅಕಾಡೆಮಿಕ್ಸ್ ಬಂದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ಕೆಲವೊಂದು ವಿರೋಧಗಳು ಬಂತು, ಮನುವಾದ ಅಂತೆಲ್ಲ ಬಂತು. ನಿಮ್ಗೇನ್ ಅನ್ಸುತ್ತೆ, ಭಗವದ್ಗೀತೆ ಇಂಪಾರ್ಟೆನ್ಸು ಮಕ್ಕಳಲ್ಲಿ ಮಿಸ್ ಆಗ್ತಿದೆ ಅಂತ ಅನ್ಸುತ್ತಾ? ನನ್ಗನ್ಸುತ್ತೆ ಭಗವದ್ಗೀತೆಯನ್ನ ಓದಿಸೋದ್ರಿಂದ ಆ ಮಕ್ಕಳು ಭಗವದ್ಗೀತೆ ಅರ್ಥ ಮಾಡ್ಕೊಂಡ್ಬಿಡಲ್ಲ. ನನ್ನ ಪ್ರಕಾರ 99% ಮಕ್ಕಳಿಗೆ, 100% ಅಂತ ಅನ್ಕೋಬಹುದು. ಆಯ್ತು, ಎಲ್ಲೊಬ್ಬ ಶಂಕರಾಚಾರ್ಯ ಎಲ್ಲೊಬ್ರು ಇದ್ರೆ ಯಾರಿಗೂ ಗೊತ್ತು, ಬಾಲ್ಯದಲ್ಲೇ ಪ್ರತಿಭಾನ್ವಿತ ಇರ್ಬೋದು. ಭಗವದ್ಗೀತೆ ಮಕ್ಕಳು ಖಂಡಿತವಾಗಿ ಬಾಲ್ಯದಲ್ಲಿ ಅರ್ಥ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಎಕ್ಸ್ಪೀರಿಯನ್ಸು ಅಥವಾ ತುಂಬ ಜೀವನದ ಅನುಭವಗಳಾಗಿ, ಡೈಲೆಮಾಗಳು ಹುಟ್ಟಿ, ದ್ವಂದ್ವಗಳು ಹುಟ್ಟಿ, ಆನಂತರ ದಿನಗಳಲ್ಲಿ ಅವ್ರಿಗೆ ಭಗವದ್ಗೀತೆಯ ಒಂದೊಂದೇ ಶ್ಲೋಕ ಅವರಿಗೆ ಅಪ್ಲೈ ಆಗ್ತಾ ಹೋಗುತ್ತೆ ಜೀವನಕ್ಕೆ. ಇದು ನನ್ನ ತಿಳುವಳಿಕೆಯ ಮಟ್ಟಿಗೆ. ಆ ಕಾರಣಕ್ಕೋಸ್ಕರ ನನಗನ್ಸೋದು ಭಗವದ್ಗೀತೆಯನ್ನ ಶಾಲೆಗಳಲ್ಲಿ ಇಡೋದ್ರ ಉದ್ದೇಶ ಭಗವದ್ಗೀತೆಯನ್ನು ಓದಿಸ್ಬಿಡೋದಲ್ಲ. ಓದಿಸಿದ್ರು ಅವ್ರಿಗೆ ಅರ್ಥ ಆಗಲ್ಲ. ನೀವು ಮನುವಾದನೋ ಇನ್ನೊಂದು ಮತ್ತೊಂದು ಏನಿದ್ರು ಮಕ್ಳಿಗೆ ಅರ್ಥ ಆಗಲ್ಲ. ಅದು ಆ ಮಕ್ಕಳು ಜಸ್ಟ್ ಆ ಭಗವದ್ಗೀತೆ ಪರಿಚಯ ಮಾಡ್ಕೊಳ್ತಾರೆ, ಅದ್ರ ಶ್ಲೋಕಗಳನ್ನ ಓದಿ ಒಂದಷ್ಟು ಕಂಠಸ್ಥ ಮಾಡ್ತಾರೆ, ಮೆಮೊರಿಗೆ ಇಟ್ಕೊಂಡಿರ್ತಾರೆ. ಜೀವನದ ಯಾವುದೋ ಒಂದು ಹಂತದಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಆಸಕ್ತಿ ಮೂಡುತ್ತೆ. ಅದನ್ನ ಅವ್ರು ಮತ್ತೆ ಓಪನ್ ಮಾಡ್ಕೊಳ್ತಾರೆ, ಅದನ್ನ ಮತ್ತೆ ಅವ್ರ ಜೀವನಕ್ಕೆ ಅಳವಡಿಸ್ಕೊಳ್ತಾರೆ. ಹೀಗಾಗಿ ಭಗವದ್ಗೀತೆಯನ್ನ ಓದಿಸೋದು ತುಂಬಾ ಅವಶ್ಯಕ. ಹಂಗಂತ ಭಗವದ್ಗೀತೆ ಓದ್ಬಿಟ್ಟು ಮಾತ್ರಕ್ಕೆ ಎಲ್ಲವೂ ಬಂದ್ಬಿಡ್ತು ಅಂತಲ್ಲ, ಹಂಗಾಗಲ್ಲ. ಸ್ಪಿರಿಚುಯಾಲಿಟಿ ಅಥವಾ ಜ್ಞಾನ ಹಂಗೆ ವರ್ಕ್ ಆಗಲ್ಲ. ಜ್ಞಾನವನ್ನು ಪಡೆಯೋದಕ್ಕೆ ಒಂದು ಅರ್ಹತೆ ಗಳಿಸ್ಕೊಳ್ಬೇಕಾಗುತ್ತೆ. ಭಗವದ್ಗೀತೆಯನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಅರ್ಹತೆ ಬೇಕಾಗುತ್ತೆ. ಅದಕ್ಕೆ ಸೇವೆ ಮಾರ್ಗ ಇದೆ, ತ್ಯಾಗದ ಮಾರ್ಗ ಇದೆ, ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೊಳ್ಳೋದಾಗಿದೆ. ಈ ಥರದ್ದೆಲ್ಲ ಮಾಡ್ತಾ ಮಾಡ್ತಾ ಭಗವದ್ಗೀತೆಯಂತಹ ವೇದ, ಉಪನಿಷತ್ತು, ಭಗವದ್ಗೀತೆ ಏನೇ ಸ್ಕ್ರಿಪ್ಚರ್ಸ್ ಇದ್ರೂ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಯೋಗ್ಯತೆ ಬೇಕಲ್ಲ, ಅದನ್ನ ನಾವು ಸಂಪಾದನೆ ಮಾಡ್ಕೊಳ್ಳೋಕೆ ಶಾಲಾ ಜೀವನದಲ್ಲಿ ಅವಕಾಶ ಮಾಡ್ಕೊಡ್ಬೇಕು ಮಕ್ಕಳಿಗೆ. ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ಕೆ ಈ ಥರದ್ದನ್ನ ಗಿಡ ನೆಡೆಸೋದು ಶಾಲೆಗಳಲ್ಲಿ, ಆ ಗಿಡನ ಮೇಂಟೈನ್ ಮಾಡೋದು, ನೋಡ್ಕೊಳ್ಳೋದು. ಕೆಲವು ಕಡೆ ಗಿಡ ನಡೆಸ್ತಾರೆ. ಒಂದು ಪರಿಸರ ದಿನ ಜೂನ್ 5ನೇ ತಾರೀಕು ಎಲ್ಲ ಮಕ್ಕಳ ಕೈ ನಡೆಸ್ಬಿಟ್ಟು ಒಂದು ವಾರದಲ್ಲಿ ಅದು ಸತ್ತೋಗ್ಬಿಟ್ಟಿರುತ್ತೆ ಗಿಡ. ಬಟ್ ಕೆಲವು ಸ್ಕೂಲಲ್ಲಿ ಒಳ್ಳೆ ಬೆಳವಣಿಗೆ ನಡೀತಾ ಇದೆ. ಒಂದು ಮಗುಗೆ ಒಂದು ಗಿಡ ನಡೆಸಿ ಆ ಗಿಡದ ಜವಾಬ್ದಾರಿ ಆ ಮಗು ಕೊಟ್ಬಿಡೋದು. ಆ ಮಗು ಎವ್ರಿ ಡೇ ಅದಕ್ಕೆ ನೀರು ಹಾಕಬೇಕು, ಆ ಗಿಡದ ಜೊತೆ ಮಾತಾಡಬೇಕು, ಆ ಗಿಡದ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಈ ಥರ ಮಾಡ್ತಾ ಮಾಡ್ತಾ 5 ವರ್ಷ ಆ ಸ್ಕೂಲಲ್ಲಿ ಇದ್ರೆ ಆ ಮಗು ಸ್ಕೂಲ್ ಬಿಟ್ಟು ಹೋಗೋಷ್ಟೊತ್ತಿಗೆ ಆ ಗಿಡ 5 ವರ್ಷದ ಗಿಡ ಆಗಿರುತ್ತೆ, ಅಂದ್ರೆ ಮರ ಆಗಿರುತ್ತೆ. ಸೊ ಇದೊಂದು ಭಾವನಾತ್ಮಕ ಸಂಬಂಧ, ಎಮೋಷನಲ್ ಸಂಬಂಧ ಬೆಳೆಸುವಂತ ಪ್ರಯೋಗ ಕೂಡ ಕೆಲವು ಶಾಲೆಗಳಲ್ಲಿ ಆಗ್ತಾ ಇದೆ. ಈ ಥರದ್ದು ಆಗ್ಬೇಕು. ಈಗ ವ್ಯಾಲ್ಯೂ ಎಜುಕೇಶನ್ ತಗೊಂಬಂದಿರೋದು ಅಕಾಡೆಮಿಕ್ಸ್ಗೆ ನಾರ್ಮಲ್ ಎಜುಕೇಶನ್ ಇಂದ ಏನ್ ಡಿಫ್ರೆನ್ಸ್ ಅನ್ನ ಮಾಡುತ್ತೆ, ಅದರಲ್ಲಿ ಯಾವ್ಯಾವ ವಿಷಯಗಳು ಇನ್ಕ್ಲೂಡ್ ಆಗಿದೆ? ವ್ಯಾಲ್ಯೂ ಎಜುಕೇಶನ್ ಸಿಸ್ಟಮ್. ವ್ಯಾಲ್ಯೂ ಎಜುಕೇಶನ್ ಸಿಸ್ಟಮ್ ಸಮಸ್ಯೆ ಏನಂದ್ರೆ, ಈ ವ್ಯಾಲ್ಯೂ ಎಜುಕೇಶನ್ ಸಿಸ್ಟಮ್ ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದು ಸಿಲೆಬಸ್ ಕೂಡ ತಯಾರು ಮಾಡಿಲ್ಲ. ಅಂದ್ರೆ ಸರ್ಕಾರದ ವತಿಯಿಂದ ಈಗ ರೀಸೆಂಟ್ ಆಗಿದೆ, ಚಿಕ್ಕದಾಗಿ ಸಣ್ಣ ಮಟ್ಟದಲ್ಲಿ ಆಗಿದೆ. ಬಟ್ ಈ ಕುರಿತಂತೆ ತುಂಬಾ ಸಂಶೋಧನೆಗಳು ನಡಿಬೇಕಾಗಿತ್ತು. ನಾವು ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಏನೇ ಹೇಳಿದ್ರು ಕೂಡ ಇವತ್ತಿನ ಕಂಟೆಂಪ್ರರಿ ಎಜುಕೇಶನ್ ಸಿಸ್ಟಮ್ ಒಳಗಡೆ ಅದನ್ನ ಸೇರಿಸೋದಿಕ್ಕೋನೋ ಅಥವಾ ಪ್ಯಾರಲ್ ಆಗಿ ಒಂದು ಎಜುಕೇಶನ್ ಸಿಸ್ಟಮ್ ನ ರೆಡಿ ಮಾಡಬೇಕಾದ್ರೂ ತುಂಬಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನಡಿಬೇಕಾಗುತ್ತೆ. ಟೆಕ್ಸ್ಟ್ ಬುಕ್ ಲೆವೆಲ್ಗೆ ಅದನ್ನ ಹೆಂಗ್ ತರಬಹುದು ಅಂತ. ಭಗವದ್ಗೀತೆ ಅಂದ ತಕ್ಷಣ ಒಂದು ವಾರದಲ್ಲಿ ಓದಿಸಿ, ಒಂದು ವರ್ಷದಲ್ಲಿ ಓದಿಸಿ ಮಗುಗೆ ಭಗವದ್ಗೀತೆನ ನಾವು ತಲೆಗೆ ಹಾಕಕ್ಕಾಗಲ್ಲ. ಭಗವದ್ಗೀತೆ ಶ್ಲೋಕ ಕಂಠಸ್ಥ ಮಾಡಿಸ್ಬೋದೇನೋ, ಬಯಾಟ್ ಮಾಡಿಸ್ಬೋದು, ಬಟ್ ಭಗವದ್ಗೀತೆ ಅರ್ಥ ನಾವು ಮಕ್ಕಳ ತಲೆಗೆ ತುಂಬಲಿಕ್ಕೆ ಸಾಧ್ಯ ಆಗಲ್ಲ. ಹಿಂಗಾಗಿ ಅದಕ್ಕೊಂದು ಸಿಲೆಬಸ್ ಅಂತ ಬೇಕಾಗುತ್ತೆ. ಭಗವದ್ಗೀತೆ ಯಾವ ಶ್ಲೋಕಗಳನ್ನ 1ನೇ ಕ್ಲಾಸ್ ಮಕ್ಳಿಗೆ ಹೇಳ್ಕೊಡ್ಬೋದು, 10ನೇ ಕ್ಲಾಸ್ ಮಕ್ಕಳು ಭಗವದ್ಗೀತೆ ಯಾವ ತರ ನೋಡಬೇಕು, PhD ಹೋದ ವ್ಯಕ್ತಿ ಭಗವದ್ಗೀತೆ
ಯಾವ ಥರ ನೋಡಬೇಕು. ಸೊ ಇದಕ್ಕೆಲ್ಲ ಸಿಲೆಬಸ್ಸು ತುಂಬ ನೀಡಿದೆ. ಈ ಸಿಲೆಬಸ್ನ ತಯಾರು ಮಾಡುವಂಥದ್ದು ತುರ್ತು ಪರಿಸ್ಥಿತಿ, ಇವತ್ತಿನ ಅತ್ಯಂತ ಅವಶ್ಯಕ ಪರಿಸ್ಥಿತಿ. ನಾನು ನನ್ನ ವ್ಯವಸ್ಥೆಗೆ ತಕ್ಕಂತೆ ನನ್ನ ಲಿಮಿಟೇಷನ್ಸ್ ವ್ಯಾಪ್ತಿಯ ಒಳಗಡೆ ನಾನು ಒಂದಷ್ಟು ವರ್ಕ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಸಮರ್ ಕ್ಯಾಂಪ್ಸ್ ಮಾಡ್ತೀವಿ ನಾವು ಹೈಸ್ಕೂಲ್ ಮಕ್ಕಳಿಗೆ. ರಾಮಕೃಷ್ಣ ಆಶ್ರಮದ ಸಹಯೋಗದೊಟ್ಟಿಗೆ ಮೈಸೂರಿನಲ್ಲಿ ಒಂದು 4 ಬ್ಯಾಚ್, ಹೋದ ವರ್ಷ 4 ಬ್ಯಾಚ್ ಆಯಿತು, ಈ ವರ್ಷ 5 ಬ್ಯಾಚ್ ಆಯಿತು. ಒಂದು ಬ್ಯಾಚಲ್ಲಿ 100 ಜನ ಮಕ್ಕಳ ಥರ ನಾವು ಇಟ್ಕೊಂಡವರಿಗೆ ಬೇಸಿಕ್ಸ್ ಅಂದರೆ ಅದರ ಪರಿಚಯ ಒಂದು ವಾರದಲ್ಲಿ ಏನೋ ದೊಡ್ಡ ಮಟ್ಟದ ಕಲಿಸ್ಲಿಕ್ಕೆ ಆಗಲ್ಲ, ಬಟ್ ಏನನ್ನ ಅವರಿಗೆ ಕೊಟ್ಟರೆ ಅವರು ಮುಂದಿನ ದಿನಗಳಲ್ಲಿ ಅದರ ಮೇಲೆ ಆಸಕ್ತಿ ಮೂಡಿಸ್ಕೋಬಹುದು ಅನ್ನೋ ಥರದ ಸಿಲೆಬಸ್ಸನ್ನು ನಾವು ತಯಾರು ಮಾಡಿ ಒಂದಷ್ಟು ಬೋಧಿಸ್ತೀವಿ. ಇನ್ನು ಕೆಲವು ರಾಮಕೃಷ್ಣ ಆಶ್ರಮ ಮತ್ತು ಚಿನ್ಮಯ್ಯ ಮಿಷನ್ನು ಮತ್ತು ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ ಈ ಥರದ ಕೆಲವು ಸಂಸ್ಥೆಗಳು ಅದರ ಅಂತ ಸಿಲೆಬಸ್ಗಳು ಮಾಡ್ಕೊಂಡಿದ್ದಾವೆ. ಬಟ್ ನನಗನ್ಸುತ್ತೆ ಈ ಥರದ ಎಲ್ಲ ವ್ಯಕ್ತಿಗಳು ಯಾರೆಲ್ಲ ಇದರಲ್ಲಿ ದುಡಿತಾ ಇದ್ದಾರೋ, ಆಲ್ರೆಡಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ, ಯಾರೆಲ್ಲ ಈ ಕಡೆ ಆಲ್ರೆಡಿ ಫೋಕಸ್ ಮಾಡಿದಾರೋ ಅಂಥವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಅವರೆಲ್ಲರ ಐಡಿಯಾಸ್ ತಗೊಂಡು ಸರ್ಕಾರದ ಮಟ್ಟದಲ್ಲಿ ಅಥವಾ ದೊಡ್ಡ ಇನ್ಸ್ಟಿಟ್ಯೂಷನ್ ಅದ್ರ ಮಟ್ಟದಲ್ಲಾದರೂ ಸರಿ, ಯಾರು ಮಾಡಲಿಕ್ಕೆ ತಾಕತ್ತಿದೆಯೋ, ಶಕ್ತಿ ಇದೆಯೋ, ಸಾಮರ್ಥ್ಯ ಇದೆಯೋ ಅಂಥವ್ರು ಸಿಲೆಬಸ್ಸನ್ನು ತಯಾರು ಮಾಡೋದು ತುಂಬ ಅವಶ್ಯಕತೆ ಇದೆ ಇವತ್ತಿನ ದಿನ ಅಂತ. ಈ ಗೌರ್ಮೆಂಟ್ ಅಪ್ರೂವ್ ಮಾಡಿರೋದೇನು ವ್ಯಾಲ್ಯೂ ಎಜುಕೇಷನ್ ಅಲ್ಲಿ? ಅವರು ಒಂದಷ್ಟು ಸಿಲೆಬಸ್ ತಯಾರು ಮಾಡಿದ್ದಾರೆ. ಅದರಲ್ಲಿ ಮೇನ್ ಆಗಿ ಹೈಜೀನು, ಗಂಡು ಹೆಣ್ಣು ಸಮಾನತೆ, ಈ ಥರದ್ದೆಲ್ಲ ಯಾವುದು ಕಾಂಟ್ರವರ್ಸಿ ಆಗಲ್ವೋ ಆ ಥರದ ಸಬ್ಜೆಕ್ಟ್ಗಳನ್ನ ತಗೊಂಡು ಮಾಡಿದ್ದಾರೆ. ಬೇಸಿಕಲಿ ಇಟ್ ಗುಡ್ ಇನಿಷಿಯೇಟಿವ್, ಒಳ್ಳೆಯ ಆರಂಭ ಇದಂತೂ, ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ವ್ಯಾಲ್ಯೂ ಎಜುಕೇಷನ್ ಅಷ್ಟು ಚಿಕ್ಕದಲ್ಲ, ಅಂದರೆ ಅಷ್ಟೇ ಅಲ್ಲ ಅಂತ. ಇದು ಒಳ್ಳೆ ಇನಿಷಿಯೇಟಿವ್. ಮೊದಲನೇ ಒಂದು ದೊಡ್ಡ ಜರ್ನಿಲಿ ಮೊದಲನೇ ಹೆಜ್ಜೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಇವ್ರು ಇಟ್ಟಿರೋದು 100% ಸರಿ, ನಾನು ಒಪ್ಕೊಳ್ತೀನಿ. ಬಟ್ ವ್ಯಾಲ್ಯೂ ಎಜುಕೇಷನ್ ಇನ್ನು ಅಗಾಧವಾದದ್ದು, ವಿಶಾಲವಾದದ್ದು, ಇನ್ನು ತುಂಬ ಅದಕ್ಕೆ ತರಬೇಕಾಗಿದೆ, ಅಡನ್ ಮಾಡಬೇಕಾಗಿದೆ. ಅಂಡ್ ವ್ಯಾಲ್ಯೂ ಎಜುಕೇಷನ್ ಅಲ್ಲಿ ಅಂದ್ರೆ ಸನಾತನ ಧರ್ಮದ ವಿಷಯಗಳು, ಮೌಲ್ಯಗಳು ತುಂಬಾ ಇಂಪಾರ್ಟೆಂಟ್ ಅಂತೆಲ್ಲ ಸುಮಾರು ಕಡೆ ಮಾತಾಡ್ತಿರ್ತೀವಿ, ಕೇಳ್ತಾ ಇರ್ತೀವಿ. ಸನಾತನ ಧರ್ಮದ ವಿಷಯಗಳು ಕೂಡ ಅದರ ಮೇಜರ್ ಟಾಪಿಕ್ ಅಲ್ಲಿ ಬರುತ್ತಾ? ವ್ಯಾಲ್ಯೂ ಎಜುಕೇಷನ್ ಇಲ್ಲೊಂದು ದೊಡ್ಡ ಕನ್ಫ್ಯೂಷನ್ ಇದೆ. ಏನು ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಒಂದು ಮೂಢನಂಬಿಕೆ ಅಂತ ಅನ್ಕೊಳ್ಳಿ ಅಥವಾ ಕನ್ಫ್ಯೂಷನ್ ಆದ್ರೂ ಅನ್ಕೊಳ್ಬಹುದು. ಧರ್ಮ ಅಂದ ತಕ್ಷಣ ಅದು ರಿಲಿಜಿಯಸ್ ಅಂತ. ಅದು ಯಾವಾಗ ಶುರುವಾಗಿದ್ದು ಅಂದ್ರೆ ಈ ಜಾತ್ಯತೀತ ಅನ್ನೋ ಒಂದು ಕಾನ್ಸೆಪ್ಟ್ ಶುರುವಾಯಿತು. ಸೆಕ್ಯುಲರ್ ಅನ್ನೋ ಥರ ಕಾನ್ಸೆಪ್ಟ್. ಸೆಕ್ಯುಲರ್ ಅಂತಂದ್ರೆ ಎಲ್ಲ ಧರ್ಮಗಳು ಸಮಾನ ಅಂತ ನೋಡ್ತಕ್ಕಂಥದ್ದು, ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡ್ತಕ್ಕಂಥದ್ದು ಅನ್ನೋ ಥರದ್ದು ಒಂದು ಕಾನ್ಸೆಪ್ಟ್ ಶುರುವಾಗಿದ್ದು. ಅದು ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಒಂದು ಹಂತಕ್ಕೆ ಹೋದಾಗ ಧರ್ಮಗಳನ್ನು ಮೀರುವುದು ಅನ್ನೋ ಥರದ್ದು ಆಗ್ಬಿಡ್ತು. ಧರ್ಮಾತೀತ, ಜಾತ್ಯತೀತವಾಗಿ ಧರ್ಮಾತೀತ ಅಂತ ಧರ್ಮನ ಸಂಕುಚಿತ ದೃಷ್ಟಿ ನೋಡೋಕೆ ಶುರು ಮಾಡಿಬಿಟ್ರು. ಈ ಸಂಕುಚಿತ ದೃಷ್ಟಿ ನೋಡೋಕ್ಕೆ ಹೆಂಗೆ ಕಾರಣ ಅಂತ ಹೇಳಿದ್ರೆ, ನೆಗಡಿ ಆಯಿತು, ಮುಗುನ್ ಕಟ್ ಮಾಡ್ಬಿಡೋಣ, ನೆಗಡಿ ಸಮಸ್ಯೆ ಸಾಲ್ವು ಅಂತ. ಧರ್ಮಗಳ ನಡುವೆ ಘರ್ಷಣೆ ಬಂದರೆ, ಕಿತ್ತಾಟ ಬಂದರೆ ಧರ್ಮ ಬಿಟ್ಬಿಡೋದಲ್ಲ ಪರಿಹಾರ. ಈಗ ನಾನು ಹಿಂದೂ ಮುಸ್ಲಿಂ ಕಿತ್ತಾಡ್ತಿದ್ದೇನೆ ಅಂತ ಇಟ್ಕೊಳ್ಳಿ, ಇಬ್ರಿಗೂ ಹೇಳ್ಬಿಡೋದು, ನೀನು ನಾಳೆಯಿಂದ ನಮಾಜ್ ಮಾಡಬೇಡ, ನೀನು ನಾಳೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಡ, ಸಮಸ್ಯೆ ಸಾಲ್ವು. ಆಗ ಏನಾಗುತ್ತೆ ಅಂದರೆ ಇಬ್ರು ಕಾಡು ಪ್ರಾಣಿಗಳಾಗ್ಬಿಡ್ತಾರೆ. ಇವನು ನಮಾಜ್ ಮಾಡಿ ಅಟ್ಲೀಸ್ಟ್ ಒಂದಷ್ಟು ಒಳ್ಳೆ ವಿಷಯ ಕಲಿತಾ ಇದ್ದ, ಇವನು ದೇವಸ್ಥಾನಕ್ಕೆ ಹೋಗೊಂದಷ್ಟು ಹ್ಯುಮ್ಯಾನಿಟಿ ಇನ್ನೂ ಬೆಳೆಸ್ಕೊಳ್ತಾ ಇದ್ದ, ಒಂದಷ್ಟು ವ್ಯಾಲ್ಯೂಸ್ ಇತ್ತು ಈ ಮನುಷ್ಯನ ಜೀವನದಲ್ಲಿ. ಇವರಿಬ್ರು ಧರ್ಮ ಬಿಟ್ಟರು, ಪಶುಗಳಾಗ್ಬಿಟ್ರು. ಧರ್ಮ ಬಿಟ್ಟ ಮನುಷ್ಯ ಪಶು ಆಗ್ತಾನೆ ಅಷ್ಟೇನೆ. ಧರ್ಮ ಬಿಡೋದಲ್ಲ ಪರಿಹಾರ, ಬದಲಾಗಿ ಧರ್ಮಗಳ ನಡುವೆ ಸಾಮರಸ್ಯ ಮೂಡಿಸ್ತಕ್ಕಂಥದ್ದು ಪರಿಹಾರ. ಈ ಧರ್ಮಗಳ ನಡುವೆ ಸಾಮರಸ್ಯ ಮೂಡಿಸೋ ಸಲುವಾಗಿ ಮಾಡಬೇಕಾದಂಥ ಪ್ರಯತ್ನನ ಇವರೇನು ಮಾಡಿದ್ರು, ಹಿಂದೂಗಳಿಗೆಲ್ಲ ಬೋಧನೆ ಮಾಡಿದ್ರು. ಹಿಂದೂಗಳ ಎಲ್ಲ ಧರ್ಮದವ್ರಿಗೂ ತರಗತಿಗಳಲ್ಲಿ ಧರ್ಮ ಬೋಧಿಸೋದು ನಿಷಿದ್ಧ ಅಂತ. ಭಗವದ್ಗೀತೆ ತರಗತಿಲಿ ಹೇಳ್ಕೊಡ್ಬಾರ್ದು, ವಿಷ್ಣು ಸಹಸ್ರನಾಮ ತರಗತಿಲಿ ಹೇಳ್ಕೊಡ್ಬಾರ್ದು, ಪೂಜೆ ಪುನಸ್ಕಾರ ಬೇಡ, ದೇವ್ರಗಳ ಫೋಟೋಗಳನ್ನೆಲ್ಲ ಆಚೆಗೆ ಹಾಕ್ಬಿಡಿ, ಹೀಗೆಲ್ಲ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನ, ಸ್ಕೂಲನ್ನು, ಶಾಲೆಯನ್ನು ಧರ್ಮದಿಂದ ಹೊರಗಿಟ್ಬಿಟ್ರು, ಅಥವಾ ಶಾಲೆಯಿಂದ ಧರ್ಮ ಆಚೆಗೆ ಹಾಕ್ಬಿಟ್ರು. ಶಾಲೆಯಿಂದ ಧರ್ಮ ಆಚೆಗೆ ಹಾಕ್ಬಿಟ್ರೆ ಅಲ್ಲಿ ಕಲಿಯೋ ಮಕ್ಕಳು ಪಶುಗಳಾಗದೆ ಆಗ್ತಾರೆ. ಇದು ಮೇಜರ್ ಪ್ರಾಬ್ಲಮ್. ಬುರ್ಕಾದ ವಿಷಯ ಕೂಡ ಟೀಕೆಗಳು ಬಂದಿತ್ತಲ್ಲ. ಏನಾಗುತ್ತೆ ಇಲ್ಲಿ ನಾವು ಮೈನ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಧರ್ಮದ ಸ್ವರೂಪ. ಧರ್ಮ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಸಹಜವಾಗಿ ಮನುಷ್ಯರ ಕಣ್ಣಿಗೆ ಕಾಣ್ತಕ್ಕಂಥ ಧರ್ಮ ಅಂದ ತಕ್ಷಣ ಒಂದು ಬುರ್ಕ, ಒಂದು ಕ್ಯಾಪು, ಅಥವಾ ಒಂದು ಕುಂಕುಮ, ಒಂದು ಶಾಲು, ಈ ಥರದ್ದು ಪೂಜೆ ಪುನಸ್ಕಾರ, ಗಂಧಕಡ್ಡಿ, ಕರ್ಪೂರ, ವೀಳ್ಯದೆಲೆ, ಅಗರಬತ್ತಿ, ಟೆಂಪಲ್ಲು, ಇಷ್ಟನ್ನು ಮಾತ್ರ ನಾವು ಧರ್ಮ ಅಂತ ಸಹಜವಾಗಿ ಸೊಸೈಟಿಲಿ ಪ್ರಚಲಿತ ಆಗಿರ್ತಕ್ಕಂಥದ್ದು. ಬಟ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಧರ್ಮದ ಕೋರೇನು ಅಂತ ಹೇಳಿದ್ರೆ ಭಗವಂತನೊಂದಿಗೆ ನಾನು ಜೊತೆ ಇದ್ದೀನಿ, ಅಂದರೆ ಭಗವಂತನಲ್ಲದೆ ನಾನು ಬೇರೆ ಅಲ್ಲ, ಇದು ಧರ್ಮದ ಕೋರು, ಆತ್ಮಜ್ಞಾನ. ಈ ಉಳಿದಿದ್ದೆಲ್ಲ ಏನಿದೆಯೋ ಅವೆಲ್ಲ ಬಾಹ್ಯಾಚರಣೆಗಳಷ್ಟೇ. ಈ ಆಚರಣೆಗಳಿಗೆ ತುಂಬ ಮಹತ್ವ ಇಲ್ಲ. ಈ ಸತ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ, ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ, ನಾನು ಡಿವೈನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಸಪೋರ್ಟಿವ್ ಸಿಸ್ಟಮ್ ಅಷ್ಟೇ. ಗಂಧದ ಕಡ್ಡಿ, ಕರ್ಪೂರ, ಮಸೀದಿ, ಟೆಂಪಲು, ಏನೇನೆಲ್ಲ ಇದಾವೋ ಇವೆಲ್ಲ ಸಪೋರ್ಟಿಂಗ್ ಸಿಸ್ಟಮ್ಸ್ ಅಷ್ಟೇನೆ. ಬಟ್ ಮೇನ್ ಕೋರ್ ಅದಲ್ಲ, ಬಾಳೆಹಣ್ಣು ಸಿಪ್ಪೆ ಥರ. ಬಟ್ ನಾವೇನ್ ಮಾಡ್ತಾ ಇದೀವಿ, ಹಣ್ಣು ಬಿಟ್ಬಿಟ್ಟಿದೀವಿ, ಬರೀ ಸಿಪ್ಪೆ ಜೊತೆ ಜಗಳ ಮಾಡ್ಕೊಂಡು ನಿಂತ್ಬಿಟ್ಟಿದ್ವಿ. ಇಡೀ ಸಮಾಜ ಸಿಪ್ಪೆ ಜೊತೆ ಜಗಳ ಮಾಡ್ಕೊಂಡು ನಿಂತ್ಬಿಟ್ಟಿದೆ. ಧರ್ಮದಿಂದ ಹೊರತಾಗಿಡಿ ಅಂತ ಹೇಳಿದ್ದ ಆಚರಣೆಗಳನ್ನ ಹೊರತು ಕೋರ್ನಲ್ಲ. ಧರ್ಮದ ಕೋರ್ ಇರೋದು ದಯವೇ ಧರ್ಮದ ಮೂಲವಯ್ಯ, ಬಸವಣ್ಣನವರು ಹೇಳಿದ್ದಾರೆ. ಧರ್ಮ ಅಂತ ಹೇಳಿದ್ರೆ ಎಲ್ಲರನ್ನೂ ಹಿಡಿದಿಟ್ಕೊಳ್ಳುವಂಥದ್ದು, ಎಲ್ಲರನ್ನೂ ಕಾಪಾಡುವಂಥದ್ದು ಧರ್ಮ ಅಂತ. ಇಷ್ಟು ಉದಾತ್ತವಾದಂಥ ಅರ್ಥ ಇರೋ ಧರ್ಮನ ಹೆಂಗೆ ಮಾಡಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಧರ್ಮ ಪಾಲನೆ ಮಾಡೋದೇ ತಪ್ಪೇನೋ ಅನ್ನೋ ಥರ.
ಆರ್ಥೋಡಾಕ್ಸ್, ರಿಲಿಜಿಯಸ್ ಅನ್ನೋ ಥರ ನೆಗೆಟಿವ್ ಶೇಡ್ಸ್ ಬರೋ ಥರ ಆ ಪದನ ಮಾಡಿಬಿಟ್ಟಿದ್ದಾರೆ. ಹಂಗಲ್ಲ, ಧರ್ಮ ಅನ್ನೋದು ತುಂಬ ದೊಡ್ಡದು. ಮನುಷ್ಯರ ಎಲ್ಲದಕ್ಕಿಂತಲೂ ಎತ್ತರದಲ್ಲಿರೋದು ಧರ್ಮ. ಬಟ್ ಆ ಧರ್ಮವನ್ನು, ಅದರಲ್ಲೂ ವಿಶೇಷವಾಗಿ ಸನಾತನ ಧರ್ಮ ಯಾವುದೇ ಒಂದು ವ್ಯಕ್ತಿಗೆ, ಒಂದು ಚೌಕಟ್ಟಿಗೆ ಅಧಿಕಾರಕ್ಕೆ ಒಳಪಟ್ಟಿದ್ದಲ್ಲ. ಅದು ವಿಶ್ವವ್ಯಾಪಿ, ಇಡೀ ಜಗತ್ತಿಗೆ ಅದು ಆಸ್ತಿ ಸನಾತನ ಧರ್ಮ. ಯಾಕೆಂದರೆ ಅಷ್ಟು ವಿಶಾಲವಾಗಿದೆ ಇದು. ನಮ್ಮ ಧರ್ಮ ಹೇಳ್ಕೊಡೋದೇ ಜತಮ ತತ್ವಪಥ ಅಂತ ರಾಮಕೃಷ್ಣ ಹೇಳ್ತಾರೆ. ಎಷ್ಟು ಮತಗಳಿದೆಯೋ ಅಷ್ಟು ಪದಗಳು ಅಂತ. ಭಗವಂತನನ್ನು ಸೇರೋದಕ್ಕೆ ಎಷ್ಟು ರಿಲಿಜಿಯನ್ಸು, ಮತಗಳು, ಪಂಥಗಳು, ಸಂಪ್ರದಾಯಗಳಿದೆಯೋ ಎಲ್ಲವೂ ದಾರಿಗಳೇ. ಎಲ್ಲದಕ್ಕೂ ಅದರಂಥ ಮಹತ್ವ ಇದೆ ಅಂತ. ರಾಮಕೃಷ್ಣರು ತುಂಬ ಖ್ಯಾತರಾಗಿದ್ದು ಅದೇ ಕಾರಣಕ್ಕೋಸ್ಕರ. ಅವ್ರು ಹೇಳ್ತಾರೆ, ಹೇಗೆ ನೀರು ನೇರವಾಗಿಯೋ ವಕ್ರವಾಗಿಯೋ ಹರಿದ್ರೂ ಸಹ ನದಿಗಳು ಕಡೆಗೊಮ್ಮೆ ಸಾಗರವನ್ನೇ ಸೇರ್ತದೆಯೋ, ಹಾಗೆ ಯಾವುದೇ ಧರ್ಮ, ಯಾವುದೇ ಮತ, ಯಾವುದೇ ಜಾತಿ, ಯಾವುದೇ ಪರಂಪರೆಯ ವ್ಯಕ್ತಿ ಯಾವುದೇ ರೀತಿಯ ಅವನ ಆಚರಣೆಗಳನ್ನ ಮಾಡಿದ್ರೂ ಸಹ ಕಡೆಗೊಮ್ಮೆ ಸೇರೋದು ಒಬ್ಬನೇ ಭಗವಂತನನ್ನು. ನಮ್ಮಲ್ಲಿ ಏಕಂ ಸತ್ ವಿಪರಾಭೂತವದಂತಿ ಅಂತ ಹೇಳ್ತೀವಿ. ಸತ್ಯ ಒಂದೇ, ತಿಳಿದವರು ಅದನ್ನು ಬೇರೆ ಬೇರೆ ಹೆಸರು ಕರೀತಾರೆ ಅಂತ. ಹೇಗೆ ನೀರನ್ನು ಗಂಗಾ, ನೀರು, ಜಲ, ಪಾನಿ, ವಾಟರ್ ಅಂತ ಬೇರೆ ಬೇರೆ ಹೆಸರಿಂದ ಕರೆದ್ರು, ನೀರು ಹೇಗೆ ನೀರೇ ಆಗಿದೆಯೋ ಹಂಗೆ ದೇವ್ರನ್ನ ಯಾವುದೇ ಹೆಸರಿಂದ ಕರೆದ್ರು ದೇವರು ಒಬ್ಬನೇ ಅನ್ನೋ ತತ್ವವನ್ನು ನಮ್ಮ ಧರ್ಮ ಸಾರೋದ್ರಿಂದ ಇದಕ್ಕೆ ಬೌಂಡ್ರಿ ಹಾಕೋಕ್ಕಾಗಲ್ಲ, ಇದು ಕಾಂಪೌಂಡ್ ಹಾಕೋಕ್ಕಾಗಲ್ಲ, ಇದೊಂದು ಸೀಮಿತ ವ್ಯಾಪ್ತಿ ಒಳಗಡೆ ನಾವು ನಿಲ್ಸೋಕ್ಕೆ ಆಗಲ್ಲ, ಇದು ಇಷ್ಟು ಜನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ. ಹಿಂದೂ ಅಂತ ಏನು ಶಬ್ದ ಬಂದಿದೆಯೋ ಅದು ನಮ್ಮ ಭೌಗೋಳಿಕ ವ್ಯಾಪ್ತಿ. ಎಲ್ಲಿಂದ ನಮ್ಮ ಸಿಂಧೂ ನದಿಯಿಂದ ಹಿಡಿದು ಈ ಕಡೆ ಅರಬ್ಬಿ ಸಮುದ್ರದವರೆಗೂ ಏನು ಭೂಭಾಗ ಇದೆಯೋ ಇದರೊಳಗಡೆ ಯಾರು ವಾಸ ಮಾಡ್ತಾರೋ ಅವರೆಲ್ಲ ಹಿಂದೂಗಳು ಅನ್ನೋ ಥರ ಭೌಗೋಳಿಕ ವ್ಯಾಪ್ತಿಯಲ್ಲಿ ಹಿಂದೂ ಅನ್ನೋ ಪರಿಕಲ್ಪನೆ ಬಂದಿದ್ದು, ಹಿಂದೂಸ್ತಾನ ಅನ್ನೋ ಪರಿಕಲ್ಪನೆ ಬಂದಿದ್ದು. ಬಟ್ ನಮ್ಮ ಧರ್ಮ, ಸನಾತನ ಧರ್ಮ ಅದಕ್ಕೂ ಮೀರಿದ್ದು, ಅದಕ್ಕೂ ಎತ್ತರಕ್ಕೆ ಹೋಗಿರ್ತಕ್ಕಂಥದ್ದು. ಇದರ ಸಾರವನ್ನು ಯಾರು ಬೇಕಾದರೂ ಗ್ರಹಿಸ್ಬೋದು. ಯಾವುದೇ ಧರ್ಮ, ಯಾವುದೇ ಮತ, ಯಾವುದೇ ಪರಂಪರೆಯವರು ಹಿಂದೂ ಧರ್ಮದ ಅಥವಾ ಈ ಸನಾತನ ಧರ್ಮದ ಸಾರವನ್ನು ಗ್ರಹಿಸೋದಕ್ಕೆ ಅವನಿಗೆ ಮುಕ್ತ ಅವಕಾಶ ಇದೆ. ಬಟ್ ಎಲ್ಲರೂ ಸನಾತನ ಧರ್ಮ ಅಂದ ತಕ್ಷಣ ತಲೆಗೆ ಬರೋದು ಇದು ಹಿಂದೂ ಧರ್ಮದ ಪ್ರತೀತಿ ಅಥವಾ ಹಿಂದೂ ಧರ್ಮದ ವಿಷಯಗಳೇ ಇದರಲ್ಲಿದೆ. ನಮ್ಮನ್ನ ಇವರು ಬೇರೆ ಧರ್ಮದವರು ಬೈ ಎನಿ ಚಾನ್ಸ್ ನಮ್ಮನ್ನ ಕೂಡ ಈ ವಿಷಯಗಳಿಗೆ ಹೇಳ್ಕೊಂಡ್ಬರ್ತಾರೆ ಅನ್ನೋದನ್ನ ಹೇರಿಕೆ ಮಾಡ್ತಾರೆ ಅನ್ನೋದನ್ನ ಸನಾತನ ಧರ್ಮಕ್ಕೆ ಟ್ಯಾಗ್ ಮಾಡಿದ್ದಾರೆ. ಸನಾತನ ಧರ್ಮ ಕೇವಲ ಹಿಂದೂಗಳಿಗೆ ಮಾತ್ರನಾ? ಇಲ್ಲ. ಏನಾಗುತ್ತೆ ಅಂದರೆ, ಜ್ಞಾನ ಎಲ್ಲಿರುತ್ತೋ, ವಿವೇಕಾನಂದ ಹೇಳ್ತಾರೆ, ಒಳ್ಳೆಯದು ಜಗತ್ತಿನ ಯಾವ ಮೂಲೆಯಿಂದ ಬಂದರೂ ಸ್ವೀಕರಿಸಿ ಅಂತ. ಸನಾತನ ಧರ್ಮದಿಂದ ಒಳ್ಳೇದು ಸಿಗುತ್ತೆ ಅಂತ ಅಂದಾಗ ನಾನು ಇನ್ಯಾವುದೋ ಧರ್ಮಕ್ಕೆ ಸೇರಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಆ ಒಳ್ಳೆದ್ರಿಂದ ಯಾಕೆ ದೂರ ಉಳ್ಕೊಳ್ಬೇಕು ಅಂತ. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ, ಜಗತ್ತಿನಲ್ಲಿರೋ ಧರ್ಮಗಳು ಅಂತ ನಾವೇನು ಕರಿತೀವಿ ರಿಲಿಜಿಯನ್ ಅಂತ, ಆ ರಿಲಿಜಿಯನ್ ಅನ್ನೋ ಪದಕ್ಕೂ ಧರ್ಮ ಅನ್ನೋ ಪದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ರಿಲಿಜಿಯನ್ ಅನ್ನೋದು ಸಂಕುಚಿತ ಅರ್ಥವನ್ನು ಬಿಂಬಿಸಿದ್ರೆ ಅದಕ್ಕೊಬ್ಬ ಏನು ಒಂದು ದೇವರು ಅಂತಿರ್ತಾನೆ, ಆ ದೇವ್ರ ಬಗ್ಗೆ ಹೇಳೋದಕ್ಕೆ ಒಬ್ಬ ಪ್ರವಾದಿ ಇರ್ತಾನೆ, ಅಥವಾ ಒಬ್ಬ ದೇವದೂತ ಇರ್ತಾನೆ, ಅಥವಾ ಒಂದು ಧರ್ಮ ಗ್ರಂಥ ಅಂತಿರುತ್ತೆ, ಒಂದು ಬೌಂಡ್ರಿ ಇರುತ್ತೆ, ಒಂದಷ್ಟು ನಿಯಮಗಳಿರುತ್ತೆ. ಇದಕ್ಕೆ ತಕ್ಕಂತೆ ಹೋಗ್ತಕ್ಕಂಥವನು ಇಂಥ ಧರ್ಮದವನು ಅಂತ ಹೇಳಿದ್ರೆ, ಈ ಧರ್ಮ ಅನ್ನೋ ಪರಿಕಲ್ಪನೆ, ಸನಾತನ ಧರ್ಮ ಅನ್ನೋ ಪರಿಕಲ್ಪನೆ ಹಂಗಿಲ್ಲ. ಇದು ಅಪೌರುಷೇಯ. ಆಗಲೇ ಹೇಳಿದಂತೆ ಕೃಷ್ಣ ಇದಕ್ಕೆ ಮುಖ್ಯಸ್ಥಾನ ಅಂದರೆ ಇಲ್ಲ, ರಾಮ ಮುಖ್ಯಸ್ಥನ ಅಂದರೆ ಅಲ್ಲ, ವಿಶ್ವಾಮಿತ್ರರ, ವಸಿಷ್ಠರ ಅಥವಾ ವೇದವ್ಯಾಸನ ಯಾರೂ ಅಲ್ಲ. ಇದು ಅಪೌರುಷೇಯ. ಯಾವ ಧರ್ಮದ ಯಾವ ವ್ಯಕ್ತಿ ಬೇಕಾದರೂ ಮನುಷ್ಯ ಈ ವೇದಗಳನ್ನು ಅವನು ಸ್ವೀಕರಿಸ್ಬೋದು ಪ್ರಕೃತಿಯಿಂದ. ಅಂದರೆ ಇವಾಗ ಯಾರೋ ಒಬ್ರು ವೇದಗಳಲ್ಲಿ ಏನೋ ಒಂದು ಶ್ಲೋಕ ಬರೆದಿಟ್ಟಿದ್ದಾರೆ ಅಂತ ಹೇಳಿದ್ರೆ, ವೇದ ಓದಿದವನಿಗೆ ಮಾತ್ರ ತಿಳಿಯುತ್ತಂತಿಲ್ಲ. ಇನ್ಯಾವುದೋ ಭೂಭಾಗದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೋ ಒಬ್ಬ ವ್ಯಕ್ತಿ ತನ್ನ ಸಾಧನೆಯ ಮುಖಾಂತರ, ತನ್ನ ಕರ್ಮದ ಮುಖಾಂತರ, ತನ್ನ ಒಳ್ಳೆಯ ಕಾರ್ಯಗಳ ಮುಖಾಂತರ ಆ ಸತ್ಯವನ್ನು ಕಂಡ್ಕೋಬೋದು ಅವನು. ಅಂದರೆ ಇಲ್ಲೇ ಇದ್ರ ಸೋರ್ಸ್ ಇಲ್ಲೇ ಅಂತಿಲ್ಲ, ವೇದದ ಬುಕ್ ಇಟ್ಕೊಂಡ್ರೆ ಮಾತ್ರ ಅವ್ನಿಗೆ ಸಿಗುತ್ತೆ ಅಂತಿಲ್ಲ. ಇನ್ನೆಲ್ಲೋ ವೇದಗಳು ಕೇಳದೇ ಇರೋ ಜಾಗದಲ್ಲೂ, ಅಂದರೆ ಪುಸ್ತಕಗಳು ಇಲ್ಲದೇ ಇರೋ ಜಾಗದಲ್ಲೂ ಅವ್ನು ಕೇಳಿಸ್ಕೋಬೋದು ಅದನ್ನು. ಆ ಥರದ ಧರ್ಮವನ್ನು, ಆ ಥರದ ವಿಷಯವನ್ನು ಧರ್ಮ ಅಂತ ಕರೀತಾರೆ. ಅಷ್ಟು ಅಂದರೆ ವಿಶಾಲವಾದಂಥದ್ದು, ಅತ್ಯಂತ ವಿಶಾಲವಾಗಿರ್ತಕ್ಕಂಥದ್ದನ್ನ ಸನಾತನ ಧರ್ಮ ಅಂತ ಕರೀತಕ್ಕಂಥದ್ದು. ಈ ನಾವೇನು ಇವತ್ತು ನೋಡ್ತೀವಿ ಅದೆಲ್ಲ ಪೊಲಿಟಿಕಲ್ಲಿ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥ ಸಂಘರ್ಷಗಳಷ್ಟೇ. ಇನ್ನು ಇಲ್ಲಿ ವಿಷಯಕ್ಕೆ ಬರೋದಾದ್ರೆ, ಬೇರೆ ಧರ್ಮದವರು ಈ ದೇಶದಲ್ಲಿ ಹೆಂಗೆ ಬದುಕಬೇಕು ಹಂಗಿದ್ರೆ, ಹಿಂದೂಗಳು ನೀವು ಡಾಮಿನೇಟ್ ಮಾಡಿಬಿಟ್ರೆ ನಿಮ್ಮ ಭಗವದ್ಗೀತೆ, ನಿಮ್ಮ ಯೋಗ, ನಿಮ್ಮ ಶ್ಲೋಕಗಳು, ನಿಮ್ಮ ವಿಷ್ಣು ಸಹಸ್ರನಾಮ ಎಲ್ಲ ಹೇಳ್ಕೊಡ್ತಾ ಹೋಗ್ಬಿಟ್ರೆ ಬೇರೆ ಧರ್ಮದವ್ರು ಏನು ಮಾಡ್ಬೇಕಿಲ್ಲಿ ಅಂತ ಏನಾಗುತ್ತೆ ಅಂತ ಹೇಳಿದ್ರೆ, ನೆಲದ ಸಂಸ್ಕೃತಿ ಅಂತ ಒಂದಿರುತ್ತೆ, ಈ ಭೂಮಿಯ ಸಂಸ್ಕೃತಿ. ನೀವು ಮಲೇಷ್ಯಾದಲ್ಲಿ ಬೇರೆ ಬೇರೆ ದೇಶಗಳಿಗೆ, ಈ ಕಡೆ ಮಲೇಷ್ಯಾ ಅಕ್ಕಪಕ್ಕ ಇರ್ತಕ್ಕಂಥ ದೇಶಗಳಿಗೆ, ಬಾಲಿ ದ್ವೀಪ ಇರ್ಬೋದು, ಈ ಥರಗಳೆಲ್ಲ ಹೋಗ್ಬಿಟ್ರೆ ಅಲ್ಲಿ ರಿಲಿಜಿಯನ್ ಒಂದು ಇಸ್ಲಾಮು, ಅಲ್ಲಿರ್ತಕ್ಕಂಥ ಬಹುಸಂಖ್ಯಾತರು ಇಸ್ಲಾಮಿ ಮುಸಲ್ಮಾನರು. ಬಟ್ ಆ ದೇಶದಲ್ಲಿ ಏರ್ಪೋರ್ಟಿಗೆ ಜಟಾಯು ಏರ್ಪೋರ್ಟ್ ಅಂತ ಹೆಸರಿಟ್ಟಿರ್ತಾರೆ, ನೋಟುಗಳ ಮೇಲೆ ಗಣೇಶನ ಚಿತ್ರ ಇರುತ್ತೆ, ಆಮೇಲೆ ಆಚರಣೆಗಳು, ಸಂಸ್ಕೃತಿಗಳು ಬಹುತೇಕ ಹಿಂದೂ ಸಂಪ್ರದಾಯ ಥರ ನಡೀತಾ ಇರುತ್ತೆ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದು ನೆಲದ ಸಂಸ್ಕೃತಿ.
ಧರ್ಮ ಯಾವುದೇ ಇರ್ಬೋದು, ಆಚರಣೆ ರಿಲಿಜಿಯಸ್ ಏನೋ ಫಾಲೋ ಮಾಡ್ತಾ ಇರ್ಬೋದು ಜನ, ಅದು ಇವತ್ತು ಬದಾಗ್ಬೋದು, ನಾಳೆ ಇನ್ನೊಂದಾಗ್ಬೋದು. ಬಟ್ ನೆಲದ ಸಂಸ್ಕೃತಿ ಅಂತಿರೋದು ಯಾವಾಗ್ಲೂ ಇದ್ದದ್ದು, ಅನಾದಿ ಕಾಲದಿಂದ ಅಲ್ಲೇ ಇದ್ದಂಥದ್ದು. ಹಾಗೆ ಈ ಭಾರತ ಅನ್ನೋದು ಹಿಂದೂ ಸಂಸ್ಕೃತಿಗೆ ಸೇರಿದ್ದು, ಇದರಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ವೇದಗಳು ಹುಟ್ಟಿದ್ದಿಲ್ಲಿ, ಗಂಗಾ, ಸಿಂಧು ನದಿ, ಹಿಮಾಲಯ, ಕೈಲಾಸ ಎಲ್ಲವೂ ಕೂಡ ಸಂಬಂಧಪಟ್ಟಿರೋದು ಇಲ್ಲಿಯ ಧರ್ಮಕ್ಕೆ, ಇಲ್ಲಿ ಏನ್ ನಡೀತಾ ಇದೆಯೋ ಆ ಧರ್ಮ, ಆ ಸಂಸ್ಕೃತಿಗೆ. ನೀವು ಮುಸಲ್ಮಾನರ ಪವಿತ್ರ ಜಾಗ ಯಾವುದು ಅಂತ ಕೇಳಿದ್ರೆ ಅವರು ಮೆಕ್ಕಾ ಕಡೆ ಕೈ ತೋರಿಸ್ತಾರೆ, ನಮ್ಮ ದೇಶದಲ್ಲಿ ಇಲ್ಲ. ಅದು ಕ್ರೈಸ್ತರನ್ನ ಕೇಳಿದ್ರೆ ವ್ಯಾಟಿಕನ್ ಅಂತ ತೋರಿಸ್ತಾರೆ, ನಮ್ಮ ದೇಶದಲ್ಲಿ ಇಲ್ಲ. ನಮ್ಮ ಹಿಂದೂಗಳನ್ನ ಕೇಳಿದ್ರೆ ಅವ್ರು ಕಾಶಿ ಅಂತಾರೆ, ನಮ್ಮ ದೇಶದಲ್ಲಿದೆ. ಮಥುರಾ ನಮ್ಮ ದೇಶದಲ್ಲಿದೆ, ಅಯೋಧ್ಯ ನಮ್ಮ ದೇಶದಲ್ಲಿದೆ, ಅಂಜನಾದ್ರಿ ಬೆಟ್ಟ ಹನುಮಂತ ನಮ್ಮ ದೇಶದಲ್ಲಿದೆ, ರಾಮಾಯಣ ನಡೆದಂಥ ಜಾಗಗಳು ನಮ್ಮ ದೇಶದಲ್ಲಿದ್ದಾವೆ, ಕಿಷ್ಕಿಂಧ ನಮ್ಮ ದೇಶದಲ್ಲಿದೆ. ಸೊ ಇದು ಪ್ರಶ್ನೆ ಆಗುತ್ತೆ. ನೆಲದ ಸಂಸ್ಕೃತಿ ಮತ್ತು ಧರ್ಮ, ಅದರ ರಿಲಿಜನ್ ಬೇರೆ ಬೇರೆ ಆಗುತ್ತೆ. ಇಲ್ಲಿ ಇದೆರಡನ್ನೂ ಮಿಕ್ಸ್ ಮಾಡೋ ಕೆಲಸ ಆಗ್ತಾ ಇದೆ. ಒಬ್ಬ ತನ್ನ ಧಾರ್ಮಿಕ ಪದ್ಧತಿಯಲ್ಲಿ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡ್ತಾ ಇರ್ಬೋದು, ತಪ್ಪಿಲ್ಲ. ಅವ್ನು ಮಸೀದಿಗೆ ಹೋಗ್ತಾನೆ, ನಮಾಜ್ ಮಾಡ್ತಾನೆ, ಅವನ ಅಧ್ಯಯನ ಮಾಡ್ತಾನೆ, ಅವನು ಸ್ಪಿರಿಚುವಲ್ ಲೈಫ್ನ ಸಾಗಿಸ್ತಾ ಇದ್ದಾನೆ, ವೆರಿ ಗುಡ್. ಬಟ್ ನೆಲದ ಸಂಸ್ಕೃತಿಯಿಂದ ನಾವು ವಿಮುಖರಾಗಕ್ಕಾಗಲ್ಲ. ನೆಲದ ಸಂಸ್ಕೃತಿಗೆ ನಾವು ವಿರುದ್ಧ ಹೊರಟ್ವಿ ಅಂತ ಹೇಳಿದ್ರೆ ಆ ದೇಶಕ್ಕೆ, ಆ ಧರ್ಮ, ಆ ಸಂಸ್ಕೃತಿಗೆ ನಾವು ದ್ರೋಹ ಮಾಡೋದಂತಾಗುತ್ತೆ. ಹಿಂದೆ ಎಲ್ಲ ಏನಾಗ್ತಾ ಇತ್ತು, ನಮ್ಮ ದೇಶದ ಮೇಲೆ ದಾಳಿ ಮಾಡಿದವರು ಈ ದೇಶದ ಸಂಸ್ಕೃತಿ ಒಟ್ಟಿಗೆ ಮರ್ಜ್ ಆಗ್ಬಿಡ್ತಾ ಇದ್ರು. ಅದು ಆಗದ ಹಂಗೇನೆ. ಈಗ 10 ಲೀಟರ್ ಹಾಲೊಳಗಡೆ 1 ಲೀಟರ್ ನೀರು ಹಾಕಿದ್ರೆ ನೀರು ಹಾಲು ಜೊತೆ ಮಿಕ್ಸ್ ಆಗ್ಬಿಡುತ್ತೆ, ಅದು ಸಹಜ. ಯಾವುದು ತುಂಬಾ ಸ್ಟ್ರೆಂಥನ್ ಆಗಿರುತ್ತೋ ಅದ್ರೊಳಗಡೆ ಉಳಿದಿದ್ದು ಮರ್ಜ್ ಆಗ್ಬಿಡತ್ತೆ. ಭಾರತದಲ್ಲಿ ಆಗಿದ್ದೇ ಹಂಗೆ. ಯಾರ್ಯಾರೆಲ್ಲ ದಾಳಿ ಮಾಡಿದ್ರು ಅಥವಾ ದಾಳಿ ಕಾರಣಕ್ಕೋ ವ್ಯಾಪಾರದ ಕಾರಣಕ್ಕೋ ಇನ್ನೆಲ್ಲ ಭಾರತಕ್ಕೆ ಬಂದ್ರು, ಈ ದೇಶದ ಸಂಸ್ಕೃತಿ ಜೊತೆ ಮರ್ಜ್ ಆಗ್ಬಿಟ್ರು ಅವರು. ಆದರೆ ಮುಸಲ್ಮಾನರನ್ನ ಯಾಕೆ ಇನ್ನೂ ಹಾಗೆ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ರೀಸನು ಪೊಲಿಟಿಕಲ್ ಕಾರಣಗಳು. ಅವ್ರನ್ನ ಒಂದು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದು, ಅವ್ರನ್ನ ನಮ್ಮ ಪಕ್ಷಕ್ಕೆ ವೋಟ್ ಮಾಡಬೇಕು ಅನ್ನೋ ಥರನೋ ಅಥವಾ 108 ಕಾರಣಗಳು ಇದೆ. ಅದರಲ್ಲಿ ಅವ್ರನ್ನ ಸಪ್ರೇಟ್ ಇಡೋದಕ್ಕೆ ಶುರು ಮಾಡಿದ್ರು. ಮುಸ್ಲಿಂ ಏರಿಯಾಗಳು ಕ್ರಿಯೇಟ್ ಆದವು. ಯಾಕೆ ಅವಶ್ಯಕತೆ? ಮುಸ್ಲಿಂ ಏರಿಯಾ ಅಂತ ಯಾಕಾಗಬೇಕು, ಹಿಂದೂ ಏರಿಯಾ ಅಂತ ಯಾಕಾಗಬೇಕು? ಎಲ್ಲರೂ ನಮ್ಮ ಮನೆ ಪಕ್ಕ ಒಬ್ಬ ಮುಸ್ಲಿಂ ಇರ್ಬೋದು, ಹಿಂದೂಗಳ ಮನೆ ಪಕ್ಕ ಒಬ್ಬ ಮುಸ್ಲಿಂ ಮನೆ ಪಕ್ಕ ಒಬ್ಬ ಹಿಂದೂ, ನಮ್ಮ ಮನೆ ಹಿಂದ್ಗಡೆ ಬೀದಿಲ್ ಒಬ್ಬ ಕ್ರಿಶ್ಚಿಯನ್. ಯಾಕೆ ಇರಬಾರ್ದಾಗಿತ್ತು? ಯಾಕಿಲ್ಲ ಅಂತ ಹೇಳಿದ್ರೆ ಆ ಪ್ರತ್ಯೇಕತಾವಾದ ಇನ್ನೂ ಹಂಗೆ ಉಳಿಸ್ಕೊಂಡ್ ಬರಲಾಗಿದೆ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅದು. ಕಾರಣ ಅದೇ ತರದ ಪ್ರಭಾವಗಳು ಮಕ್ಕಳ ಮೇಲೆ ಬೀರುತ್ತಲ್ವಾ. ಅಂದ್ರೆ ಒಂದೇ ಸ್ಕೂಲಲ್ಲಿ 2 ಮಕ್ಕಳು ಓದಕ್ ಹೋಗ್ಬೇಕಾರೆ ಚಿಕ್ಕ ವಯಸ್ಸಿಂದ ನೋಡಿರ್ತೀವಿ, ಅವಾಗ್ಲೂ ಇತ್ತು ಇವಾಗ್ಲೂ ಇದೆ. ಕ್ಯಾಸ್ಟ್ ಯಾವ್ದು ಒಂದಿದೆ, ರಿಲಿಜಿಯನ್ ಯಾವ್ದು ಒಂದಿದೆ. ಯಾಕೆ ಈ ಒಂದು ಪೊಲಿಟಿಕಲ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಇರುವಂತಹ ಕ್ವಶನ್ಗಳು ಪಾಲಿಟಿಕ್ಸ್ ಇವತ್ತು ಜಾತಿಯನ್ನ ಬಿಟ್ಟು ಪಾಲಿಟಿಕ್ಸ್ ಇಲ್ಲ. ಜಾತಿ ಉಳಿದ್ರೆ ಪಾಲಿಟಿಕ್ಸ್ ಅನ್ನೋ ಥರದ ಹಳೆಯ ಪ್ಯಾಟರ್ನ್ಗೆ ಯಾರು ಸಿಕ್ಕಾಕೊಂಡಿದ್ದಾರೋ ಆ ರಾಜಕಾರಣಿಗಳು ಅಥವಾ ಪಕ್ಷಗಳು ಅವು ಇನ್ನೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಬಯಸ್ತಾ ಇದ್ದಾವೆ. ಬಟ್ ಜಾತಿಯನ್ನು ಮೀರಿ ಯಾವಾಗ, ಧರ್ಮವನ್ನು ಮೀರಿ ಯಾವಾಗ ಜನ ಎಲೆಕ್ಟ್ ಮಾಡ್ತಾರೋ ಜನರನ್ನ, ಎಕ್ಸಾಂಪಲ್ ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆದರು. ಕರೆಕ್ಟ್. ಆ ಟೈಮಲ್ಲಿ ಧರ್ಮಕ್ಕೆ ಮಹತ್ವ, ರಿಲಿಜನ್ಗೆ ಮಹತ್ವ ಕಮ್ಮಿ ಆಗುತ್ತೆ. ಬಟ್ ಒಂದು ಕೈ ಸೇರೋ ಚಪ್ಪಾಳೆ ಯಾವತ್ತೂ ಆಗಲ್ಲ. ಸೊ ಈ ಕಡೆಯಿಂದ ಹಿಂದೂ ಪ್ರಯತ್ನ ಪಟ್ಟರೆ ಮುಸಲ್ಮಾನ ಅದಕ್ಕೆ ಕೈ ಜೋಡಿಸ್ಬೇಕಾಗುತ್ತೆ. ಬಟ್ ಸಮಸ್ಯೆ ಏನಾಗುತ್ತೆ, ಹಿಂದೂ ಧರ್ಮದಲ್ಲಿ ನೀವು ಇದು ಹೇಳ್ಕೊಡ್ತೀರಿ, ಏಕಂ ಸತ್ ವಿಪರಾಭೂತ ವದಂತಿ, ಸತ್ಯ ಒಂದೇ, ಬೇರೆ ಬೇರೆ ಜನ ಬೇರೆ ಬೇರೆ ಹೆಸರು ಕರೀತಾರೆ ಅಂತ. ನಮಗೆ ಅಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ, ಜೀಸಸ್ ಅಂದ್ರೂ ಪ್ರಾಬ್ಲಮ್ ಇಲ್ಲ, ಕೃಷ್ಣ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಆಯ್ತಪ್ಪ, ನನ್ನ ಕೃಷ್ಣನ ಅವನು ಜೀಸಸ್ ಅಂತ ಕರಿತಾ ಇದ್ದಾನೆ, ನನ್ನ ರಾಮನ ಅವನು ಅಲ್ಲ ಅಂತ ಕರಿತಾ ಇದ್ದಾನೆ ಅಂತ ಅವ್ನು ನಮಾಜ್ ಮಾಡೋದಕ್ಕೆ ಹಿಂದೂಗಳು ಅದನ್ನ ಅಡ್ಡಿಪಡಿಸಲ್ಲ, ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವ್ನು ಮಾಡ್ತಿರೋ ದೇವ್ರ ಪೂಜೆ, ನಾವು ಮಾಡ್ತಿರೋ ದೇವ್ರ ಪೂಜೆ ಅನ್ನೋ ಥರ. ಬಟ್ ಬೇರೆ ಧರ್ಮಗಳಲ್ಲಿ ಆ ಪರಿಸ್ಥಿತಿ ಇಲ್ಲ. ಅಲ್ಲಿ ಹೇಳ್ಕೊಡ್ಬೇಕಾದ್ರೆ ಬಾಲ್ಯದಲ್ಲಿ ಒಬ್ಬನೇ ದೇವರು, ಅವನು ಬಿಟ್ಟರೆ ಬೇರೆ ಯಾರೂ ದೇವರಿಲ್ಲ, ಒಬ್ಬನೇ ಪ್ರವಾದಿ, ಅವನನ್ನು ಬಿಟ್ಟರೆ ಇನ್ಯಾರೋ ಪ್ರವಾದಿ ಇಲ್ಲ. ಹಿಂಗೆ ಹೇಳ್ಬಿಟ್ಟಾಗ ಆ ಮಗು ಎದುರುಗಡೆ ಕೂತ್ಕೊಂಡು ಗಣೇಶನ ಪೂಜೆ ಮಾಡೋ ಹುಡುಗನ್ನ ಯಾವ ಥರ ನೋಡ್ಬೋದು? ಬೋಧನೆ, ಎಜುಕೇಷನ್, ನಾವಾಗಲೇ ಹೇಳಿದ್ವಿ, ವ್ಯಾಲ್ಯೂ ಎಜುಕೇಷನ್ ಬಗ್ಗೆ ತುಂಬ ಮಾತಾಡ್ತಾ ಇದ್ವಿ. ಬಟ್ ಈ ವ್ಯಾಲ್ಯೂ ಎಜುಕೇಷನ್ನು ಮತ್ತು ಅಕಾಡೆಮಿಕ್, ಈ ಅಂಕಗಳಿಕೆ ಎಜುಕೇಷನ್ಗೂ ಮೀರಿದ ಇನ್ನೊಂದು ಎಜುಕೇಷನ್ ಸಿಸ್ಟಮ್ ಈ ದೇಶದಲ್ಲಿ ನಡೀತಾ ಇದೆ. ಅದು ನನ್ನ ಧರ್ಮವೇ ಶ್ರೇಷ್ಠ, ನನ್ನ ಧರ್ಮನೇ ಸರಿ, ಉಳಿದದ್ದೆಲ್ಲ ತಪ್ಪು, ಉಳಿದನ್ನೆಲ್ಲ ನಾಶ ಮಾಡಬೇಕು ಅನ್ನೋ ಥರದ ಒಂದು ಜಿಹಾದಿ ಮೈಂಡ್ಸೆಟ್ಟನ್ನು ಅಥವಾ ಮತಾಂಧ ಮೈಂಡ್ಸೆಟ್ಟನ್ನು ಬೆಳೆಸ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯು ಈ ದೇಶದೊಳಗಡೆ ನಡೀತಾ ಇದೆ. ಆ ಶಿಕ್ಷಣ ವ್ಯವಸ್ಥೆ ಅಫಿಷಿಯಲ್ ಅನ್ಅಫಿಷಿಯಲ್ ನಡೀತಾ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಮುಂಬರುವ ದಿನಗಳಲ್ಲಿ ಧರ್ಮಗಳ ನಡುವೆ ಕಿತ್ತಾಟ ತರುವಂತ ಸಿವಿಲ್ ವಾರ್ಗಳನ್ನ ಮಾಡ್ತಕ್ಕಂಥ ಒಂದು ಅಪಾಯವನ್ನು ತಂದೊಡ್ತಾ ಇದೆ ದೇಶದ ಒಳಗಡೆನೆ. ಆ ಕುರಿತಂತೆ ನಾವು ಗಮನ ಹರಿಸಬೇಕು. ಯಾಕೆ ಆ ಮನುಷ್ಯ ಒಬ್ಬ ಮುಸಲ್ಮಾನ ಆಗಿ, ಒಬ್ಬ ಕ್ರಿಶ್ಚಿಯನ್ ಆಗಿ, ಒಬ್ಬ ಜೈನನಾಗಿ, ಒಬ್ಬ ಪಾರ್ಸಿಯಾಗಿ, ಬೌದ್ಧನಾಗಿ ಯಾಕೆ ಒಬ್ಬ ದೇಶಪ್ರೇಮಿ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಆಗಲ್ಲ? ಯಾಕೆ ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ? ಆಯ್ತಪ್ಪ, ನೀನು ದೇವಸ್ಥಾನಕ್ಕೆ ಹೋಗು, ನಾನು ನಮಾಜ್ ಮಾಡ್ತೀನಿ. ಆಯ್ತು, ನೀನು ದೇವಸ್ಥಾನಕ್ಕೆ ಹೋಗು, ನಾನು ಚರ್ಚ್ಗೆ ಹೋಗ್ತೀನಿ. ಆಯ್ತು, ನೀನು ಚರ್ಚಿಗೆ ಹೋಗು, ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳುವಂಥ ವಿಶಾಲತೆ ಯಾಕೆ ಬರ್ತಾ ಇಲ್ಲ? ನೀನು ದೇವಸ್ಥಾನಕ್ಕೆ ಬರಬೇಕು, ನೀನು ಚರ್ಚಿಗೆ ಬರಬೇಕು, ನೀನು ಮಸೀದಿಗೆ ಬರಬೇಕು ಅನ್ನೋ ಥರದ ಹೇರಿಕೆ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಕ್ರಿಯೇಟ್ ಆಗ್ತಾ ಇದೆಯಲ್ಲ, ಇದು ಡೇಂಜರಸ್. ಧರ್ಮ, ರಿಲಿಜನ್ ಅನ್ನೋದು ಎಲ್ಲ ಕಡೆನೂ ಬೇಕಾಗಿಲ್ಲ. ಆಫೀಸಲ್ಲಿ ರಿಲಿಜನ್ ಅವಶ್ಯಕತೆ ಏನಿದೆ ಅಂದರೆ, ರಿಲಿಜನ್ ಅಂದರೆ ಈ ಡಿಸ್ಪ್ಯೂಟ್ಸ್ಗಳ ಅವಶ್ಯಕತೆ ಏನಿದೆ, ಕೆಲಸ ಮಾಡಲು ಅವಶ್ಯಕತೆ ಇರಲ್ಲ. ಬಟ್ ಈ ಡಿಸ್ಪ್ಯೂಟ್ಸ್ ಯಾಕಾಗ್ತದೆ ಅಂತ ಹೇಳಿದ್ರೆ, ನಂದು ಸರಿ ನಿಂದು ತಪ್ಪು ಅನ್ನೋ ಕಾರಣಕ್ಕೋಸ್ಕರ. ನಂದು ಸರಿ ನಿಂದು ತಪ್ಪು ಅಂತಿಲ್ಲ ಅಂದಿದ್ರೆ ಭಗವದ್ಗೀತೆ ನಾವು ಸ್ಕೂಲಲ್ಲಿ ತರೋದಕ್ಕೇನು ಸಮಸ್ಯೆ ಆಗ್ತಿರಲಿಲ್ಲ. ಇದು ಪ್ರಾಬ್ಲಮ್.
ಲೈಫ್ ವಿತ್ ಭಗವದ್ಗೀತೆ. ಬಟ್ ಇನ್ನೊಂದು ಬರುತ್ತೆ ಇಲ್ಲೇ ಇನ್ನೊಂದು ಪ್ರಶ್ನೆ, ನೀವು ಭಗವದ್ಗೀತೆ ತರೋ ಜೊತೆಗೆ ಕುರಾನ್ ಯಾಕೆ ಸ್ಕೂಲಲ್ಲಿ ಹೇಳ್ಕೊಡ್ಬಾರ್ದು ಅನ್ನೊಂದು ಬರುತ್ತೆ. ಇದೊಂದು ಸಮಸ್ಯೆ. ನೀವು ಎಲ್ಲರಿಗೂ ಸಮಾನವಾಗಿ ಅವಕಾಶ ಕಲ್ಪಿಸ್ಬೇಕು. ಬೈಬಲ್ ಹೌದು ತರ್ಬೋದಲ್ಲ ಸ್ಕೂಲ್ಗಳಲ್ಲಿ. ಅದಕ್ಕೆ ನೀವು ಒಪ್ಕೊಂಡ್ಬಿಡ್ತೀರಾ? ಅಂದ್ರೆ ಈಗ ಬಿಜೆಪಿ ಎಕ್ಸಾಂಪಲ್, ಈಗ ಬಿಜೆಪಿ ಮುನ್ನೆಲೆಯಿದೆ, ಹಿಂದುತ್ವ ಅಂತ ಮಾತಾಡುತ್ತೆ, ಬಿಜೆಪಿ ಅವ್ರು ಒಪ್ಕೊಂಡ್ಬಿಡ್ತಾರ ಇದಕ್ಕೆ ಅಂತ. ಸೊ ಇಲ್ಲಿ ಮತ್ತೆ ಬರೋ ಪ್ರಶ್ನೆ ಏನಂತಂದ್ರೆ, ಸಂಖ್ಯೆನಾದ್ರೂ ನೋಡ್ಬೇಕಲ್ಲ, ಅಟ್ಲೀಸ್ಟ್ ಸಂಖ್ಯೆ, ಜನಸಂಖ್ಯೆ, ದೇಶದ ಜನಸಂಖ್ಯೆ ಈ ಭೂಭಾಗದಲ್ಲಿ ಬಾಬರ್ ಬರೋದಕ್ಕಿಂತ ಮುಂಚೆ ಒಬ್ಬ ಮುಸಲ್ಮಾನ ಇರಲಿಲ್ಲ ಈ ಭೂಮಿ ಮೇಲೆ, ಈ ಭಾರತದ ಭೂಮಿ ಮೇಲೆ. 1498 ವಾಸ್ಕೋ ಡ ಗಾಮ ಬರೋದಕ್ಕಿಂತ ಮುಂಚೆ ಈ ದೇಶದಲ್ಲಿ ಕ್ರಿಸ್ತ ಧರ್ಮ ಇರಲಿಲ್ಲ. ಸೊ ಮೂಲ ಧರ್ಮ ಭಗವದ್ಗೀತೆನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡಕ್ಕೆ, ಹಿಂದೂಗಳಿಗೆ ಹಿಂದೂ ಪಾಠವನ್ನು ಹೇಳ್ಕೊಡೋದಕ್ಕೆ ನಾವು ಪ್ಯಾರಲಲ್ ಆಗಿ ಒಂದು ಕುರಾನನ್ನು ಅವ್ನು ಸ್ಟಡಿ ಮಾಡಿಸ್ಬೇಕು ಅನ್ನೋ ಕಂಡೀಷನ್ಸ್ನ ಯಾಕಾದ್ರೂ ಹಿಂದೂಗಳು ಒಪ್ಕೊಳ್ಬೇಕು? ತಪ್ಪು ಅಂತ ನಾನು ಹೇಳಲ್ಲ, ಅದು ತಪ್ಪೇನಿಲ್ಲ. ಅದ್ರ ಜೊತೆ ಇನ್ನೊಂದು ಧರ್ಮಗ್ರಂಥ ಅಧ್ಯಯನ ಮಾಡೋದೇನು ತಪ್ಪಲ್ಲ ಅಧ್ಯಯನ ದೃಷ್ಟಿಯಿಂದ. ಬಟ್ ಈ ನೀವು ಭಗವದ್ಗೀತೆ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ನೀವು ಕುರಾನ್ ತರಬೇಕು ಅನ್ನೋ ಕಂಡೀಷನ್ ಇದೆಯಲ್ಲ, ಅದೇ ಅನ್ಯಾಯದ ಒಂದು ಮಾತು ಅಂತ ನನಗನ್ಸುತ್ತೆ. ನಮ್ಮ ಮಕ್ಳಿಗೆ ನಾವು ನಮ್ಮ ಸಂಸ್ಕೃತಿ ಹೇಳ್ಕೊಡೋದಕ್ಕೆ ಇನ್ನೊಬ್ರು ಪರ್ಮಿಷನ್ ತಗೊಂಡಂಗೆ ಆಗುತ್ತಲ್ಲ, ಇನ್ನೊಬ್ರು ಒಪ್ಪೆ ತಗೊಳ್ಬೇಕಾಗುತ್ತಲ್ಲ ಅಂತ. ಕುರಾನಲ್ಲಿರೋ ಒಳ್ಳೆ ವಿಷಯಗಳನ್ನ ನಾವು ನಮ್ಮ ಮಕ್ಳಿಗೆ ಹೇಳ್ಕೊಳ್ಳೋಣ, ತಪ್ಪೇನಿಲ್ಲ. ಬೈಬಲಿರೋ ಒಳ್ಳೆ ವಿಷಯಗಳನ್ನ ನಮ್ಮ ಮಕ್ಳಿಗೆ ಹೇಳ್ಕೊಳ್ಳೋಣ, ತಪ್ಪೇನಿಲ್ಲ. ಬಟ್ ನಮ್ಮ ಭಗವದ್ಗೀತೆಯನ್ನು ಕಲಿಸೋದಕ್ಕೆ ನಮ್ಮ ಮಕ್ಕಳಿಗೆ ಇದೆರಡನ್ನೂ ಸಪ್ರೇಟ್ ಇನ್ನೊಂದು ಎಕ್ಸ್ಟ್ರಾ ಸಬ್ಜೆಕ್ಟ್ಸ್ನ ಆಡ್ ಮಾಡಬೇಕು ಅನ್ನೋ ಕಂಡೀಷನ್ಸ್ ಹಾಕೋದೇನೆ ಅದು ಅನ್ಯಾಯದ ಮಾರ್ಗ ಅಂತ. ಒಂಥರ ಹೆಂಗಾಗುತ್ತೆ ಅಂದ್ರೆ ಒಂದು ಕತೆ ಜ್ಞಾಪಕ ಆಗುತ್ತೆ ನನಗೆ. ಒಂಟೆ ಒಂದು ಕಥೆ. ಮರುಭೂಮಿಲಿ ತುಂಬ ಚಳಿ ಇತ್ತು, ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದ್ರೆ ಒಬ್ಬ ಟೆಂಟಲ್ಲಿ ಮಲ್ಕೊಂಡಿದ್ದ ಒಂಟೆ ಓನರು. ಒಂಟೆ ಹೊರಗಡೆ ಮಲಗಿತ್ತು, ತುಂಬ ಚಳಿ ಆಗ್ತಾ ಇತ್ತು ಒಂಟೆಗೆ. ಅದೇನು ಮಾಡ್ತು, ಒಂದು ಕಾಲ್ಗಾದ್ರೂ ಚಳಿ ತಡೀಲಿ ಅಂತ ಹೇಳ್ಬಿಟ್ಟು ಡೇರೆ ಒಳಗಡೆ, ಟೆಂಟ್ ಒಳಗಡೆ ಕಾಲು ಹಾಕ್ತು, 2 ಕಾಲನ್ನ. ಇವನೇ ಅನ್ಕೊಂಡ ಓಕೆ ಪರವಾಗಿಲ್ಲ, ಒಂದು ಕಾಲು ಟೆಂಟ್ ಒಳಗಡೆ ಇರಲಿ, ಒಂದು ಕಾಲು ಇದ್ರೇನು ಸಮಸ್ಯೆ ಇಲ್ಲ ಅಂತ ಅವಕಾಶ ಮಾಡಿಕೊಟ್ಟ. ನೆಕ್ಸ್ಟ್ ಅದೊಂದು ಚೂರು ಮುಂಗಾಲು ಒಳಗಡೆ ಬಂದ್ಬಿಟ್ರೆ ಸಾಕು ಅಂತ ಇನ್ನೊಂಚೂರು ಒಳಗಡೆ ಇಡ್ತು. ಇವನು ಸ್ವಲ್ಪ ಕಸಿಬಿಸಿ ಆಯಿತು. ಒಂಟೆ ಹೇಳ್ತು, ಅಣ್ಣ ಇದೊಂದು ಕಾಲು ಇನ್ನು ಸ್ವಲ್ಪ ಮುಂದೆ ಕಾಲು ಇಟ್ಕೊಂಡ್ಬಿಡ್ತೀನಿ ಅಷ್ಟೇ ಅಂತ. ಆಮೇಲೆ ಸ್ವಲ್ಪ ಆದ್ಮೇಲೆ ತಲೆ ಇಟ್ಕೊಳ್ತೀನಿ ಅಂತ. ಹಾಗೆ ಹೋಗ್ತಾ ಒಂದು ಟೈಮಲ್ಲಿ, ಪರ್ಟಿಕ್ಯುಲರ್ ಟೈಮಲ್ಲಿ ಓನರೇ ಆಚೆ ಹೋಗ್ಬಿಟ್ಟ, ಒಂಟೆ ಒಳಗಡೆ ಬಂದು ಸೇರ್ಕೊಂಡ್ಬಿಡ್ತು. ಹಂಗಾಯ್ತಲ್ಲ ಇದು ಸಂಸ್ಕೃತಿ, ನೆಲದ ಸಂಸ್ಕೃತಿ ಅಂತೇನಿದೆಯೋ. ನಾವು ಇದನ್ನ ಇನ್ನೊಂದು ವಿಷಯ ಹೇಳ್ತಾರೆ, ಸಂವಿಧಾನದಲ್ಲಿ ಹಿಂಗೆಲ್ಲ ಇಲ್ವಲ್ಲ, ಸಂವಿಧಾನದಲ್ಲಿ ಎಲ್ಲ ಧರ್ಮಗಳು ಸಮಾನ ಅವಕಾಶ, ಸಮಾನ ಆಯ್ಕೆ ಇರಬೇಕು ಅಂತ. ಬಟ್ ಈಗ ಸಂವಿಧಾನದಲ್ಲಿ ಸತ್ಯಮೇವ ಜಯತೆ ಅಂತ ಸ್ಟಾರ್ಟಿಂಗಲ್ಲೇ ಬರೆದ್ಬಿಟ್ಟಿದ್ದಾರೆ. ಅದು ರಿಲೀಜಿಯಸ್ ಆಗಲಿಲ್ವಾ, ಒಂದು ಧರ್ಮದಿಂದ ಎತ್ಕೊಂಡ್ಬಂದಂಗೆ ಆಗಲಿಲ್ವಾ? ಹಂಗಾಗಲ್ಲ. ಈ ಸಂವಿಧಾನ ನಿರ್ಮಾಣ ಆಗೋದೇ ಈ ದೇಶದ ವ್ಯಾಲ್ಯೂಸ್ ಮೇಲೆ, ಈ ದೇಶದ ಸಂಸ್ಕೃತಿ ಮೇಲೆ ಕ್ರಿಯೇಟ್ ಆಗಿರುತ್ತೆ. ಈ ಜಾತ್ಯತೀತತೆ, ಸಮಾಜವಾದ ಅನ್ನೋ ಶಬ್ದ ಸೇರಿಸಿದ್ದು ಆನಂತರದ ದಿನಗಳಲ್ಲಿ ಸಂವಿಧಾನದ ತಿದ್ದುಪಡಿ ಮಾಡಿ ಸೇರಿಸಿದ್ದು. ಇನ್ಫ್ಯಾಕ್ಟ್ ಸಂವಿಧಾನ ವಿರೂಪ ಮಾಡಿರೋದು ಈ ಕಾರಣ, ಜಾತ್ಯತೀತತೆ ಅನ್ನೋದು ಸಂವಿಧಾನ ವಿರೂಪ ಮಾಡಿದೆ. ಇನ್ಫ್ಯಾಕ್ಟ್ ಒಬ್ಬ ಹಿಂದೂ, ಒಬ್ಬ ಭಾರತೀಯ, ಒಬ್ಬ ಸನಾತನ ಧರ್ಮಿ ಬೈ ಬರ್ತ್ ಅವನು ಜಾತ್ಯತೀತ. ಅವನು ಹುಟ್ಟುತ್ತಾನೆ, ಅವನು ಸೆಕ್ಯುಲರ್ ಆಗಿರ್ತಾನೆ, ಅವನಿಗೆ ಸೆಕ್ಯುಲರ್ ಬೋಧನೆ ಮಾಡೋ ಅವಶ್ಯಕತೆ ಏನಿದೆ ಅಂತ. ಇದನ್ನ ಅಂದ್ರೆ ಈಗ ಭಗವದ್ಗೀತೆನಾಗ್ಲಿ, ಕುರಾನ್ ಆಗ್ಲಿ, ಇಲ್ಲ ಬೈಬಲ್ನಾಗ್ಲಿ ಆಪ್ಷನಲ್ ಸ್ಟಡಿ ತರ ಮಾಡೋದು ಉತ್ತಮ ಅಂತ ಅನ್ಸುತ್ತೆ ನಿಮ್ಗೆ? ಉತ್ತಮ, ಖಂಡಿತ. ಬಿಕಾಸ್ ಯಾರಿಗೆ ಅದನ್ನ ಅಧ್ಯಯನ ಮಾಡ್ಬೇಕು ಅಂತ ಅನ್ಸುತ್ತೆ ಮಕ್ಕಳಿಗೆ, ಮ್ಯಾಂಡೇಟ್ ಮಾಡೋದ್ರಿಂದಾನೇ ಪ್ರಾಬ್ಲಮ್ ಅಲ್ವಾ? 100% ಹೌದು. ಸೊ ಆಪ್ಷನಲ್ ಸ್ಟಡಿ ಮಾಡೋದ್ರಿಂದ ಯಾವ್ದಾದ್ರು ಒಂದನ್ನ ಕಲೀಲೇಬೇಕು ಅನ್ನೋದ್ರಿಂದ ಮೌಲ್ಯಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಉತ್ತಮ ಆಗುತ್ತೆ ಅಂತ ನನಗನ್ನಿಸ್ತು. ಮಾಡ್ಬೋದು. ಅಂದ್ರೆ ಬೀಂಗ್ ಎ ಡೆಮೋಕ್ರೆಟಿಕ್ ಕಂಟ್ರಿ ಆ ಥರದೊಂದು ಆಯ್ಕೆಯನ್ನ ಖಂಡಿತವಾಗಿ ಇಡ್ಬೋದು ಪೋಷಕರಿಗೆ, ಮಕ್ಕಳಿಗೆ ಮತ್ತು ಪೋಷಕರಿಗೆ ಬಿಡ್ಬೋದು. ನೀವು ಯಾವ್ದನ್ನ ಕಲಿಸ್ಬೇಕು ಅಂತಿತ್ತು ಅದನ್ನ ನೀವು ಕಲಿಸ್ಕೊಳ್ಳಿ ಅಂತ. ಆಬ್ವಿಯಸ್ಲಿ ಹಿಂದೂ ಭಗವದ್ಗೀತೆ ಸೆಲೆಕ್ಟ್ ಮಾಡ್ಕೊಳ್ತಾನೆ, ಮುಸ್ಲಿಂ ಕುರಾನ್ ಸೆಲೆಕ್ಟ್ ಮಾಡ್ಕೊಳ್ತಾನೆ, ಒಳ್ಳೇದೇ. ಇದಕ್ಕೆ ಪ್ರಾಬಬ್ಲಿ ಒಂದು ಕಾಂಕ್ರೀಟ್ ಸೊಲ್ಯೂಷನ್ ಅಂತ ಸಿಗೋದು ಭಾರಿ ಕಷ್ಟನೇ ಇದೆ. ಈ ಸೊಲ್ಯೂಷನ್ ಇತ್ತು ಏನಂತಂದ್ರೆ, ನೆಲದ ಸಂಸ್ಕೃತಿಯೊಡನೆ ಮರ್ಜ್ ಆಗೋದು ತುಂಬಾ ಒಳ್ಳೆಯ ಬೆಳವಣಿಗೆ. ಅಂದ್ರೆ ಈಗ ನಾನೊಬ್ಬ ಮುಸಲ್ಮಾನ, ಅಲ್ಪಸಂಖ್ಯಾತನಾಗಿ ನಾನೊಬ್ಬ, ನನ್ನ ವ್ಯವಸ್ಥೆ ಒಳಗಡೆ ನಾನು ನಮಾಜ್, ಮಸೀದಿ ಮತ್ತು ಎಲ್ಲ ನನ್ನ ಆಚರಣೆಗಳನ್ನ ನಾನು ಮಾಡ್ತಾ ಇದ್ದೀನಿ. ಬಟ್ ಗಣಪತಿ ಹಬ್ಬ ಆಗಬೇಕಾದ್ರೆ ನನ್ನ ಮಗು ಹೋಗಿ ಆ ಉತ್ಸವದಲ್ಲಿ ಸೇರೋದನ್ನ ನಾನು ತಡಿಬಾರ್ದು. ಯಾಕಂದ್ರೆ ಏರಿಯಾದಲ್ಲಿರೋ 90% ಜನ ಗಣಪತಿ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ನನ್ ಮಗು ಒಬ್ಬನ ನಿನ್ ಗಣಪತಿ ಹತ್ರ ಹೋಗ್ಬೇಡ, ನೀನ್ ಮನೇಲಿ ಕೂತ್ಕೋ ಅಂತ ಹೇಳೋದು ಆ ಮಗುಗೆ ಇರಿಟೇಷನ್ ಆಗುತ್ತದೋ. ಯಾಕಂತ ಹೇಳಿದ್ರೆ 90 ಜನ ಗಣಪತಿ ಮಾಡ್ತಾರೆ, ನಾನೊಬ್ಬ ಯಾಕಿರ್ಬೇಕು? ಹಂಗಂದ್ರೆ ಗಣಪತಿ ಅಷ್ಟೊಂದು ಕೆಟ್ಟದ್ದ? ಅದಕ್ಕೆ ಕಲ್ಲೊಡಿಯೋ ಮನಸ್ಥಿತಿ ಬರೋದು. ಗಣಪತಿ ಮೂರ್ತಿಗೆ ಕಲ್ಲೊಡಿಯೋ ಮನಸ್ಥಿತಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇವರು ತಡೆದು ಹಿಡಿತಾರೆ. ಯಾಕೆ ಹೋಗಬಾರ್ದು ನಾನು ಅಂತ ಕೇಳಿದ್ರೆ, ಇಲ್ಲ ಅದು ಕೆಟ್ಟದ್ದು, ಅದು ಮೂರ್ತಿ ಪೂಜೆ ಕೆಟ್ಟದ್ದು, ಅದು ಕಾಫಿ ಮಾಡೋದು ಅನ್ನೋ ಥರದ್ದು ಬೋಧನೆ ಮಾಡಿದ್ರೆ ಆ ಮಗು ಸಹಜವಾಗಿ ಕಲ್ಲು ಹೊಡಿಯುತ್ತೆ. ನಾವು ಇದನ್ನ ಒಂದು ಕ್ರೈಮ್ ಮಾನಸಿಕತೆಯನ್ನ, ಕ್ರೌರ್ಯವನ್ನು ಅಲ್ಲೇ ಹುಟ್ಟಾಕ್ತಂಗೆ ಆಯ್ತಲ್ಲ. ಸೊ ನಾನು ಹೇಳೋದಂದ್ರೆ, ಡೆಮೋಕ್ರೆಟಿಕ್ ಕಂಟ್ರಿ ಇರ್ಬೋದು, ಏನೇ ಇರ್ಬೋದು, ಬಟ್ ನೆಲದ ಸಂಸ್ಕೃತಿ ಅಂತ ಒಂದಿರುತ್ತಲ್ಲ, ಆ ನೆಲದ ಸಂಸ್ಕೃತಿಗೆ ಎಲ್ಲರೂ ನಡ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟು. ಒಂಥರ ಕ್ಷೇತ್ರ ದೇವತೆ ಇದ್ದಂತೆ. ನಾವು ಯಾವುದೇ ದೇವ್ರನ್ನ ಪೂಜೆ ಮಾಡ್ಬೋದು, ಬಟ್ ಮೈಸೂರಿಗೆ ಹೋದ ತಕ್ಷಣ ಚಾಮುಂಡಿ ದೇವಿಗೆ ಒಂದ್ಸಲ ಕೈ ಮುಗಿತೀವಿ. ಯಾಕಂತಂದ್ರೆ ಕ್ಷೇತ್ರ ದೇವತೆ ಅವ್ರ ಏರಿಯಾ ಅನ್ನೋ ಥರ. ಹಾಗೆ ಈ ಹಿಂದೂಸ್ತಾನ ಅನ್ನೋದು ಹಿಂದೂ ಸಂಸ್ಕೃತಿಯ ಜಾಗ ಆಗಿರೋದ್ರಿಂದ ಯಾವುದೇ ಧರ್ಮದವರು ಎಲ್ಲಿಂದಲೇ ಬಂದಿರಲಿ, ಹೇಗೆ ಆಗಿರಲಿ, ಅವರೆಲ್ಲರೂ ಕೂಡ ಈ ಸಂಸ್ಕೃತಿ ಒಪ್ಕೊಳ್ಬೇಕು. ಇನ್ಫ್ಯಾಕ್ಟ್ ಬಹಳ ಜನ ಅರ್ಥ ಮಾಡ್ಕೊಳ್ಬೇಕು, ಅಲ್ಪಸಂಖ್ಯಾತರು ಎಲ್ಲರೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬ ಉತ್ತಮ ಆಗುತ್ತೆ. ಗೊತ್ತಿರುತ್ತೆ ಬಹಳ ಜನಕ್ಕೆ, 1000 ವರ್ಷಗಳ ಹಿಂದೆ ಇವರ ಪೂರ್ವಜರನ್ನ ಬಲಾತ್ಕಾರವಾಗಿ ಆ ಧರ್ಮ ಕರ್ಕೊಂಡು ಹೋಗಿರೋದು. ಓಕೆ,
ಹಿಂದೂಗಳಾಗಿದ್ದವರನ್ನೇ, ಈ ಭಾರತೀಯ ಸಂಸ್ಕೃತಿಯಲ್ಲಿ ಇದ್ದವರನ್ನೇ ಬಲವಂತವಾಗಿ ಆಮಿಷ ಕೊಡ್ಡಿಯೋ, ಖಡ್ಗವನ್ನ ಮುಂದೆ ಇಟ್ಟೋ, ಹೆದರಿಸೋ ಬೆದರಿಸೋ ಕನ್ವರ್ಟ್ ಮಾಡಿರೋದು. ಯಾರು ಪ್ಯೂರ್ ನಾನು ಸೌದಿ ಅರೇಬಿಯಾದಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಪೂರ್ವಿಕರು ಸರ್, ನನ್ನ 10 ತಲೆಮಾರಿನ ಹಿಂದಿನ ಒಬ್ಬ ವ್ಯಕ್ತಿ ಸೌದಿ ಅರೇಬಿಯಾದಿಂದ ಬಂದ ಅಂತ ಯಾರು ಹೇಳ್ತಾರೆ? 99% ಜನ ಈ ದೇಶದಲ್ಲಿರೋ ಎಲ್ಲ ಮುಸಲ್ಮಾನರ ಪೂರ್ವಜರು ಹಿಂದೂಗಳೇ. ಸತ್ಯ ಇದು. ಹೀಗಾಗಿ ನನ್ನ ಪೂರ್ವಜ, ನಮ್ಮ ತಾತ ಯಾವುದೋ ಕಾರಣದಿಂದ ನಾನು ಇವತ್ತು ಕನ್ವರ್ಟ್ ಆಗಿರ್ಬೋದು, ಇವತ್ತು ನಾನು ಬದಲಾಗಿರ್ಬೋದು, ಬಟ್ ನನ್ನ ಪೂರ್ವಿಕನೊಬ್ಬ ಆಚರಿಸ್ತದಂಥ ಸಂಸ್ಕೃತಿಯನ್ನು ನನ್ನ ಮುಂದಿನ ಪೀಳಿಗೆ ಜೊತೆಗೆ ತಗೊಂಡು ಹೋಗೋದ್ರಲ್ಲಿ ಏನು ತಪ್ಪಿದೆ? ಇದು ಧರ್ಮದ ಮೇಲೆ ಪ್ರೀತಿ ಇದ್ದಾಗ ಇರಲಿ, ಅದು ತಪ್ಪೇನಿಲ್ಲ. ಅವ್ರ ಧರ್ಮವನ್ನು ಆಚರಣೆ ಮಾಡ್ಕೊಂಡು ಹೋಗೋದು ಸಂಪೂರ್ಣ ಸ್ವತಂತ್ರ ಇದೆ. ಅದು ಧರ್ಮವು, ನಮ್ಮ ಸನಾತನ ಧರ್ಮವು ಅಡ್ಡ ಬರಲ್ಲ, ಸಂವಿಧಾನವೂ ಅಡ್ಡ ಬರಲ್ಲ, ಡೆಮೋಕ್ರೆಟಿಕ್ ಪ್ರಜಾಪ್ರಭುತ್ವವೂ ಅಡ್ಡ ಬರಲ್ಲ. ಆದರೆ ಈ ಸಂಸ್ಕೃತಿಯನ್ನು ದ್ವೇಷ ಮಾಡ್ತಕ್ಕಂಥ, ಅದನ್ನು ವಿರೋಧ ಮಾಡ್ತಕ್ಕಂಥ, ಅದ್ರ ಜೊತೆಗೆ ಹೋಗ್ತಕ್ಕಂಥದ್ದನ್ನು ಹೆಗ್ಲಿಗೆ ಕೈ ಹಾಕೊಂಡು ಹೋಗ್ತಕ್ಕಂಥದ್ದನ್ನ ತಡೆ ಹಿಡಿಯುವಂಥ ಅಥವಾ ದೇಶವನ್ನು ಊಟ ಮಾಡತಕ್ಕಂಥ ಕೆಲಸ ಮಾಡಬಾರ್ದು. ಇದೇ ಮೇಜರ್ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು. ಈಗ ಇಡೀ ತರಗತಿಯಲ್ಲಿ 99 ಮಕ್ಕಳು ಹಿಂದೂಗಳಿರ್ತಾರೆ ಸರ್, ಒಂದು ಮಗು ಮುಸ್ಲಿಂ ಇರುತ್ತೆ. ಆ ಒಂದು ಮಗು ಮುಸ್ಲಿಂ ಕಾರಣಕ್ಕೋಸ್ಕರ 99 ಜನನ್ನ ಕುರಾನ್ ಓದಿ ಅಂತ ನಾವು ಹೇರಿಕೆ ಮಾಡಿದ್ರೆ ಅದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಮಗು ಬೇಕಾದ್ರೆ ಭಗವದ್ಗೀತೆ ಓದಿ ಬಿಡ್ಬೋದು, ಆಯ್ತಪ್ಪ ನೀನು ಇಷ್ಟು ಆಪ್ಷನಲ್ ಅಂತ ಮಾಡ್ಬೋದು. ಬಟ್ 99 ಜನಕ್ಕೆ ಭಗವದ್ಗೀತೆ ಓದೋದನ್ನ ಯಾಕೆ ನಾವು ಆಪ್ಷನಲ್ ಮಾಡಬೇಕು? ಕಂಪಲ್ಸರಿ ಯಾಕೆ ಮಾಡಬಾರ್ದು ಅವರಿಗೆ, ಆ ಮಕ್ಕಳಿಗೆ? ಸೊ ಇದು ಪ್ರಾಬ್ಲಮ್ ಆಗುತ್ತೆ, ಕಿತ್ಕೊಂಡಂಗಾಗುತ್ತೆ 100%. ಮತ್ತೆ ಕೆಟ್ಟದಲ್ಲ, ಭಗವದ್ಗೀತೆ ಕೆಟ್ಟದ್ದು ಅಂತ ಆಗಿದ್ರೆ, ಅದು ಒಳ್ಳೇದಲ್ಲ ಅಂತ ಆಗಿದ್ರೆ ಯೋಚನೆ ಮಾಡ್ಬೋದಿತ್ತು. ಕರೆಕ್ಟ್. ಹಾಗೆ ನನಗೆ ಒಂದು ಕತೆ ನೆನಪಾಗ್ತಿತ್ತು ನೀವು ಹೇಳ್ಬೇಕಾರೆ. ಈಗ ಟಿವಿಲೋ ಏನಾದರೂ ಒಂದು ಒಳ್ಳೆ ವಿಷಯ ಬಂದರೆ ಅಥವಾ ಪೇಪರಲ್ಲಾದರೂ ಒಳ್ಳೆ ವಿಷಯ ಬಂದರೆ ಮಕ್ಳಿಗೆ ಕರೆದ್ಬಿಟ್ಟು ಅಪ್ಪ ಅಮ್ಮ ತೋರಿಸ್ತಾರಂತೆ, ನೋಡು ಇದು ಹೆಂಗಿದೆ, ಇದು ಒಳ್ಳೆ ವಿಷಯ, ಇದನ್ನು ಕಲ್ತ್ಕೋಬೇಕು, ಸ್ನೇಹ ಪ್ರೀತಿ ಇವೆಲ್ಲವನ್ನು ನೀನು ಒಗ್ಗೂಡಿಸ್ಕೋಬೇಕು, ಸ್ಕೂಲಲ್ಲಿ ಆ ಥರ ಇರಬೇಕು ಅಂತ. ಅದೇ ಪೇರೆಂಟು ಮಗುನ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅವ್ನ ಬೈಕಿಂದ ಇಳಿಸ್ಬೇಕಾರೆ ಟಿಫನ್ ಬಾಕ್ಸ್ ಇರೋದು ಕೇಸರಿ ಬಾತ್ ಹಾಕಿದ್ದೀನಿ, ನೀನು ಒಬ್ಬನೇ ತಿನ್ನು, ಅಷ್ಟೊಂದು ಹಾಕಿಲ್ಲ ಅಂತ ಹೇಳ್ಕೊಡ್ತಾರಂತೆ. ಸ್ವಾರ್ಥ. ಅಂದ್ರೆ ಎಲ್ಲರ ಜೊತೆನೂ ಇರುವುದನ್ನು ನಾವೇ ಹೇಳ್ಕೊಡ್ತೀವಿ. ಆಮೇಲೆ ಪ್ರಾಕ್ಟಿಕಲ್ ಆಗಿ ಕಷ್ಟ, ಒಂದೇ ಚಾಕ್ಲೇಟ್ ಇರೋದು ನೋಡ್ಕೊಂಡು ತಿನ್ನು, ಅವ್ರಿಗೆ ಬೇಕಾದ್ರೆ ಇನ್ನೊಂದು ಕೊಡು ಅಂತ ಹೇಳ್ಕೊಡೋದು. ಅಂದ್ರೆ ನಾವು ಹೇಳ್ಕೊಡೋದ್ರಲ್ಲೇ ಸುಮಾರು ಸಮಸ್ಯೆಗಳಿದೆ. ಪ್ರಾಬ್ಲಿ ಅಪ್ಬ್ರಿಂಗಿಂಗ್ ಅಲ್ಲೇನೆ ನಮ್ಗಳಿಗೂ ಜಾತಿ ಆಗ್ಲಿ ಧರ್ಮ ಆಗ್ಲಿ ಒಂದು ಸ್ಟೇಜ್ ಬರೋರ್ಗು ಅದ್ರದ್ದು ವ್ಯಾಲ್ಯೂಸ್ ಆಗ್ಲಿ ಅದು ತಪ್ಪು ಸರಿಗಳು ಗೊತ್ತೇ ಇರಲಿಲ್ಲ. ಹೌದು, ಈ ಅಸ್ಪೃಶ್ಯತೆ ತರದಲ್ಲೇ ಆಚರಣೆಗಳು ಹೆಂಗ್ ಬಂದ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ಜಾತಿಯ ಭಾವನೆಗಳು ಮೈಂಡಲ್ಲಿ ಹೆಂಗೆ ಪ್ರಿಂಟ್ ಆಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ, ತುಂಬಾ ತಿಳಿದವರು ಕಲ್ತಿದವರು ಸಹ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಫಾಲೋ ಮಾಡ್ತಾ ಇರ್ತಾರೆ ಅದನ್ನ. ಮನೆಗೆ ಬಂದಾಗ ಗ್ಲಾಸ್ ಕೊಟ್ರೆ ಇದನ್ನ ಏನ್ ಮಾಡಬೇಕು, ಕನ್ಫ್ಯೂಷನ್, ದೊಡ್ಡ ಡೈಲಮಾ ಅದು. ಇದನ್ನ ತೊಳೆದು ಇಟ್ಕೋಬೇಕಾ ಮನೆ ಒಳಗಡೆ, ಅಥವಾ ಎಷ್ಟು ಬಿಡ್ಬೇಕಾ, ಅಥವಾ ಪ್ಲಾಸ್ಟಿಕ್ ಲೋಟದಲ್ಲಿ ಕೊಡಬೇಕಾ, ಅಥವಾ ಎಲೆಯಲ್ಲಿ ಬಾಳೆ ಎಲೆಯಲ್ಲಿ ಕೊಡಬೇಕಾ, ಅಥವಾ ತಟ್ಟೆಯಲ್ಲಿ ಕೊಡಬೇಕಾ? ಈ ಥರದ್ದೆಲ್ಲ ಇನ್ನೂ ತಿಳಿದವ್ರಿಗೆ ಅನ್ನೋ ಥರ ಅಂತಿರೋರ್ಗೇನೆ, ವಿದ್ಯಾವಂತರು ಬುದ್ಧಿವಂತರು ಸಮಾಜದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರೋರ್ಗು ದೊಡ್ಡ ಕನ್ಫ್ಯೂಷನ್ಸ್ ಇದು. ಈ ಥರದ ಸಮಸ್ಯೆಗಳು ಅದು ಅಪ್ಬ್ರಿಂಗಿಂಗ್ ಅಲ್ಲಿ ನಾವು ಕೊಡೋ ಡಾಟಾಗಳೇನಿದೆಯೋ ಪೇರೆಂಟ್ಸು, ಇದನ್ನೊಂದು ಚೈನ್ ಬ್ರೇಕ್ ಮಾಡಬೇಕಾಗಿದೆ ನಾವು. ತಲತಲಾಂತರದಿಂದ ಕೆಲವೊಂದಷ್ಟು ಮೌಢ್ಯಗಳು ಬಂದ್ಬಿಟ್ಟಿದೆ. ಆ ಬಂದಿರೋ ಮೌಢ್ಯಗಳು ಸ್ವಾರ್ಥ ಆಗ್ಬೋದು, ಅಥವಾ ಕೆಟ್ಟ ಸಂಗತಿಗಳಾಗ, ಅಂದ್ರೆ ಬಡತನದ ವಿರುದ್ಧ ಫೈಟ್ ಮಾಡೋದಕ್ಕೆ ನಾವೇನೇನು ಕೆಲವು ಗುಣಗಳನ್ನ ರೂಢಿಸ್ಕೊಂಡ್ವೋ, ಅಥವಾ ಗುಲಾಮಿತನದ ವಿರುದ್ಧ ನಾವು ಸರ್ವೈವಲ್ ಆಗೋದಕ್ಕೆ ಏನೆಲ್ಲ ಉಳಿಸ್ಕೊಂಡ್ವೋ, ಆ ಥರದನ್ನ ಬ್ರೇಕ್ ಮಾಡೋ ಒಂದು ಟೈಮ್ ಇವಾಗ ಬಂದಿದೆ ಅನ್ಸುತ್ತೆ. ಈ ಬುರ್ಕಾ ಪದ್ಧತಿ ಆಗ್ಬೋದು, ಅಥವಾ ಪರ್ದಾ ಪದ್ಧತಿ ಇರ್ಬೋದು. ನಾರ್ತ್ ಇಂಡಿಯಾದಲ್ಲಿ ಆಕ್ರಮಣಕಾರರಿಂದ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಕೊಳ್ಳೋ ಸಲುವಾಗಿ ಪರ್ದಾ ಪದ್ಧತಿ ಬಂತು. ಮುಖ ಪೂರ್ತಿ ಮುಚ್ಕೊಂಡ್ಬಿಡೋದು, ಹೆಣ್ಮಕ್ಳು ಮುಖ ಕಾಣದಿರ್ತಾರ. ಯಾಕಂದ್ರೆ ಒಂದು ಸೌಂದರ್ಯದಿಂದ ಅಟ್ರಾಕ್ಟ್ ಆಗಿ ಆ ರಾಜ ಅಥವಾ ಆಕ್ರಮಣಕಾರ ಬಂದು ಇವಳನ್ನ ಹಾಳು ಮಾಡದೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಸೇಫ್ ಮಾಡೋದಕ್ಕೋಸ್ಕರ ಅದೊಂದು ಪರಂಪರೆ ಎಲ್ಲ ಶುರುವಾಗಿದ್ದು. ಅದನ್ನ ನಾವು ಇನ್ನೂ ಮುಂದುವರಿಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಆ ಥರದ್ದು ಎಷ್ಟೋ, ಅದೊಂದು ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇನೆ. ಆ ಥರದ್ದು ಎಷ್ಟೋ ಬಂದುಬಿಟ್ಟಿದೆ, ತಲಾಂತರದಿಂದ ಹಂಗೆ ಕ್ಯಾರಿಯಾಗಿ ಬಂದ್ಬಿಟ್ಟಿದೆ. ಬಟ್ ನಾವು ಅದನ್ನ ಮುಂದಿನ ಜನ್ರೇಷನ್ಗೆ ಹೋಗಬೇಕಾದ್ರೆ ಅದನ್ನು ಫಿಲ್ಟರ್ ಮಾಡಿ ಕೊಡಬೇಕಾಗಿದೆ. ಬಟ್ ಸಮಸ್ಯೆ ಏನಾಗಿದೆ, ಇವತ್ತು ಸಗಟು ತಿರಸ್ಕರಿಸ್ಬಿಡ್ತಾ ಇದ್ದಾರೆ. ಧರ್ಮ ಅಂತ ಹೇಳಿದ್ರೆ ಮೂಢನಂಬಿಕೆ, ಇದನ್ನು ಬೇಕಾಗಿಲ್ಲ, ಇದು ನಿನಗೆ, ನೀನು ಪೂರ್ತಿ ಆಧುನಿಕವಾಗಬೇಡಿ, ನಾವೀಗ ಮಾಡರ್ನ್ ಆಗಿದ್ದೀವಿ ಅಂತ. ಆರ್ಥೋಡಾಕ್ಸ್, ಮಾಡರ್ನ್ ಅನ್ನೋ ಥರದ 2 ಕ್ಯಾಟಗರಿಯಾಗಿ ವಿಂಗಡಣೆ ಆಗ್ಬಿಟ್ಟಿದೆ. ಹಾಗಿಲ್ಲ ಅದು. ಹಳತ್ರಲ್ಲಿ ಹಳೆಯ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಅನ್ನೋ ಥರ ಹಿಂದಿನಿಂದ ಬಂದಿರತಕ್ಕಂಥ ಅನೇಕ ಉತ್ತಮ ವಿಷಯಗಳನ್ನ ಉಳಿಸ್ಕೊಂಡು ಬೇಡದಿರೋ ವಿಷಯಗಳನ್ನ ಫಿಲ್ಟರ್ ಮಾಡಿ ಹೊಸ ದಾರಿಯಲ್ಲಿ ಸಿಗಬಹುದಂತ ಉತ್ತಮ ವಿಷಯಗಳನ್ನು ಕೂಡಿಸ್ಕೊಂಡು ಮಗುವನ್ನ ನಾವು ಬೆಳೆಸಬೇಕಾಗಿದೆ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿದೆ ನಾವು. ಬಟ್ ಏನಾಗಿದೆ, ಒಂದೋ ನಾವು ಈ ಪಕ್ಷ ವಹಿಸ್ಬಿಡ್ತೀವಿ, ನನ್ನ ಮಗು ಫುಲ್ಲು ಇದು ಆರ್ಥೋಡಾಕ್ಸ್, ನನ್ನ ಮಗು ಕಣ್ಣೆತ್ತಿ ನೋಡಲ್ಲ ಹೊರಗಡೆ, ಈ ಥರದ್ದೆಲ್ಲ ತುಂಬ ಸ್ಟ್ರಿಕ್ಟ್ ಮಾಡಿ ಮಕ್ಕಳನ್ನು ಹಂಗೆ ಬೆಳೆಸ್ತಾ ಇದ್ದೀವಿ. ಆ ಮಗು ಒಂದು ಹಂತಕ್ಕೆ ಸಪ್ರೆಷನ್ ತಡೀಕಾಗದೆ ಒಂದು ದಿನ ಕಿತ್ಕೊಂಡು ಹೋಗ್ಬಿಡ್ತದನ್ನ ಪೂರ್ತಿ. ಹಿಂಗಿದ್ ಮಗು ಹಿಂಗಾಗ್ಬಿಡ್ತಾ ಅನ್ನೋ ಥರ. ಕಾಲೇಜ್ವರೆಗೂ ಎಷ್ಟು ಒಳ್ಳೆ ಹುಡುಗಂತಾರೆ, ಓಮ್ ಫಿಲ್ಮ್ ಶಿವರಾಜ್ ಕುಮಾರ್ ಥರ ಆಗ್ಬಿಡುತ್ತೆ ಮಗು. ಹಾಗಾಗುತ್ತೆ. ಯಾಕಂದ್ರೆ ಆಧುನಿಕತೆಯಲ್ಲಿರ್ತಕ್ಕಂಥ ಎಷ್ಟೋ ವಿಷಯಗಳನ್ನ ಈ ಮಗುಗೆ ಕಲಿಸಿರಲ್ಲ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಪೂರ್ತಿ ನನ್ನ ಮಗ ಮಾಡರ್ನ್, ನನ್ನ ಮಗಳು ಮಾಡರ್ನ್ ಅನ್ಕೊಂಡು ಹೋಗ್ಬಿಟ್ಟು ಒಂದು ಫೈನ್ ಡೇ ಅಪ್ಪ ಅಮ್ಮನ ಹಿಡಿತಕ್ಕೆ ಸಿಗಕ್ಕಾಗದಿರೋಷ್ಟು ಮಾಡರ್ನ್ ಆಗ್ಬಿಡ್ತಾರೆ ಮಕ್ಕಳು.
ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳಿದ್ರೆ ಈ ಎರಡರಿಂದಲೂ ಅವರು ಸಾರವನ್ನು ಸಂಗ್ರಹಿಸಬೇಕಾಗಿದೆ. ಆಧುನಿಕತೆ ಮತ್ತು ಸನಾತನ ಎರಡರಲ್ಲೂ ಇರತಕ್ಕಂಥ ಒಳ್ಳೆಯ ವಿಷಯಗಳನ್ನು ಬ್ಲೆಂಡ್ ಮಾಡಿ ಅದನ್ನು ಮುಂದಕ್ಕೆ ತೊಗೊಂಡೋಗೋ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಬೇಕಾಗಿರೋದು ವಿವೇಕ. ವಿವೇಕ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧರಿಸುವಂಥ ಸಾಮರ್ಥ್ಯ. ಈ ಬುದ್ಧಿವಂತಿಕೆ ಬೇರೆ, ವಿವೇಕ ಬೇರೆ. ಬುದ್ಧಿವಂತಿಕೆ ಅಂದರೆ ತುಂಬ ಇಂಟೆಲೆಕ್ಟ್, ಆದರೆ ವಿವೇಕ ಬೇರೆ ಆಗುತ್ತೆ. ವಿವೇಕ ಅಂದರೆ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಧಾರ ಮಾಡೋ ಸಾಮರ್ಥ್ಯ, ಕಾಮನ್ ಸೆನ್ಸ್. ಹೌದು. ಈ ವಿವೇಕ ಜಾಗೃತ ಆಗಬೇಕಾಗಿದೆ ಎಲ್ಲರಲ್ಲೂ. ಇದೇ ಇವತ್ತಿನ ಸಮಸ್ಯೆಗೆ ಎಲ್ಲ ಪರಿಹಾರ. ಆ್ಯಂಡ್ ಈ ವ್ಯಾಲ್ಯೂ ಎಜುಕೇಷನ್ ಅಂತ ನಾವೇನು ಮಾತಾಡಿದ್ವಿ, ಇವತ್ತಿನ ದಿನ ಚಿಕ್ಕ ಮಕ್ಕಳಲ್ಲಿ ಸಿಕ್ಕಾಬಟ್ಟೆ ಸ್ಟ್ರೆಸ್ಸು, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸು ಎಲ್ಲನೂ ಕಾಮನ್ ಆಗಿ ಬರ್ತಾನೆ ಇದೆ. ನನ್ನ ಟೈಮಲ್ಲಂತೂ ನಾನು ಅದನ್ನು ನೋಡಿರಲಿಲ್ಲ. ನಾನು ಚಿಕ್ಕವನಾಗಿರ್ಬೇಕು, ಸ್ಕೂಲಲ್ಲಿ ನನ್ನ ಫ್ರೆಂಡ್ ಯಾರಿಗೋ ಮೆಂಟಲ್ ಹೆಲ್ತಿಂದ ಪ್ರಾಬ್ಲಮ್ ಇದೆ, ಡಿಪ್ರೆಷನ್ನಲ್ಲಿದ್ದಾನೆ, ಆ ವರ್ಡನ್ನೇ ಕೇಳಿಲ್ಲ, ಕೇಳ್ಕೊಂಡು ಬದುಕೇ ಇಲ್ಲ. ಇವತ್ತಿನ ದಿನ ತುಂಬ ಪ್ರಾಬ್ಲಮ್ ಇದೆ. ಮಕ್ಕಳುಗಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಸೈಕ್ಯಾಟ್ರಿಸ್ಟ್ ಹತ್ರ, ಅಥವಾ ಲೋನ್ಲಿನೆಸ್ಸು, ಕೌನ್ಸಿಲಿಂಗು, ಇದೆಲ್ಲ ಇವಾಗ ಕೇಳ್ತಿರೋದು. ಬಹುಶಃ ಒಂದು 10 ವರ್ಷದಿಂದ ಕೇಳ್ಕೊಂಡು ಬರ್ತಾ ಇರುವಂತಹ ವಿಷಯಗಳು. ಈ ವ್ಯಾಲ್ಯೂ ಎಜುಕೇಶನ್ ಅನ್ನೋದು ಇವಕ್ಕೆಲ್ಲ ಒಂದು ಪರಿಣಾಮ, ಒಂದು ಸೊಲ್ಯೂಷನ್ ಸಿಗುತ್ತಾ? 100ಕ್ಕೆ 100. ನಾನು ವ್ಯಾಲ್ಯೂ ಎಜುಕೇಶನ್ ಅನ್ನೋದನ್ನು ಫಸ್ಟ್ ನಾವು ಒಂದು ಡೆಫಿನೇಷನ್ ಕೊಡಬೇಕಾಗಿದೆ. ವ್ಯಾಲ್ಯೂ ಎಜುಕೇಶನ್ ಎಂದರೆ ಏನು ಅಂತ. ಸಾಮಾನ್ಯವಾಗಿ ನಾವು ವ್ಯಾಲ್ಯೂ ಎಜುಕೇಶನ್ ಅಂದ ತಕ್ಷಣ ಇದು ಪೂರ್ತಿ ಸನಾತನ ಅಂದರೆ ವೇದ ಉಪನಿಷತ್ತುಗಳು ಭಗವದ್ಗೀತೆಗಳಿಂದ ತಂದಿರತಕ್ಕಂಥ ವಿಷಯ ಅನ್ನೋ ಥರ ಒಂದು ಆಗುತ್ತೆ. ಅಥವಾ ಸ್ಕಿಲ್ ಡೆವಲಪ್ಮೆಂಟು, ಸ್ಕಿಲ್ಸು ಅಥವಾ ಕಾಮನ್ ಸೆನ್ಸು, ಈ ಥರದ್ದು ಒಂದು ಪಕ್ಷ ಅಂತ ಆಗ್ಬಿಡುತ್ತೆ. ವ್ಯಾಲ್ಯೂ ಎಜುಕೇಶನ್ ಅಂದರೆ ಇದಿಷ್ಟೇ ಅಲ್ಲ, ಎಲ್ಲವನ್ನೂ ಒಳಗೊಂಡಂತೆ ಒಬ್ಬ ಮನುಷ್ಯನಾಗಿ ಬದುಕಿ ದೇವಮಾನವನಾಗೋದಕ್ಕೆ, ಅಂದರೆ ಅವನೊಳಗಡೆ ಇರೋ ಡಿವಿನಿಟಿನ ಹೊರಗೆ ತೆಗೆಯೋದಕ್ಕೆ ಏನೆಲ್ಲ ಹೆಲ್ಪ್ ಮಾಡುತ್ತೋ ಅದೆಲ್ಲ ವ್ಯಾಲ್ಯೂ ಎಜುಕೇಷನ್ನೇ. ಈ ವ್ಯಾಲ್ಯೂ ಎಜುಕೇಷನಿಂದ ಇವತ್ತಿನ ದಿನ ನಾವೇನು ಡಿಪ್ರೆಷನ್ನು ಮತ್ತೊಂದು ಮುಂದೆ ಎಲ್ಲ ನೋಡ್ತಾ ಇದೀವೋ ಅದಕ್ಕೆ 100ಕ್ಕೆ 100 ಪರಿಹಾರ ಇದೆ. ಇವತ್ತು ಡಿಪ್ರೆಷನ್ಗೆ ಮೇಜರ್ ರೀಸನ್ ಏನು ಅಂತ ಹೇಳಿದ್ರೆ, ಒಂದು ಪ್ರೀತಿಯ ಕೊರತೆ, ಮಕ್ಕಳಿಗೆ ಪ್ರೀತಿ ಸಿಗ್ತಾ ಇಲ್ಲ. ಎರಡನೇದು ಭದ್ರತಾ ಭಾವನೆ ಇಲ್ಲ, ಮಕ್ಕಳಿಗೆ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ. ತಾಯಿ ಮಗು ಆದ ಕೆಲವೇ ತಿಂಗಳುಗಳಲ್ಲಿ ಡ್ಯೂಟಿಗೆ ಹೊರಟ್ಬಿಡ್ತಾಳೆ, ತಪ್ಪಂತ ಹೇಳಲ್ಲ, ಬಟ್ ಪರಿಸ್ಥಿತಿ ಇವತ್ತಿನ ಹಂಗಾಗಿದೆ. ಆ ಮಗುಗೆ ಇನ್ಸೆಕ್ಯೂರಿಟಿ ಕಾಡುತ್ತೆ. ನನ್ಗೆ ಯಾರಿದ್ದಾರೆ? ಆ ಮಗು ಬಾಲ್ಯದಿಂದಲೇ ತಾಯಿಯಿಂದ ದೂರ ಆಗಿ, ತಂದೆಯಿಂದ ದೂರ ಆಗಿ, ಟೀಚರ್ಸಿಂದ ಎಮೋಷನಲ್ ಸಪೋರ್ಟ್ ಸಿಗಿದೆ, ಈ ಥರ ಅಜ್ಜಿ ತಾತಂದ್ರ ಪ್ರೀತಿ ಆರೈಕೆಗಳಿಲ್ಲದೆ ಆ ಮಗು ಡಿಪ್ರೆಷನ್ಗೆ ಹೋಗ್ತಾ ಇದೆ. ಮೂರನೇದು ಸ್ನೇಹಿತರಿಲ್ಲ ಮಕ್ಕಳಿಗೆ. ಎಲ್ಲ ಕಿಡ್ಸ್ನ ನಾವು ಅಡಲ್ಟ್ಸ್ ಅಂತ ಟ್ರೀಟ್ ಮಾಡ್ತಿರೋದ್ರಿಂದ ಅವರು ನ್ಯಾಚುರಲ್ಲಾಗಿ ಆಟ ಆಡಕ್ಕೆ ಬಿಡ್ತಾ ಇಲ್ಲ. ಮರಕೋತಿ ಆಡಬೇಕು, ಕಿತ್ತಾಡಬೇಕು, ಜಗಳ ಮಾಡಬೇಕು, ಮತ್ತೊಂದಾಗಬೇಕು, ನೆನ್ನೆ ಜಗಳ ಮಾಡ್ಕೊಳ್ಬೇಕು, ಇವತ್ತೊಂದಾಗಬೇಕು. ಇದೇ ಫ್ರೆಂಡ್ಶಿಪ್ಪು, ಚಿಕ್ಕ ವಯಸ್ಸು ಬಾಲ್ಯದ ಫ್ರೆಂಡ್ಶಿಪ್ಗಳು ಹಿಂಗೆ. ಅದಕ್ಕೆ ತುಂಬ ಸೈದ್ಧಾಂತಿಕ ಕಾರಣಗಳು ಹುಡ್ಕೋತಾ ಇರಲಿಲ್ಲ. ನಾನು ನಿನ್ನ ಜೊತೆ ಮಾತಾಡೋ ಬಿಟ್ಟಿದ್ದೀನಿ, ನಾನು ಇನ್ನು ಸಾಯೋವರೆಗೂ ಇವ್ನ ಮುಖ ನೋಡಲ್ಲ ಅನ್ನೋ ಥರದ್ದೆಲ್ಲ ಇಲ್ಲ. ಅದು ನೆನ್ನೆ ಮಾತಾಡ್ಬಿಟ್ಟಿರ್ತೀನಿ, ಇವತ್ತು ಮತ್ತೆ ಮಾತಾಡೋಕೆ ಶುರು ಮಾಡಿರ್ತೀನಿ, ಅವ್ರ ಮನೆ ಊಟ ಮಾಡ್ತಾ ಇರ್ತೀನಿ. ಇದು ಬಾಲ್ಯದ ಸ್ನೇಹ. ಮಕ್ಕಳು ಈ ಥರ ಇರಬೇಕು. ಈ ಥರದ್ದೆಲ್ಲ ಕೊರತೆಯಿಂದಾಗಿ ಇವತ್ತು ಮಕ್ಕಳು ಇದಾಗ್ತದೆ. ಮತ್ತು ಟೀನೇಜ್ಗೆ ಹೋದಂತೆಯೇ ಪ್ರೇಮ ಪ್ರಕರಣಗಳು ನಡೀತಾ ಇದೆ. ಪ್ರೇಮ ಪ್ರಕರಣಗಳು ಹ್ಯಾಂಡ್ಲ್ ಮಾಡೋಕ್ಕಾಗದಿರೋಷ್ಟು ಮಿತಿಮೀರಿ ಹೋಗಿದೆ. ಅದನ್ನು ನಾವು ತಪ್ಪು ಸರಿ ಪ್ರಶ್ನೆ ವಿಮರ್ಶೆಯಲ್ಲಿ ಆಗದಿದ್ರೂ ಸಹ ಅದು ಅವರ ಗ್ರೋತಿಗೆ ಅಡ್ಡಿ ಆಗ್ತದೆ ಅನ್ನೋದು ಸತ್ಯ. ಪ್ರೀತಿ ಒಂದು ಹಂತಕ್ಕೆ ಅವರಿಗೆ ಒಂದು ಉತ್ಸಾಹವನ್ನು ಕೊಟ್ಟರೆ, ಒಂದು ಜೀವನಕ್ಕೆ ಒಂದು ಜೀವನೋತ್ಸಾಹವನ್ನು ತುಂಬಿದ್ರೂ ಸಹ ಎಲ್ಲೋ ಒಂದು ಕಡೆ ಹೊರಲಾರದ ಹೊರೆಯನ್ನು ಚಿಕ್ಕ ವಯಸ್ಸಿನಲ್ಲೇ ಹೊರಿಸ್ಬಿಡುತ್ತೆ ಪ್ರೀತಿ ಅಥವಾ ಜವಾಬ್ದಾರಿ ಅನ್ನೋದು. ಪ್ರೀತಿ ಜೊತೆಗೆ ಜವಾಬ್ದಾರಿ ಬರುತ್ತೆ ಹಿಂದೆನೇ. ಹೀಗಾಗಿ ಇದು ಕೂಡ ಡಿಪ್ರೆಷನ್ಗೆ ಮೇಜರ್ ಕಾಸ್ ಆಗ್ತಿದೆ. ಮತ್ತು ದುಶ್ಚಟಗಳು, ಗಾಂಜಾ, ಡ್ರಗ್ಸು, ಅಫೀಮು ಅಥವಾ ಸಿಗರೇಟು, ಈ ಥರದ್ದೆಲ್ಲ ಅಡಿಕ್ಟ್ ಆಗ್ತದೆ. ಇಂಟರ್ನೆಟ್ಟು, ಈ ಥರದವೆಲ್ಲ, ಇವೆಲ್ಲ ಮಕ್ಕಳ ಡಿಪ್ರೆಷನ್ ಕಾರಣ ಆಗ್ತದೆ. ಇದಕ್ಕೆ ವ್ಯಾಲ್ಯೂ ಎಜುಕೇಷನ್ ಹೇಗೆ ಪ್ಯಾರಲಲ್ ಆಗಬಲ್ಲದು ಅಥವಾ ಸೊಲ್ಯೂಷನ್ ಆಗಬಲ್ಲದು ಅಂತಂದರೆ, ನೋಡಿ, ಮೊದಲನೇದಾಗಿ ನಾಲೆಡ್ಜ್ ಈಸ್ ಸ್ಟ್ರೆಂತ್. ನಾಲೆಡ್ಜೇ ಪವರು. ಎಲ್ಲದಕ್ಕಿಂತಲೂ ಅತಿ ಶ್ರೇಷ್ಠವಾಗಿದ್ದು ಯಾವುದು ಶಕ್ತಿ ಅಂತ ಹೇಳಿದ್ರೆ ಅದು ನಾಲೆಡ್ಜ್. ಧನಬಲ, ದೇಹಬಲ, ಎಲ್ಲ ಬಲಕ್ಕಿಂತಲೂ ಶಕ್ತಿಶಾಲಿದಂಥ ಬಲ ಬ್ರಹ್ಮಬಲ. ಈ ಎಜುಕೇಷನ್ ಸಿಸ್ಟಮಲ್ಲಿ ವ್ಯಾಲ್ಯೂ ಎಜುಕೇಷನ್ ನಾವು ಇನ್ಕಲ್ಕುಲೇಟ್ ಮಾಡೋದ್ರಿಂದ ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ ಅನ್ನೋ ಕುರಿತಂತೆ ಒಂಚೂರು ಐಡಿಯಾನಾದ್ರೂ ಮಗುಗೆ ಸಿಗುತ್ತೆ. ಯಾರು ಆತ್ಮಜ್ಞಾನಿ ಆಗ್ತಾನೋ, ಆತ್ಮದ ಬಗ್ಗೆ ತಿಳ್ಕೊಳ್ತಾನೋ, ಅಥವಾ ಆಧ್ಯಾತ್ಮಿಕ ಜೀವನದ ಐಡಿಯಾ ಸಿಗುತ್ತೋ, ಆ ವ್ಯಕ್ತಿ ಇಂಟರ್ನಲಿ ಸ್ಟ್ರಾಂಗ್ ಆಗಿಬಿಡ್ತಾನೆ. ಹೊರಗಡೆ ಅವನು ಹೆಂಗೆ ಇರ್ಬೋದು, ಹೊರಗಡೆ ಅವನು ಬಡವನಾಗಿರ್ಬೋದು ದುಡ್ಡಿನ ದೃಷ್ಟಿಯಿಂದ, ಅಥವಾ ವೀಕ ಏನೇ ಇರೋದು ಇಂಟರ್ನಲಿ ಸ್ಟ್ರಾಂಗ್ ಆಗಿಬಿಡ್ತಾನೆ. ಆ ಇಂಟರ್ನಲಿ ಸ್ಟ್ರಾಂಗ್ ಆದಂಥ ಮಗು ಡಿಪ್ರೆಷನ್ಗೆ ಹೋಗೋದಾಗಲಿ, ಅಥವಾ ಇನ್ನೊಬ್ರಿಗೆ ತೊಂದರೆ ಕೊಡೋದಾಗಲಿ, ಇನ್ನೊಬ್ರಿಗೆ ಹೆರಾಸ್ ಮಾಡೋದಾಗಲಿ, ಈ ಥರದ್ದು ವಿಚಾರ. ನಮ್ಮ ಮಕ್ಳು ಹೆಂಗಿರ್ತಾರೆ ಅಂದರೆ, ಇನ್ನೊಬ್ರಿಗೆ ಹೊಡೆದು ಬಿಡ್ತಾರೆ, ಇಲ್ಲ ಹೊಡೆಸ್ಕೊಂಡ್ ಬಂದ್ಬಿಡ್ತಾರೆ. ಈ ಆತ್ಮಜ್ಞಾನವನ್ನು ಪಡಿತಕ್ಕಂಥ ಅಥವಾ ಆ ದಾರಿಲಿ ಸಾಕ್ತಾ ಇರ್ತಕ್ಕಂಥ ಮಕ್ಕಳು ಅಥವಾ ಯುವಕ, ಆತ ತನ್ನನ್ನು ತಾನೂ ಪ್ರೊಟೆಕ್ಟ್ ಮಾಡ್ಕೊಳ್ತಾನೆ, ಇನ್ನೊಬ್ಬರನ್ನು ತೊಂದರೆ ಕೊಡಕ್ಕೆ ಹೋಗಲ್ಲ. ಆ ಥರದ ಒಂದು ಮನಸ್ಥಿತಿ, ಒಂದು ಸಂಯಮದ ಮನಸ್ಥಿತಿ, ಒಂದು ಮಧ್ಯಮ ಮಾರ್ಗವನ್ನು ಅವನು ಅನುಸರಿಸ್ತಾನೆ. ಒಂದು ಸಾತ್ವಿಕ ಗುಣಗಳು ಅವನಲ್ಲಿ ಡೆವಲಪ್ ಆಗುತ್ತೆ. ಈ ಸಾತ್ವಿಕ ಗುಣ ಮನುಷ್ಯನನ್ನು ಸುಸ್ಥಿರವಾಗಿಡುತ್ತೆ. ಯೋಗ ಅಂತೂ ನಾವು ಅದನ್ನು ಅನುಭವಿಸೇ ತೀರಬೇಕು. ಯಾರು ಯೋಗ ಮಾಡ್ತಾ ಇರ್ತಾರೋ ಅವ್ರಿಗೆ ಅಂದಾಜಿರುತ್ತೆ ಅದ್ರದ್ದು. ಯೋಗ ಇಮ್ಮೆನ್ಸ್ ಸ್ಟ್ರೆಂತನ್ನು ಆ ಮನುಷ್ಯನ ಕೊಟ್ಬಿಡುತ್ತೆ.
ಬಾಲ್ಯದಿಂದ ಮಕ್ಕಳನ್ನ ಯೋಗಕ್ಕೆ ಕೂರಿಸಿದ್ರೆ ನಾವು ಯೋಗವನ್ನು ಅದು ನಾವು ಹೇಳ್ದಂಗೆ ಒಂದು ಕ್ಲಾಸು ಆ ಥರದ್ದಲ್ಲ, ಶೀರ್ಷಾಸನ, ಒಂದಷ್ಟು ಆಸನಗಳು ಆ ಥರ ಅಲ್ಲ. ಯೋಗದ ಪರಿಪೂರ್ಣ ಇದನ್ನು ಅದರ ಅನುಭವವನ್ನು ಮಕ್ಕಳು ಕೊಡೋದಾಗ್ಬಿಟ್ರೆ ಅವ್ರ ಒಂದು ಹಂತಕ್ಕೆ ಒಂದು 12, 14, 15 ವಯಸ್ಸಕ್ಕೆ ಒಂದು 10 ನಿಮಿಷ ಅಲ್ಲಾಡದಂತೆ ಕೂತ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ರೆ ಅವರು ನಿದ್ರೆ ಮಾಡದೆ, ಧ್ಯಾನ ಅಂತ ಹೇಳ್ತಾರೆ, ಧ್ಯಾನ ತುಂಬಾ ದೊಡ್ಡದು, ಬಟ್ ಸ್ಟಿಲ್ ಧ್ಯಾನಾವಸ್ಥೆ ಅಂತ ಅನ್ಕೊಳ್ಳೋಣ ನಾವು. ಆ ಮೆಡಿಟೇಷನ್ ಪ್ರಿಪ್ರೇಷನ್ಗೆ ಆ ಮಗು ಕೂತ್ ಬಿಡೋದಾದ್ರೆ ಆ ಮಗು ಯಾವ ಕಾರಣಕ್ಕೂ ಡಿಪ್ರೆಷನ್ಗೆ ಹೋಗೋದಕ್ಕೆ ಅವನಿಗೆ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಡಿಪ್ರೆಷನ್ ಕಾರಣ ಆಗ್ಬೋದಂತ ಎಲ್ಲ ಸಂಗತಿಗಳನ್ನು ಅವನ ಒಳಗಡೆಯಿಂದ ಬಗೆಹರಿಸ್ಕೊಳ್ತಾನೆ, ಅಂತರ್ಯದಲ್ಲಿ ಬಗೆಹರಿಸ್ಕೊಳ್ಳಿಕ್ಕೆ ಅವನ ಶಕ್ತಿ ಬಂದ್ಬಿಡ್ತದೆ. ಇನ್ನು ನೆಕ್ಸ್ಟು ರಾಮಾಯಣ ಮಹಾಭಾರತಗಳಂತಹ ಅಥವಾ ಇನ್ಯಾವುದೇ ಮಾನವೀಯ ಮೌಲ್ಯಗಳನ್ನು ಕಲಿಸ್ತಕ್ಕಂಥ ಕಥೆಗಳು ಅವನಿಗೆ ಜ್ಞಾನವನ್ನು ಕೊಟ್ಬಿಡುತ್ತೆ, ಅನುಭವವನ್ನು ಕೊಟ್ಬಿಡುತ್ತೆ. ಮತ್ತು ಎಥಿಕಲ್ ಡೈಲೆಮಾಗಳನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ದ್ವಂದ್ವಗಳನ್ನು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋ ಥರದ ನೀತಿ ಪಾಠಗಳನ್ನು ಆ ಕಥೆಗಳ ಮುಖಾಂತರ ಅವ್ನು ಕಲ್ತ್ಕೊಂಡ್ಬಿಡ್ತಾನೆ. ಆಮೇಲೆ ನಿರಾಶೆಗಳನ್ನು ಮಕ್ಕಳು ಸ್ವೀಕರಿಸ್ತಾ ಇಲ್ಲ ಇವತ್ತಿನ ದಿನ. ಒಂದು ಅಪ್ಪ ಅಮ್ಮ ಏನಾದ್ರು ಕೊಡಿಸ್ಲಿಲ್ಲ ಅಂದ ತಕ್ಷಣ ಅವರಿಗೆ ನಮ್ಮ ಮೇಲೆ ಪ್ರೀತಿ ನಿಮಗೆ ಅನ್ನೋ ಥರದ ಭಾವನೆ. ಈ ನಿರಾಸೆಯನ್ನು ಹ್ಯಾಂಡ್ಲ್ ಮಾಡೋದು ಹೇಗೆ ಅನ್ನೋದನ್ನು ಕಥೆಗಳ ಮುಖಾಂತರ ನಾವು ತಿಳ್ಕೊಳ್ಬೋದು. ಸ್ಯಾಕ್ರಿಫೈಸನ್ನ ಯಾವಾಗ ಅಭ್ಯಾಸ ಮಾಡ್ತಾರೋ ಮಕ್ಕಳು, ತ್ಯಾಗ, ಹರಿಶ್ಚಂದ್ರ ತನ್ನ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸಿಂಹಾಸನನೇ ತ್ಯಾಗ ಮಾಡ್ದ ಅಂದಾಗ ಆ ಮಗುಗೆ ಒಂದು ಚಾಕ್ಲೇಟು ಕೇಕ್ನ ತ್ಯಾಗ ಮಾಡೋದು ದೊಡ್ಡ ವಿಚಾರ ಅನ್ಸಲ್ಲ. ಅಯ್ಯೋ ಅವನು ತನ್ನ ಸಿಂಹಾಸನನೇ ತ್ಯಾಗ ಮಾಡಿಬಿಟ್ಟ ಅಂತ ಹೇಳಿದ್ರೆ ತ್ಯಾಗವೂ ಕೂಡ ಇದೇ ಜೀವನದಲ್ಲಿ, ಬಯಸಿದ್ದೆಲ್ಲ ಸಿಗಬೇಕು ಅನ್ನೋದಲ್ಲ ಅನ್ನೋ ಥರದ್ದೊಂದು ಕಾನ್ಸೆಪ್ಟ್ ಮಕ್ಳು ಗೊತ್ತಾಗುತ್ತೆ. ಮತ್ತು ಕಲೆ ಸಾಹಿತ್ಯಗಳಲ್ಲಿ ತೊಡಕೊಳ್ಳೋದ್ರಿಂದ ಮಕ್ಕಳ ವ್ಯಕ್ತಿತ್ವ ಹರಡುತ್ತೆ. ಈಗ ಮಕ್ಕಳು ಯಾಕೆ ಈ ಥರದ್ದೆಲ್ಲ ಹೋಗೋದಂದರೆ ವ್ಯಕ್ತಿತ್ವ ಸಂಕುಚಿತ ಆಗಿರುತ್ತೆ, ವಿಶಾಲ ಆಗಿರಲ್ಲ. ವ್ಯಕ್ತಿತ್ವ ವಿಶಾಲ ಆಗೋದು ಯಾವಾಗ, ವಿಕಾಸ ಆಗೋದು ಯಾವಾಗ ಅಂತ ಹೇಳಿದ್ರೆ ಕಲೆ ಮತ್ತು ಕ್ರೀಡೆ, ಸಂಸ್ಕೃತಿ, ಈ ಥರದ ಸಾಹಿತ್ಯ, ಈ ಥರದ್ರಿಂದ ಮಕ್ಕಳು ಈ ವ್ಯಾಲ್ಯೂ ಎಜುಕೇಷನ್ನಲ್ಲಿ ಇದೆಲ್ಲವನ್ನೂ ಕಲಿಯೋದ್ರಿಂದ ಆಟೋಮೆಟಿಕಲಿ ಮಕ್ಕಳು ಡೆವಲಪ್ ಆಗ್ತಾರೆ, ಒಳಗಡೆಯಿಂದ ಡೆವಲಪ್ ಆಗ್ತಾರೆ. ಅವರೇ 4 ಜನಕ್ಕೆ ಬುದ್ಧಿ ಹೇಳುವಷ್ಟು, ಅವರೇ 4 ಜನಕ್ಕೆ ಆಶ್ರಯ ಕೊಡುವಷ್ಟು, ಅವರೇ 4 ಜನಕ್ಕೆ ಸೆಕ್ಯೂರಿಟಿ ಕೊಡುವಷ್ಟು, ಅಂದರೆ ಸಾಂತ್ವನ ಹೇಳಿ ಡಿಪ್ರೆಷನ್ಗೆ ಹೋಗಿರೋನ್ನ ವಾಪಸ್ ಕರ್ಕೊಂಬರುವಷ್ಟು ತಾಕತ್ತು ಆ ವ್ಯಾಲ್ಯೂ ಎಜುಕೇಷನ್ ಕಲ್ತಂಥ ಮಕ್ಕಳಿಗೆ ಬಂದ್ಬಿಡುತ್ತೆ. ಹೀಗಾಗಿ ವ್ಯಾಲ್ಯೂ ಎಜುಕೇಷನ್ ತುಂಬ ನೀಡಿದೆ ಇವತ್ತಿನ ದಿನ. ಸರಿಯಾದಂಥ ವ್ಯಾಲ್ಯೂ ಎಜುಕೇಷನ್ ಅಂದರೆ ಏನು, ಅದನ್ನು ಹೇಗೆ ಕೊಡಬೇಕು ಅನ್ನೋದನ್ನು ಅಷ್ಟೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಬೇಕು. ಅಥವಾ ಅದಾಗಲೇ ನಮಗೆ ಕಣ್ಣಿಗೆ ಕಾಣಂತೆ ಎಲ್ಲೋ ಆಗಿದ್ರೆ, ಯಾಕಂದರೆ ಪ್ರಪಂಚದಲ್ಲಿ ಏನೇನು ನಡೀತಾ ಇರ್ತದೆ ಗೊತ್ತಿರೋದು ನಮಗೆ. ನಾವು ಅಂದ್ಕೊಂಡಿರ್ತೀವಿ ಯಾರು ಮಾಡ್ತಾಯಿಲ್ಲ ಅಂತ, ಎಲ್ಲೋ ಒಂದು ಕಡೆ ಒಬ್ಬ ವಿಜ್ಞಾನಿ ಏನೋ ಕಂಡುಹಿಡಿತಾ ಇರ್ತಾನೆ. ಹಾಗೆ ಈ ವ್ಯಾಲ್ಯೂ ಎಜುಕೇಷನ್ ಕುರಿತಂತೆಯೂ ತುಂಬ ಜನ ರಿಸರ್ಚ್ ನಡೆಸ್ತಾ ಇರ್ಬೋದು. ಸರ್ಕಾರಗಳು ಯಾವಾಗ ಅದು ಫೋಕಸ್ ಮಾಡುತ್ತೋ, ಮೀಡಿಯಾಗಳು ಯಾವಾಗ ಫೋಕಸ್ ಮಾಡುತ್ತೋ ಹೊರಗಡೆ ಬರುತ್ತೆ ಅದೆಲ್ಲ. ಎಕ್ಸಾಂಪಲ್, ಮೊನ್ನೆ ನಮ್ಮ ಒಬ್ಬ ಹುಡುಗ ದೇವವ್ರತ ಅಂತ ಕಾಶಿಯಲ್ಲಿ ಒಂದು 2000 ಶ್ಲೋಕಗಳಿರ್ತಕ್ಕಂಥ ಒಂದು ಇದನ್ನ ಪುಸ್ತಕವನ್ನು, ವೇದಗಳ ಒಂದು ಭಾಗವನ್ನು ಪೂರ್ಣವಾಗಿ 50 ದಿನ ಹೇಳಿರೋದು ನೋಡ್ಕೊಳ್ದೆ. ಇತಿಹಾಸದಲ್ಲಿ ಭಾರತ ಇಡೀ ಪ್ರಪಂಚ ಹುಟ್ಟಿದಾಗಿನಿಂದ 3 ಜನ ಹಾಗೆ ಮಾಡಿರೋದಂತೆ. 3ನೇವನು ಈ ಹುಡುಗ, ಜೆನ್ಜಿಯ ಹುಡುಗ. ಸೊ ವ್ಯಾಲ್ಯೂ ಎಜುಕೇಷನ್ ಅನ್ನೋದು ಹೆಂಗೆಲ್ಲ ನಡೀತಾ ಇರುತ್ತೆ ಗೊತ್ತಿರಲ್ಲ, ನಮ್ಮ ಕಣ್ಣಿಗೆ ಬಿದ್ದಿರಲ್ಲ. ಹೀಗಾಗಿ ಆ ಥರ ಏನಾದರೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೀತಾ ಇದ್ದರೆ ಅದು ಮೈನ್ ಸ್ಟ್ರೀಮಿಗೆ ಬಂದು ಎಲ್ಲ ಮಕ್ಕಳು ಅದನ್ನು ಕಲಿಯುವಂತಾದರೆ ಬಹುಶಃ ನಾವು ಈ ಸಮಸ್ಯೆಗಳಿಗೆಲ್ಲ 90% ನಾವು ಪರಿಹಾರವನ್ನು ಕಂಡುಕೊಳ್ಬೋದು. 90% ನಾವು ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಇದೆ ವ್ಯಾಲ್ಯೂ ಎಜುಕೇಷನ್ ಒಂದು ಕಾನ್ಸೆಪ್ಟಿಂದ. ಯಾಕೆಂದರೆ ಅಂತಿಮವಾಗಿ ಶಿಕ್ಷಣವೇ ಎಲ್ಲವನ್ನು ಕಲಿಸ್ಕೊಡೋದು. ನಾವು ಇವತ್ತು ಏನು ಬದುಕ್ತಾ ಇದೀವೋ, ಬಾಳ್ತಾ ಇದೀವೋ, ಎಲ್ಲದಕ್ಕೂ ನಮ್ಗೆ ಏನು ಲರ್ನಿಂಗ್ ಆಯಿತು ನಮಗೆ ಅನ್ನೋದ್ರಿಂದ ಮಾಡ್ತಾ ಇರೋದು. ನೀವು ಹೇಳ್ದಂತೆ ಏನು ಮಕ್ಕಳಿಗೆ ಕೇಸರಿಬಾತ್ ಕೊಡಬೇಡ, ನಾವೇ ಫೀಡ್ ಮಾಡಿರ್ತೀವಿ ಮಗುಗೆ. ಫೀಡ್ ಮಾಡಬೇಕಾದ್ರೆ ಚೆನ್ನಾಗಿರೋದು ಫೀಡ್ ಮಾಡ್ಬಿಡೋಣ. ನಾನು ಇದಕ್ಕೊಂದು ತುಂಬ ಸ್ವಾರಸ್ಯಕರವಾದ ಒಂದು ಕಥೆ, ಒಂದು ಎಕ್ಸಾಂಪಲ್ಲು. ನಾವು ಹೀಗೆ ಇಲ್ಲಿಗೆ ಬರಬೇಕು, ಖಡಕ್ ಟಾಕ್ಸ್ಗೆ ನಾನು ಬರಬೇಕು ಅಂದ್ಕೊಳ್ಳಿ, ಬೆಂಗಳೂರಲ್ಲಿ ಅಡ್ರೆಸ್ ಗೊತ್ತಿಲ್ಲ ನನಗೆ, ಗೂಗಲ್ ಮ್ಯಾಪ್ ಇಲ್ಲ ಅಂದ್ಕೊಳ್ಳೋಣ. ನಾನು ಕೇಳ್ಕೊಂಡು ಬಂದೆ ಬೆಂಗಳೂರಲ್ಲಿ ಕೆಂಗೇರಿಗೆ ಬಂದು ಖಡಕ್ ಟಾಕ್ಸ್ ಎಲ್ಲಿ ಹೋಗೋದು, ಆಫೀಸ್ ಎಲ್ಲಿ, ಇದು ಈ ಸ್ಟುಡಿಯೋ ಅಂತ ಕೇಳಿದೆ. ಅಲ್ಲೊಬ್ಬ ಸಿಕ್ಕಿದ, ಅವ್ನು ಹೇಳ್ದೆ ಸರ್ ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ಎದುರುಗಡೆ ಒಂದು ಬಾರ್ ಸಿಗುತ್ತೆ ಡೆಡ್ ಎಂಡಲ್ಲಿ, ಆ ಬಾರ್ ಹತ್ರ ರೈಟ್ ತಗೊಳ್ಳಿ, ಅಲ್ಲಿಂದ ಲೆಫ್ಟ್ ಹೋದ್ರೆ ಒಂದು ಡಿಸ್ಕೋ ಕ್ಲಬ್ ಅಂದರೆ ಪಬ್ ಸಿಗುತ್ತೆ, ಆ ಪಬ್ಬಿಂದ ಹಂಗೆ ಲೆಫ್ಟ್ ಬನ್ನಿ, ಅಲ್ಲಿ 4 ಜನ ಸಿಗರೇಟ್ ಸೇರ್ತಾ ಇರ್ತಾರೆ, ಅಲ್ಲಿಂದ ಟರ್ನ್ ತಗೊಳ್ಳಿ, ಅಲ್ಲಿ 4 ಜನ ಕುಡಿತಾ ಇರ್ತಾರೆ, ಆಮೇಲೆ ಅಲ್ಲಿಂದ ಮುಂದೆ ಬನ್ನಿ, ಯಾರಿಗೋ ಒಬ್ಬ ಹೊಡಿತಾ ಇರ್ತಾನೆ, ಅಲ್ಲಿಂದ ಮುಂದೆ ಬಂದರೆ ನಿಮಗೆ ಕರೆಕ್ಟ್ ಟಾಕ್ಸ್ ಸಿಗುತ್ತೆ ಅಂತ ಒಬ್ಬ ಹೇಳ್ದ. ಓಕೆ, ನಾನು ಕೇಳಿಕೊಂಡೆ ಬರ್ತಾ ಇದ್ದೆ, ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ತು ನನಗೆ. ಇನ್ನೊಬ್ಬನ ಕೇಳಿದೆ, ಸರ್ ನನಗೆ ರಸ್ತೆ ಯಾರೋ ಹೇಳಿದ್ರು ಮರ್ತೋಯ್ತು, ನೀವು ಹೇಳ್ಬೋದಾ ಕರೆಕ್ಟ್ ಟಾಕ್ಸಿಯಲ್ಲಿ? ಅವ್ನು ಹೇಳ್ದೆ, ಸರ್ ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲೊಂದು ವೆಂಕಟರಮಣ ದೇವಸ್ಥಾನ ಸಿಗುತ್ತೆ, ಅಲ್ಲಿ ರೈಟ್ ಹೋಗಿ ಅಲ್ಲೊಂದು ಗುರುಕುಲ ಸಿಗುತ್ತೆ, ಅಲ್ಲಿಂದ ಲೆಫ್ಟ್ ಹೋಗಿ ಅಲ್ಲಾರೋ ಒಂದು ಸಂಗೀತ ಹೇಳ್ಕೊಡ್ತಾ ಇರ್ತಾರೆ, ಅಲ್ಲಿಂದ ಈ ಕಡೆ ಬನ್ನಿ ಮಕ್ಕಳೆಲ್ಲ ಏನೋ ಪೂಜೆ ಮಾಡ್ತಾ ಇರ್ತಾರೆ, ಅಲ್ಲಿಂದ ಈ ಕಡೆ ಬನ್ನಿ ಅಲ್ಲೇನೋ ಅನ್ನದಾನ ನಡೀತಾ ಇದೆ, ಅನ್ನಸಂತರ್ಪಣೆ ನಡೀತಾ ಇದೆ, ಅಲ್ಲಿಂದ ಲೆಫ್ಟ್ ತರ್ಕೊಂಡ್ರೆ ಅನಾಥಾಶ್ರಮ ಇದೆ, ಅನಾಥಾಶ್ರಮದಿಂದ ಇಲ್ಲಿ ಮುಂದಕ್ಕೆ ಬಂದರೆ ನಿಮಗೆ ಕರೆಕ್ಟ್ ಸಿಕ್ಬಿಡುತ್ತೆ ಅಂತ. ಇಬ್ರು ಹೇಳಿದ್ದು ಸೇಮ್ ಡೈರೆಕ್ಷನ್, ಇಬ್ರು ಹೇಳಿದ್ದು ಸೇಮ್ ವೆನ್ಯೂ, ಸೇಮ್ ಜಾಗನೇ ಹೇಳಿದ್ದು, ಸೇಮ್ ಲೊಕೇಶನ್ ಹೇಳಿದ್ದು, ಬಟ್ ಹೇಳಿದ ವಿಧಾನ ಬೇರೆ ಬೇರೆ ಇತ್ತು. ಯಾಕೆ ವಿಧಾನ ಅಂತ ಹೇಳಿದ್ರೆ, ಇವನು ಜೀವನದಲ್ಲಿ ಏನೇನೆಲ್ಲ ನೋಡಿದ್ನೋ, ಯಾವುದ್ರ ಬಗ್ಗೆ ಅವನು ಪ್ಯಾಷನೇಟ್ ಆಗಿದ್ದಾನೋ, ಯಾವುದ್ರ ಬಗ್ಗೆ ಆಸಕ್ತಿಯನ್ನು ಹೊಂದಿದ್ದಾನೋ ಅದಕ್ಕೆ ತಕ್ಕಂತೆ ಅವ್ನು ಗೈಡ್ ಮಾಡ್ದ. ಈ ವ್ಯಕ್ತಿ ಇವನು ಯಾವ್ಯಾವ್ದನ್ನ ನೋಡಿದಾನೋ, ಇವನ್ ತಲೆಯಲ್ಲಿ ಏನೆಲ್ಲ ಪ್ರಿಂಟ್ ಆಗಿದೆಯೋ ಆ ಮಾರ್ಗದಲ್ಲಿ ಅವ್ನು ದಾರಿ ತೋರಿಸ್ಕೊಟ್ಟ. ಅಂದ್ರೆ ಅವನ ತಲೆಯಲ್ಲಿ ಏನು ಸ್ಟಾಕ್ ಆಗಿತ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅವನಿಗೇನು ಫೀಡ್ ಆಗಿದೆ ಅನ್ನೋದು. ನನ್ನ ಈ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಒಂದೇ ಏಕಮಾತ್ರ ಸೊಲ್ಯೂಷನ್, ವ್ಯಾಲ್ಯೂ ಎಜುಕೇಷನ್ ಹೇಗಾಗಬೇಕು ಅಂತ ಹೇಳಿದ್ರೆ, ಬಾಲ್ಯದಲ್ಲಿ ಖಾಲಿ ಸ್ಲೇಟ್ ಥರ, ಖಾಲಿ ಬೋರ್ಡ್ ಥರ ಇರೋ ಮಕ್ಕಳ ಮನಸ್ಸಿಗೆ ವ್ಯಾಲ್ಯೂಯಬಲ್ ಆಗಿರೋದನ್ನ ಫೀಡ್ ಮಾಡಿಬಿಡಿ.
ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋದಂತೆ ಬೇಕಾದಷ್ಟು ಸ್ಪೇಸ್ ಇದೆ, ಮಿಲಿಯಾಂತರ ಸೆಲ್ಸ್ಗಳಿದೆ ತಲೆಯಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ಇದೊಂದು ಈಗ ಸೂಪರ್ ಕಂಪ್ಯೂಟರ್ನ ಮೀರಿಸಿದಂಥ ಬ್ರೈನು ಪ್ರತಿಯೊಂದು ಮಗುಗೂ ಇರುತ್ತೆ. ಯಾವಾಗಲಾದ್ರೂ ಫೀಡ್ ಮಾಡ್ಕೊಳ್ಳೋಣ ಉಳಿದ ಸಬ್ಜೆಕ್ಟ್ಗಳನ್ನೆಲ್ಲ. ಬಟ್ ಬಾಲ್ಯದ ಪ್ರೀಶಿಯಸ್ ಅವಧಿಯಲ್ಲಿ ಆ ಫಾಸ್ಟ್ ಗ್ರೋವಿಂಗ್ ಮೊಮೆಂಟ್ಸಲ್ಲಿ ಆ ಮಕ್ಕಳಿಗೆ ವ್ಯಾಲ್ಯೂಯಬಲ್ ಥಿಂಗ್ಸನ್ನು ಫೀಡ್ ಮಾಡಿಬಿಡೋಣ. ಆಮೇಲೆ ಆ ಮಕ್ಕಳು ಬಿಟ್ಟಿದ್ದು ಭವಿಷ್ಯ, ಅವ್ರು ಹೆಂಗಾದ್ರೂ ತಗೊಂಡು ಹೋಗ್ಲಿ ಅದನ್ನು. ಬಟ್ ಫೀಡ್ ಮಾಡಬೇಕಾದ್ರೆ ವ್ಯಾಲ್ಯೂಯಬಲ್ ಥಿಂಗ್ಸನ್ನು, ವ್ಯಾಲ್ಯೂ ಎಜುಕೇಷನ್ನ ಫೀಡ್ ಮಾಡೋದು ದಿ ಬೆಸ್ಟ್ ಮೆಥಡು ಸಮಾಜವನ್ನು, ದೇಶವನ್ನು, ಮಕ್ಕಳನ್ನು, ಇಡೀ ಜನ್ರೇಷನನ್ನು ಉತ್ತಮವಾಗಿ ತಗೊಂಡು ಹೋಗೋದಕ್ಕೆ. ಎಸ್, ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಜ್ಞಾನ ಅನ್ನೋದು ಯಾವ ರೀತಿಯಲ್ಲಿ ಮೌಲ್ಯಾಧಾರಿತ ಜ್ಞಾನವಾಗಬೇಕು, ಮೌಲ್ಯಗಳು ಎಷ್ಟು ಬೇಸಿಕ್ಕು ಮನುಷ್ಯನಾಗಿ ಬೆಳೆಯೋದಕ್ಕೆ, ಬಾಲ್ಯ ಮಕ್ಕಳನ್ನು ಮಕ್ಕಳಾಗಿ ಬಿಡಬೇಕು, ಅದೇ ದೊಡ್ಡ ಕಾಂಟ್ರಿಬ್ಯೂಷನು ಅಂತ ಇವತ್ತು ಮಾತಾಡಿದ್ವಿ. ಧನ್ಯವಾದಗಳು. ಅಂದರೆ ಇದರಿಂದ ಪೋಷಕರಿಗೆ ಸುಮಾರಷ್ಟು ಟೇಕ್ ಅವೇ ಇರುತ್ತೆ. ಆ್ಯಂಡ್ ಎಲ್ಲರೂ ಕಷ್ಟಪಡೋದೇ ಮಕ್ಕಳು ಚೆನ್ನಾಗಿರಲಿ ಅಂತ ಗೊತ್ತಿಲ್ಲದೆ ಕಷ್ಟಪಟ್ಟು ಮಕ್ಕಳನ್ನ ಕಷ್ಟಪಡೋಂಗೆ ಮಾಡಬಾರ್ದು ಅನ್ನೋದೇ ಈ ಒಂದು ಪಾಡ್ಕಾಸ್ಟ್ನ ಒಂದು ಟಾಪಿಕ್ ಆಗಿತ್ತು. ಥ್ಯಾಂಕ್ ಯು. ಸುಮಾರಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಆ್ಯಂಡ್ ವ್ಯಾಲ್ಯೂ ಎಜುಕೇಷನ್ ಅಥವಾ ಎಜುಕೇಷನ್ ಸಿಸ್ಟಮಲ್ಲಿ ಯಾವ ರೀತಿ ಬದಲಾವಣೆಗಳು ಬಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳು ನಮ್ಮ ದೇಶದ ಫ್ಯೂಚರ್ ಅಫ್ಕೋರ್ಸ್. ಸೊ ಅವರು ಯಾವ ರೀತಿ ಹೋದರೆ ನಮ್ಮ ದೇಶಕ್ಕೆ ನಿಜವಾಗ್ಲೂ ಫ್ಯೂಚರ್ ಆಗ್ತಾರೆ. ಅಥವಾ ಒಂದು ಮದರ್ ತೆರೇಸಾ, ಒಂದು ಗಾಂಧೀಜಿ, ಒಂದು ಸುಭಾಷ್ ಚಂದ್ರ ಬೋಸು, ಇಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವಂಥವ್ರು ಆಗೋದಕ್ಕೆ ಇದು ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಾನು ತುಂಬ ಇನ್ನೂ ವಿಷಯಗಳಿದೆ. ಆದರೆ ಇಷ್ಟೊತ್ತು ಏನು ಮಾತನಾಡಿದ್ದು ಅದು ನನ್ನ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ನನಗೇನು ತಿಳುವಳಿಕೆ ಇತ್ತು ಅಷ್ಟರ ಮಟ್ಟಿಗೆ. ಇದ್ರ ಮೇಲೂ ಇನ್ನೂ ತುಂಬ ಜ್ಞಾನ ಇರ್ಬೋದು, ನಾನು ಇಲ್ಲ ಅಂತ ಹೇಳಲಾರೆ. ಆ ಥರ ಎಲ್ಲ ಜ್ಞಾನಿಗಳು ಸೇರಿಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ನಾನು ಈ ವ್ಯಾಲ್ಯೂ ಎಜುಕೇಷನ್ ಪರ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಹೋರಾಟಗಾರನಾಗಿ, ಜ್ಞಾನಿಯಾಗೇ ಇಲ್ಲ. ನನಗೆ ಅಂತಿಮ ಸಾಕ್ಷಾತ್ಕಾರ ಅಥವಾ ಜ್ಞಾನ ಅದು ಇನ್ನೂ ಸಿದ್ಧಿಸಿಲ್ಲ ನನಗೆ. ಬಟ್ ನನ್ನ ವ್ಯಾಪ್ತಿ ಒಳಗಡೆ ನಾನೇನು ಈಗ ಹೋರಾಟ ಮಾಡ್ತಾ ಇದ್ದೀನೋ ಅದು ಕೇವಲ ಒಳ್ಳೆಯದು ಸಮಾಜಕ್ಕೆ ಸಿಗಲಿ ಅನ್ನೋ ಉದ್ದೇಶದಿಂದ ಆಗಿದೆ. ಹೀಗಾಗಿ ನಾನು ಇವತ್ತೇನೆಲ್ಲ ಮಾತನಾಡಿದ್ದೀನೋ ಅದನ್ನು ನೀವೆಲ್ಲ ಒಪ್ಪಲೇಬೇಕು ಅಂತಿಲ್ಲ, ಸಮಾಜ ಒಪ್ಪಲೇಬೇಕು ಅಂತಿಲ್ಲ. ಅದನ್ನು ವಿಮರ್ಶೆ ಮಾಡಿ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಸರಿಯಾಗಿದ್ದರೆ ಅದನ್ನು ಸ್ವೀಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರನ್ನು. ಥ್ಯಾಂಕ್ ಯು.